भाषिसुति बुधु अशेष जीवರಿಗೆ ಈಶನೆಂಬ ಭಾವ
ಮೃತ್ಯುಂಜಯನೆನ್ನುತ್ತಮ ಪದಯುಗ ಭೃತ್ಯನು ಸರ್ವತ್ರ ಹತ್ತಿರ ಕರೆದು ಅಪತ್ಯನಂತೆ ಪೊರೆಯುತ್ತಿರ ತ್ರಿನೇತ್ರ ಮೃತ್ಯುಂಜಯನೆನ್ನುತ್ತಮ ಪದಯುಗ ಭೃತ್ಯನು ಸರ್ವತ್ರ ಹತ್ತಿರ ಕರೆದು ಅಪತ್ಯನಂತೆ ಪೊರೆಯುತ್ತಿರ ತ್ರಿನೇತ್ರ ಚೆತ್ತಿಗನಂತೆ ಕಾಯುತ್ತಿಹೆ ಬಾಣನ ಸತ್ಯದಿ ಸುಚರಿತ್ರ ಚೆತ್ತಿಗನಂತೆ ಕಾಯುತ್ತಿಹೆ ಬಾಣನ ಸತ್ಯದಿ ಸುಚರಿತ್ರ ಕರ್ತೃ ಉಡುಪಿ ಸರ್ವೋತ್ತಮ ಕೃಷ್ಣನ ಪೌತ್ರ ಕೃಪಾಪಾತ್ರ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ಅತಿನುತ ಜನಪರ ನಮೋ ವಿರೂಪಾಕ್ಷ ನಮೋ ರಮಣನೆಲ್ಲವ ಲಭ ತುತಿ ಕೊಡು ನಮೋ ವಿಶಾಲಾಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ನಮೋ ನಮೋ ವಿಶಾಲಾಕ್ಷ ನಮೋ ನಮೋ ವಿಶಾಲಾಕ್ಷ. ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾಣ ಹಿಡಿದ್ಯೋ ರಾಮನ ಚರಣ ಹಿಡಿದ್ಯೋ ರಾಮನ ಚರಣ ನೀ ಹೌದೋದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾಣ ಹಿಡಿದ್ಯೋ ರಾಮನ ಚರಣ ಹಿಡಿದ್ಯೋ ರಾಮನ ಚರಣ ನೀ ಹೌದೌದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸಂಜೀವನ ಪರ್ವತವಾ ನೀ ಅಂಜದೆ ತಂದ್ಯೋ ದೇವಾ ಸಂಜೀವನ ಪರ್ವತವಾ ನೀ ಅಂಜದೆ ತಂದ್ಯೋ ದೇವಾ ಅಂಜನ ಸುತ ಸದಾ ಕಾವ ಅಂಜನ ಸುತ ಸದಾ ಕಾವ ಹೃತ್ಕಂಜವಾಸ ಸರ್ವ ಜೀವ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾಣ ಹಿಡಿದ್ಯೋ ರಾಮನ ಚರಣ ಹಿಡಿದ್ಯೋ ರಾಮನ ಚರಣ ನೀ ಹೌದೌದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಏಕಾದಶ ರುದ್ರ ನೀ ವೈದ್ಯೋ ರಾಮನ ಮುದ್ರ ಏಕಾದಶ ರುದ್ರ ನೀ ವೈದ್ಯೋ ರಾಮನ ಮುದ್ರ ಸಕಲ ವಿದ್ಯಾ ಸಮುದ್ರ ಸಕಲ ವಿದ್ಯಾ ಸಮುದ್ರ ನೀ ಹೌದೌದೋ ಬಲಭದ್ರ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾಣ ಹಿಡಿದ್ಯೋ ರಾಮನ ಚರಣ ಹಿಡಿದ್ಯೋ ರಾಮನ ಚರಣ ನೀ ಹೌದೌದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು ಯಂತ್ರೋದ್ಧಾರಕನೆಂದು ಯಂತ್ರೋದ್ಧಾರಕನೆಂದು
ಗಾಣ ಹಿಡಿದ್ಯೋ ರಾಮನ ಚರಣ ಹಿಡಿದ್ಯೋ ರಾಮನ ಚರಣ ನೀ ಹೌದೌದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ काळी महेश्वरी पार्वती शङ्करि शरणं 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 मा काळी महेश्वरी पार्वती शङ्करि शरणं 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 मा काळी महेश्वरी पार्वती शङ्करि शरणं 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 मा शरणं 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 मा दुर्गविनाशिनि दुर्गा जय जय कालविनाशिनि काली जय जय दुर्गविनाशिनि दुर्गा जय जय कालविनाशिनि काली जय जय उमा रमा ब्रह्माणि जय जय उमा रमा ब्रह्माणि जय जय राधे सीता रुक्मिणी जय जय राधे सीता रुक्मिणी जय जय शरणं 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 मा शरणं 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 मा काळी महेश्वरी पार्वती शङ्करि शरणं 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 मा शरणं 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 मा वाणी वीणा पाणी जय जय वागीश्वरी जगदीश्वरी जय जय वाणी वीणा पाणी जय जय वागीश्वरी जगदीश्वरी जय जय विद्यारूपिणि विश्वामोहिनि विद्यारूपिणि विश्वामोहिनि ह्रीङ्कारी ललिते जय जय ह्रीङ्कारी ललिते जय जय शरणं 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 मा शरणं 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 मा काळी महेश्वरी पार्वती शङ्करि शरणं 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 मा शरणं 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 मा दुर्गतिनाशिनि दुर्गा जय जय कालविनाशिनि काली जय जय उमा रमा ब्रह्माणि जय जय राधे सीता रुक्मिणी जय जय शरणं 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 मा शरणं 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 मा वाणी वीणा पाणी जय जय वागीश्वरी जगदीश्वरी जय जय विद्यारूपिणि विश्वामोहिनि ह्रीङ्कारी ललिते जय जय शरणं 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 मा शरणं 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 मा काळी महेश्वरी पार्वती शङ्करि शरणं 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 मा शरणं 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 मा ಸುಬ್ರಹ್ಮಣ್ಯನೇ ಸುಂದರ ರೂಪನೆ ಸುರಸೇನಾಪತಿ ಸುಕುಮಾರ ಸುಬ್ರಹ್ಮಣ್ಯನೇ ಸುಂದರ ರೂಪನೆ ಸುರಸೇನಾಪತಿ ಸುಕುಮಾರ ಸುಬ್ರಹ್ಮಣ್ಯನೇ ಸುಂದರ ರೂಪನೆ ಸುರಸೇನಾಪತಿ ಸುಕುಮಾರ ಅನಲ ಸಂಭವ ಆಶಿತ ಪಾಲಕ ಅಮಿತ ಪರಾಕ್ರಮ
अगणित महिमा अनल संभव आशित पालक अमित पराक्रम अगणित महिमा बाल सूर्यने ब्रह्मचारिये बाल सूर्यने ब्रह्मचारिये मयूर वाहन मन्मथने सुब्रह्मण्यने सुंदर रूपने सुरसेनापति सुकुमारा सुरसेनापति सुकुमारा षण्मुख देवा शरवण भवने शक्रायुधर शम्भुकुमारा षण्मुख देवा शरवण भवने शक्रायुधर शम्भुकुमारा कार्तिकेयने कुकुट ध्वजने कार्तिकेयने कुकुट ध्वजने तारक भंजन स्कंदने सुब्रह्मण्यने सुंदर रूपने सुरसेनापति सुकुमारा सुरसेनापति सुकुमारा उरगरूपधर उमातनयने गजमुख सोदर गानविलोला उरगरूपधर उमातनयने गजमुख सोदर गानविलोला जय राम विठलन पद सेವೆಯೇ ನಗಿತು जय राम विठलन पद सेವೆಯೇ ನಗಿತು ಪಾಪವ ಕಳೆಯೋ ಭಾವನ ಚರಣ ಸುಬ್ರಹ್ಮಣ್ಯನೇ ಸುಂದರ ರೂಪನೆ सुरसेनापति सुकुमारा सुरसेनापति सुकुमारा सुरसेनापति सुकुमारा श्रीराम जय राम जय 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 राम श्रीराम जय राम जय 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 राम श्रीराम जय राम जय 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 राम दाशरथे जय राघव राम अगणित गुण राम दाशरथे जय राघव राम अगणित गुण गण राजा राम आनंद रूपा सीताराम आनंद रूपा सीताराम श्रीराम जय राम जय 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 राम श्रीराम जय राम जय 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 राम अजब वासुरनुत राजा राम आश्रित वत्सल सीताराम अजब वासुरनुत राजा राम आश्रित वत्सल सीताराम आश्रित वत्सल सीताराम श्रीराम जय राम जय 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 राम श्रीराम जय राम जय 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 राम हनुमान सेवित राजा राम हरि सर्वोत्तम सीताराम हनुमान सेवित राजा राम हरि सर्वोत्तम
ವಿಠಲ ಸೀತಾರಾಮ ಶ್ರೀರಾಮ ಜಯ ರಾಮ ಜಯ 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 ರಾಮ ಶ್ರೀರಾಮ ಜಯ ರಾಮ ಜಯ 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 ರಾಮ ಜಯ 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 ರಾಮ ಜಯ 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 ರಾಮ. ನವಿಲಿನ ಬೆನ್ನೇರಿ ಬಂದ ನಗು ನಗುತ್ತಾ ನವಿಲಿನ ಬೆನ್ನೇರಿ ಬಂದ ನಗು ನಗುತ್ತಾ ನಯನದಿ ರವಿ ಶಶಿ ಕಾಂತಿಯುತ ನಯನದಿ ರವಿ ಶಶಿ ಕಾಂತಿಯುತ ಭಕ್ತರಿಗೆಲ್ಲ ವರ ನೀಡುತ್ತಾ ಬಂದ ನಮ್ಮ ಭಾಗ್ಯದಾತ ನವಿಲಿನ ಬೆನ್ನೇರಿ ಬಂದ ನಗು ನಗುತ್ತಾ ನವಿಲಿನ ಬೆನ್ನೇರಿ ಬಂದ ನಗು ನಗುತ್ತಾ ವಲ್ಲಿಯ ವರಿಸಿದ ವಲ್ಲೇಶ್ವರ ಜ್ಞಾನ ಪಂಡಿತ ಗುರು ಗುಹೇಶ್ವರ ವಲ್ಲಿಯ ವರಿಸಿದ ವಲ್ಲೇಶ್ವರ ಜ್ಞಾನ ಪಂಡಿತ ಗುರು ಗುಹೇಶ್ವರ ದೇವ ಸೇವೆಯ ದೈವ ಹೃದಯೇಶ್ವರ ದೇವ ಸೇವೆಯ ದೈವ ಹೃದಯೇಶ್ವರ ವೈರಾಗ್ಯ ನಿಧಿ ಇವನು ಯೋಗೀಶ್ವರ ವೈರಾಗ್ಯ ನಿಧಿ ಇವನು ಯೋಗೀಶ್ವರ ನವಿಲಿನ ಬೆನ್ನೇರಿ ಬಂದ ನಗು ನಗುತ್ತಾ ನವಿಲಿನ ಬೆನ್ನೇರಿ ಬಂದ ನಗು ನಗುತ್ತಾ ಮಾತೆಯ ಪ್ರೇಮದ ಮಹಿಮಾನ್ವಿತ ಜಗದೀಶನೊಲುಮೆಯ ಸುಗುಣಾನ್ವಿತ ಮಾತೆಯ ಪ್ರೇಮದ ಮಹಿಮಾನ್ವಿತ ಜಗದೀಶನೊಲುಮೆಯ ಸುಗುಣಾನ್ವಿತ ಜ್ಞಾನದಿ ವಲ್ಲಭ ಈ ಪಂಡಿತ ಜ್ಞಾನದಿ ವಲ್ಲಭ ಈ ಪಂಡಿತ ಇವನಿಗೆ ಎಲ್ಲರೂ ಶರಣಾಗತ ಇವನಿಗೆ ಎಲ್ಲರೂ ಶರಣಾಗತ ನವಿಲಿನ ಬೆನ್ನೇರಿ ಬಂದ ನಗು ನಗುತ್ತಾ ನವಿಲಿನ ಬೆನ್ನೇರಿ ಬಂದ ನಗು ನಗುತ್ತಾ ನಗು ನಗುತ್ತಾ ನಗು ನಗುತ್ತಾ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಮಧುಸೂದನ ಮೋಹನ ನಾರಾಯಣ ಕೇಶವ ಮಧುಸೂದನ
ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ದಾಮೋದರ ವಿಠಲ ಕೃಪಾಕರ ಮಾಧವ ದಾಮೋದರ ವಿಠಲ ಕೃಪಾಕರ ಮಾಧವ ಅಭಯಪ್ರದ ಮುಕ್ತಿಪ್ರದ ಅಭಯಪ್ರದ ಮುಕ್ತಿಪ್ರದ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ನವನೀತ ಚೋರ ನೀಲಮೇಘ ಶ್ಯಾಮ ಕರುಣಾಕರ ಕೃಷ್ಣ ಮುರಳೀಧರ ಮಧುಸೂದನ ಮೋಹನ ನಾರಾಯಣ ಕೇಶವ ನಟವರಲಾಲ ಗಿರಿಧರ ಬಾಲ ಕರುಣಾಕರ ಕೃಷ್ಣ ಮುರಳೀಧರ ದಾಮೋದರ ವಿಠಲ ಕೃಪಾಕರ ಮಾಧವ ಅಭಯಪ್ರದ ಮುಕ್ತಿಪ್ರದ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಷಣ್ಮುಖನಾಥ 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 ಓಂ ಶರವಣ ಭವ ಷಣ್ಮುಖನಾಥ ಗುರು ಶರವಣ ಭವ ಷಣ್ಮುಖನಾಥ ಓಂ ಶರವಣ ಭವ ಷಣ್ಮುಖನಾಥ ಗುರು ಶರವಣ ಭವ ಷಣ್ಮುಖನಾಥ 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 ಓಂ ಶರವಣ ಭವ ಷಣ್ಮುಖನಾಥ ಗುರು ಶರವಣ ಭವ ಷಣ್ಮುಖನಾಥ ಓಂ ಶರವಣ ಭವ ಷಣ್ಮುಖನಾಥ ಗುರು ಶರವಣ ಭವ ಷಣ್ಮುಖನಾಥ 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 ಶಬರಿಗಿರಿಯ ಏರಿ ನಿಂತ ಶರಣಮಯ್ಯಪ್ಪ ನಿನ್ನ ದರ್ಶನವ ಪಡೆಯ ಬಂದೆ ಶರಣಮಯ್ಯಪ್ಪ ಶಬರಿಗಿರಿಯ ಏರಿ ನಿಂತ ಶರಣಮಯ್ಯಪ್ಪ ನಿನ್ನ ದರ್ಶನವ ಪಡೆಯ ಬಂದೆ ಶರಣಮಯ್ಯಪ್ಪ ಶಬರಿಗಿರಿಯ ಏರಿ ನಿಂತ ಶರಣಮಯ್ಯಪ್ಪ ನಿನ್ನ ದರ್ಶನವ ಪಡೆಯ ಬಂದೆ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಪಂಬಾ ನದಿ ತೀರವಾಸ ಶರಣಮಯ್ಯಪ್ಪ ಪಂದಲ ರಾಜನ ಕುವರ ಶರಣಮಯ್ಯಪ್ಪ ಕಾಡು ಮೇಡು ಸುತ್ತಿ ಬಂದೆ
ಶರಣಮಯ್ಯಪ್ಪ ನೀಡು ಸೌಖ್ಯ ಸುಖ ನೆಮ್ಮದಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಏರುಮೇರು ಬೆಟ್ಟವೇರಿ ಬಂದೆನಯ್ಯಪ್ಪ ಕನ್ನಿಮೂಲ ಗಣಪತಿಯ ಕಂಡೆನಯ್ಯಪ್ಪ ತಿರುಮುಡಿಯ ಹೊತ್ತು ಬಂದೆ ಶರಣಮಯ್ಯಪ್ಪ ಕರುಣೆ ತೋರಿ ಸಲಹು ಎನ್ನ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 18 ಮೆಟ್ಟಲೇರಿ ಬಂದೆನಯ್ಯಪ್ಪ ಸಿರಿಮೊಗವ ಕಾಣ ಬಂದೆ ಶರಣಮಯ್ಯಪ್ಪ ಮಕರ ಜ್ಯೋತಿ ಕಾಣ ಬಂದೆ ಶರಣಮಯ್ಯಪ್ಪ ಭಕ್ತರನ್ನು ಪೊರೆವದಾತ ನೀನೆ ಅಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ತುಪ್ಪದ ಅಭಿಷೇಕ ಪ್ರಿಯನೆ ಶರಣಮಯ್ಯಪ್ಪ ತಪ್ಪತಿದ್ದಿ ನಡೆಸು ಪ್ರಭುವೆ ಶರಣಮಯ್ಯಪ್ಪ ವಾಮರನಿಗೆ ಮೋಕ್ಷವಿತ್ತೆ ಶರಣಮಯ್ಯಪ್ಪ ನೋವ ಕಳೆದು ನೆಮ್ಮದಿಯನ್ನು ನೀಡು ನಲ್ಲಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶಬರಿಗಿರಿಯ ಏರಿ ನಿಂತ ಶರಣಮಯ್ಯಪ್ಪ ನಿನ್ನ ದರ್ಶನವ ಪಡೆಯ ಬಂದೆ ಶರಣಮಯ್ಯಪ್ಪ ಶಬರಿಗಿರಿಯ ಏರಿ ನಿಂತ ಶರಣಮಯ್ಯಪ್ಪ ನಿನ್ನ ದರ್ಶನವ ಪಡೆಯ ಬಂದೆ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ वारि जलयपति वारि जनाभने वारि जभवपित वारि जनेत्रने वारि जमित्र अपार प्रभावने वारि जांडद कारण दोरे बारैया बा 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 भक्तारा प्रिया श्रीनिवासराया भक्तारा प्रिया श्रीनिवासराया मार जनक मुकुतारोडया देवैया जिया बारैया बा 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 भक्तारा प्रिया श्रीनिवासराया भक्तारा प्रिया श्रीनिवासराया चंदनवेरी बप्पा रंगा देवो तुंग नंदा नंदना हरिमद भंगा कारुण्या पांग सिंधु शयन सुंदरांग हे नारसिंह चंदनवेरी बप्पा रंगा देवो तुंग नंदा नंदन हरिमद भंगा कारुण्या पांग सिंधु शयन सुंदरांग हे नारसिंह कंद विरिंचियु नंदि वाहन अमरेंद्र सनक सनंदनादि मुनि वृंद बंधु निंदु धीम धीम धिमिकेंदु निंदाडलु आनंददि मनके बारैया बा 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 भक्तारा प्रिया
ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಜಗಜ್ಜನ್ಮಾದಿಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗಿಸುತ್ತ ಪೊಳೆವಾನಂದ ನಿಗಮಾವಳಿಯಿಂದ ಜಗಜ್ಜನ್ಮಾದಿಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗಿಸುತ್ತ ಪೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಣ ನಗತ ಗಮಗ ಶಶಿ ಗಗನ ಮಣ್ಯಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲಿ ಬೇಗ ಜಿಗಿ ಜಿಗಿದಾಡಲು ಮುಗುಳು ನಗೆಯ ಮಹುರಗ ಗಿರಿವಾಸ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ತಡ ಮಾಡಬೇಡವೋ ಏನಲ್ಲ ವಾಕುಲಾಲಿ ಸೆನ್ನೊಡೆಯ ಶ್ರೀ ಗೋಪಾಲ ವಿಠಲ ದೇವಾಪರಕು ಅಡಿಗಳ ನೀಡು ಭಕ್ತ ವತ್ಸಲ ಶ್ರೀಲಕುಮೀನಲ್ಲ ತಡ ಮಾಡಬೇಡವೋ ಏನಲ್ಲ ವಾಕುಲಾಲಿ ಸೆನ್ನೊಡೆಯ ಶ್ರೀ ಗೋಪಾಲ ವಿಠಲ ದೇವಾಪರಕು ಅಡಿಗಳ ನೀಡು ಭಕ್ತ ವತ್ಸಲ ಶ್ರೀಲಕುಮೀನಲ್ಲ ಮಡುವಿನೊಳಗೆ ಗಜ ಮೊರೆಯಿಡಲಾಕ್ಷಣ ಮಡದಿಗೆ ಹೇಳದೆ ದುಡುದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ನಮ್ಮೆ ಕೊಡವಿಯೊಡನೆ ಕುಡಿ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತಾರುಡೆಯ ದೇವಯ್ಯ ಜಿಯ ಬಾರಯ್ಯ ಬಾಬಾ 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 ಬಾ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ 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 ಎನ್ನ ಬಿಟ್ಟು ನೀನು ಅಗಲದಿರು ಶ್ರೀನಿವಾಸ, ನಿನ್ನ ನಂಬಿದ ದಾಸನಲ್ಲವೇನು. ಎನ್ನ ಬಿಟ್ಟು ನೀನು ಅಗಲದಿರು ಶ್ರೀನಿವಾಸ, ನಿನ್ನ ನಂಬಿದ ದಾಸನಲ್ಲವೇನು. ಎನ್ನ ಬಿಟ್ಟು ನೀನು ಅಗಲದಿರು ಶ್ರೀನಿವಾಸ, ನಿನ್ನ ನಂಬಿದ ದಾಸನಲ್ಲವೇನು. ನಿನ್ನ ನಂಬಿದ ದಾಸನಲ್ಲವೇನು. ತನುವೆಂಬ ಮಂಟಪದಿ ಮನವೆಂಬ ಹಸೆ ಮಂಚ, ಘನವಾದ ಸುಜ್ಞಾನ ದೀಪದ ಬೆಳಕಲ್ಲಿ. ತನುವೆಂಬ ಮಂಟಪ
ಮಂಟಪದಿ ಮನವೆಂಬ ಹಸೆ ಮಂಚ ಘನವಾದ ಸುಜ್ಞಾನ ದೀಪದ ಬೆಳಕಲ್ಲಿ ಸನಕಾದಿ ವಂದ್ಯನಿ ಬೇಗ ಬಾರೋ ಸನಕಾದಿ ವಂದ್ಯನಿ ಬೇಗ ಬಾರೋ ಬೇಗ ಬಾರೋ ಬೇಗ ಬಾರೋ ಎನ್ನ ಬಿಟ್ಟು ನೀನು ಅಗಲದಿರು ಶ್ರೀನಿವಾಸ ನಿನ್ನ ನಂಬಿದ ದಾಸನಲ್ಲವೇನೋ ನಿನ್ನ ನಂಬಿದ ದಾಸನಲ್ಲವೇನೋ ಪಂಚರಿವರು ಯಾವಾಗಲೂ ಹೊಂಚು ಹಾಕಿ ನೋಡುತ್ತಾರೆ ಕೊಂಚಗಾರರು 6 ಮಂದಿಯವರು ಪಂಚರಿವರು ಯಾವಾಗಲೂ ಹೊಂಚು ಹಾಕಿ ನೋಡುತ್ತಾರೆ ಕೊಂಚಗಾರರು 6 ಮಂದಿಯವರು ಇಂಚು ಮುಂಚಿಲ್ಲದೆ ಎಳೆಯುತ್ತಾರೆ ಇಂಚು ಮುಂಚಿಲ್ಲದೆ ಎಳೆಯುತ್ತಾರೆ 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 ಎನ್ನ ಬಿಟ್ಟು ನೀನು ಅಗಲದಿರು ಶ್ರೀನಿವಾಸ ನಿನ್ನ ನಂಬಿದ ದಾಸನಲ್ಲವೇನೋ ನಿನ್ನ ನಂಬಿದ ದಾಸನಲ್ಲವೇನೋ ಮುನ್ನ ಮಾಡಿದ ದುಷ್ಕರ್ಮದಿ ಬಳಲಿದೆ ನಾನು ನಿನ್ನಾದರೂ ನೀಯನ್ನ ಕಾಯಬೇಕು ಮುನ್ನ ಮಾಡಿದ ದುಷ್ಕರ್ಮದಿ ಬಳಲಿದೆ ನಾನು ಇನ್ನಾದರೂ ನೀಯನ್ನ ಕಾಯಬೇಕು ಗನ್ನ ಮಹಿಮಾ ಶ್ರೀ ಪುರಂದರ ವಿಠಲ ಗನ್ನ ಮಹಿಮಾ ಶ್ರೀ ಪುರಂದರ ವಿಠಲ ಮನ್ನಿಸಿ ಮಮತೆ ಎನ್ನಲ್ಲಿ ತೋರೋ ಮನ್ನಿಸಿ ಮಮತೆ ಎನ್ನಲ್ಲಿ ತೋರೋ ಎನ್ನ ಬಿಟ್ಟು ನೀನು ಅಗಲದಿರು ಶ್ರೀನಿವಾಸ ನಿನ್ನ ನಂಬಿದ ದಾಸನಲ್ಲವೇನೋ ನಿನ್ನ ನಂಬಿದ ದಾಸನಲ್ಲವೇನೋ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶಂಖ ಚಕ್ರಧರ ಗೋವಿಂದ ವಿಶ್ವರೂಪನೇ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತೋತ್ತಮ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ನಂದನಂದನ ಗೋವಿಂದ ನವನಿತ ಚೋರ ಗೋವಿಂದ ಪಕ್ಷಿ ವಾಹನ ಗೋವಿಂದ ಪಾಂಡವ ಪ್ರಿಯನೇ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ವಿದೂರ ಗೋವಿಂದ ಕಮಲದಳಾಕ್ಷ ಗೋವಿಂದ ಕಾಮಿತ ವರದ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋಕುಲ ನಂದನ ಗೋವಿಂದ ಗೋಕುಲ ನಂದನ ಗೋವಿಂದ ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷಣ
ಭಯಾರಣ್ಯ ದಹನ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ಹೇಮ ಕಜ್ಜೂಟ ಉಪವೀತ ಧರಿತ ಮಾರುತ ಕಾಮಾದಿ ವರ್ಗ ರಹಿತ ಕಾಮಾದಿ ವರ್ಗ ರಹಿತ ವ್ಯೋಮಾದಿ ಸರ್ವ ವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಮಕ್ಕೆ ನಿನ್ನಾರಾಧಿಪುದಕ್ಕೆ ಕಾಮಿಪೆ ಎನಗಿದು ಸೇವಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ್ತ ಪಾಮರ ಮತಿಯನ್ನು ನೀ ಮಾಡಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಟಾರ ದುರ್ಜನವನ ಕುಟಾರ ನಿರ್ಜನ ಮಣಿ ದಯಪಾರ ವಾರ ಉದಾರ ಸಜ್ಜನ ರಗ ಪರಿಹಾರ ಸಜ್ಜನ ರಗ ಪರಿಹಾರ ಅರ್ಜುನ ಗೊಲಿಗೊಂದು ಧ್ವಜವಾಲಿಸಿ ನಿಂದು ಮೂಜಗವರಿವಂತೆ ಗರ್ಜನೆ ಮಾಡಿರಿ ಹೆಜ್ಜೆ ಹೆಜ್ಜೆಗೆ ನಿನ್ನ ಅಬ್ಜ ಪದದ ದುಳಿ ಮಾಜನದಲ್ಲಿ ಭವವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ಪ್ರಾಣ ಅಪಾನ ವ್ಯಾನೋದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಸರ್ವಾದಿ ಗಿರ್ವಾಣ ಜಮರರಿಗೆ ಜ್ಞಾನಧನ ಪಾಲಿಯವರೇಣ್ಯ ಜ್ಞಾನಧನ ಪಾಲಿಯವರೇಣ್ಯ ನಾನು ನಿರುತ್ತದಲ್ಲಿ ಏನೇನೆ ಸಗಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನು ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ಪವನ ಪವನ
ಭವಮೋಚಕ ಭಾಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೀನಲ್ಲವೇ ಶಿವನೇ ಶಂಕರನೇ ಶಿವನೇ ಶಿವನೇ ನಾ ನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಸಾರ್ವರಿದವದರ ಸಾಂಬ ಸುರಪಾದ್ಯರ ಬಿಂಬ ಸುರಪಾದ್ಯರ ಬಿಂಬ ವೈಕಲ್ಯಾಸ್ಪದವ ಕಳೆದೊಮ್ಮೆಗೆ ವೈಕುಂಠಕ್ಕೆ ಕರೆದೊಯ್ಕರಿಗೊರಳ ಶಿವನೇ ನಾ ನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಮೃತ್ಯುಂಜಯ ಮುಪ್ಪುರ ಹರ ಮಹದೇವ ದೇವರ್ಕಳ ಕಾವ ಸುತ್ಯಾದಿಜ ದಿತಿ ಜಾತತಿ ವನವಾವ ದುರಿತಾಂಬುದಿನಾವ ದುರಿತಾಂಬುದಿನಾವ ಕೃತ್ತಿವಾಸ ಎನ್ನತ್ಯಪರಾಧಗಳೆತ್ತೆಣಿಸದೆ ಕೃತಕೃತ್ಯನ ಮಾಡಿ ಶಿವನೇ ನಾ ನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಗಂಗಾಧರ ಷಣ್ಮುಖ ಗಣಪರ ತಾತ ಲೈಲೋಕ್ಯದಾತ ಲಿಂಗಾಭಯ ತಾರಕ ಹರ ನಿರ್ಭೀತ ಭುವನಾದಿನಾಥ ಭುವನಾದಿನಾಥ ತುಂಗ ಮಹಿಮ ನಿಸ್ಸಂಗ ಹರಿಯ ದಿತಿಯಂಗಡವರು ಚೂಳಂಗಳ ಬಿಡಿದು ಶಿವನೇ ನಾ ನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಪಂಚಾನನ ಪನ್ನಗ ಭೂಷಣ ಭೀಮ ಭುವನಾಭಿರಾಮ ಸಂಚಿಂತನ ಮಾಡುವ ಸಂತತ ನೇಮ ಶ್ರೀರಾಮ ನಾಮ ಶ್ರೀರಾಮ ನಾಮ ಪಂಚಶರಾರಿ ವಿರಿಂಚಿ ಕುವರ ನಿಷ್ಕಂಚನರೊಡೆಯನೆ ಮಂಚಪದಾರನೆ ಶಿವನೇ ನಾ ನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಸ್ಫಟಿಕಾಭಕ ಪಾಲಿ ಕಾಮಿತ ಫಲದ ಫಲ್ಗುಣ ಸುಖ ಶ್ರೀದ ವಿಠಲಾಶ್ರಯ ವಿತ್ತ ಪವಿತ್ರಾಧಿರದ ಚರ್ಮಾಂಬರನಾದ ಚರ್ಮಾಂಬರನಾದ ಕುಟಿಲರಹಿತ ದೂರ್ಜಟಿ ವೃಷಭಧ್ವಜ ನಿಟಿಲ ನಯನ ಸಂಕಟವ ನಿವಾರಿಸು ಶಿವನೇ ನಾ ನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ನಾ ನಿನ್ನ ಸೇವಕನಯ್ಯ ನಾ ನಿನ್ನ ಸೇವಕನಯ್ಯ ಭಾಗ್ಯದ ನಮ್ಮ ಭಾಗ್ಯದ
ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾಗ್ಯದ ಲಕ್ಷ್ಮೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲಿನ ನಾದವ ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲಿನ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಳದಿ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತಿತ್ತಗಳದಿ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯಕ್ಕೆ ತೋರುವ ಸಾಧು ಸಜ್ಜನರ ಸತ್ಯಕ್ಕೆ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತರಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಂಗಿತೆ ಪಂಕಜ ಲೋಚನೆ ಕುಂಕುಮಾಂಗಿತೆ ಪಂಕಜ ಲೋಚನೆ ವೆಂಕಟರಮಣನ ವೆಂಕಟ ರಾಣಿ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಇಲ್ಲಿಯವರೆಗೆ ಭಜನಾ ಕಾರ್ಯಕ್ರಮವನ್ನು ಇಲ್ಲಿಯವರೆಗೆ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಅಜಪಿಲ ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಬೆಳ್ಳಾರೆ. ಇವರಿಗೆ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ತಂಡವನ್ನು ಮಂಜುಳಾ ಕಿಶೋರ್ ರೈಯವರು ಪ್ರಸಾದ ಹಾಗೂ ಶ್ರೀ ದೇವರ ಭಾವಚಿತ್ರ ನೀಡುವ ಮೂಲಕ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಲ್ 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 ಹಲ್
ಈವರೆಗೆ ಶ್ರೀ ಜಲದುರ್ಗಾದೇವಿ ಭಜನಾ ಮಂಡಳಿ ಪೆರುವಾಜೆ ಇವರು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮಿ ನಲಿಲು ಸುಬ್ರಹ್ಮಣ್ಯ ಸ್ವಾಮಿ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದನ್ನು ಕೊಡಿಸಲೆಂದು ಬೇಡುವ ಎಲ್ಲರೂ. ಹಾಗೆ ಇನ್ನು ಮುಂದಿನ ಭಜನಾ ಕಾರ್ಯಕ್ರಮ ಶ್ರೀ ದುರ್ಗಾ ಭಜನಾ ಮಂಡಳಿ ಕೆಯ್ಯೂರು ಇವರು ಈಗ ಭಜನಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದಾರೆ. ದುರ್ಗಾ ಭಜನಾ ಮಂಡಳಿ ಕೆಯ್ಯೂರು. ಶ್ರೀ ದುರ್ಗಾ ಭಜನಾ ಮಂಡಳಿ ಕೆಯ್ಯೂರು ಇವರಿಗೆ ನಮ್ಮ ಈ ಬ್ರಹ್ಮಕುಲ ಸಮಿತಿ ಸದಸ್ಯರು ಸಾಲು ಹಾಕಿ ಗೌರವಿಸಬೇಕು ಎಂದು ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲ ಕಡೆ ಉತ್ತಮ ರೀತಿಯಲ್ಲಿ ಭಜನಾ ಕಾರ್ಯವನ್ನು ಕೊಟ್ಟು ಇದೀಗ ನಮ್ಮ ಈ ಕ್ಷೇತ್ರಕ್ಕೆ ಬಂದು ಭಜನಾ ಕಾರ್ಯಕ್ರಮ ನಡೆಸಿಕೊಡುವಂಥ ದುರ್ಗಾ ಭಜನಾ ಮಂಡಳಿ ಕೆಯ್ಯೂರು ಇವರಿಗೆ ನಮ್ಮ ಬ್ರಹ್ಮಕುಲ ಸಮಿತಿ ಸದಸ್ಯರಿಂದ ಗೌರವಾರ್ಪಣೆ. ಗಜಮುಖನೆ ಮೆರೆಬೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತಿಹರನ ವರತ ನಿನ್ನನು ತ್ರಿಜಗ ವಂದಿತ ಗಣಪ ಮಾಡ್ಪದೋ ಮತಿಗೆ ಮಂಗಳವಾ
ಬೆನಕ ಬೆನಕ ಏಕದಂತ ಬೆನಕ ಬೆನಕ ಏಕದಂತ ಅಚ್ಚೆ ಕಲ್ಲು ಪಾಣಿ ಪೀಠ ಪಚ್ಚೆ ಕಲ್ಲು ಪಾಣಿ ಪೀಠ ಮುತ್ತಿನ ಗೊಂಡೆ ಹೊನ್ನ ಗಂಟೆ ಮುತ್ತಿನಗೊಂಡೆ ಹೊನ್ನ ಗಂಟೆ ಇಂತಪ್ಪುವ ಶ್ರೀ ಇಂತೊಪ್ಪುವ ಶ್ರೀ ಸಿದ್ಧಿವಿನಾಯಕ ದೇವರ ಪಾದಕ್ಕೆ ಸಿದ್ಧಿವಿನಾಯಕ ದೇವರ ಪಾದಕ್ಕೆ ನಮೋ ನಮ ನಮೋ ನಮ ನಮೋ ನಮಃ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮ ದೇವರ ಪಾದಕ್ಕೆ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮ ದೇವರ ಪಾದಕ್ಕೆ ನಮೋ ನಮಃ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭದಾಗ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾಜಗ ಕೊಡು ಮತೆ ವಿದ್ಯೆಯ ದಯಾ ಘನ ಕೊಡು ಮತಿ ವಿದ್ಯೆಯ ದಯಾಗಣ ಝನ ನನ್ನ 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 ಝಂಕಾರ ನುಡಿಸುತ್ತ ನನ್ನ ಜಂಕಾರ ನುಡಿಸುತ್ತ ನನ್ನ 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 ಝಂಕಾರ ನುಡಿಸುತ್ತ ನನ್ನ ಜಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ಏಕದಂತ ಚತುರ್ಭುಜ ಶಂಖ ಚಕ್ರ ಹಿಡಕೊಂಡು ಏಕದಂತ ಚತುರ್ಭುಜ ಶಂಖ ಚಕ್ರ ಹಿಡಕೊಂಡು ಸರರ ಬಂದು ಇಳಿದೆ ಕಲಿಯೊಳಗೆ ಈ ಧರೆಯೊಳಗೆ ಸರರ ಬಂದು ಇಳಿದೆ ಕಾಲಿಯೊಳಗೆ ಈ ಧರೆಯೊಳಗೆ ಹತ್ತಿ ಕುಳಿತೆ ಇಳಿಯ ಮ್ಯಾಗ ಸುತ್ತಮುತ್ತ ಸುಳಿದೆ ನೋಡ ಹತ್ತಿ ಕುಳಿತೆ ಇಳಿಯ ಮ್ಯಾಗ ಸುತ್ತಮುತ್ತ ಸುಳಿದೆ ನೋಡ ಜಯ 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 ಗಣಪ 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 ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭದಾಗ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡು ಮತೆ ವಿದ್ಯೆಯ ದಯಾ ಘನ ಕೊಡು ಮತಿ ವಿದ್ಯೆಯ ದಯಾಗಣ ಝನ ನನ್ನ 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 ಝಂಕಾರ ನುಡಿಸುತ್ತ ನನ್ನ ಜಂಕಾರ ನುಡಿಸುತ್ತ ನನ್ನ 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 ಝಂಕಾರ ನುಡಿಸುತ್ತ ನನ್ನ ಜಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ನೀತಿವಂತರ ಮನೆಗೋಗಿ ಊಟ ಮಾಡಿ ಬರುವಾಗ ನೀತಿವಂತರ ಮನೆಗೋಗಿ ಊಟ ಮಾಡಿ ಬರುವಾಗ ಸತ್ತರ್ಚಾಡಿ ಬಿದ್ದೆ ನಡು ದಾರಿಯೊಳಗೆ ನಡು ದಾರಿಯೊಳಗೆ ಸತ್ತರ್ಸಾಡಿ ಬಿದ್ದೆ ನಡು ದಾರಿಯೊಳಗೆ ನಡು ದಾರಿಯೊಳಗೆ ನಕ್ಕಾಗ ಚಂದ್ರಂಗೆ ಗಟ್ಟಿಯಾಗಿ ಶಾಪ ಕೊಟ್ಟೆ ಅಕ್ಕಾಗ ಚಂದ್ರನಿಗೆ ಗಟ್ಟಿಯಾಗಿ ಶಾಪ ಕೊಟ್ಟೆ ಜಯ 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 ಗಣಪ 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 ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭದಾಗ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡು ಮತೆ ವಿದ್ಯೆಯ ದಯಾ ಘನ ಕೊಡು ಮತಿ ವಿದ್ಯೆಯ ದಯಾಗಣ ಘನ ನನ್ನ 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 ಝಂಕಾರ ನುಡಿಸುತ್ತ ನನ್ನ ಜಂಕಾರ ನುಡಿಸುತ್ತ ನನ್ನ 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 ಝಂಕಾರ ನುಡಿಸುತ್ತ ನನ್ನ ಜಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭದಾಗ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡು ಮತೆ ವಿದ್ಯೆಯ ದಯಾ ಘನ ಕೊಡು ಮತಿ ವಿದ್ಯೆಯ ದಯಾಗಣ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ಮುತ್ತಾದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಹಾಲ ಬೆಳಕಿನ ಬಿಳಿಯ ಕಮಲ
ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಹಾಲ ಬೆಳಕಿನ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಹಾಲ ಬೆಳಕಿನ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಹಾಲ ಬೆಳಕಿನ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯ ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ 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 ಏಳು ಮಗುವೆ ಮೇಲೇಳು ಎಂದು ಹೊಸರಾಗ ತಂದೆಯಮ್ಮ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ನಾ ಮುತ್ತಾರೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ ಅಂಧಕಾರದಲ್ಲಿ ಬಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ ಕಂದಯೇ ಕಲುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ ಕಂದಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ ಅಂಧಕಾರದಲ್ಲಿ ಬಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ ಕಂದಯೇ ಕಲುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ ಕಂದಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ 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 ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡುವೆ ನಮ್ಮ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ನಾ ಮುತ್ತಾರೆ ಶಾರದೆ 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 ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾರೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಪ ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಪ ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಪ ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಪ ಶಂಭೋ ಶಂಕರ ನಾಗರಾಜನ ಕೊರಲಲ್ಲಿ ಧರಿಸಿದ ನಟ ಗಂಗಾಧರ ನಾಗರಾಜನ ಕೊರಳಲ್ಲಿ ಧರಿಸಿದ ನಟ ಗಂಗಾಧರ ನಂಬಿ ಬಂದಿರುವೆ ಅರಸಯ್ಯ ಮಹಾಲಿಂಗೇಶ್ವರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ನಾಗರಾಜನ ಕೊರಲಲ್ಲಿ ಧರಿಸಿದ ನಟ ಗಂಗಾಧರ ನಾಗರಾಜನ ಕೊರಳಲ್ಲಿ ಧರಿಸಿದ ನಟ ಗಂಗಾಧರ ನಂಬಿ ಬಂದಿರುವೆ ಅರಸಯ್ಯ ಮಹಾಲಿಂಗೇಶ್ವರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಪ ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ
ಹತ್ತೂರ ಭಕ್ತರ ಪಾಲಿಪ ಶಂಭೋ ಶಂಕರ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ. ಸಂತೋಷದಲ್ಲಿ ನೆಲೆಸಿರುವೆ ಭಕ್ತರ ಬಾಲಿನಲ್ಲಿ. ಸಂತೋಷದಿ ನೆಲೆಸಿರುವೆ ಭಕ್ತರ ಬಾಲಿನಲ್ಲಿ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ. ಸಂತೋಷದಿ ನೆಲೆಸಿರುವೆ ಭಕ್ತರ ಬಾಲಿನಲ್ಲಿ. ಸಂತೋಷದಿ ನೆಲೆಸಿರುವೆ ಭಕ್ತರ ಬಾಲಿನಲ್ಲಿ. ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹೋ ಈಶ್ವರ. ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹೋ ಈಶ್ವರ. ಸರ್ವಲೋಕದ ಸರ್ವ ಜೀವಿಗಳ ಕಾಯುವ ಸರ್ವೇಶ್ವರ. ಸರ್ವಲೋಕದ ಸರ್ವ ಜೀವಿಗಳ ಕಾಯೋ ಸರ್ವೇಶ್ವರ. ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹೋ ಈಶ್ವರ. ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹೋ ಈಶ್ವರ. ಸರ್ವಲೋಕದ ಸರ್ವ ಜೀವಿಗಳ ಕಾಯುವ ಸರ್ವೇಶ್ವರ. ಸರ್ವಲೋಕದ ಸರ್ವ ಜೀವಿಗಳ ಕಾಯೋ ಸರ್ವೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ. ಹತ್ತೂರ ಭಕ್ತರ ಪಾಲಿಪ ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ. ಹತ್ತೂರ ಭಕ್ತರ ಪಾಲಿಪ ಶಂಭೋ ಶಂಕರ. ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ. ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ. ಭಕ್ತಿ ಬಾಂಧವರ ಬಾಲಿನಲ್ಲೊಂದು ವೈಭವೋತ್ಸವ. ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ. ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ. ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ. ಭಕ್ತ ಬಾಂಧವರ ಬಾಲಿನಲ್ಲೊಂದು ವೈಭವೋತ್ಸವ. ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ. ಶಿವರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ. ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ. ಶಿವರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ. ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ. ಹತ್ತೂರ ಭಕ್ತರ ಪಾಲಿಪ ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ. ಹತ್ತೂರ ಭಕ್ತರ ಪಾಲಿಪ ಶಂಭೋ ಶಂಕರ. ಹತ್ತೂರ ಭಕ್ತರ ಪಾಲಿಪ ಶಂಭೋ ಶಂಕರ. ಹತ್ತೂರ ಭಕ್ತರ ಪಾಲಿಪ ಶಂಭೋ ಶಂಕರ. ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅನ್ನಪ್ಪನ ಹೆಗಲೇರಿದ ಮಂಜುನಾಥ. ದರ್ಶನವ ನೀಡಯ್ಯ ಧರ್ಮದಾತ. ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ. ದರ್ಶನವ ನೀಡಯ್ಯ ಧರ್ಮದಾತ. ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅನ್ನಪ್ಪನ ಹೆಗಲೇರಿದ ಮಂಜುನಾಥ. ದರ್ಶನವ ನೀಡಯ್ಯ ಧರ್ಮದಾತ. ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ. ದರ್ಶನವ ನೀಡಯ್ಯ ಧರ್ಮದಾತ. ಮಂಜುನಾಥ 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 ಮಂಜುನಾಥ. ಮಂಜುನಾಥ ವಿಶ್ವನಾಥ. ಮಂಜುನಾಥ ವಿಶ್ವನಾಥ. ಮಂಜುನಾಥ ಲೋಕನಾಥ. ಮಂಜುನಾಥ ಲೋಕನಾಥ. ಮಂಜುನಾಥ ಅನ್ನದಾತ. ಮಂಜುನಾಥ ಅನ್ನದಾತ. ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅನ್ನಪ್ಪನ ಹೆಗಲೇರಿದ ಮಂಜುನಾಥ. ದರ್ಶನ
ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಧರ್ಮದಾತ ಅಣ್ಣಪ್ಪನ ನಿಂತಿಹನು ರಕ್ಷಣೆಗಾಗಿ ಅಣ್ಣಪ್ಪನು ನಿಂತಿಹನು ರಕ್ಷಣೆಗಾಗಿ ಅನ್ನದಾನ ನಿತ್ಯವೂ ಭಕ್ತರಿಗಾಗಿ ಅನ್ನದಾನ ನಿತ್ಯವೂ ಭಕ್ತರಿಗಾಗಿ ಅಣ್ಣಪ್ಪನು ನಿಂತಿಹನು ರಕ್ಷಣೆಗಾಗಿ ಅಣ್ಣಪ್ಪನು ನಿಂತಿಹನು ರಕ್ಷಣೆಗಾಗಿ ಅನ್ನದಾನ ನಿತ್ಯವೂ ಭಕ್ತರಿಗಾಗಿ ಅನ್ನದಾನ ನಿತ್ಯವೂ ಭಕ್ತರಿಗಾಗಿ ಅನುದಿನ ನಿನ್ನನು ಭಜಿಸುವೆ ಚಿರಬಾಗಿ ಅನುದಿನ ನಿನ್ನನು ಭಜಿಸುವೆ ಚಿರಬಾಗಿ ಅನುದಿನ ನಿನ್ನನು ಭಜಿಸುವೆ ಚಿರಬಾಗಿ ಅನುದಿನ ನಿನ್ನನು ಭಜಿಸುವೆ ಚಿರಬಾಗಿ ಅನ್ನ ಬ್ರಹ್ಮನೇ ಬಾರು ವರವಾಗಿ ಅನ್ನ ಬ್ರಹ್ಮನೇ ಬಾರು ವರವಾಗಿ ಮಂಜುನಾಥ 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 ವಿಶ್ವನಾಥ ಮಂಜುನಾಥ ವಿಶ್ವನಾಥ ಮಂಜುನಾಥ ಲೋಕನಾಥ ಮಂಜುನಾಥ ಲೋಕನಾಥ ಮಂಜುನಾಥ ಅನ್ನದಾತ ಮಂಜುನಾಥ ಅನ್ನದಾತ ಭದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅನ್ನಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಧರ್ಮದಾತ ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಧರ್ಮದಾತ ಮಾತು ಬಿಡ ಮಹಾಮಹಿಮ ಮಂಜುನಾಥ ಮಾತು ಬಿಡ ಮಹಾಮಹಿಮ ಮಂಜುನಾಥ ಕಾಶಿಯಿಂದ ಬಂದ ಪರಮ ವಿಶ್ವನಾಥ ಕಾಶಿಯಿಂದ ಬಂದ ಪರಮ ವಿಶ್ವನಾಥ ಮಾತು ಬಿಡ ಮಹಾಮಹಿಮ ಮಂಜುನಾಥ ಮಾತು ಬಿಡ ಮಹಾಮಹಿಮ ಮಂಜುನಾಥ ಕಾಶಿಯಿಂದ ಬಂದ ಪರಮ ವಿಶ್ವನಾಥ ಕಾಶಿಯಿಂದ ಬಂದ ಪರಮ ವಿಶ್ವನಾಥ ಸೋಮವಾರ ಮಹಾಪೂಜೆ ನಿನಗೆ ಅರ್ಪಣೆ ಸೋಮವಾರ ಮಹಾಪೂಜೆ ನಿನಗೆ ಅರ್ಪಣೆ ಸೋಮವಾರ ಮಹಾಪೂಜೆ ನಿನಗೆ ಅರ್ಪಣೆ ಸೋಮವಾರ ಮಹಾಪೂಜೆ ನಿನಗೆ ಅರ್ಪಣೆ ಶಿವರಾತ್ರಿ ಉತ್ಸವದಿ ಬಿಲ್ವಾರ್ಚನೆ ಶಿವರಾತ್ರಿ ಉತ್ಸವದಿ ಬಿಲ್ವಾರ್ಚನೆ ಮಂಜುನಾಥ 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 ವಿಶ್ವನಾಥ ಮಂಜುನಾಥ ವಿಶ್ವನಾಥ ಮಂಜುನಾಥ ಲೋಕನಾಥ ಮಂಜುನಾಥ ಲೋಕನಾಥ ಮಂಜುನಾಥ ಅನ್ನದಾತ ಮಂಜುನಾಥ ಅನ್ನದಾತ ಭದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅನ್ನಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಧರ್ಮದಾತ ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಧರ್ಮದಾತ ದರ್ಶನವ ನೀಡಯ್ಯ ಧರ್ಮದಾತ ದರ್ಶನವ ನೀಡಯ್ಯ ಧರ್ಮದಾತ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಪೂಜಿಪೆ ನಿನ್ನ ಹೂಗಳಿಂದಲೇ ಪೂಜಿಪೆ ನಿನ್ನ ಹೂಗಳಿಂದಲೇ ಹೂಗಳಿಂದಲೇ ಪೂಜಿಪೆ ನಿನ್ನ ಹೂಗಳಿಂದಲೇ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಅರಶಿನ ಕುಂಕುಮದಿಂದ ಪರಿಮಳ ಗಂಧದಿ ನಿನ್ನ ಅರಶಿನ ಕುಂಕುಮದಿಂದ ಪರಿಮಳ ಗಂಧದಿ ನಿನ್ನ ಅರಶಿನ ಕುಂಕುಮದಿಂದ ಪರಿಮಳ
ಆರಾಧಿಪೇನ ಹರುಷದಿಂದ ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಮಲ್ಲಿಗೆ ಕುಸುಮದಿಂದ ಕಲ್ಯಾಣಿ 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 ಪೂಜಿಪೆ ನಿನ್ನ ಸುರಸೇವಿತ ಜಲಜ ಪವ ಸುರಸೇವಿತ ಜಲಜ ಪವ ವಲ್ಲಭೆಯೇ ಪಾಲಿಸೆನ್ನ ಶಾರದಾಂಬೆ ಪೂಜಿಪೆ ನಿನ್ನ ಶಾರದಾಂಬೆ ಪೂಜಿಪೆ ನಿನ್ನ ಅಂಬುಜದಾತನ ರಾಣಿ ಸುಬುದ್ಧಿಯ ನೀಡಮ್ಮ ವಾಣಿ 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 ಗಂಭೀರವೇ ನಿನ್ನ ನಂಬಿರುವೆ ಗಂಭೀರವೇ ನಿನ್ನ ನಂಬಿರುವೆ ಗಂಭೀರವೇ ನಿನ್ನ ನಂಬಿರುವೆ ಗಂಭೀರವೇ ನಿನ್ನ ನಂಬಿರುವೆ ಜಗದಂಬಿಕೆ ನಿನ್ನ ನಂಬಿರುವೆ ಜಗದಂಬಿಕೆ ನಿನ್ನ ನಂಬಿರುವೆ ಶಾರದಾಂಬೆ ಪೂಜಿಪೆ ನಿನ್ನ ಶಾರದಾಂಬೆ ಪೂಜಿಪೆ ನಿನ್ನ ಓ ಗಣನಾಯಕ ಭಾವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕರುಣಿಸಯ್ಯ ನಮಗೆ ಸರಿದಾರಿ ಓ ಗಣನಾಯಕ ವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕರುಣಿಸಯ್ಯ ನಮಗೆ ಸರಿದಾರಿ ಓ ಗಣನಾಯಕ ಭಾವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕರುಣಿಸಯ್ಯ ನಮಗೆ ಸರಿದಾರಿ ಓ ಗಣನಾಯಕ ವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕರುಣಿಸಯ್ಯ ನಮಗೆ ಸರಿದಾರಿ ಮದವೂರ ಪುರವಾಸ ಗಣನಾಥನೇ ಮದವೂರ ಪುರವಾಸ ಗಣನಾಥನೇ ಮೊದಲಾಗಿ ನಿನ್ನ ಪಾದಕ್ಕಿದು ವಂದನೆ ಮೊದಲಾಗಿ ನಿನ್ನ ಪಾದಕ್ಕಿದು ವಂದನೆ ಮದವೂರ ಪುರವಾಸ ಗಣನಾಥನೇ ಮದವೂರ ಪುರವಾಸ ಗಣನಾಥನೇ ಮೊದಲಾಗಿ ನಿನ್ನ ಪಾದಕ್ಕಿದು ವಂದನೆ ಮೊದಲಾಗಿ ನಿನ್ನ ಪಾದಕ್ಕಿದು ವಂದನೆ ಹೃದಯಾದಿನಿ ಹೃದಯಾದಿನಿ ಎಂದು ಇರು ದೇವನೇ ಓ ಗಣನಾಯಕ ವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕರುಣಿಸಯ್ಯ ನಮಗೆ ಸರಿದಾರಿ ಓ ಗಣನಾಯಕ ಭಾವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕರುಣಿಸಯ್ಯ ನಮಗೆ ಸರಿದಾರಿ ಓ ಗಣನಾಯಕ ವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕರುಣಿಸಯ್ಯ ನಮಗೆ ಸರಿದಾರಿ ಸರದಿ ಮಧ್ಯದಿ ಬಿದ್ದು ದಡ ಕಾಣದೆ ಸರದಿ
ಮಧ್ಯದಿ ಬಿದ್ದು ದಡ ಕಾಣದೆ ಶರವು ಶ್ರೀ ಗಣನಾಥ ಬಹುಬಳಲಿದೆ ಶರವು ಶ್ರೀ ಗಣನಾಥ ಬಹುಬಲಲಿದೆ ಶರದಿ ಮಧ್ಯದಿ ಬಿದ್ದು ದಡ ಕಾಣದೆ ಶರದಿ ಮಧ್ಯದಿ ಬಿದ್ದು ದಡ ಕಾಣದೆ ಶರವು ಶ್ರೀ ಗಣನಾಥ ಬಹುಬಳಲಿದೆ ಶರವು ಶ್ರೀ ಗಣನಾಥ ಬಹುಬಲಲಿದೆ ಸರಿದಾರಿಯ ಸರಿದಾರಿ ನೀ ಎಂದು ಇರುದೇವನೇ ಓ ಗಣನಾಯಕ ವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕರುಣಿಸಯ್ಯ ನಮಗೆ ಸರಿದಾರಿ ಓ ಗಣನಾಯಕ ಆ ವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕರುಣಿಸಯ್ಯ ನಮಗೆ ಸರಿದಾರಿ ಓ ಗಣನಾಯಕ ವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕರುಣಿಸಯ್ಯ ನಮಗೆ ಸರಿದಾರಿ ಭಕ್ತ ವೃಂದವು ನಿನಗೆ ಭಕ್ತಿಯಿಂದ ಭಕ್ತ ವೃಂದವು ನಿನಗೆ ಭಕ್ತಿಯಿಂದ ಮುತ್ತಿನಾರತಿ ಎತ್ತಿ ಶಿರಬಾಗುತ್ತಾ ಸೇನಾರತಿ ಎತ್ತಿ ಶಿರಬಾಗುತ್ತಾ ಭಕ್ತ ವೃಂದವು ನಿನಗೆ ಭಕ್ತಿಯಿಂದ ಭಕ್ತ ವೃಂದವು ನಿನಗೆ ಭಕ್ತಿಯಿಂದ ಮುತ್ತಿನಾರತಿ ಎತ್ತಿ ಶಿರಬಾಗುತ್ತಾ ಸೇನಾರತಿ ಎತ್ತಿ ಶಿರಬಾಗುತ್ತಾ ಮುಕ್ತಿಪಥ ಮುಕ್ತಿಪಥದಿ ತೋರೋ ಗಣನಾಥನೇ ಓ ಗಣನಾಯಕ ವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕರುಣಿಸಯ್ಯ ನಮಗೆ ಸರಿದಾರಿ ಓ ಗಣನಾಯಕ ಬಾ ವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕರುಣಿಸಯ್ಯ ನಮಗೆ ಸರಿದಾರಿ ಓ ಗಣನಾಯಕ ವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕರುಣಿಸಯ್ಯ ನಮಗೆ ಸರಿದಾರಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಯಾವ ರಾಗದಿ ಯಾವ ಭಾವದಿ ಯಾವ ರಾಗದಿ ಯಾವ ಭಾವದಿ ಯಾವ ರಾಗದಿ ಯಾವ ಭಾವದಿ ಯಾವ ರಾಗದಿ ಯಾವ ಭಾವದಿ ಹಾಡಿ ಹಾಡಲೇ ನಿನ್ನಯ ತಾಯಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಶರಣಾಗತ ವರದೇ ವರದೇವಿ ಕರುಣ ಸದಯೇ ಶರಣಾಗತ ವರದೇ ವರದೇವಿ ಕರುಣ ಸದಯೇ ಸುರವರ ಪೂಜಿಪೆಯೇ ಕರವೀರ ಪುರಾನಿಲಯೇ ಸುರವರ ಪೂಜಿಪೆಯೇ ಕರವೀರ ಪುರಾನಿಲಯೇ ಶರಣಾಗತ ವರದೇ ವರದೇವಿ ಕರುಣ ಸದಯೇ ಶರಣಾಗತ ವರದೇ ವರದೇವಿ ಕರುಣ ಸದಯೇ ಸುರವರ ಪೂಜಿಪೆಯೇ ಕರವೀರ ಪುರಾನಿಲಯೇ ಸುರವರ ಪೂಜಿಪೆಯೇ ಕರವೀರ ಪುರಾನಿಲಯೇ ದುರಿತ ನಿವಾರ
ನಿವಾರಿಣಿ ಭವ ಭಯ ಹಾರಿಣಿ ದುರಿತ ನಿವಾರಿಣಿ ಭವ ಭಯ ಹಾರಿಣಿ ದುರಿತ ನಿವಾರಿಣಿ ಭವ ಭಯ ಹಾರಿಣಿ ದುರಿತ ನಿವಾರಿಣಿ ಭವ ಭಯ ಹಾರಿಣಿ ಮಂಗಲದಾಯಿನಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಪನ್ನಗ ಪನಿವೇಣಿ ಪದ್ಮಾಸಿನಿ ಹರಿರಾಣಿ ಪನ್ನಗ ಬನಿವೇಣಿ ಪದ್ಮಾಸಿನಿ ಹರಿರಾಣಿ ಪದ್ಮಗದ ಪಾಣಿ ಪರಮಗುಣ ಸುಗುಣಿ ಪದ್ಮಗಜ ಪಾಣಿ ಪರಮಗುಣ ಸುಗುಣಿ ಪನ್ನಗ ಪನಿವೇಣಿ ಪದ್ಮಾಸಿನಿ ಹರಿರಾಣಿ ಪನ್ನಗ ಬನಿವೇಣಿ ಪದ್ಮಾಸಿನಿ ಹರಿರಾಣಿ ಪದ್ಮಗದ ಪಾಣಿ ಪರಮಗುಣ ಸುಗುಣಿ ಪದ್ಮಗದ ಪಾಣಿ ಪರಮಗುಣ ಸುಗುಣಿ ಇಂದಿರ ನಯನೆ ಚಂದಿರ ವದನೆ ಇಂದಿರ ನಯನೆ ಚಂದಿರ ವದನೆ ಇಂದಿರ ನಯನೆ ಚಂದಿರ ವದನೆ ಇಂದಿರ ನಯನೆ ಚಂದಿರ ವದನೆ ಅನುಪಮ ಸುಂದರಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಜನಕನ ತವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಕನಕನ ದವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಧರೆಯೊಲು ನೆಲೆಸಿರುವೆ ದೀನರ ರಕ್ಷಿಸಲು ಧರೆಯೊಳು ನೆಲೆಸಿರುವೆ ದೀನರ ರಕ್ಷಿಸಲು ಜನಕನ ತವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಕನಕನ ದವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಧರೆಯೊಲು ನೆಲೆಸಿರುವೆ ದೀನರ ರಕ್ಷಿಸಲು ಧರೆಯೊಳು ನೆಲೆಸಿರುವೆ ದೀನರ ರಕ್ಷಿಸಲು ಸಂಕಟ ಹರಿಸುವ ವೆಂಕಟರಮಣಿಗೆ ಸಂಕಟ ಹರಿಸುವ ವೆಂಕಟರಮಣಿಯೇ ಸಂಕಟ ಹರಿಸುವ ವೆಂಕಟರಮಣಿಯೇ ಸಂಕಟ ಹರಿಸುವ ವೆಂಕಟರಮಣಿಯೇ ಆರ್ತಪರಾಯಣಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ
ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಪಳನಿ ಬೆಟ್ಟದಲ್ಲಿ ನೀನು ಸುಬ್ರಹ್ಮಣ್ಯ ಪಳನಿ ಬೆಟ್ಟದಲ್ಲಿ ನೀನು ಸುಬ್ರಹ್ಮಣ್ಯ ಪಳನಿ ಬೆಟ್ಟದಲ್ಲಿ ನೀನು ಸುಬ್ರಹ್ಮಣ್ಯ ಪಳನಿ ಬೆಟ್ಟದಲ್ಲಿ ನೀನು ಸುಬ್ರಹ್ಮಣ್ಯ ಜಾನಪದವಾದ ದಂಡಪಾಣಿ ಸುಬ್ರಹ್ಮಣ್ಯ ಜಾನಪದವಾದ ದಂಡಪಾಣಿ ಸುಬ್ರಹ್ಮಣ್ಯ ಜಾನಪದವಾದ ದಂಡಪಾಣಿ ಸುಬ್ರಹ್ಮಣ್ಯ ಜಾನಪದವಾದ ದಂಡಪಾಣಿ ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ನವಿಲನೇರಿ ಬರುವವನೇ ಸುಬ್ರಹ್ಮಣ್ಯ ನವಿಲನೇರಿ ಬರುವವನೇ ಸುಬ್ರಹ್ಮಣ್ಯ ನವಿಲನೇರಿ ಬರುವವನೇ ಸುಬ್ರಹ್ಮಣ್ಯ ನವಿಲನೇರಿ ಬರುವವನೇ ಸುಬ್ರಹ್ಮಣ್ಯ ನಿನಗೆ ನಮಿಸಿ ನಾವು ನಿಂತಿಹೆವು 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 ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಪಾರ್ವತಿ ನಂದನನೇ ಸುಬ್ರಹ್ಮಣ್ಯ ಪಾರ್ವತಿ ನಂದನನೇ ಸುಬ್ರಹ್ಮಣ್ಯ ಪಾರ್ವತಿ ನಂದನನೇ ಸುಬ್ರಹ್ಮಣ್ಯ ಪಾರ್ವತಿ ನಂದನನೇ ಸುಬ್ರಹ್ಮಣ್ಯ ನಿನ್ನ ಭಕ್ತರನ್ನು ರಕ್ಷಿಸಯ್ಯ ಸುಬ್ರಹ್ಮಣ್ಯ ನಿನ್ನ ಭಕ್ತರನ್ನು ರಕ್ಷಿಸಯ್ಯ ಸುಬ್ರಹ್ಮಣ್ಯ ನಿನ್ನ ಭಕ್ತರನ್ನು ರಕ್ಷಿಸಯ್ಯ ಸುಬ್ರಹ್ಮಣ್ಯ ನಿನ್ನ ಭಕ್ತರನ್ನು ರಕ್ಷಿಸಯ್ಯ ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಗಣಪತಿಗೆ ತಮ್ಮ ನೀನು ಸುಬ್ರಹ್ಮಣ್ಯ ಗಣಪತಿಗೆ ತಮ್ಮ ನೀನು ಸುಬ್ರಹ್ಮಣ್ಯ ಗಣಪತಿಗೆ ತಮ್ಮ ನೀನು ಸುಬ್ರಹ್ಮಣ್ಯ ಗಣಪತಿಗೆ ತಮ್ಮ ನೀನು ಸುಬ್ರಹ್ಮಣ್ಯ ಸ್ವಾಮಿ ಅಯ್ಯಪ್ಪನ ಅಣ್ಣ 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 ನೀನು ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಸ್ವಾಮಿ ಮಲೆ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಪಳನಿಮಲೆ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮಲೆ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಪಳನಿಮಲೆ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ನೀನು ಬಾಲ ಸುಬ್ರಹ್ಮಣ್ಯನಯ್ಯ ಸುಬ್ರಹ್ಮಣ್ಯ ನೀನು ಬಾಲ ಸುಬ್ರಹ್ಮಣ್ಯನಯ್ಯ ಸುಬ್ರಹ್ಮಣ್ಯ ನೀನು ಬಾಲ ಸುಬ್ರಹ್ಮಣ್ಯನಯ್ಯ ಸುಬ್ರಹ್ಮಣ್ಯ ನೀನು ಬಾಲ ಸುಬ್ರಹ್ಮಣ್ಯನಯ್ಯ ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಬೆಳ್ಳಿ ಮನವ ದೋಚಿದಂತ ಸುಬ್ರಹ್ಮಣ್ಯ ಬೆಳ್ಳಿ ಮನವ ದೋಚಿದಂತ ಸುಬ್ರಹ್ಮಣ್ಯ ಬೆಳ್ಳಿ ಮನವ ದೋಚಿದಂತ ಸುಬ್ರಹ್ಮಣ್ಯ ಬೆಳ್ಳಿ ಮನವ ದೋಚಿದಂತ ಸುಬ್ರಹ್ಮಣ್ಯ ಬಂದು ನಮ್ಮ ಮನದಿ ನೆಲೆಸಯ್ಯ 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 ಸುಬ್ರಹ್ಮಣ್ಯ ಓಂ 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 ಸ್ವಾಮಿ 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 ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ 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 ಸ್ವಾಮಿ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ ಓಂ ದೇವಸೈನ್ಯ ನಾಯಕನೇ ಸುಬ್ರಹ್ಮಣ್ಯ
ಕುಕ್ಕೇಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೇಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೇಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೇಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ದಾರ ಪುಣ್ಯ ನದಿಯಲ್ಲಿ ಮಿಂದು ಪಾಪ ಕಳೆಯುತ್ತ 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 ಗುಡಿಯ ಮುಂದೆ ನಿಂತಿಹೇ ಸಲಹು ದೇವ ಷಣ್ಮುಖ ಗುಡಿಯ ಮುಂದೆ ನಿಂತಿಹೇ ಸಲಹು ದೇವ ಷಣ್ಮುಖ ಕುಕ್ಕೇಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೇಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ನಾಗದೋಷದಿಂದ ಬಂದ ಭಕ್ತರೆಲ್ಲ ಬಂದು ನಿನಗೆ ನಾಗದೋಷದಿಂದ ಬಂದ ಭಕ್ತರೆಲ್ಲ ಬಂದು ನಿನಗೆ ನಾಗ ಪೂಜೆ ಮಾಡುವರು ಸ್ವಾಮಿ ನಾಗರಾಜನೇ ನಾಗ ಪೂಜೆ ಮಾಡುವರು ಸ್ವಾಮಿ ನಾಗರಾಜನೇ ನಾಗದೋಷದಿಂದ ಬಂದ ಭಕ್ತರೆಲ್ಲ ಬಂದು ನಿನಗೆ ನಾಗದೋಷದಿಂದ ಬಂದ ಭಕ್ತರೆಲ್ಲ ಬಂದು ನಿನಗೆ ನಾಗ ಪೂಜೆ ಮಾಡುವರು ಸ್ವಾಮಿ ನಾಗರಾಜನೇ ನಾಗ ಪೂಜೆ ಮಾಡುವರು ಸ್ವಾಮಿ ನಾಗರಾಜನೇ ಪಾಲನೇತ್ರ ಪಾರ್ವತಿಯ ಪ್ರೀತಿಯ ಸುಕುಮಾರನೇ ಪಾಲನೇತ್ರ ಪಾರ್ವತಿಯ ಪ್ರೀತಿಯ ಸುಕುಮಾರನೇ ಪಾಲನೇತ್ರ ಪಾರ್ವತಿಯ ಪ್ರೀತಿಯ ಸುಕುಮಾರನೇ ಪಾಲನೇತ್ರ ಪಾರ್ವತಿಯ ಪ್ರೀತಿಯ ಸುಕುಮಾರನೇ ಪರಮ ಪಾವನಾಂಗನೇ ಪಾಲಿಸಯ್ಯ ಷಣ್ಮುಖ ಪರಮ ಪಾವನಾಂಗನೇ ಪಾಲಿಸಯ್ಯ ಷಣ್ಮುಖ ಕುಕ್ಕೇಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೇಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಶೃಂಗಾರ ಮಾಡಿರುವ ಬಂಗಾರದ ತೊಟ್ಟಿಲಲಿ ಶೃಂಗಾರ ಮಾಡಿರುವ ಬಂಗಾರದ ತೊಟ್ಟಿಲಲಿ ಉಯ್ಯಾಲೆಯ ತೂಗುವೆವು ನಾಗಪ್ಪ ಸ್ವಾಮಿಗೆ ಉಯ್ಯಾಲೆಯ ತೂಗುವೆವು ನಾಗಪ್ಪ ಸ್ವಾಮಿಗೆ ಶೃಂಗಾರ ಮಾಡಿರುವ ಬಂಗಾರದ ತೊಟ್ಟಿಲಲಿ ಶೃಂಗಾರ ಮಾಡಿರುವ ಬಂಗಾರದ ತೊಟ್ಟಿಲಲಿ ಉಯ್ಯಾಲೆಯ ತೂಗುವೆವು ನಾಗಪ್ಪ ಸ್ವಾಮಿಗೆ ಉಯ್ಯಾಲೆಯ ತೂಗುವೆವು ನಾಗಪ್ಪ ಸ್ವಾಮಿಗೆ ಶರವಣ ಭವ ಷಣ್ಮುಖ ಸುರರಾಸುರ ನಾಯಕ ಶರಣರ ಭವ ಷಣ್ಮುಖ ಸುರರಾಸುರ ನಾಯಕ ಶರವಣ ಭವ ಷಣ್ಮುಖ ಸುರರಾಸುರ ನಾಯಕ ಶರಣರ ಭವ ಷಣ್ಮುಖ ಸುರರಾಸುರ ನಾಯಕ ಶರಣಾಗಿ ಬಂದಿಹೇ ಶಿರಬಾಗಿ ವಂದಿಪೆ ಶರಣಾಗಿ ಬಂದಿಹೇ ಶಿರಬಾಗಿ ವಂದಿಪೆ ಕುಕ್ಕೇಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೇಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಆರುಮುಖದ ದೇವ ಆದಿ ಸುಬ್ರಹ್ಮಣ್ಯ ಅನ್ನದಾತ ಅಭಯದಾತ ಆನಂದ ರೂಪನೇ ಅನ್ನದಾತ ಅಭಯದಾತ ಆನಂದ ರೂಪನೇ ಅನುದಿನವೂ ಭಜಿಸುವೆವು ಭಕ್ತರ ಶ್ರೀದೇವನೇ ಅನುದಿನವೂ ಭಜಿಸುವೆವು ಭಕ್ತರ ಶ್ರೀದೇವನೇ ಅನ್ನದಾತ ಅಭಯದಾತ ಆನಂದ ರೂಪನೇ ಅನ್ನದಾತ ಅಭಯದಾತ ಆನಂದ ರೂಪನೇ ಅನುದಿನವೂ ಭಜಿಸುವೆವು ಭಕ್ತರ ಶ್ರೀದೇವನೇ ಅನುದಿನವೂ ಭಜಿಸುವೆವು ಭಕ್ತರ ಶ್ರೀದೇವನೇ ಕರುಣಾಮಯಿ ಕಾರ್ತಿಕೇಯ ವರಗಳನ್ನು ಕರುಣಿಸಯ್ಯ ಕರುಣಾಮಯಿ ಕಾರ್ತಿಕೇಯ ವರಗಳನ್ನು ಕರುಣಿಸಯ್ಯ ಕರುಣಾಮಯಿ ಕಾರ್ತಿಕೇಯ ವರಗಳನ್ನು ಕರುಣಿಸಯ್ಯ ಕರುಣಾಮಯಿ ಕಾರ್ತಿಕೇಯ ವರಗಳನ್ನು ಕರುಣಿಸಯ್ಯ ಕರಮುಗಿದು ಬೇಡುವೆವು ಶಿವಕುಮಾರ ಸ್ವಾಮಿಯೇ ಮುಗಿದು ಬೇಡುವೆವು ಶಿವಕುಮಾರ ಸ್ವಾಮಿಯೇ ಕುಕ್ಕೇಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ
ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ದಾರ ಪುಣ್ಯ ನದಿಯಲ್ಲಿ ಮಿಂದು ಪಾಪ ಕಳೆಯುತ್ತ ಧಾರ ಪುಣ್ಯ ನದಿಯಲ್ಲಿ ಬಿಂದು ಪಾಪ ಕಳೆಯುತ್ತ ಗುಡಿಯ ಮುಂದೆ ನಿಂತಿಹೇ ಸಲಹು ದೇವ ಷಣ್ಮುಖ ಗುಡಿಯ ಮುಂದೆ ನಿಂತೆ ಸಲಹು ದೇವ ಷಣ್ಮುಖ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಲಿಂಗಯ್ಯ ಮಾತನಾಡು ಸದಾಶಿವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಓಂ ಸದಾಶಿವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಸದಾಶಿವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಸದಾಶಿವ ಲಿಂಗಯ್ಯ ಮಾತನಾಡು ಅಂಗಾದ ಶರಣರ ಅಂಗೈಯೊಳಗಿರುವಂತ ಅಂಗಾದ ಶರಣರ ಅಂಗೈಯೊಳಗಿರುವಂತ ಅಂಗಾದ ಶರಣರ ಅಂಗೈಯೊಳಗಿರುವಂತ ಅಂಗಾದ ಶರಣರ ಅಂಗೈಯೊಳಗಿರುವಂತ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಓಂ ಸದಾಶಿವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಸದಾಶಿವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಓಂ ಸದಾಶಿವ ಲಿಂಗಯ್ಯ ಮಾತನಾಡು ಹರನೇನಿ ಮಾತನಾಡು ಅಭವನೆಂಬ ಸುರನೇನಿ 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 ಮಾತನಾಡು ಸುರರ ದೇವರ್ಕಾಳ ಬರಿತಾದೊಳಗಿನ ಮಾರ್ಯನೆ ಮಾತನಾಡು ಲಿಂಗಯ್ಯ ಮಾತನಾಡು ಓಂ ಸದಾಶಿವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಸದಾಶಿವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಓಂ ಸದಾಶಿವ ಲಿಂಗಯ್ಯ ಮಾತನಾಡು ಅಕ್ಷಯ ಮಾತನಾಡು ಅಭವನೆಂಬ ಕುಕ್ಷಿಯೇ 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 ಮಾತನಾಡು ಕುಕ್ಷಿಯೊಳಗಿನ ತ್ರೈಲೋಕವ ಸಳುವಂತ ರಕ್ಷಿಪ ಮಾತನಾಡು ಲಿಂಗಯ್ಯ ಮಾತನಾಡು ಓಂ ಸದಾಶಿವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಸದಾಶಿವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಓಂ ಸದಾಶಿವ ಲಿಂಗಯ್ಯ ಮಾತನಾಡು ಜಂಗಮ ರೂಪಿನಿಂದ ಜಗವಾ ನೋಡ ಬಂದಂತ ಜಂಗಮ ರೂಪಿಣಿಯ ಜಗವಾ ನೋಡ ಬಂದಂತ ಜಂಗಮ ರೂಪಿನಿಂದ ಜಗವಾ ನೋಡ ಬಂದಂತ ಜಂಗಮ ರೂಪಿಣಿಯ ಜಗವಾ ನೋಡ ಬಂದಂತ ತಂದೆ ನೀ ಮಾತನಾಡು ಲಿಂಗಯ್ಯ ಮಾತನಾಡು ಓಂ ಸದಾಶಿವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಸದಾಶಿವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಓಂ ಸದಾಶಿವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಸದಾಶಿವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಓಂ ಸದಾಶಿವ ಲಿಂಗಯ್ಯ ಮಾತನಾಡು ರಾಮ ಕೋದಂಡ ರಾಮ ರಾಮ ಪಟ್ಟಾಭಿರಾಮ ರಾಮ ಕೋದಂಡ ರಾಮ ರಾಮ ಪಟ್ಟಾಭಿರಾಮ ರಾಮ ಕೋದಂಡ ರಾಮ ರಾಮ ಪಟ್ಟಾಭಿರಾಮ
राम जय राम जय जय राम श्री राम जय राम जय जय राम श्री राम जय राम जय जय राम राम को दंड राम राम पट्टाभिराम राम को दंड राम राम पट्टाभिराम लोकाभिराम करुणाकर लोकाभिराम करुणाकर लोकाभिराम करुणाकर लोकाभिराम करुणाकर पतितोद्धारक राम पतितोद्धारक राम पतितोद्धारक राम पतितोद्धारक राम रघुनंदन सीतापते रघुनंदन सीतापते रघुनंदन सीतापते रघुनंदन सीतापते श्री राम जय राम जय जय राम 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 राम को दंड राम राम पट्टाभिराम राम को दंड राम राम पट्टाभिराम आजानुबाहु राजीव नेत्र आजानुबाहु राजीव नेत्र आजानुबाहु राजीव नेत्र आजानुबाहु राजीव नेत्र शरणागत प्रिय राम शरणागत प्रिय राम शरणागत प्रिय राम शरणागत प्रिय राम भरतग्रज मधुराक्षर भरतग्रज मधुराक्षर भरतग्रज मधुराक्षर भरतग्रज मधुराक्षर श्री राम जय राम जय जय राम 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 राम को दंड राम ಹಲೋ ರಾಮ ಪಟ್ಟ KAF 21V 1116 ಗಾಡಿ ನಂಬರ್ ಅಲ್ಪಡ್ದು ಆಯ್ನಾಥ ಕೂಡಲೇ ತೆರವು ಮಲ್ಪಡು ಬೊಕ್ಕೊಂಜಿ KA 21Z 8808 ಈ ಗಾಡಿನ ಅವಳು ಬ್ಲಾಕ್ ಆದ್ರಿಗೆ ಅವಳು ತೆರವು ಮಲ್ಪಡು ಬೊಕ್ಕೊಂಜಿ KA 21 8828 ಬೊಕ್ಕೊಂಜಿ KA 21 ED 5733 ಈ ಗಾಡಿನ ಅವಳು ತೆರವು ಮಲ್ಪಡು ದಯಮಲ್ತದನ್ನ ಒಂಜಿ ಅವಕಾಶ ಕೊರಲೆ ಬೊಕೊಂಜಿ KA 21 ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ಹುಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುದಿಲ್ಲ ಹುಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುದಿಲ್ಲ ದೇಹ ಬಲವಿತ ಪಾದ ಬಲವಿತ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ ದೇಹ ಬಲವಿತ ಪಾದ ಬಲವಿತ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ಕನ್ನಡದ ನಾಡಿನಲ್ಲಿ ಮಾತ್ರವಲ್ಲವೋ ಈ ನನ್ನೊಡೆಯ ಮೆರೆದಿಹನು ವಿಶ್ವವೆಲ್ಲವೋ 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 ಸಮತೆ ಸಾರಿದ ಮತೆ ಮಮತೆ ತೋರಿದ ಮಮತೆ ಸಾರಿದ ಮತೆ ಮಮತೆ ತೋರಿದ ಸಮತೆ ಸಾರಿದ ಮತೆ ಮಮತೆ ತೋರಿದ ಮಮತೆ ಸಾರಿದ ಮತೆ ಮಮತೆ ತೋರಿದ ಸರ್ವಜನ ಮೈತ್ರಿಯ ಸಂದೇಶ ಸಾರಿ
ಸಾರಿದ ಸರ್ವಜನ ಮೈತ್ರಿಯ ಸಂದೇಶ ಸಾರಿದ ಉಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುದಿಲ್ಲ ಉಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುದಿಲ್ಲ ದೇಹ ಬಲವಿತ ಪಾದ ಬಲವಿತ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ ದೇಹ ಬಲವಿತ ಪಾದ ಬಲವಿತ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ಶಾಂತಿ ಸಾರೋ ಜಾನಿಗೆ ವಿಶ್ವ ಜಾನಿಗೆ ಶಾಂತಿ ಸಾರು ಜಾನಿಗೆ ವಿಶ್ವ ಜಾನಿಗೆ ಆದಿಬೋಧಿ ಅಯ್ಯಪ್ಪನ ಜ್ಯೋತಿ ಬೆಳಗಲಿ ಆದಿಬೋಧಿ ಅಯ್ಯಪ್ಪನ ಜ್ಯೋತಿ ಬೆಳಗಲಿ ಶಾಂತಿ ಸಾರು ಜಾನಿಗೆ ವಿಶ್ವ ಜಾನಿಗೆ ಶಾಂತಿ ಸಾರು ಜಾನಿಗೆ ವಿಶ್ವ ಜಾನಿಗೆ ಆದಿಬೋಧಿ ಅಯ್ಯಪ್ಪನ ಜ್ಯೋತಿ ಬೆಳಗಲಿ ಆದಿಬೋಧಿ ಅಯ್ಯಪ್ಪನ ಜ್ಯೋತಿ ಬೆಳಗಲಿ ಕೆಟ್ಟದು ಸುಡಲಿ ನಿಜ ಭಕ್ತಿ 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 ಬೆಳಗಲಿ 18 ಹಂತಗಳ ತತ್ವ ಬೆಳಗಲಿ 18 ಹಂತಗಳ ತತ್ವ ಬೆಳಗಲಿ ಉಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುದಿಲ್ಲ ಉಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುದಿಲ್ಲ ದೇಹ ಬಲವಿತ ಪಾದ ಬಲವಿತ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ ದೇಹ ಬಲವಿತ ಪಾದ ಬಲವಿತ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲಾ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲಾ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲಾ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲಾ ನಿನ್ನಯ ಪಾವನ ಪಾದಗಳ ಮಹಿಮೆಯ ಬನ್ನಿಸಿ ಮಾತುಗಳ 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 ಕಾನೆನು ತಂದೆ ವಿಠಲ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲಾ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲಾ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲಾ ಆಕಾಶ ಭೂಮಿಗಳ ಅಲೆದಂತ ಪಾದ ಆಕಾಶ ಭೂಮಿಗಳ ಅಲೆದಂತ ಪಾದ ಕಾಳಿಂಗನಾಶಿರದಿ ಕುಣಿದಾಡಿದ ಪಾದ ಕಾಳಿಂಗನಾಶಿರದಿ ಕುಣಿದಾಡಿದ ಪಾದ ಆಕಾಶ ಭೂಮಿಗಳ ಅಲೆದಂತ ಪಾದ ಆಕಾಶ ಭೂಮಿಗಳ ಅಲೆದಂತ ಪಾದ ಕಾಳಿಂಗನಾಶಿರದಿ ಕುಣಿದಾಡಿದ ಪಾದ ಕಾಳಿಂಗನಾಶಿರದಿ ಕುಣಿದಾಡಿದ ಪಾದ ಕಾನನದಿ ಕಲ್ಲಾದ ಮುನಿಸತಿಗೆ ಜೀವವ ತಂದ 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 ಪಾವನ ಶ್ರೀಪಾದವ ನಂಬಿದೆ ನೈವ್ಯ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲಾ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲಾ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲಾ
ಹರಿಯ ಪಾದ ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ ಪಾಪವನ್ನು ತೊಳೆವಂತ ಸುರಗಂಗೆಯು ಜನ್ಮಿಸಿದಂತ ಪಾಪವನ್ನು ಕಳೆವಂತ ಸುರಗಂಗೆ ಜನ್ಮಿಸಿದಂತ ಪಾಪವನ್ನು ತೊಳೆವಂತ ಸುರಗಂಗೆಯು ಜನ್ಮಿಸಿದಂತ ಪಾಪವನ್ನು ಕಳೆವಂತ ಸುರಗಂಗೆ ಜನ್ಮಿಸಿದಂತ ರಂಗನ ಶ್ರೀಪಾದವನಂಬಿದೆನಯ್ಯ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ ಚಂದದಿಂದ ಬಂದ ಮುದ್ದು ಸುಬ್ರಹ್ಮಣ್ಯನು ಅಂದದ ಮೊಗದ ಚೆಲುವ ಕಾರ್ತಿಕೇಯನು ಚಂದದಿಂದ ಬಂದ ಮುದ್ದು ಸುಬ್ರಹ್ಮಣ್ಯನು ಅಂದದ ಮೊಗದ ಚೆಲುವ ಕಾರ್ತಿಕೇಯನು ಮುಗುಲು ನಗೆಯ ಬೀರುವನು ಭಕ್ತ ಜನರ ಸಲಹುವನು ಮುಗುಲು ನಗೆಯ ಬೀರುವನು ಭಕ್ತ ಜನರ ಸಲಹುವನು ಮುಗುಲು ನಗೆಯ ಬೀರುವನು ಭಕ್ತ ಜನರ ಸಲಹುವನು ಮುಗುಲು ನಗೆಯ ಬೀರುವನು ಹಲೋ ಭಕ್ತ ಜನರ ಒಂಜಿ ಪ್ರಕಟಣೆ ದಯಮಲ್ತದ KA 21Z 8808 ಗಾಡಿ ಬ್ಲಾಕ್ ಆದನಿಗೆನ್ನ ದಯಮಲ್ತದ ಇನ್ನೊಂಜಿ ತೆರಮಲ್ಪುಲೆ ಚಂದದಿಂದ ಬಂದ ಮುದ್ದು ಸುಬ್ರಹ್ಮಣ್ಯನು ಅಂದದ ಮೊಗದ ಚೆಲುವ ಕಾರ್ತಿಕೇಯನು ಸುಬ್ರಹ್ಮಣ್ಯದ ಚಂಪಾ ಷಷ್ಠಿಯು ಸುಬ್ರಹ್ಮಣ್ಯದ ಚಂಪಾ ಷಷ್ಠಿಯು ವೈಭವದ ಉತ್ಸವ ಎಷ್ಟು ಚಂದವೋ ವೈಭವದ ಉತ್ಸವ ಎಷ್ಟು ಚಂದವೋ ಸುಬ್ರಹ್ಮಣ್ಯದ ಚಂಪಾ ಷಷ್ಠಿಯು ಸುಬ್ರಹ್ಮಣ್ಯದ ಚಂಪಾ ಷಷ್ಠಿಯು ವೈಭವದ ಉತ್ಸವ ಎಷ್ಟು ಚಂದವೋ ವೈಭವದ ಉತ್ಸವ ಎಷ್ಟು ಚಂದವೋ ಶರಣರ ಭವನು ಕಾರ್ತಿಕೇಯನು ಶರವಣ ಭವನು ಕಾರ್ತಿಕೇಯನು ಶರಣರ ಭವನು ಕಾರ್ತಿಕೇಯನು ಶರವಣ ಭವನು ಕಾರ್ತಿಕೇಯನು ಕರುಣೆ ತೋರಿ ನಮ್ಮನ್ನು ಕಾಯುವಾತನು ಕರುಣೆ ತೋರಿ ನಮ್ಮನ್ನು ಕಾಯುವಾತನು ಚಂದದಿಂದ ಬಂದ ಮುದ್ದು ಸುಬ್ರಹ್ಮಣ್ಯನು ಅಂದದ ಮೊಗದ ಚೆಲುವ ಕಾರ್ತಿಕೇಯನು ಚಂದದಿಂದ ಬಂದ ಮುದ್ದು ಸುಬ್ರಹ್ಮಣ್ಯನು ಅಂದದ ಮೊಗದ ಚೆಲುವ ಕಾರ್ತಿಕೇಯನು ನೀಲ ನವಿಲ ನೇರಿ ನೀ ಬಾಬಾ ಬಾ ನೀಲ ನವಿಲ ನೇರಿ ಬಾಬಾ ಬಾ ವೇಲಾಯುಧ ಹಿಡಿದುಕೊಂಡು ಬಾಬಾ ಬಾ ವೇಲಾಯುಧ ಹಿಡಿದುಕೊಂಡು ಬಾಬಾ ಬಾ ನೀಲ ನವಿಲ ನೇರಿ ನೀ ಬಾಬಾ ಬಾ ನೀಲ ನವಿಲ ನೇರಿ ಬಾಬಾ ಬಾ ವೇಲಾಯುಧ ಹಿಡಿದುಕೊಂಡು ಬಾಬಾ ಬಾ ವೇಲಾಯುಧ ಹಿಡಿದುಕೊಂಡು ಬಾಬಾ ಬಾ ಬೆಳ್ಳಿ ಮುಡಿ ಪಲ್ಲಕ್ಕಿ ಏರಿ ಬಾಬಾ 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 ಬ್ರಹ್ಮರಥವ ಏರಿಕೊಂಡು ಷಣ್ಮುಖನೇ ಬಾ ಬ್ರಹ್ಮರಥವ ಏರಿಕೊಂಡು ಷಣ್ಮುಖನೇ ಬಾ ಚಂದದಿಂದ ಬಂದ ಮುದ್ದು ಸುಬ್ರಹ್ಮಣ್ಯನು ಅಂದದ ಮೊಗದ ಚೆಲುವ ಕಾರ್ತಿಕೇಯನು ಚಂದದಿಂದ ಬಂದ ಮುದ್ದು ಸುಬ್ರಹ್ಮಣ್ಯನು ಅಂದದ ಮೊಗದ ಚೆಲುವ ಕಾರ್ತಿಕೇಯನು ಅಂದದ ಮೊಗದ ಚೆಲುವ ಕಾರ್ತಿಕೇಯನು ಅಂದದ ಮೊಗದ ಚೆಲುವ ಕಾರ್ತಿಕೇಯನು ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ ಮಣಿವೆವು ಲೋಕನಾಥ ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ ಮಣಿವೆವು ಲೋಕನಾಥ ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ ಮಣಿವೆವು ಲೋಕನಾಥ ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ
ಮಣಿವೆವು ಲೋಕನಾಥ. ಕರುಣೆ ಕಣ್ಣಲ್ಲಿ ನೋಡು ಅನ್ನದಾತ ಎಮ್ಮ ಹರಕೆಯ ಕೊಳ್ಳಯ್ಯ ಭಾಗ್ಯದಾತ. ಕರುಣೆ ಕಣ್ಣಲ್ಲಿ ನೋಡು ಅನ್ನದಾತ ಎಮ್ಮ ಹರಕೆಯ ಕೊಲ್ಲಯ್ಯ ಭಾಗ್ಯದಾತ. ಕರುಣೆ ಕಣ್ಣಲ್ಲಿ ನೋಡು ಅನ್ನದಾತ ಎಮ್ಮ ಹರಕೆಯ ಕೊಳ್ಳಯ್ಯ ಭಾಗ್ಯದಾತ. ಕರುಣೆ ಕಣ್ಣಲ್ಲಿ ನೋಡು ಅನ್ನದಾತ ಎಮ್ಮ ಹರಕೆಯ ಕೊಲ್ಲಯ್ಯ ಭಾಗ್ಯದಾತ. ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ ಮಣಿವೆವು ಲೋಕನಾಥ. ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ ಮಣಿವೆವು ಲೋಕನಾಥ. ಮೆರೆಯುತಿಹ ಧರ್ಮಸ್ಥಳದಿ ಮೆರೆಯುತಿಹ ಧರ್ಮಸ್ಥಳದಿ ಪರಮೇಶ್ವರ ಹೇ ಮಂಜುನಾಥ. ಪರಮೇಶ್ವರ ಹೇ ಮಂಜುನಾಥ. ಶರಣಾಗತರನು ಕರುಣದಿ ಪೊರೆವ ಶರಣಾಗತರನು ಕರುಣದಿ ಪೊರೆವ ಹರೆಯ ಬೆಳಗುವ ಮಂಜುನಾಥ. ಧರೆಯ ಬೆಳಗುವ ಮಂಜುನಾಥ. ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ ಮಣಿವೆವು ಲೋಕನಾಥ. ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ ಮಣಿವೆವು ಲೋಕನಾಥ. ಪಾವನ ಕ್ಷೇತ್ರದಿ ನೆಲೆಸಿರುವೆ ಪಾವನ ಕ್ಷೇತ್ರದಿ ನೆಲೆಸಿರುವೆ ದೇವನೇ ಮಂಜುನಾಥ. ದೇವನೇ ಮಂಜುನಾಥ. ಭಾವ ಭಕುತಿಯಲ್ಲಿ ಭಜಿಪ ಭಕ್ತರ ಭಾವ ಭಕುತಿಯಲ್ಲಿ ಭಜಿಪ ಭಕ್ತರ ಭಾವ ಭಕುತಿಯಲ್ಲಿ ಭಜಿಪ ಭಕ್ತರ ಭಾವ ಭಕುತಿಯಲ್ಲಿ ಭಜಿಪ ಭಕ್ತರ ನೋವನೀಗಿಸೋ ಮಂಜುನಾಥ. ನೋವನೀಗಿಸೋ ಮಂಜುನಾಥ. ನೋವನೀಗಿಸೋ ಮಂಜುನಾಥ. ನೋವನೀಗಿಸೋ ಮಂಜುನಾಥ. ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ ಮಣಿವೆವು ಲೋಕನಾಥ. ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ ಮಣಿವೆವು ಲೋಕನಾಥ. ಸಾಟಿ ಇಲ್ಲದ ಕಾಂತಿ ಬೀರುವ ಸಾಟಿ ಇಲ್ಲದ ಕಾಂತಿ ಬೀರುವ ಸಾಟಿ ಇಲ್ಲದ ಕಾಂತಿ ಬೀರುವ ಸಾಟಿ ಇಲ್ಲದ ಕಾಂತಿ ಬೀರುವ ನೋಟ ನಿನ್ನದು ಮಂಜುನಾಥ. ನೋಟ ನಿನ್ನದು ಮಂಜುನಾಥ. ನೋಟ ನಿನ್ನದು ಮಂಜುನಾಥ. ನೋಟ ನಿನ್ನದು ಮಂಜುನಾಥ. ಕೋಟಿ ನಮನ ಹರನೇ ಭವ ಸಾಗರ 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 ದಾಟಿಸು ತಂದೆ ಮಂಜುನಾಥ. ದಾಟಿಸು ತಂದೆ ಮಂಜುನಾಥ. ದಾಟಿಸು ತಂದೆ ಮಂಜುನಾಥ. ದಾಟಿಸು ತಂದೆ ಮಂಜುನಾಥ. ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ ಮಣಿವೆವು ಲೋಕನಾಥ. ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ ಮಣಿವೆವು ಲೋಕನಾಥ. ಕರುಣೆ ಕಣ್ಣಲ್ಲಿ ನೋಡು ಅನ್ನದಾತ ಎಮ್ಮ ಹರಕೆಯ ಕೊಳ್ಳಯ್ಯ ಭಾಗ್ಯದಾತ. ಕರುಣೆ ಕಣ್ಣಲ್ಲಿ ನೋಡು ಅನ್ನದಾತ ಎಮ್ಮ ಹರಕೆಯ ಕೊಲ್ಲಯ್ಯ ಭಾಗ್ಯದಾತ. ಕರುಣೆ ಕಣ್ಣಲ್ಲಿ ನೋಡು ಅನ್ನದಾತ ಎಮ್ಮ ಹರಕೆಯ ಕೊಳ್ಳಯ್ಯ ಭಾಗ್ಯದಾತ. ಕರುಣೆ ಕಣ್ಣಲ್ಲಿ ನೋಡು ಅನ್ನದಾತ ಎಮ್ಮ ಹರಕೆಯ ಕೊಲ್ಲಯ್ಯ ಭಾಗ್ಯದಾತ. ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ ಮಣಿವೆವು ಲೋಕನಾಥ. ಶರಣು ಶರಣು ಶ್ರೀ ಮಂಜುನಾಥ ನಿನ್ನ ಚರಣಕ್ಕೆ ಮಣಿವೆವು ಲೋಕನಾಥ. ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ
ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಕೇಶವ ನಾರಾಯಣ ಶ್ರೀಕೃಷ್ಣನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತಾನಂತನ ವಾಸುದೇವ ಅಚ್ಯುತಾನಂತನ ಕೇಶವ ನಾರಾಯಣ ಶ್ರೀಕೃಷ್ಣನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತಾನಂತನ ವಾಸುದೇವ ಅಚ್ಯುತಾನಂತನ ಸಾಸಿರ ನಾಮನ ಋಷಿಕೇಶನ ಸಾಸಿರ ನಾಮನ ಋಷಿಕೇಶನ ಸಾಸಿರ ನಾಮನ ಋಷಿಕೇಶನ ನಾಮನ ಋಷಿಕೇಶನ ಶೇಷಶಯನ ನಮ್ಮ ವಾಸುದೇವ ಸುತನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಮಾಧವ ಮಧುಸೂದನ ತ್ರಿವಿಕ್ರಮ ಮಾಧವ ಮಧುಸೂದನ ತ್ರಿವಿಕ್ರಮ ಯಾದವ ಕುಲ ಮುನಿಜನ ವಂದ್ಯನ ಯಾದವ ಕುಲ ಮುನಿಜನ ವಂದ್ಯನ ಮಾಧವ ಮಧುಸೂದನ ತ್ರಿವಿಕ್ರಮ ಮಾಧವ ಮಧುಸೂದನ ತ್ರಿವಿಕ್ರಮ ಯಾದವ ಕುಲ ಮುನಿಜನ ವಂದ್ಯನ ಯಾದವ ಕುಲ ಮುನಿಜನ ವಂದ್ಯನ ವೇದಾಂತ ವೇದನ ಇಂದಿರ ರಮಣನ ವೇದಾಂತ ವೇದನ ಇಂದಿರ ರಮಣನ ವೇದಾಂತ ವೇದನ ಇಂದಿರ ರಮಣನ ವೇದಾಂತ ವೇದನ ಇಂದಿರ ರಮಣನ ಆದಿಮೂರ್ತಿ ಪ್ರಹ್ಲಾದ ವರದನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಪುರುಷೋತ್ತಮ ನರಹರಿ ಶ್ರೀಕೃಷ್ಣನ ಪುರುಷೋತ್ತಮ ನರಹರಿ ಶ್ರೀಕೃಷ್ಣನ ಶರಣಗತ ಜನ ರಕ್ಷಕನ ಶರಣಗತ ಜನ ರಕ್ಷಕನ ಪುರುಷೋತ್ತಮ ನರಹರಿ ಶ್ರೀಕೃಷ್ಣನ ಪುರುಷೋತ್ತಮ ನರಹರಿ ಶ್ರೀಕೃಷ್ಣನ ಶರಣಗತ ಜನ ರಕ್ಷಕನ ಶರಣಗತ ಜನ ರಕ್ಷಕನ ಕರುಣಾಕರ ನಮ್ಮ ಪುರಂದರ ವಿಠಲನ ಕರುಣಾಕರ ನಮ್ಮ ಪುರಂದರ ವಿಠಲನ ಕರುಣಾಕರ ನಮ್ಮ ಪುರಂದರ ವಿಠಲನ ಕರುಣಾಕರ ನಮ್ಮ ಪುರಂದರ ವಿಠಲನ ನೆರೆ ನಂಬಿದೆ ಬೇಳೂರ ಚೆನ್ನಿಗನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಎಷ್ಟೊಂದು ದೂರದಿಂದ
ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ನಿನ್ನ ದರ್ಶನಕ್ಕೆಂದು ನಿಂದೆವು ಸ್ವಾಮಿ ನಿನ್ನ ದರ್ಶನಕ್ಕೆಂದು ನಿಂದೆವು ಸ್ವಾಮಿ ನಿನ್ನ ದರ್ಶನಕ್ಕೆಂದು ನಿಂದೆವು ಸ್ವಾಮಿ ನಿನ್ನ ದರ್ಶನಕ್ಕೆಂದು ನಿಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಕಾಶಿ ಕೈಲಾಸನ ಬರಿತಿಲ್ಲ ಪ್ರಭುವೇ ಕಾಶಿ ಕೈಲಾಸನ ಬರಿತಿಲ್ಲ ಪ್ರಭುವೇ ಕಾಶಿ ಕೈಲಾಸನ ಬರಿತಿಲ್ಲ ಪ್ರಭುವೇ ಮಾಮನ ಮಂದಿರದಿ ನೀನಿರುವೆ ವಿಭುವೆ ಎಷ್ಟೊಂದು ದೂರ ಮಾತು ತಪ್ಪಿದರೆ ನೀ ಬಿಡಲಾರೆಯಂತೆ ಮಾತು ತಪ್ಪಿದರೆ ಬಿಡಲಾರೆಯಂತೆ ಸತ್ಯ ಮಾರ್ಗದಿ ನಡೆಸೋ ಬೆಂಬಿಡದಂತೆ ಸತ್ಯ ಮಾರ್ಗದಿ ನಡೆದು ಬೆಂಬಿಡದಂತೆ ಮಾತು ತಪ್ಪಿದರೆ ನೀ ಬಿಡಲಾರೆಯಂತೆ ಮಾತು ತಪ್ಪಿದರೆ ಬಿಡಲಾರೆಯಂತೆ ಸತ್ಯ ಮಾರ್ಗದಿ ನಡೆಸೋ ಬೆಂಬಿಡದಂತೆ ಸತ್ಯ ಮಾರ್ಗದಿ ನಡೆದು ಬೆಂಬಿಡದಂತೆ ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಧರ್ಮ ದೇವತೆಗಾಲಿ ಗೊಡೆಯಾನು ನೀನೇ ಧರ್ಮ ದೇವತೆಗಾಲಿ ಗೊಡೆಯಾನು ನೀನೆ ಧರ್ಮಸ್ಥಳವೇ ನಿನ್ನ ನಿವಾಸ ಕಾಣು ಧರ್ಮಸ್ಥಳವೇ ನಿನ್ನ ನಿವಾಸ ಕಾಣು ಧರ್ಮ ದೇವತೆಗಾಲಿ ಗೊಡೆಯಾನು ನೀನು ಧರ್ಮ ದೇವತೆಗಾಲಿ ಗೊಡೆಯಾನು ನೀನು ಧರ್ಮಸ್ಥಳವೇ ನಿನ್ನ ನಿವಾಸ ಕಾಣು ಧರ್ಮಸ್ಥಳವೇ ನಿನ್ನ ನಿವಾಸ ಕಾಣು ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಅಣ್ಣಪ್ಪನೊಡಗೂಡಿ ನಿನ್ನ ದರ್ಬಾರು ಅಣ್ಣಪ್ಪನೊಡಗೂಡಿ ನಿನ್ನ ದರ್ಬಾರು ನೀನು ಕೈ ಹಿಡಿದಲ್ಲಿ ನಮ್ಮ ಕರ್ಬಾರು ನೀನು ಕೈ ಹಿಡಿದಲ್ಲಿ ನಮ್ಮ ಕರ್ಬಾರು ಅಣ್ಣಪ್ಪನೊಡಗೂಡಿ ನಿನ್ನ ದರ್ಬಾರು ಅಣ್ಣಪ್ಪನೊಡಗೂಡಿ ನಿನ್ನ ದರ್ಬಾರು ನೀನು ಕೈ ಹಿಡಿದಲ್ಲಿ ನಮ್ಮ ಕರ್ಬಾರು ನೀನು ಕೈ ಹಿಡಿದಲ್ಲಿ ನಮ್ಮ ಕರ್ಬಾರು ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ
ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಕೈಲಾಸವಾಸ ಶ್ರೀ ಕ್ಷೇತ್ರ ರೂಪ ಕೈಲಾಸವಾಸ ಶ್ರೀ ಕ್ಷೇತ್ರ ರೂಪ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ನೇತ್ರಾವತಿ ತೀರ ತ್ರಿನೇತ್ರ ರೂಪ ನೇತ್ರಾವತಿ ತೀರ ತ್ರಿನೇತ್ರ ರೂಪ ನೇತ್ರಾವತಿ ತೀರ ತ್ರಿನೇತ್ರ ರೂಪ ನೇತ್ರಾವತಿ ತೀರ ತ್ರಿನೇತ್ರ ರೂಪ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಕೈಲಾಸವಾಸ ಶ್ರೀ ಕ್ಷೇತ್ರ ರೂಪ ಕೈಲಾಸವಾಸ ಶ್ರೀ ಕ್ಷೇತ್ರ ರೂಪ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಧರ್ಮ ರಕ್ಷಕ ಧರ್ಮ ಸ್ವರೂಪಿ ಧರ್ಮ ರಕ್ಷಕ ಧರ್ಮ ಸ್ವರೂಪಿ ಧರ್ಮ ರಕ್ಷಕ ಧರ್ಮ ಸ್ವರೂಪಿ ಧರ್ಮ ರಕ್ಷಕ ಧರ್ಮ ಸ್ವರೂಪಿ ಧರ್ಮಸ್ಥಳ ದೇವ ತವ ಶರಣಂ ಧರ್ಮಸ್ಥಳ ದೇವ ತವ ಶರಣಂ ಧರ್ಮಸ್ಥಳ ದೇವ ತವ ಶರಣಂ ಧರ್ಮಸ್ಥಳ ದೇವ ತವ ಶರಣಂ ಕೈಲಾಸವಾಸ ಶ್ರೀ ಕ್ಷೇತ್ರ ರೂಪ ಕೈಲಾಸವಾಸ ಶ್ರೀ ಕ್ಷೇತ್ರ ರೂಪ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ನಿಗಮ ಗೋಚರ ವೇದಾಂತ ವೇದ್ಯ ನಿಗಮ ಗೋಚರ ವೇದಾಂತ ವೇದ್ಯ ನಿಗಮ ಗೋಚರ ವೇದಾಂತ ವೇದ್ಯ ನಿಗಮ ಗೋಚರ ವೇದಾಂತ ವೇದ್ಯ ಧರ್ಮಸ್ಥಳ ದೇವ ತವ ಶರಣಂ ಧರ್ಮಸ್ಥಳ ದೇವ ತವ ಶರಣಂ ಧರ್ಮಸ್ಥಳ ದೇವ ತವ ಶರಣಂ ಧರ್ಮಸ್ಥಳ ದೇವ ತವ ಶರಣಂ ಕೈಲಾಸವಾಸ ಶ್ರೀ ಕ್ಷೇತ್ರ ರೂಪ ಕೈಲಾಸವಾಸ ಶ್ರೀ ಕ್ಷೇತ್ರ ರೂಪ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ನಿತ್ಯ ಮಂಗಳ ಭಕ್ತ ರಕ್ಷಕ ನಿತ್ಯ ಮಂಗಳ ಭಕ್ತ ರಕ್ಷಕ ನಿತ್ಯ ಮಂಗಳ ಭಕ್ತ ರಕ್ಷಕ ನಿತ್ಯ ಮಂಗಳ ಭಕ್ತ ರಕ್ಷಕ ನೀಲಾಂಬರಾಧಾರಿ ತವ ಶರಣಂ ನೀಲಾಂಬರಾಧಾರಿ ತವ ಶರಣಂ ನೀಲಾಂಬರಾಧಾರಿ ತವ ಶರಣಂ ನೀಲಾಂಬರಾಧಾರಿ ತವ ಶರಣಂ ಕೈಲಾಸವಾಸ ಶ್ರೀ ಕ್ಷೇತ್ರ ರೂಪ ಕೈಲಾಸವಾಸ ಶ್ರೀ ಕ್ಷೇತ್ರ ರೂಪ ಕೈಲಾಸವಾಸ ಶ್ರೀ ಕ್ಷೇತ್ರ ರೂಪ ಕೈಲಾಸವಾಸ ಶ್ರೀ ಕ್ಷೇತ್ರ ರೂಪ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ಶ್ರೀ ಮಂಜುನಾಥ ತವ ಶರಣಂ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಿನ್ನೀ ನಾಮವು ಒಂದೇ ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ ನೀಗಿಸಬಲ್ಲದು ಬಾಧೆ ನಿನ್ನೀ ನಾಮವು ಒಂದೇ ನಿನ್ನೆ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ ನೀಗಿಸಬಲ್ಲದು ಬಾಧೆ ಹನುಮನ ಜೀವನ ಪಾವನವಯ್ಯ
ಬಾಡದ ಹೂವಿನ ಮಾಲೆ ಬಾಗಿತು ಪಾದದ ಮೇಲೆ ಬಾಡದ ಹೂವಿನ ಮಾಲೆ ಬಾಗಿತು ಪಾದದ ಮೇಲೆ ಬಾಡದ ಹೂವಿನ ಮಾಲೆ ಬಾಗಿತು ಪಾದದ ಮೇಲೆ ಪ್ರೇಮಮಯ ನಿನಗೆ ಜಯ ಪ್ರೇಮಮಯ ನಿನಗೆ ಜಯ ಪ್ರೇಮಮಯ ನಿನಗೆ ಜಯ ಪ್ರೇಮಮಯ ನಿನಗೆ ಜಯ ನನ್ನಿ ಜೀವನ ನಿನ್ನಲಿ ತನ್ಮಯ ಬಾಳಿನ ಹಾದಿಯ ಬೆಳಗಯ್ಯ ನಂಬಿದೆ ನಿನ್ನ ನಾದಾಭರಣ ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾದಾಭರಣ ಕಾಯೋ ಕರುಣಾಮಯ ನನ್ನ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಲೋಕವ ಕಾಯುವ ಸ್ವಾಮಿ ವಿದ್ಯೆಯ ಬೇಡಿದ ಪ್ರೇಮಿ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಲೋಕವ ಕಾಯುವ ಸ್ವಾಮಿ ವಿದ್ಯೆಯ ಬೇಡಿದ ಪ್ರೇಮಿ ಭಸ್ಮಮಯ ಬಿಲ್ವ ಪ್ರಿಯ ಭಸ್ಮಮಯ ಬಿಲ್ವ ಪ್ರಿಯ ಭಸ್ಮಮಯ ಬಿಲ್ವ ಪ್ರಿಯ ಭಸ್ಮಮಯ ಬಿಲ್ವ ಪ್ರಿಯ ನನ್ನೀ ದೇಹವೇ ನಿನ್ನಯ ಆಲಯ ಸೇವಾ ಭಾಗ್ಯವ ನೀಡಯ್ಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ನೋಡುವೆ ಮನದನಿಯ ನೋಡಿ ಮಾತಾಡಿ ಮುದ್ದಾಡಿ ಸಂತೋಷದಿ ನೋಡಿ ಮಾತಾಡಿ ಮುದ್ದಾಡಿ ಸಂತೋಷದಿ ನೋಡಿ ಮಾತಾಡಿ ಮುದ್ದಾಡಿ ಸಂತೋಷದಿ ನೋಡಿ ಮಾತಾಡಿ ಸಂತೋಷದಿ ಮಾಡಿ ಪೊಗಳುವೆನು ಪರಮ ಪುರುಷ ಹರಿ ಆಡಿ ಹೊಗಳುವೆನು ಪರಮ ಪುರುಷ ಹರಿ ಮಾಡಿ ಹೊಗಳುವೆನು ಪರಮ ಪುರುಷ ಹರಿ ಆಡಿ ಹೊಗಳುವೆನು ಪರಮ ಪುರುಷ ಹರಿ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ನೋಡುವೆ ಮನದನಿಯ ಕಾಡಬೇಡವೋ ಕರುಣಾಕರ ನಿನ್ನ ಕಾಡಬೇಡವೋ ಕರುಣಾಕರ ನಿನ್ನ ಕಾಡಬೇಡವೋ ಕರುಣಾಕರ ನಿನ್ನ ಕಾಡಬೇಡವೋ ಕರುಣಾಕರ ನಿನ್ನ ಬೇಡಿಕೊಂಬೇನೋ ರಂಗಯ್ಯ ಬೇಡಿಕೊಂಬೇನೋ ರಂಗಯ್ಯ ಬೇಡಿಕೊಂಬೇನೋ ರಂಗಯ್ಯ ಬೇಡಿಕೊಂಬೇನೋ ರಂಗಯ್ಯ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ನೋಡುವೆ ಮನದನಿಯ ಕೆಂದಾವರೆಯಂತೆ ಪೋಲುವ ಪದಂಗಳು ಎಂದಾವರೆಯನ್ನು ಕೋಲುವ ಪದಗಳು ಧಿಮಿ ಧಿಮಿ ಧಿಮಿರೆಂದು ಕುಣಿಯುತ್ತಲೇ ಧಿಮಿ ಧಿಮಿ ಧಿಮಿರೆಂದು ಕುಣಿಯುತ್ತಲೇ ಧಿಮಿ 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 ಧಿಮಿರೆಂದು ಕುಣಿಯುತ್ತಲೇ ಧಿಮಿ ಧಿಮಿ ಧಿಮಿರೆಂದು ಕುಣಿಯುತ್ತಲೇ ಅಂದುಗೆ ಕಿರುಗೆಜ್ಜೆ ಗರಿ ಗರಿ ಎನ್ನುತ್ತೀರೆ ಅಂದುಗೆ ಕಿರುಗೆಜ್ಜೆ ಗರಿ ಗರಿ ಎನ್ನುತ್ತೀರೆ ಅರವಿಂದ ನಯನ ಗೋವಿಂದಾನಿ ಬಾರೋ ಅರವಿಂದ ನಯನ ಗೋವಿಂದಾನಿ ಬಾರೋ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ
ವೈಕುಂಠಪತಿ ನಿನ್ನ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ನೋಡುವೆ ಮನದಣಿಯ ಕರಿತು ರುಬಿನ ಮೇಲೆ ನಲಿ ನಲಿಯುತ್ತಲಿಹ ಕರಿತು ರುಬಿನ ಮೇಲೆ ನಲಿ ನಲಿಯುತ್ತಲಿಹ ಮರುಗ ಮಲ್ಲಿಗೆ ಜಾಜಿ ತುಳಸಿಯ ದಂಡೆ ಮರುಗ ಮಲ್ಲಿಗೆ ಜಾಜಿ ತುಳಸಿಯ ದಂಡೆ ಕರದಲ್ಲಿ ಪಿಡಿದಿಹ ಮುತ್ತಿನ ಚೆಂಡು ಕರದಲ್ಲಿ ಪಿಡಿದಿಹ ಮುತ್ತಿನ ಚೆಂಡು ಸರಸದಿಂದಲಿ ನಲಿದಾಡುತ್ತ ಬಾರೋ ಸರಸದಿಂದಲಿ ನಲಿದಾಡುತ್ತ ಬಾರೋ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ನೋಡುವೆ ಮನದಣಿಯ ಇನ್ನೋರಿಗತಿರಸ ದಧಿಕೃತ ಓ ರಂಗ ನೋರಿಗತಿರಸ ಗತಿಗತವೋ ರಂಗ ಎನ್ನಯ್ಯ ನಿನಗೆ ಕೊಡುವೆ ಬಾರೋ ಎನ್ನಯ್ಯ ನಿನಗೆ ಕೊಡುವೆ ಬಾರೋ ಚಿನ್ನಾರ ಒಡನಾಟ ಸಾಕು ಬಿಡೋ ಈಗ ಚಿನ್ನಾರ ಒಡನಾಟ ಸಾಕೋ ಬಿಡೋ ಈಗ ಎಣ್ಣೆಯ ಮೆಲುವುದು ಬೇಡವೋ ಕಂದ ಎಣ್ಣೆಯ ಮೆಲುವುದು ಬೇಡವೋ ಕಂದ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ನೋಡುವೆ ಮನದಣಿಯ ಕೋಟಿ ಸೂರ್ಯ ಪ್ರಕಾಶದಂತೆ ಕೋಟಿ ಸೂರ್ಯ ಪ್ರಕಾಶದಂತೆ ಕಿರೀಟ ಕುಂಡಲ ಬಾವುಲಿ ಹೊಳೆಯೇ ಕಿರೀಟ ಕುಂಡಲ ಬಾಹುಲಿ ಹೊಲೆಯೇ ಲಲಾಟ ಕಸ್ತೂರಿ ತಿಲಕ ಇಡುವೆ ರಂಗ ಕಸ್ತೂರಿ ತಿಲಕ ಇಡುವೆ ರಂಗ ಊಟ ಗೋಪಾಲರ ಆಟ ಸಕೋ ಈಗ ಊಟ ಗೋಪಾಲರ ಆಟ ಸಕೋ ಈಗ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ನೋಡುವೆ ಮನದಣಿಯ ಮಂಗಳಾತ್ಮಕ ಮೋಹನಕಾಯ ಮಂಗಳಾತ್ಮಕ ಮೋಹನಕಾಯ ಸಂಗೀತ ಲೋಲ ಸದ್ಗುಣಶೀಲ ಸಂಗೀತ ಲೋಲ ಸದ್ಗುಣಶೀಲ ಸಂಗೀತ ಲೋಲ ಸಂಗೀತ ಲೋಲ ಸಂಗೀತ ಲೋಲ ಸದ್ಗುಣಶೀಲ ಸಂಗೀತ ಲೋಲ ಸದ್ಗುಣಶೀಲ ಅಂಗನೆಯರಿಗೆಲ್ಲ ಅತಿ ಪ್ರಿಯನಾದ ಅಂಗನೆಯರಿಗೆಲ್ಲ ಅತಿ ಪ್ರಿಯನಾದ ಅಂಗನೆಯರಿಗೆಲ್ಲ ಅತಿ ಪ್ರಿಯನಾದ ಅಂಗನೆಯರಿಗೆಲ್ಲ ಅತಿ ಪ್ರಿಯನಾದ ಮಂಗಳ ಮೂರುತಿ ಪುರಂದರ ವಿಠಲ ಮಂಗಳ ಮೂರುತಿ ಪುರಂದರ ವಿಠಲ ಮಂಗಳ ಮೂರುತಿ ಪುರಂದರ ವಿಠಲ ಮಂಗಳ ಮೂರುತಿ ಪುರಂದರ ವಿಠಲ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ನೋಡುವೆ ಮನದಣಿಯ ಕಾಡಬೇಡ ಓ ಕರುಣಾಕರ ನಿನ್ನ ಕಾಡಬೇಡ ಓ ಕರುಣಾಕರ ನಿನ್ನ ಕಾಡಬೇಡ ಓ ಕರುಣಾಕರ ನಿನ್ನ ಕಾಡಬೇಡ ಓ ಕರುಣಾಕರ ನಿನ್ನ ಬೇಡಿಕೊಂಬೇನೋ ರಂಗಯ್ಯ ಬೇಡಿಕೊಂಬೇನೋ ರಂಗಯ್ಯ ಬೇಡಿಕೊಂಬೇನೋ ರಂಗಯ್ಯ ಬೇಡಿಕೊಂಬೇನೋ ರಂಗಯ್ಯ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ಓಡೋಡಿ ಬಾರಯ್ಯ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ನೋಡುವೆ ಮನದಣಿಯ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ
ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಕರೆಯುತ್ತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಒಲೆಯುವ ಕೋಟಿ ತೇಜದಿ ಒಲೆಯುವ ಜನಕರಾಯಣ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂಕೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಗಿಕೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯೊಲು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತಿತ್ತಗಳದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲೆ ಸತ್ಯದ ಸಾನಿ ಪೂಜೆಯ ವೇಳೆಗೆ ಬುತ್ತಲಿಗೊಲೆಯುವ ಕಾಲಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಶುಕ್ರವಾರದ ಪೂಜೆಯ ವೇಳೆಗೆ ಕರೆ ತುಪ್ಪವ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸುಂದರ ಕಾಲುವೆ ಹರಸಿ ರಕ್ತ ಪುರಂದರ ವಿಠಲಯ ರಾಣಿ ಕರೆಯುಳ್ಳ ಅಲಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಜಗದೀಶನ ಸುತ ಷಣ್ಮುಖನೆ ಶುಭ ಗಜಮುಖ ಸೋದರ ಗಾಂಗೇಯ 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 ಉಕ್ಕೆಯ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ಕುಕ್ಕೆಯ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ಕುಕ್ಕೆಯ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ಕುಕ್ಕೆಯ ಪುರದೊಡೆಯ ನೀ
ಭಕ್ತರ ಭಾಗ್ಯೋದಯ ನಿನ್ನ ಮಹಿಮೆಯ ತೋರಿಸೆಯ ಜಗದೀಶನ ಸುತ ಷಣ್ಮುಖನೇ ಶುಭ ಗಜಮುಖ ಸೋದರ ಗಾಂಗೇಯ ಜಗದೀಶನ ಸುತ ಷಣ್ಮುಖನೇ ಶುಭ ಗಜಮುಖ ಸೋದರ ಗಾಂಗೇಯ ಜಗದೀಶನ ಸುತ ಷಣ್ಮುಖನೇ ಶುಭ ಗಜಮುಖ ಸೋದರ ಗಾಂಗೇಯ ಆದಿಯ ಗುಡಿಯಳಿ ಹುತ್ತದಿ ನೆಲೆಸಿರುವ ಆದಿಯ ಗುಡಿಯಲಿ ಹುತ್ತದಿ ನೆಲೆಸಿರುವ ಅನುದಿನ ಪೂಜೆಯ ಪಡೆಯುತ್ತ ನಿಂತಿರುವವನೇ ಅನುದಿನ ಪೂಜೆಯ ಪಡೆಯುತ್ತ ನಿಂತಿರುವವನೇ ಆದಿಯ ಗುಡಿಯಳಿ ಹುತ್ತದಿ ನೆಲೆಸಿರುವ ಆದಿಯ ಗುಡಿಯಲಿ ಹುತ್ತದಿ ನೆಲೆಸಿರುವ ಅನುದಿನ ಪೂಜೆಯ ಪಡೆಯುತ್ತ ನಿಂತಿರುವವನೇ ಅನುದಿನ ಪೂಜೆಯ ಪಡೆಯುತ್ತ ನಿಂತಿರುವವನೇ ನಾಗ ಸ್ವರೂಪನೇ ಸ್ವಾಮಿ ನಟರಾಜನ ಸುತನೇ 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 ಬೇಡಿ ಬಂದ ಭಕ್ತರಲ್ಲಿ ಇಷ್ಟಾದಿವರಗಲ್ ಕರವೆತ್ತಿ ಕರುಣಿಪ ಸುಜನರ ಕಾಯುವ ಶಂಕರ ಸುತನೇ ಸ್ವಾಮಿ ಸಂಕಟಹರನೇ ಜಗದೀಶನ ಸುತ ಷಣ್ಮುಖನೇ ಶುಭ ಗಜಮುಖ ಸೋದರ ಗಾಂಗೇಯ ಜಗದೀಶನ ಸುತ ಷಣ್ಮುಖನೇ ಶುಭ ಗಜಮುಖ ಸೋದರ ಗಾಂಗೇಯ ಜಗದೀಶನ ಸುತ ಷಣ್ಮುಖನೇ ಶುಭ ಗಜಮುಖ ಸೋದರ ಗಾಂಗೇಯ ಹೂವಿನ ತೇರಲಿ ರಾರಾಜಿಸುತ್ತಿರುವ ಹೂವಿನ ತೇರಲಿ ರಾರಾಜಿಸುತ್ತಿರುವ ಸುಂದರ ಬೆಳ್ಳಿಯ ಕಿರಣವ ಚೆಲ್ಲುವ ಷಣ್ಮುಖನೇ ಸುಂದರ ಬೆಳ್ಳಿಯ ಕಿರಣವ ಚೆಲ್ಲುವ ಷಣ್ಮುಖನೇ ಹೂವಿನ ತೇರಲಿ ರಾರಾಜಿಸುತ್ತಿರುವ ಹೂವಿನ ತೇರಲಿ ರಾರಾಜಿಸುತ್ತಿರುವ ಸುಂದರ ಬೆಳ್ಳಿಯ ಕಿರಣವ ಚೆಲ್ಲುವ ಷಣ್ಮುಖನೇ ಸುಂದರ ಬೆಳ್ಳಿಯ ಕಿರಣವ ಚೆಲ್ಲುವ ಷಣ್ಮುಖನೇ ಪಾಪ ವಿನಾಶಕನೇ ಸ್ವಾಮಿ ಪಾರ್ವತಿ ನಂದನನೇ 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 ಸಂತಾನ ಭಾಗ್ಯವ ನೀಡುವ ದೇವನೇ ಭಕ್ತರ ಪಾಲಿನ ಭಾಗ್ಯದ ನಿಧಿಯೇ ಕಾರ್ತಿಕೇಯನೇ ಸ್ವಾಮಿ ಕುಕ್ಕೆಯ ದೇವನೇ ಜಗದೀಶನ ಸುತ ಷಣ್ಮುಖನೇ ಶುಭ ಗಜಮುಖ ಸೋದರ ಗಾಂಗೇಯ ಜಗದೀಶನ ಸುತ ಷಣ್ಮುಖನೇ ಶುಭ ಗಜಮುಖ ಸೋದರ ಗಾಂಗೇಯ ಜಗದೀಶನ ಸುತ ಷಣ್ಮುಖನೇ ಶುಭ ಗಜಮುಖ ಸೋದರ ಗಾಂಗೇಯ ಕುಕ್ಕೆಯ ಪುರದೊಡೆಯ ಈ ಭಕ್ತರ ಭಾಗ್ಯೋದಯ 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 ನಿನ್ನ ಮಹಿಮೆಯ ತೋರಿಸೆಯ ಜಗದೀಶನ ಸುತ ಷಣ್ಮುಖನೇ ಶುಭ ಗಜಮುಖ ಸೋದರ ಗಾಂಗೇಯ ಜಗದೀಶನ ಸುತ ಷಣ್ಮುಖನೇ ಶುಭ ಗಜಮುಖ ಸೋದರ ಗಾಂಗೇಯ ಜಗದೀಶನ ಸುತ ಷಣ್ಮುಖನೇ ಶುಭ ಗಜಮುಖ ಸೋದರ ಗಾಂಗೇಯ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ 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 ಶಬರಿಯ ಗಿರಿಯು ನಿನಗಪ್ಪ ಹಾದಿಯು ಎಂದು
ನಮಗಪ್ಪ ಶಬರಿಯ ಗಿರಿಯೋ ನಿನಗಪ್ಪ ಆಹಾದಿಯು ಎಂದು ನಮಗಪ್ಪ ಶಬರಿಯ ಗಿರಿಯು ನಿನಗಪ್ಪ ಆಹಾದಿಯು ಎಂದು ನಮಗಪ್ಪ ಶಬರಿಯ ಗಿರಿಯೋ ನಿನಗಪ್ಪ ಆಹಾದಿಯು ಎಂದು ನಮಗಪ್ಪ ಗುಡಿಗೋಪುರವು ನಿನಗಪ್ಪ ನಿನ್ನ ಎದುರಿದ್ದರೆ ನಾ ಸಾಕಪ್ಪ 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 ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ 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 ಭಕ್ತರ ಸೇವೆಯು ನಿನಗಪ್ಪ ಆ ಸೇವೆಯ ಫಲವು ನಮಗಪ್ಪ 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 ಕೀರ್ತನೆ ಎಲ್ಲ ನಿನಗಪ್ಪ ಮನ ಶಾಂತಿಯು ನಮಗೆ ಸಾಕಪ್ಪ ಕೀರ್ತನೆಯೆಲ್ಲ ನಿನಗಪ್ಪ ಮನ ಶಾಂತಿಯು ನಮಗೆ ಸಾಕಪ್ಪ ಕೀರ್ತನೆ ಎಲ್ಲ ನಿನಗಪ್ಪ ಮನ ಶಾಂತಿಯು ನಮಗೆ ಸಾಕಪ್ಪ ಕೀರ್ತನೆಯೆಲ್ಲ ನಿನಗಪ್ಪ ಮನ ಶಾಂತಿಯು ನಮಗೆ ಸಾಕಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ 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 ತುಪ್ಪದ ದೀಪವು ನಿನಗಪ್ಪ ನಿನ್ನ ಕರುಣೆಯ ಬೆಳಕು ನಮಗಪ್ಪ 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 ಹಾಲಭಿಷೇಕವು ನಿನಗಪ್ಪ ನಿನ್ನ ದರ್ಶನ ನಮಗೆ ಸಾಕಪ್ಪ 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 ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ 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 ಹೂವುಗಳೆಲ್ಲ ನಿನಗಪ್ಪ ನಿನ್ನ ಹೂವಿನ ಮನಸ್ಸು ನಮಗಪ್ಪ 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 ಪೂಜೆಗಳೆಲ್ಲ ನಿನಗಪ್ಪ ನೀ ಒಳಿದರೆ ನಮಗೆ ಸಾಕಪ್ಪ ಪೂಜೆಗಳೆಲ್ಲ ನಿನಗಪ್ಪ ನೀ ಒಲಿದರೆ ನಮಗೆ ಸಾಕಪ್ಪ ಪೂಜೆಗಳೆಲ್ಲ ನಿನಗಪ್ಪ ನೀ ಒಳಿದರೆ ನಮಗೆ ಸಾಕಪ್ಪ ಪೂಜೆಗಳೆಲ್ಲ ನಿನಗಪ್ಪ ನೀ ಒಲಿದರೆ ನಮಗೆ ಸಾಕಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ 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 ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ನೀಡು
ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲೆ ನಾನೇಕೆ ಅಂಜಲಿ ನೀ ನನ್ನ ಅಂಬಲೆ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಕಣಿಕ ಹಾಲಲ್ಲಿ ಬಡಿವಾರವೇಕೆ ಬಾಲಲ್ಲಿ ಬಡಿವಾರವೇಕೆ ಶೃಂಗಾರ ಕೃತಕ ಬಂಗಾರ ಕಣಿಕ ಬಂಗಾರ ಕೃತಕ ಬಂಗಾರ ಕಣಿಕ ಹಾಲಲ್ಲಿ ಬಡಿವಾರವೇಕೆ ಬಾಲಲ್ಲಿ ಬಡಿವಾರವೇಕೆ ನೀನಿದ್ದ ಕಾಯ ನಿನ್ನ ಕೈಲೆ ಮಾಯ ನೀನಿತ ಕಾಯ ನಿನ್ನ ಕೈಲೆ ಮಾಯ ನೀನಿದ್ದ ಕಾಯ ನಿನ್ನ ಕೈಲೆ ಮಾಯ ನೀನಿತ ಕಾಯ ನಿನ್ನ ಕೈಲೆ ಮಾಯ ಆಗುವುದು ಹೋಗುವುದು ನಾ ಕಾಣೆನೆ ಆಗುವುದು ಹೋಗುವುದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಮಾಲಿಗೆ ಕೊಟ್ಟರು ಮರದಡಿಯೇ ಇಟ್ಟರು ಮಾಲಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನೀನನ್ನಲಾರೆ ನಾನಂತೂ ನೀನನ್ನಲಾರೆ ಮಾಲಿಗೆ ಕೊಟ್ಟರು ಮರದಡಿಯೇ ಇಟ್ಟರು ಮಾಲಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನೀನನ್ನಲಾರೆ ನಾನಂತೂ ನೀನನ್ನಲಾರೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ಉಳಿಸೋದು ನಾ ಕಾಣೆನೆ ಮುಂದಿಟ್ಟು ಉಳಿಸೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ ನಿನಗೆ ತಕೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ ನಿನಗೆ ತಕೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ ನಿನಗೆ ತಕೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ ನಿನಗೆ ತಕೆ ಬಾರದು ಕರುಣ ನಂಬಿದೆ ನಿನ್ನಯ ಚರಣ ನಂಬಿದೆ ನಿನ್ನಯ ಚರಣ
ಚರಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕು ಕರುಣ ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರ ಖುದ್ದು ವೆಂಕಟಪತಿ ಬಲವಂತ ಮೂಡಲಗಿರಿಯಲಿ ಗಂಧ ಖುದ್ದು ವೆಂಕಟಪತಿ ಬಲವಂತ ಕೀಡಿಲ್ಲ ನಿನಗೆ ಶ್ರೀಕಾಂತ ಕೀಡಿಲ್ಲ ನಿನಗೆ ಶ್ರೀಕಾಂತ ಕೀಡಿಲ್ಲ ನಿನಗೆ ಶ್ರೀಕಾಂತ ಕೀಡಿಲ್ಲ ನಿನಗೆ ಶ್ರೀಕಾಂತ ಈರೇಳು ಲೋಕಕ್ಕೆ ನಂತ ಅನಂತ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ಕಾಶಿ ರಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ 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 ದಾಸರ ಕೂಡೆ ಗೋವಿಂದ ದಾಸರ ಕೂಡೆ ಗೋವಿಂದ ದಾಸರ ಕೂಡೆ ಗೋವಿಂದ ದಾಸರ ಕೂಡೆ ಗೋವಿಂದ ಅಲ್ಲಿ ದಾರಿ ನಡೆಯುವುದೇ ಚಂದ 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 ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ಪಾಪ ವಿನಾಶಿನಿ ಸ್ನಾನ ಹರಿ ಅದೋದಕವೇ ಪಾನ ಪಾಪ ವಿನಾಶಿನಿ ಸ್ಥಾನ ಹರಿ ಪದೋದಕವೇ ಪಾನ ಪಾಪ ವಿನಾಶಿನಿ ಸ್ನಾನ ಹರಿ ಅದೋದಕವೇ ಪಾನ ಪಾಪ ವಿನಾಶಿನಿ ಸ್ಥಾನ ಹರಿ ಪದೋದಕವೇ ಪಾನ ಕೋಪ ತಾಪ ನಿಧಾನ ಕೋಪ ತಾಪ ನಿಧಾನ ಕೋಪ ತಾಪ ನಿಧಾನ ಕೋಪ ತಾಪ ನಿಧಾನ ನಮ್ಮ ಪುರಂದರ ವಿಠಲನ ಧ್ಯಾನ ಧ್ಯಾನ
ಸ್ವಾಮಿಗೆ
ಲಲಿತೆ ಭಕುತಗೆ ಜಯ ತೋರೆಲೆ ಮಾತೆ ಜಯ ಜಯ ಶಂಕರಿ ಜಯ ಕರುಣಾಕರಿ ಭವಭಯನಾಶಿನಿ ಜಯ ಓಂಕಾರಿಗೆ ಅಂಬಿಕೆ ಮಹಾಮಾಯೆ ತವ ಚರಣಗಳವನು ನೆನೆವೆ ಅಂಬಿಕೆ ಮಹಾಮಾಯೆ ತವ ಚರಣಂಗಳವನು ನೆನೆವೆ ಶ್ಯಾಮಲ ರೂಪಿಣಿಯೇ ನೀ ನೆಲೆ ಕೋಮಲವನ ದುರ್ಗೆ ಶ್ಯಾಮಲ ರೂಪಿಣಿಯೇ ನೀ ನೆಲೆ ಕೋಮಲವನ ದುರ್ಗೆ ಹೇಮ ವಿಭೂಷಿಣಿ ಕಾಮಿತದಾಯಿನಿ ಹೇಮ ವಿಭೂಷಿಣಿ ಕಾಮಿತದಾಯಿನಿ ಹೇಮದಿ ಭಜಿಸುವೆ ನಾಮಾಂಕಿತವನು ಹೇಮದಿ ಭಜಿಸುವೆ ನಾಮಾಂಕಿತವನು ಅಂಬಿಕೆ ಮಹಾಮಾಯೆ ತವ ಚರಣಂಗಳವನು ನೆನೆವೆ ಅಂಬಿಕೆ ಮಹಾಮಾಯೆ ತವ ಚರಣಂಗಳವನು ನೆನೆವೆ ನಂಬಿದ ಭಕ್ತರಿಗಿಂಬನು ನೀದಯೆ ನಂಬಿದ ಭಕ್ತರಿಗಿಂಬನು ನೀದಯ ಇಂದಲಿ ಪಾಲಿಪ ಚಂದಿರವದನೆಯೇ ಇಂದಲಿ ಪಾಲಿಪ ಚಂದಿರವದನೆಯೇ ಅಂಬಿಕೆ ಮಹಾಮಾಯೆ ತವ ಚರಣಂಗಳವನು ನೆನೆವೆ ಅಂಬಿಕೆ ಮಹಾಮಾಯೆ ತವ ಚರಣಂಗಳವನು ನೆನೆವೆ ಓ ಕೆಯ್ಯೂರುದ ಸಿರಿದೇವಿಯೇ ಇರೆನಾ ಪೂಜೆ ನಡತದು ಬರ್ಪುಂಡು ದಿನಲ ಇರೆನಾ ಸೇವೆನು ಮಲ್ಪುವಯೇ ಓ ಕೆಯ್ಯೂರುದ ಸಿರಿದೇವಿಯೇ ಇರೆನಾ ಪೂಜೆ ನಡತದು ಬರ್ಪುಂಡು ದಿನಲ ಇರೆನಾ ಸೇವೆನು ಮಲ್ಪುವಯೇ ಓ ಕೆಯ್ಯೂರುದ ಸಿರಿದೇವಿಯೇ ಇರೆನಾ ಪೂಜೆ ನಡತದು ಬರ್ಪುಂಡು ದಿನಲ ಇರೆನಾ ಸೇವೆನು ಮಲ್ಪುವಯೇ ಓ ಕೆಯ್ಯೂರುದ ಸಿರಿದೇವಿಯೇ ಇರೆನಾ ಪೂಜೆ ನಡತದು ಬರ್ಪುಂಡು ದಿನಲ ಇರೆನಾ ಸೇವೆನು ಮಲ್ಪುವಯೇ ದಿನನಿತ್ಯ ಭಕ್ತಿಡು ಸುಗಿ ಪೂವಾಯೇ ದಿನನಿತ್ಯ ಭಕ್ತಿಡು ಸುಗಿ ಪೂವಾಯೇ ಇರ ಸೇವೆ ಮಲ್ಪ್ಯಾರ ಕಾತೊಂದುಲ್ಲಯೇ ಇರ ಸೇವೆ ಮಲ್ಪ್ಯಾರ ಕಾತೊಂದುಲ್ಲಯೇ ಪತ್ತಪ್ಪೆ ಜೋಕ್ಲೆಂಕ್ಲ ಬತ್ತೊಂದುಲ್ಲಯೇ ಪತ್ತಪ್ಪೆ ಜೋಕ್ಲೆಂಕ್ಲ ಬತ್ತೊಂದುಲ್ಲಯೇ ಇರ ಸೇವೆ ಮಲ್ಪ್ಯಾರ ಕಾತೊಂದುಲ್ಲಯೇ ಇರ ಸೇವೆ ಮಲ್ಪ್ಯಾರ ಕಾತೊಂದುಲ್ಲಯೇ ಸಿರಿದೇವಿಯೇ ಇರೆನಾ ಪೂಜೆ ಏತು ಪೊರ್ಲುಡು ನಡತದು ಬರ್ಪುಂಡು ಓ ಕೆಯ್ಯೂರುದ ಸಿರಿದೇವಿಯೇ ಇರೆನಾ ಪೂಜೆ ನಡತದು ಬರ್ಪುಂಡು ದಿನಲ ಇರೆನಾ ಸೇವೆನ ಮಲ್ಪುವಯೇ ಓ ಕೆಯ್ಯೂರುದ ಸಿರಿದೇವಿಯೇ ಇರೆನಾ ಪೂಜೆ ನಡತದು ಬರ್ಪುಂಡು ದಿನಲ ಇರೆನಾ ಸೇವೆನು ಮಲ್ಪುವಯೇ ಓ ಕೆಯ್ಯೂರುದ ಸಿರಿದೇವಿಯೇ ಇರೆನಾ ಪೂಜೆ ನಡತದು ಬರ್ಪುಂಡು ದಿನಲ ಇರೆನಾ ಸೇವೆನ ಮಲ್ಪುವಯೇ ವರ್ಮದಿನತ್ತ ರಂಗ ಪೂಜೆ ಮಲ್ತೊಂದುಲ್ಲಯೇ ವರ್ಮದಿನದ ರಂಗ ಪೂಜೆ ಮತ್ತೊಂದುಲ್ಲಯೇ ನಂಬಿ ಭಕ್ತ ಜನಕ್ಕುಳೆಗು ಸುಖ ಕೊರ್ಲೆಯೇ ನಂಬಿ ಭಕ್ತ ಜನಗಳಿಗೆ ಸುಖ ಕೊರುಲೆಯೇ ದಿನನಿತ್ಯ ಪೂತ ಪೂಜೆ ಮತ್ತೊಂದುಲ್ಲಯೇ ದಿನನಿತ್ಯ ಭೂತ ಪೂಜೆ ಮತ್ತೊಂದುಲ್ಲಯೇ ನಂಬಿ ಭಕ್ತ ಜನಕ್ಕುಳೆಗು ಸುಖ ಕೊರ್ಲೆಯೇ ನಂಬಿ ಭಕ್ತ ಜನಗಳಿಗೆ ಸುಖ ಕೊರುಲೆಯೇ ವನ ದುರ್ಗೆಯೇ ಇರೆನಾ ಪೂಜೆ ಏತು ಪೊರ್ಲುಡು ನಡತದು ಬರ್ಪುಂಡು ಓ ಕೆಯ್ಯೂರುದ ಸಿರಿದೇವಿಯೇ ಇರೆನಾ ಪೂಜೆ ನಡತದು ಬರ್ಪುಂಡು ದಿನಲ ಇರೆನಾ ಸೇವೆನು ಮಲ್ಪುವಯೇ ಓ ಕೆಯ್ಯೂರುದ ಸಿರಿದೇವಿಯೇ
ಬರ್ಪುಂಡು ದಿನಲ ಈರೆನ ಸೇವೆನು ಮಲ್ಪುವ ಓ ಕೆಯೂರುದ ಶ್ರೀದೇವಿಯೇ ನಿನ್ನ ಪೂಜೆ ನಡೆಸುದು ಬರ್ಪುಡಿಯೇ ದಿನಲ ಸೇವೆನು ಮಲ್ಪುವಯೇ ಕಾಡನಡುಟ್ಟು ನೆಲೆಯಾದು ಈರುಲ್ಲರೆ ಕಾಡನಡುಟ್ಟು ನೆಲೆಯಾದು ಈರುಲ್ಲರೆ ವನದುರ್ಗೆ ಪುದರಾದು ಮೆರೆ ಒಂದರೆ ವನದುರ್ಗೆ ಪುದರಾದು ಮೆರೆ ಒಂದರೆ ಕಾಡನಡುಟ್ಟು ನೆಲೆಯಾದು ಈರುಲ್ಲರೆ ಕಾಡನಡುಟ್ಟು ನೆಲೆಯಾದು ಈರುಲ್ಲರೆ ವನದುರ್ಗೆ ಪುದರಾದು ಮೆರೆ ಒಂದರೆ ವನದುರ್ಗೆ ಪುದರಾದು ಮೆರೆ ಒಂದರೆ ಉಲ್ಲಾಲ್ತಿಯೇ ಇರೆನ ಪೂಜೆ ಏತು ಪೊರ್ಲುಡು ನಡೆಸುದು ಬರ್ಪುಂಡು ಓ ಕೆಯೂರುದ ಶ್ರೀದೇವಿಯೇ ನಿನ್ನ ಪೂಜೆ ನಡೆಸುದು ಬರ್ಪುಡಿಯೇ ದಿನಲ ಇರೆನ ಸೇವೆನ ಮಲ್ಪುವಯೇ ಓ ಕೆಯ್ಯೂರುದ ಸಿರಿದೇವಿಯೇ ಇರೆನ ಪೂಜೆ ನಡೆಸುದು ಬರ್ಪುಡು ದಿನಲ ಇರೆನ ಸೇವೆನು ಮಲ್ಪುವಯೇ ಓ ಕೆಯೂರುದ ಶ್ರೀದೇವಿಯೇ ಇರೆನ ಪೂಜೆ ನಡೆಸುದು ಬರ್ಪುಡಿಯೇ ದಿನಲ ಇರೆನ ಸೇವೆನು ಮಲ್ಪುವಯೇ ಮಂಗಳಂ ಕೋಸಲೇಂದ್ರಾಯ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸಾರ್ವಭೌಮಾಯ ಮಂಗಲಂ ಸರ್ವಮಂಗಲ ಮಾಂಗಲ್ಯೇ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ನಾರಾಯಣೀ ನಮೋಸ್ತುತೆ ಹೇ ಪುಂಡಲೀಕ ವರದ ಪಾಂಡುರಂಗ ಹರೇ ವಿಠ್ಠಲ ಸೀತಾಕಾಂತ ಸ್ಮರಣ ಜಯ ಜಯ ಶ್ರೀರಾಮ್ ರಾಧಾಕಾಂತ ಸ್ಮರಣ ಜಯ ಜಯ ಗೋಪಾಲ್ ಚಕ್ರ ಪೀತಾಂಬರ ಸಾರೇ ಶ್ರೀಹರಿ ಗೋವಿಂದ ನಾಮ ಸಂಕೀರ್ತನ ಗೋವಿಂದ ಶ್ರೀಮದ್ ರಮಣ ಗೋವಿಂದ ಗೋವಿಂದ ಮಹಾಗಣತಿ ದೇವರ ಗೋವಿಂದ ಹರಿ ಗೋವಿಂದ ಗೋವಿಂದ ಶಾಸ್ತ್ರ ದೇವರ ಗೋವಿಂದ ಹರಿ ಗೋವಿಂದ ಗೋವಿಂದ ಗೋಪಾಲಕೃಷ್ಣ ದೇವರ ಪಾದನೆ ಗೋವಿಂದ ಹರಿ ಗೋವಿಂದ ಗೋವಿಂದ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವರ ಪಾದನೆ ಗೋವಿಂದ ಹರಿ ಗೋವಿಂದ ಗೋವಿಂದ ಮಹಾಲಿಂಗೇಶ್ವರ ದೇವರ ಪಾದನೆ ಗೋವಿಂದ ಹರಿ ಗೋವಿಂದ ಗೋವಿಂದ ಮಂಜುನಾಥ ಸ್ವಾಮಿ ಪಾದನೆ ಗೋವಿಂದ ಹರಿ ಗೋವಿಂದ ಗೋವಿಂದ ಸಕಲ ದೈವ ದೇವರುಗಳ ಪಾದಾರನಲ್ಲಿ ಗೋವಿಂದ ಹರಿ ಗೋವಿಂದ ಗೋವಿಂದ ನಳಿಲು ಶ್ರೀ ಸುಬ್ರಹ್ಮಣ್ಯ ದೇವರ ಪಾದನೆ ಗೋವಿಂದ ಹರಿ ಗೋವಿಂದ ಗೋವಿಂದ ನಲಿಲು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬತ್ತದು ಬಾರಿ ಪೊರ್ಲುದ ಮೂಜಿ ಗಂಟೆದ ಕಾಲ ಬಾರಿ ಪೊರ್ಲುಡು ಭಜನಾ ಕಾರ್ಯಕ್ರಮನ ನಡಪದ್ದು ಕೊಡ್ತೀರು ದುರ್ಗಾ ಭಜನಾ ಮಂಡಳಿ ಕೆಯ್ಯೂರು ಮೆಕ್ಲು ಸತತ 40 ಕಾಲ ಅಪ್ಪೆ ಕೆಯ್ಯೂರು ಮೈಷಮ ದಿನ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಪಿದಾಡ್ನಂಚ ನಗರ ಭಜನೆ ತಂಡ ಬಾರಿ ಪೊರ್ಲುದ ತಂಡ ಪುಗರ್ತದ ತಂಡ ಅಂದು ಪುದರಪಡೆ ಇಲ್ಲ ಶ್ರೀ ದುರ್ಗಾ ಭಜನಾ ಮಂಡಳಿ ಕೆಯ್ಯೂರು ಬಾರಿ ಪೊರ್ಲುಡು 3 ಗಂಟೆಗಳ ಕಾಲ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಿದರು ಆಗ್ಲೇಗ ಅನುಗ್ರಹ ಪ್ರಸಾದವಾದ ಅಭಿಜ್ಞಾ ಶೆಟ್ಟಿ ವೀಣಾ ಸಂತೋಷ್ ರೈ ಮೆಕ್ಲು ಬತ್ತದ ವೇದಿಕೆಡು ಸ್ಮರಣಿಕೆ ಮತ್ತು ಪ್ರಸಾದನ ಕುರಿತು ಕೊರಡು ಬಣ್ಣದಕ್ಕೆ ನೋಡುವ ಅಭಿಜ್ಞಾ ಶೆಟ್ಟಿಲ ವೀಣಾ ಸಂತೋಷ್ ರೈ ಬಾರಿ ಪೊರ್ಲುದ ಭಜನಾ ಕಾರ್ಯಕ್ರಮನ ನಡಪುನ ನಿಕ್ಲಿಗ ಮುಲ್ಪ ಆರಾಧ್ಯ ದೈವ ಐನಂಚಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊಡ್ದು ನನ್ನಲ ಇಂಚಿನ ಹೆಚ್ಚಿನ ಅವಕಾಶ ತಿಕ್ಕುನ್ನ ಭಾಗ್ಯ ನಿಕ್ಲೆಗ್ ದೇವರ ಒದಗ ಅವಾರ್ಡ್ ಪಂಡದು ಕೇನೂನು ನಾಗನಿಧಿ ಸರ್ಪ ನಿಲೆಯಾಯಿನ ನೆಲೆ ತುಳುನಾಡದ ಮನ್ನಡು ಪುಂಚದ ರೂಪಡು ನಮಕ್ ಮಾತಾ ಬರ್ಪುನಂಚಿನ ಭಕ್ತರಿಗೆ ಅಭಯ ಕೊರ್ಪುನಂಚಿನ ನಾಲಿಲು ಶ್ರೀ ವಾಲ್ಮೀಕ ಸುಬ್ರಹ್ಮಣ್ಯ ಸ್ವಾಮಿನ ಈ ಪಾವನ ಕ್ಷೇತ್ರಡ್ ಕೆಯ್ಯೂರು ದುರ್ಗಾ ಭಜನಾ ಮಂಡಳಿ ಕೆಯ್ಯೂರು ಮೇಕ್ಲು ನಡಪನ ಭಜನಾ ಕಾರ್ಯಕ್ರಮ ಬಾರಿ ಪೊರ್ಲುದ ಕಾರ್ಯಕ್ರಮ ನಡಪಾದು ಕೊರಿರು ಮೇಕ್ಲೆಗ್ ಶ್ರೀ ಸುಬ್ರಹ್ಮಣ್ಯ ಆಯುಷ್ಯ ಆಯುರಾರೋಗ್ಯ ಭಾಗ್ಯ ಸುಖ ಕೊರದು ನನ್ನಲ ಇಂಚಿನ ಸೇವೆ ಮಲ್ಪನ ಅವಕಾಶ ಕೊರಡು ಬಂದಕ್ಕೆ ನೋನು
ಇತ್ತೆ ಮಹಾಪೂಜಾತ್ ಅನ್ನ ಪ್ರಸಾದ ಆವೊಂದುಂಡು ಅನ್ನ ಛತ್ರಗು ಅನ್ನ ಪ್ರಸಾದ ಸ್ವೀಕಾರದಿಂದ ಭಕ್ತರು ಮಾತಿರ್ಲ ಆ ದೇವರನ್ನ ಅನ್ನ ಪ್ರಸಾದ ಸ್ವೀಕಾರ ಮಲ್ಪಡು ಅಂಚನೆ ಮೊಲು ಕಾರ್ಯಾಲಯ ಸೇವಾರ್ಥ ರಸೀದಿ ಉಂಡು ಸೇವಾರ್ಥ ರಸೀದಿ ಆದ ಮಲ್ಪನಾಗ್ಲ ಅಂಚಿನಗ್ಲ 5,000 ಕಲಸ ಉಂಡು 2,000 ಕಲಸ ಉಂಡು ಅಂಚ 500 ರೂಪಾಯಿದ ಸರ್ವಸೇವೆದ ಪೂಜದ ರಸೀದಿನ ಮೊಲು ಕೌಂಟರ್ಡ್ ಪಡೆವನೊಲಿ ಈ ಪೂರ ಒಂಜಿ ದೇವದ ಕಾರ್ಯಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನ ಅನುಗ್ರಹ ಮುಖ್ಯ. ನಮ್ಮ ಮಾತ ಕೈ ಜೋಡಾತ್ ಈ ಕಾರ್ಯಕ್ರಮ ಭಾಗವಹಿಸೋದು ಶ್ರೀ ದೇವರನ ಕೃಪೆಗೆ ಪಾತ್ರವನ್ಕನ ಮಾತಾ ವನಸಾವಂತಿನ ಭಕ್ತರು ಪೂರ ಪೋತು ವನಸತ್ ಇತ್ತೆ ಕೆಲವೇ ನಿಮಿಷಡು ಯಕ್ಷಗಾನ ತಾಲಮದ್ದೆಲ್ಲ ನಡಪಿರಂಡು ಈ ಕಾರ್ಯಕ್ರಮಗಳ ಮಾತ ದೂರ ಇತ್ತನಗಳು ಸಭಾಂಗಣಡು ಬತ್ತದ ಆಸೀನರಾವಡು ಯಕ್ಷಗಾನ ತಾಲಮದ್ದೆಲ್ಲಡು ಭಾಗವಹಿಸೋಡು ಪಂಡದು ಕೇನೋನು ಇನ್ನಿತ್ತ ಸ್ವಯಂ ಸೇವಕರಾತ್ ನಂಗೆ ವಿದ್ಯಾರಶ್ಮಿ ಪದವಿ ಪೂರ್ವ ಕಾಲೇಜ್ದ ವಿದ್ಯಾರ್ಥಿಗಳು ಸಹಕರಿಸೊಂದಿಲ್ಲರು ಅಂಚನೆ ನೇಸರ ಯುವಕ ವೃಂದದಾಗಲು ಬೊಕ್ಕ ನಿರಂತರ ಸ್ವಯಂ ಸೇವಕರಾತ್ ನಿರ್ವಹಣೆ ಮಾಡ್ತಂದಿಲ್ಲರು ಏರಾನಲ ತಂಡೋಳಿತ್ತುಂಡ ಕಾರ್ಯಾಲಯ ಬತ್ತು ನಿಖಲ್ನ ತಂಡದ ಪುದರನ್ನು ಕೊರಳಿ ಅಂಚನೆ ಸ್ವಯಂ ಸೇವಕರಾತ್ ಕೆಲಸ ಮಲ್ಪನ ಇಚ್ಛೆ ಇತ್ತನಾಗ್ಲು ನಿಖಲ್ನ ಪುದರನ್ನು ಬತ್ತು ಕಾರ್ಯಾಲಯ ಕೊರಡು ಬಣ್ಣದ ಕೇನೋನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನ ಸೇವಾರ್ಥಿ ರಸೀದಿ ಮೂಲೆ ಕಾರ್ಯಾಲಯ ಪಟ್ ಮಲ್ಪಿರು ಸುಬ್ರಹ್ಮಣ್ಯ ಸೇವನ ದೇವರನ ಸೇವೆ ಮಲ್ಪನ ಸೇವಾರ್ಥಿಗಳು ಸೇವಾ ರಸೀದಿ ಮುಖಾಂತರ ಸೇವೆನ ಮಲ್ಪನಂಚಿನ ಅವಕಾಶ ಉಂಟು. ಕಲಶ ಸೇವೆ 5,000 2,500 ಬೊಕ್ಕ ಶಾಶ್ವತ ಪೂಜೆ 500 ರೂಪಾಯಿ. ಸ್ವಯಂ ಸೇವಕರು ಏರಲ್ಲ ಇತ್ತು 4 ಜನ ವೇದಿಕೆಗೆ ಬರೋದಕ್ಕೆ ಏನೊಂದು ಖಾಲಿ 4 ಜನ ಯಾವು
ಅನ್ನ ಪ್ರಸಾದ ಸ್ವೀಕಾರ ಮಲ್ಪಂದ ಭಕ್ತರು ಪೂರ ಪೋತು ಭೋಜನ ಶಾಲೆಗೆ ಪೋತು ಅನ್ನ ಪ್ರಸಾದ ಸ್ವೀಕರಿಸೋಡು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನ ಪ್ರಸಾದ ಅನ್ನ ಪ್ರಸಾದನ್ಲ ಸ್ವೀಕಾರ ಮಲ್ಪಡು ಅಂಚನೆ ದೂರ ದೂರ ಇತ್ತನಾಗ್ಲು ಅನ್ನದಾನ ಸೇವೆ ಆತು ಈ ಸಭಾಂಗಣ ಆಶೀರ್ವಾದದ ಯಕ್ಷಗಾನ ತಾಲ ಮಧ್ಯದಲ್ಲಿ ನಡಪಿರಂಡು ಧೀಶಕ್ತಿ ಮಹಿಳಾ ಯಕ್ಷ ಬಲಗ ತೆಂಕಿಲ ಪುತ್ತೂರು ಮೇಕ್ಲು ಯಕ್ಷಗಾನ ತಾಲ ಮಧ್ಯದಲ್ಲಿ ನಡಪಾಯರಿಲ್ಲರು ನೆಕ ಮಾತ ಭಕ್ತರು ಸಭಾಂಗಣ ಆಶೀರ್ವಾದ ಹಗಲಿನ ಕಾರ್ಯಕ್ರಮಗಳು ತುಂಬ ಹೃದಯದ ಪ್ರೋತ್ಸಾಹ ಕೊರಡು ಮಾಡೋದು ಬ್ರಹ್ಮಕುಲ ಸಮಿತಿ ಪರವಾದ ಎಂಗ್ಲಿಕೇನೋನು ಇನ್ನೆಡ್ತು 24 ತಾರೀಕು ಮುಟ್ಟ ನಡಪುನಂಚಿನ ಈ ಬ್ರಹ್ಮಕಲ ಕಾರ್ಯಕ್ರಮಕ್ಕೆ ಏರಂಡಲ ಸ್ವಯಂ ಸೇವಕರು ಅದನ್ನ ತಂಡ ಇತ್ತಂಡ ಸ್ವಯಂ ಸೇವಕರಾದ ಕೆಲಸ ಮಲ್ಪನಾಗಲು ಕಾರ್ಯಾಲಯ ಬತ್ತು ಪುದರ್ ಕೊರಡು ನಿಕ್ಲೆಗ್ ಎಲ್ಲೆಂಜಿ ಮುಟ್ಟ ಸೇವೆ ಮಲ್ಪನ ಭಾಗ್ಯನು ಆ ಸುಬ್ರಹ್ಮಣ್ಯ ಸ್ವಾಮಿ ಒದಗದೇರು ಅಂಚ ಏರಂಡಲ ತಂಡ ಇತ್ತಂಡ ತಂಡದ ಪುದರ್ ಕೊರದು ಸಹಕರಿಸೋಡು ಕಾರ್ಯಾಲಯಡು ತಂಡದ ಪುದರನ್ನು ನೋಂದಾವಣೆ ಮಲ್ತೊಂದುಲ್ಲೇರು ಅವತ್ತಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೆರ್ಲಂಪಾಡಿ ಮೇಗ್ಲು ವೈದಿಕ ಸಮಿತಿದ ನೆಟ್ಟುಳ್ಳರು ಎರಡಲ್ಲ BP ಟೆಸ್ಟ್ ಶುಗರ್ ಅಂಚಿನ ತರಬೇನೆ ಜ್ವರ ಇಂಚಿನ ಇತ್ತನಲ್ಲ ಅಗಲಡ ಬತ್ತದು ವಿಚಾರಿಸೋಳಿ ವೈದಿಕ ಸಮಿತಿದ ಒಂದು ಅನುಕೂಲತೆಲ್ಲ ಮೂಲುಂಡು
తిరుతాన్పడ అటు అంచనపడ సరే అండి అంచనపడ ಅನ್ನದಾನ ಮಲ್ಪೆರ ಬಾಕಿ ಇತ್ತನಾಗಲು ದಯ ಮಲ್ತದು ಅನ್ನ ಪ್ರಸಾದ ಸ್ವೀಕಾರ ಮಲ್ಪಲೆ ಭೋಜನ ಶಾಲೆಗೆ ಪೋತು ಅನ್ನ ಪ್ರಸಾದ ಸ್ವೀಕಾರ ಮಲ್ಪಡೋದು ಕೇಳೋಣ ಮಾತಾ ಭಕ್ತನಂಚಿನ ಭಕ್ತರು ಅನ್ನ ಪ್ರಸಾದ ಸ್ವೀಕಾರ ಮಲ್ಪಡು ಗಣೇಶ್ ಪೆರುವಾಜೆ ಮೈಕ್ ಪಾಯಿಂಟ್ ತಡೆ ಬರೋಡು ಗಣೇಶ್ ಪೆರುವಾಜೆ
ಇತ್ತೆ ಕೆಲವೇ ನಿಮಿಷಡ್ ಯಕ್ಷಗಾನ ತಾಲಮದ್ದಲೆ ಶುರುವಾಯರಂಡು ಸುಧನ್ವ ಮೋಕ್ಷ ಪನ್ಪಿನ ಯಕ್ಷಗಾನ ತಾಲಮದ್ದಲೆ ನಡಪಾಯರ ಗುರುದಲ್ಲಿರು ದಿಶಕ್ತಿ ಮಹಿಳಾ ಯಕ್ಷಬಲಗ ತೆಂಕಿಲ ಪುತ್ತೂರು ಮೇಕಲು ನಿನ್ನ ಪ್ರಾಯೋಜಕರಾದ ಸಹಕರಿಸಲು ಶ್ರೀಮತಿ ಮತ್ತು ಶ್ರೀ ಸುಧಾಕರ್ IPS ಪಾಲ್ತಾಡಿ ಹೊಸ ಮನೆ ಮೇಕಲು ಈತ ಕೆಲವೇ ನಿಮಿಷಡ್ ಸುಧನ್ವ ಮೋಕ್ಷ ಮನ್ಪನ ಯಕ್ಷಗಾನ ತಾಲ ಮಧ್ಯೆ ನಡಪೆರಂಡು ದಿಶಕ್ತಿ ಮಹಿಳಾ ಯಕ್ಷ ಬಲಗ ತೆಂಕಿಲ ಪುತ್ತೂರು ಮೇಕಲು ಹಿಡಿದು ಬೋಕಿದ ಭಕ್ತಮಾನ್ಯರೇ, ನೊಳೀಲು ಸುಬ್ರಹ್ಮಣ್ಯ ದೇವಸ್ಥಾನ ಶ್ರೀ ಕ್ಷೇತ್ರದಲ್ಲಿರೋ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಮೂಜಿನೇ ದಿನಟ ಈ ಪರ್ವ ದಿನಟ್ಟು ಇನೇ ಪುರಪುದಲ್ಲೇಸುದ ಬಗೆಟ್ ಇತ್ತ ಯಕ್ಷಗಾನ ತಾಳ ಮದ್ದಲೆ
ಧೀಶಕ್ತಿ ಮಹಿಳಾ ಯಕ್ಷಬಳಗ ತೆಂಕಿಲ ಪುತ್ತೂರು ಮುಕ್ಕಲು ನಡಪಾದ ಕೊರ್ಪೇರು ಈ ಲೇಸದ ಪ್ರಾಯೋಜಕರಾದ ನಮ್ಮೊಟ್ಟುಗಳಿರು ಶ್ರೀಮತಿ ಮತ್ತು ಬಕ್ಕ ಶ್ರೀ ಸುಧಾಕರ್ ರೈ PS ಪಾಲ್ತಾಡಿ ಹೊಸಮನೆ ಮೇರು ಧೀಶಕ್ತಿ ಮಹಿಳಾ ಯಕ್ಷಗಾನ ಬಲಗದ ಬಗ್ಗೆ ಪಣಪನಾಂಡ ಶ್ರೀಮತಿ ಪದ್ಮ ಆಚಾರ್ ಮೇರಣ ಮುತಾಲಿಕೆಡು ಪುತ್ತೂರು ಮಹಾಲಿಂಗೇಶ್ವರ ದೇವರನ ಮಟ್ಟೆಡು ಉದಿಪನಾತಿನ ಯಕ್ಷಬಲ್ಲೆ ಧೀಶಕ್ತಿ ಮಹಿಳಾ ಯಕ್ಷಬಲಗ ಪುತ್ತೂರು ಈ ಬಳಗಡು ಒಂದು 10ನೇ ವರ್ಷ ಕೇವಲ 5 ಜನ ಸದಸ್ಯರದ್ದು ಆರಂಭಾತಿನ ಧೀಶಕ್ತಿ ಮಹಿಳಾ ಯಕ್ಷಬಲಗಡು ಇತ್ತೆ ಮುಪ್ಪೆರ್ದು ಮಿಕ್ಕಿನ ಕಿರಿಯ ಪೆರಿಯ ಸದಸ್ಯರು ಸಕ್ರಿಯವಾದ ಪಾಲು ಪಡೆಯೊಂದಿರು ಸುದರ್ಶನ ವಿಜಯ ಪ್ರಸಂಗದ ಮೂಲಕ ಆರಂಭಾತಿನ ಕೂಟ ಅವಕಾಶಗಳನ್ನು ಪಡೆಯೊಂದೇ ಬೈದಂಡು ಒಂದೇ ಜೊತೆಟ್ಟು ತರಬೇತಿ ಕೊರೊಂದು ಕಲಾ ಪ್ರತಿಭೆಯನ್ನು ಪಾತಿರದ ಮಂಟಮೆಗೆ ತಯಾರು ಮಲ್ಪಿನ ಕಜ್ಜ ನಿರಂತರವಾದ ನಡತೊಂದುಂಡು ಕೇವಲ ಈ ಪ್ರದೇಶಗೂ ಸೀಮಿತ ಒಂದೇ ನಮ್ಮ ರಾಜ್ಯದ ಉದ್ದಗಲುಗೂ ಅಂಚನೆ ಗಡಿನಾಡ ಪ್ರದೇಶವಾಯಿನ ಕೇರಳದ ಪೆರ್ಲ ಕಾಸರಗೋಡು ಎಡನೀರು ಮದೂರು ಕೋಡ್ಲು ಅಂಚನೆ ಮಹಾರಾಷ್ಟ್ರದ ಬೊಂಬಾಯಿದ ನಾನಾ ಕಡೆಟ್ 500 ಮಿತ್ತು ಕಾರ್ಯಕ್ರಮ ಕೊರ್ದಿನ ಪೆರ್ಮೆ ಈ ಕೂಟದಾಕ್ಲೆನ ಇನಿ ನಮ್ಮ ತುಂಬಗೂ ಧೀಶಕ್ತಿ ಮಹಿಳಾ ಯಕ್ಷಗಾನ ಬಲಗ ತೆಂಕಿಲ ಪುತ್ತೂರು ಮಕ್ಕಳಿರ್ದು ಯಕ್ಷಗಾನ ತಾಳಮದ್ದಲೆ ಭಕ್ತ ಸುಧನ್ವ ಹಿಮ್ಮೆಲಡು ಭಾಗವತರಾದ ಕುಮಾರಿ ರಚನಾ ಚಿದ್ಗಲ್ ಚೆಂಡೆ ತೆಂಕಬೈಲು ಗೋಪಾಲಕೃಷ್ಣ ಭಟ್ ಮದ್ದಲೆ ಲಕ್ಷ್ಮೀಶ ಶಗ್ರಿತ್ತಾಯ ಪಂಜ ಮುಮ್ಮೆಲಡು ಶ್ರೀಮತಿಯರಾಯನ ಪದ್ಮಾ KR ಆಚಾರ್ಯ ಜಯಲಕ್ಷ್ಮಿ ವಿ ಭಟ್ ಪ್ರೇಮಾ ಕಿಶೋರ್ ಶುಭಾ ಪಿ ಆಚಾರ್ಯ ಶಾಲಿನಿ R ಶೆಟ್ಟಿ ಮಲ್ಲಿಕಾ ಜೇರೈ ಈ ಧೀಶಕ್ತಿ ಮಹಿಳಾ ಯಕ್ಷಗಾನ ಬಲಗ ತೆಂಕಿಲ ಪುತ್ತೂರು ಮುಕ್ಲೇನು ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಅಂಚನೆ ಜಾತ್ರೋತ್ಸವದ ಸಮಿತಿ ಪರವಾದ ಅಂಚನೆ ಕೂರ್ದಿ ಜನಮಂದೆ ತಂಕ್ಲೇನು ಇಂಥ ಮೆತ್ತಮ್ಮೆಗೆ ಮೋಕೆಡು ಎದ್ಕೊಂಡು ಈ ಲೇಸು ನಡಪಾರ ನಿಕ್ಕಳಿಗೆ ಕ್ಷೇತ್ರ ವತಿಯದು ಅನುಕೊರೊಂದುಲ್ಲ ಈ ಕೂಟಡು ಪಾಲ್ಪಡೆಪ್ಪಿನ ಮಾತ ಕಲಾವಿದೆಲ್ಲ ದಯಮಂತದವರ ವೇದಿಕೆಗೆ ಬರಡು ಧೀಶಕ್ತಿ ಮಹಿಳಾ ಯಕ್ಷಗಾನ ಬಲಗ ತೆಂಕಿಲ ಪುತ್ತೂರು ಈ ಕೂಟದ ಮಾತಮಾನ್ಯರೆಲ್ಲ ನಿರೀಕ್ಷಾ ರೈ ಅಂಚನೆ ವಿಜಯ ರೈ ಮಕ್ಕಳು ಕ್ಷೇತ್ರದ ವತಿರ್ತ ನಿಕ್ಷಿತಾ ರೈ ಮೇರೆ ಕ್ಷಮೆ ಕೋರ್ಲೆ ವೀಕ್ಷಿತಾ ರೈ ಬಕ್ಕ ವಿಜಯ ರೈ ಮಕ್ಕಳು ಶಾಲು ಪಾಡ್ದು ಕ್ಷೇತ್ರದ ವತಿರ್ದು ಎದುಕೊಂಡು ಬಂದು ಅರಿಕೆ ಮಲ್ತೊನ್ವೆ ಧೀಶಕ್ತಿ ಮಹಿಳಾ ಯಕ್ಷಗಾನ ಬಲಗ ತೆಂಕಿಲ ಪುತ್ತೂರು ಇವರನ್ನ ಕ್ಷೇತ್ರದ ವತಿಯಿಂದ ವೀಕ್ಷಿತಾ ರೈ ಹಾಗೂ ವಿಜಯ ಅವರು ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈ ಕಲಾವಿದೆಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ವೀಕ್ಷಿತಾ ರೈ ಹಾಗೂ ವಿಜಯರವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ವೇದಿಕೆ ಯಕ್ಷಗಾನ ತಾಳಮದ್ದಲೆ ಭಕ್ತ ಸುಧನ್ವಕ್ಕಾಗಿ
ಧೀಶಕ್ತಿ ಮಹಿಳಾ ಯಕ್ಷ ಬಳಗ ಪುತ್ತೂರು ನಡೆದು ಬಂದ ದಾರಿ. ಸಾಂಸ್ಕೃತಿಕ ಚಟುವಟಿಕೆಗಳ ಆಗರವೆನಿಸಿದ ಪುತ್ತೂರಿನ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವರ ಮಡಿಲಲ್ಲಿ ಚಿಗುರೆಡೆದ ಯಕ್ಷಲತೆ ಧೀಶಕ್ತಿ ಮಹಿಳಾ ಯಕ್ಷಭಾಗವೆಂಬ ಯಕ್ಷವಳ್ಳರಿಯಲ್ಲಿ ಅರಳಿದ ಒಂದೊಂದು ಯಕ್ಷ ಪುಷ್ಪಗಳು ಮಾತಿನ ಮಂಟಪದಲ್ಲಿ ಸೌಗಂಧ ಬೇರುವ ಹಂಬಲದಿಂದ ಜೊತೆಯಾಗಿದ್ದಾರೆ. ನಮಗೆ ಪಾರಂಪರಿಕವಾಗಿ ಬಂದಂತಹ ಈ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರಿಂದ ಜ್ಞಾನಾರ್ಜನೆಯೊಂದಿಗೆ ಮುಂದಿನ ಪೀಳಿಗೆಯವರಿಗೆ ಯಕ್ಷಗಾನದ ಅರಿವು ಮೂಡಿಸುವ ಉದ್ದೇಶದೊಂದಿಗೆ ಪುತ್ತೂರಿನ ಧೀಶಕ್ತಿ ಮಹಿಳಾ ಯಕ್ಷ ಬಳಗ ಮುನ್ನಡೆಯುತ್ತಿದೆ. ಶ್ರೀಮತಿ ಪದ್ಮಾ ಕೆ ಆರ್ ಆಚಾರ್ಯ ಇವರ ನೇತೃತ್ವದಲ್ಲಿ ಡಿಸೆಂಬರ್ 2013ರಲ್ಲಿ ಸ್ಥಾಪಿತವಾದ ಧೀಶಕ್ತಿ ಮಹಿಳಾ ಯಕ್ಷ ಬಳಗಕ್ಕೆ ಇದೀಗ 10ರ ಸಾರ್ಥಕತೆಯ ಸಂಭ್ರಮದ ಸಮಯ. ಕೇವಲ 5 ಸದಸ್ಯರಿಂದ ಪ್ರಾರಂಭವಾದಂತಹ ಧೀಶಕ್ತಿ ಮಹಿಳಾ ಯಕ್ಷ ಬಳಗದಲ್ಲಿ ಇದೀಗ 30ಕ್ಕೂ ಮಿಕ್ಕಿ ಹಿರಿಯ ಕಿರಿಯ ಸದಸ್ಯರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. 10 ಹಲವು ಹೊಸತನ ಸಾಧನೆಗಳೊಂದಿಗೆ ಯಶಸ್ವಿಯಾಗಿ ತಂಡ ಮುನ್ನಡೆಯುತ್ತಿದೆ. ಸುದರ್ಶನ ವಿಜಯ ಪ್ರಸಂಗದ ಮೂಲಕ ಪ್ರಾರಂಭವಾದ ತಂಡ ಮತ್ತೆ ಒಂದರ ನಂತರ ಒಂದು ಅವಕಾಶಗಳನ್ನು ಪಡೆಯುತ್ತಾ ಹೋಯಿತು. ಇದೀಗ ತಾಳಮದ್ದಲೆ ಕಾರ್ಯಕ್ರಮಗಳ ಪ್ರದರ್ಶನವನ್ನು ನೀಡುವುದರ ಜೊತೆಗೆ ಇಲ್ಲಿ ತರಬೇತಿಯ ಮೂಲಕ ಕಲಾ ಪ್ರತಿಭೆಗಳನ್ನು ಮಾತಿನ ಮಂಟಪವನ್ನೇರಲು ಸಿದ್ಧಪಡಿಸುವ ಕಾಯಕವನ್ನು ಮಾಡಲಾಗುತ್ತಿದೆ. ಅದಲ್ಲದೆ ಇಲ್ಲಿಂದ ತಾಳಮದ್ದಲೆಯ ಕಲೆಯನ್ನು ಕರಗತ ಮಾಡಿಕೊಂಡು ತಾಳಮದ್ದಲೆಗಳ ಪ್ರದರ್ಶನ ನೀಡುವ ಕಲಾವಿದೆಯರು ತಯಾರಾಗಿರುತ್ತಾರೆ. ಬೆಂಗಳೂರು, ಮೈಸೂರು, ಕುಶಾಲನಗರ, ಮಡಿಕೇರಿ, ಕುಂದಾಪುರ, ಉಡುಪಿ, ಮಂಗಳೂರು, ಸುರತ್ಕಲ್, ಸುಬ್ರಹ್ಮಣ್ಯ, ಸುಳ್ಯ, ಮೂಡಬಿದಿರೆ ಮೊದಲಾದ ಕಡೆಗಳಲ್ಲಿ ಕೇರಳದ ಗಡಿ ಪ್ರದೇಶವಾದ ಪೆರ್ಲ, ಕಾಸರಗೋಡು, ಎಡನೀರು, ಮಧೂರು, ಕೂಡ್ಲು ಮೊದಲಾದೆಡೆ, ಮಹಾರಾಷ್ಟ್ರದ ಮುಂಬೈ, ಮಹಾನಗರಿ ಮುಂತಾದ ಕಡೆಗಳಲ್ಲಿ 500ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದ ಹೆಗ್ಗಳಿಕೆ ಧೀಶಕ್ತಿಯದ್ದು. ಸತತ 2 ಬಾರಿ ಮುಂಬೈಗೆ ತೆರಳಿ ವಾರ ಪೂರ್ತಿ ಅಲ್ಲಿದ್ದು ಸುತ್ತಮುತ್ತಲಿನ ತಾಣಗಳಲ್ಲಿ ಸರಣಿ ತಾಳಮದ್ದಲೆ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಶ್ರೀಕೃಷ್ಣ ರಾಯಭಾರ, ಸುಧನ್ವ ಮೋಕ್ಷ, ಸಂಜಯ ರಾಯಭಾರ, ಸುದರ್ಶನ ವಿಜಯ, ಸುಭದ್ರ ಕಲ್ಯಾಣ, ಜಾಂಬವತಿ ಕಲ್ಯಾಣ, ಪಟ್ಟಾಭಿಷೇಕ, ಕರ್ಣಾವಸಾನ, ಶ್ರೀರಾಮ ನಿರ್ಯಾಣ, ದಕ್ಷಯಜ್ಞ, ವೀರಮಣಿ ಕಾಳಗ, ಸಮರ ಸೌಗಂಧಿಕ, ಇಂದ್ರಜಿತು ಕಾಳಗ, ಉತ್ತರಣ ಪೌರುಷ, ಶ್ರೀರಂಗ ತುಳಾಭಾರ, ಶ್ರೀ ಸತ್ಯನಾರಾಯಣ ವ್ರತ ಕಥಾ, ಗಿರಿಜಾ ಕಲ್ಯಾಣ, ಕುಮಾರ ವಿಜಯ, ರುಕ್ಮಾಂಗದ ಚರಿತ್ರೆ, ಭಕ್ತ ಮಯೂರಧ್ವಜ ಮೊದಲಾದ ಪ್ರಸಂಗಗಳನ್ನು ಆಯ್ದುಕೊಂಡು ಪ್ರದರ್ಶನಗಳನ್ನು ನೀಡುತ್ತಿದ್ದಾರೆ. ಬಳಗದ ಸಂಸ್ಥಾಪಕರಾದ ಪದ್ಮಾ ಕೆ ಆರ್ ಆಚಾರ್ಯ ಅವರ ಪರಿಕಲ್ಪನೆ ಹಾಗೂ ಮಾರ್ಗದರ್ಶನದಲ್ಲಿ 2020ರಲ್ಲಿ ಧೀಶಕ್ತಿ ಬಾಳಿಕಾ ಯಕ್ಷ ಬಳಗ ಎನ್ನುವ ತಂಡವನ್ನು ರಚಿಸಿ ಶಾಲಾ ಕಾಲೇಜಿಗೆ ಹೋಗುತ್ತಿರುವ ಹೆಣ್ಣು ಮಕ್ಕಳನ್ನು ಈ ಕಲೆಯಲ್ಲಿ ತೊಡಗಿಸಿಕೊಳ್ಳುವ ಕಾರ್ಯ ನಡೆಯುತ್ತದೆ. ಈ ಕಲೆಯ ಕುರಿತು ಸಂಘದ ಪ್ರಯತ್ನ ಬದ್ಧತೆಗಳಿಗೆ ಈ ಕಾರ್ಯವೇ ಸಾಕ್ಷಿಯಾಗಿದೆ. ಧೀಶಕ್ತಿಯೊಂದನ್ನೇ ಆಧಾರವಾಗಿರಿಸಿ ಸಾಗುತ್ತಾ ನಿಸ್ವಾರ್ಥದಿಂದ ಕಲಾ ಸೇವೆಯೊಂದಿಗೆ ಭವಿಷ್ಯದ ಹಲವು ಯೋಜನೆಗಳೊಂದಿಗೆ ಈ ಕ್ಷೇತ್ರಕ್ಕೆ ಇನ್ನಷ್ಟು ಸೇವೆ ಸಾಧನೆಗಳನ್ನು ನೀಡುವ ಮಹದುದ್ದೇಶದಿಂದ ಮುನ್ನಡೆಯುತ್ತಿರುವ ಈ ತಂಡವು ಈ ವರ್ಷ ದಶಮಾನೋತ್ಸವವನ್ನು ಆಚರಿಸಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಭಾಗವತರು ಕುಮಾರಿ ರಚನಾ ಚಿದ್ಗಲ್, ಚಂಡಮದ್ದಲೆಗಳಲ್ಲಿ ತೆಂಕಬೈಲು ಗೋಪಾಲಕೃಷ್ಣ ಭಟ್, ಲಕ್ಷ್ಮೀ ಶಗ್ರಿತಾಯ ಪಂಜ, ಮುಮ್ಮೇಳದಲ್ಲಿ ಶ್ರೀಮತಿಯರಾದ ಪದ್ಮಾ ಕೆ ಆರ್ ಆಚಾರ್ಯ, ಜಯಲಕ್ಷ್ಮಿ ವಿಭಟ್, ಪ್ರೇಮಾ ಕಿಶೋರ್, ಶುಭಾಪಿ ಆಚಾರ್ಯ, ಶಾಲಿನಿ ಅರುಣ್ ಶೆಟ್ಟಿ, ಮಲ್ಲಿಕಾರ್ಜಿ ರೈ ಎಲ್ಲ ಕಲಾವಿದರನ್ನು ಆತ್ಮೀಯವಾಗಿ ಕ್ಷೇತ್ರದ ವತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಸ್ವಲ್ಪ ಚೂರು ಇಂಚಿದಿಲ್ಲ ಪಾತ್ರ ಶರಣು 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 ಪಾರ್ವತಿ ನಂದನ ನಿರ್ಮಲ ಗುಣ ಶರಧಿ ಮೂಷಿಕ ಸ್ಯಂದನ ನಿರ್ಮಲ ಗುಣ ಶರಧಿ ಮೂಷಿಕ ಸ್ಯಂದನ ಶರಣು ಪಾರ್ವತಿ ನಂದನ ಹರನ ತನಯ ಶಕ್ತಿಧರನ ಸಹೋದರ ಹರನ ತನಯ ಶಕ್ತಿಧರನ ಸಹೋದರ ಧುರಿತ ನಾಶನ ಶುಭ ಚರಿತ ವಿನಾಯಕ ಹರನ ತನಯ ಶಕ್ತಿಧರನ ಸಹೋದರ ಧುರಿತ ನಾಶನ ಶುಭ ಚರಿತ ವಿನಾಯಕ ಶರಣು ಪಾರ್ವತಿ ನಂದನ ನಿರ್ಮಲ ಗುಣ ಶರಧಿ ಮೂಷಿಕ ಚಂದನ ಶರಣು 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 ಗಜವದನ ಅಂಬುರುಹದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾಯ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯೋತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣ್ಯರ ಪಾದಾಂಬುಜಗೆ ಬೊಡ್ಡ ಮಾಡುತ್ತವಣಿ ಬೆನಿ ಕಥಾಮೃತವ ಸುಧನ್ವನು ಬೇಗದಿರಣಕನು ಆಗುತ್ತ ಮುದದೇವದ ಬಾಗುತ್ತ ಜನನಿಗೊಂದಿಸುತ್ತಲೇ ವಿನಮಿತನಾಗುತ್ತಲೇ
ಕಣುವಾದದ್ದು. ಆನಂದ ಎನ್ನುವುದು ಯಾವತ್ತೂ ನಮ್ಮಲ್ಲಿ ತುಂಬಿಕೊಂಡಿರಲೇಬೇಕು. ಆದರೆ ಈ ಆನಂದವನ್ನು ನಾವು ಜೀವನ ಪೂರ್ತಿ ಪಡೆಯುವುದು ಹೇಗೆ ಎನ್ನುವ ಯೋಚನೆಯನ್ನು ಕೈಗೊಳ್ಳುತ್ತಲೇ ಇರಬೇಕು. ಒಂದು ಜೀವಾತ್ಮ ಈ ಪ್ರಪಂಚಕ್ಕೆ ಕಾಲಿಡುವಾಗ ತಾನು ಆನಂದ ಸಾಗರದಲ್ಲಿ ತೇಲುತ್ತಾ ಇದ್ದೇನೆ ಎನ್ನುವಂತಹ ಭ್ರಮೆಯಲ್ಲೇ ಇರುತ್ತದೆ. ನಿಜವಾಗಿಯೂ ನೋಡುವುದಕ್ಕೆ ಹೋದರೆ ಕತ್ತಲ ಕೂಪಕ್ಕೆ ಬೀಳುವುದದು. ಭೂಮಿಗೆ ಬಿದ್ದಂತಹ ಒಂದು ಮಗುವನ್ನು ತಾಯಿ ಕೈಗೆತ್ತಿಕೊಳ್ತಾಳೆ. ಜಗತ್ತಿನ ಬೆಳಕನ್ನು ಅವಳೇ ಅದಕ್ಕೆ ತೋರಿಸಿಕೊಡುತ್ತಾಳೆ. ಆಗ ತಾಯಿ ಮಗುವಿಗೆ ಮೊದಲ ಬೆಳಕಾಗಿ ಗೋಚರಿಸ್ತಾಳೆ. ತದನಂತರ ಶೈಶವ ಕಳೆದು ಬಾಲ್ಯಕ್ಕೆ ಕಾಲಿಡುವಾಗ ತಂದೆ ಮಗುವಿನ ಬೇಕು ಬೇಡಗಳನ್ನು ತೀರಿಸುತ್ತಾ ಹೋಗುತ್ತಾನೆ. ಆಗ ತಂದೆ ಮಗುವಿಗೆ ಬೆಳಕಾಗಿ ಗೋಚರಿಸ್ತಾನೆ. ಸ್ವಲ್ಪ ಹುಡುಗ ಬೆಳೆದು ದೊಡ್ಡವನಾದಾಗ ಆತನನ್ನು ಗುರುವಿನ ಬಳಿಗೆ ಕಳುಹಿಸಲಾಗುತ್ತದೆ. ಒಬ್ಬ ಗುರು ಇದ್ದಾನೆ, ನಿನಗೆ ನಿನ್ನ ಜೀವನದ ಎಲ್ಲ ಮಾರ್ಗವನ್ನು ಆತ ತೋರಿಸಿಕೊಡುತ್ತಾನೆ ಎನ್ನುವ ಹಾಗೆ ನಾವು ಅಲ್ಲಿಗೆ ಕಳುಹಿಸಿಕೊಡುತ್ತೇವೆ. ಆಗ ತನ್ಮೂಲಕವಾಗಿ ಗುರು ಬದುಕಿಗೆ ಬೆಳಕಾಗಿ ಗೋಚರಿಸ್ತಾನೆ. ಬದುಕಿನ ಎಲ್ಲ ಮಾರ್ಗಗಳನ್ನು ಆತನೇ ತೋರಿಸಿಕೊಡುತ್ತಾನೆ. ಭಗವಂತನನ್ನು ನೋಡುವ ದಾರಿಯನ್ನು ಆತನೇ ತೋರಿಸಿಕೊಡುತ್ತಾನೆ. ಆಗ ನಮಗರಿವಾಗುತ್ತದೆ ಭಗವಂತನನ್ನು ನೋಡುವುದೇ ನಿಜವಾದ ಆನಂದ ಅಂತ. ಹಾಗಿದ್ರೆ ಈ ಎಲ್ಲ ಅನುಭವಗಳು ಆಗುವುದು ನಮ್ಮ ಪಂಚೇಂದ್ರಿಯಗಳ ಮೂಲಕವೇ ಅಲ್ವೇ? ಪಂಚೇಂದ್ರಿಯಗಳ ಮೂಲಕ ಸಾಗಿ ನಮ್ಮ ಬುದ್ಧಿಯಲ್ಲಿ ಕೊನೆಗೊಳ್ಳುತ್ತದೆ. ಅದು ನಮ್ಮ ಚಿತ್ತದವರೆಗೆ ಸಾಗುವುದೇ ಇಲ್ಲ. ಚಿತ್ತದವರೆಗೆ ಸಾಗಿತು ಅಂತಾದ್ರೆ ನಿಜವಾದ ಆನಂದ ನಮಗೆ ದೊರಕುತ್ತದೆ. ಆಗ ನಮಗೆ ತಿಳಿಯುತ್ತದೆ ಸಚ್ಚಿದಾನಂದ ಸ್ವರೂಪನಾದಂತಹ ಭಗವಂತನನ್ನು ಕಾಣದೇ ಇದ್ದಲ್ಲಿ ಜೀವಾತ್ಮರಾದಂತಹ ನಮಗೆ ಅಮೃತತ್ವ ಇಲ್ಲ ಅಂತ. ಅದಕ್ಕಾಗಿ ಅಲ್ವೇ ನಮ್ಮಯ್ಯನಾದಂತಹ ಹಂಸಧ್ವಜ ಭೂಪರು ಚಂಪಕಾವತಿಗೆ ಪಾಂಡವಾಶ್ವಮೇಧದ ಯಾಗದ ಕುದುರೆ ಪ್ರವೇಶಿಸಿದೆ ಎನ್ನುವಾಗ ಕಟ್ಟಿ ಹಾಕುವುದಕ್ಕೆ ಆಜ್ಞಾಪಿಸಿದ್ದು. ಕುದುರೆಯ ಕಟ್ಟಿ ಕಾಹುರದೆ ಪಾರ್ಥನಿಗೆದುರಾಗಿ ಸೆಣಸು ತಾಹವದಿ ಬೆದರದೆ ನರನ ಬಿಂಕದ ಶೌರ್ಯವ ಎದುರಿಸಲ್ ನಿಲ್ಲಿಸಲ್ ಬಾನ ಯದುಕುಲೋತ್ತಮ ಅಂತ ಆಡಿದ್ರು. ಹೇಗೆ ಪಾರ್ಥನನ್ನು ಸೋಲಿಸುವ ಮುಖೇನವಾಗಿ ಶ್ರೀಕೃಷ್ಣನನ್ನು ಈ ಮಣ್ಣಿಗೆ ಬರಿಸಬೇಕು. ಅವರಾಡಿದಂತಹ ರಾಜಾಜ್ಞೆ ಇನ್ನೂ ನನ್ನ ಕಿವಿಯಲ್ಲಿ ಅನುರಣಿಸುತ್ತಾ ಇದೆ. ತಪ್ತ ತೈಲದ ಕೊಪ್ಪರಿಗೆ ಎಳೆತ್ತಿ ಬಿಸಾಕುವುದು ದುರಕೆ ಹಿನ್ನಿತ್ತ ಜನರ ಅಂತ. ಜನರನ್ನು ಶಿಕ್ಷಿಸುವುದವರ ಉದ್ದೇಶ ಅಲ್ವಲ್ಲ. ಎಲ್ಲರೂ ಕೂಡ ಈ ಯುದ್ಧದಲ್ಲಿ ಭಾಗಿಗಳಾಗಬೇಕು. ತನ್ಮೂಲಕವಾಗಿ ಭಗವಂತನ ದರ್ಶನ ಎನ್ನುವುದು ನಮ್ಮ ಚಂಪಕಾವತಿಯ ಎಲ್ಲರಿಗೂ ಸಿಗಬೇಕು ಅಂತ. ಇದನ್ನು ಪಾಲಿಸುವಲ್ಲಿ ಸುಧನ್ವನೇ ಮಾಧ್ಯಮವಾಗಿ ಒದಗಿ ಬರಬೇಕು ಅಂತ ಅವರು ಆಶಿಸಿದ್ರು. ಇದಲ್ವೇ ಸುಧನ್ವನ ಸುಯೋಗ. ಈ ಚಂಪಕಾವತಿ ಸಂಭ್ರಮದಿಂದ ಕಂಗೊಳಿಸುತ್ತಾ ಇದೆ. ಎಲ್ಲಿ ನೋಡಿದರಲ್ಲಿ ಪೂಜೆ ಪುರಸ್ಕಾರ ಹೋಮ ಹವನಗಳು ನಡೆಯುತ್ತಾ ಇದೆ. ಯಾಕೆ? ಭಗವಂತನನ್ನು ಎದುರುಗೊಳ್ಳುವುದಕ್ಕಾಗಿ. ಮತ್ತೆ ನಾವು ಆಚರಿಸಿಕೊಂಡು ಬಂದಂತಹ ಏಕಾದಶಿ ವ್ರತ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೇ. ಹರಿವಾಸರದಲ್ಲಿ ಬರುವಂತಹ ಎಲ್ಲ ಪಾಪಗಳು ಆಶ್ರಯಿಸಿಕೊಂಡಿರುವುದು ಅನ್ನವನ್ನೇ ತಾನೇ. ಅನ್ನವನ್ನು ತೊರೆದು ನಾವು ಈ ವ್ರತವನ್ನು ಆಚರಿಸುವುದು. ಮತ್ತೆ ಕ್ಷತ್ರಿಯರಾದಂತಹ ನಮಗೆ ಯುದ್ಧವೂ ಕೂಡ ಒಂದು ಯಜ್ಞವೇ ಅಲ್ವೇ, ಒಂದು ವೃತವೇ ಅಲ್ವೇ? ಈ ವೃತದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಅಂತಿದ್ರೆ ಎದುರಿಗಿದ್ದವನು ಚಿನ್ಮಯ ಸ್ವರೂಪನಾಗಿರ್ಬೇಕಲ್ಲ. ಆ ಚಿನ್ಮಯ ಸ್ವರೂಪನನ್ನು ಕಾಣಬೇಕು ಅಂತಾದ್ರೆ ನರನ ಬಿಂಕವನ್ನು ಮುರಿಬೇಕು. ನರನ ಬಿಂಕ ಅಂತ ಹೇಳಿದರೆ ಪಾರ್ಥನ ಬಿಂಕ ಮಾತ್ರವಲ್ಲ, ನಾವು ನರರೇ ತಾನೆ. ನಮ್ಮೊಳಗಿನ ಅಹಂಕಾರವನ್ನು ನಾವು ಮುರಿದುಕೊಳ್ಳಬೇಕು. ಆ ಮೂಲಕವಾಗಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಹಾಗಾಗಿ ನರನ ಬಿಂಕವನ್ನು ಮುರಿಯುವುದಕ್ಕೆ ನಾನು ಸಿದ್ಧನಾಗಿ ಹೊರಟಿದ್ದೇನೆ. ನೇರವಾಗಿ ಯುದ್ಧರಂಗಕ್ಕೆ ಹೋಗುವುದೇ ಅಲ್ಲ.
ನಾನು ಭೇಟಿ ಮಾಡಬೇಕಾದವರು ತುಂಬ ಜನ ಇದ್ದಾರೆ ಅಂತ ಭಾವಿಸಿ ನೇರವಾಗಿ ನಡೆದದ್ದು ನನ್ನ ಅವ್ವೆಯ ಅಂತಃಪುರಕ್ಕೆ, ಸುಗರ್ಭಾದೇವಿಯಲ್ಲಿಗೆ. ಸಂತೋಷದಿಂದಲೇ ಆಕೆ ನನ್ನನ್ನು ಬರಮಾಡಿಕೊಂಡಳು. ಅವಳ ಮುಖದಲ್ಲಿ ಕಂಡಂತಹ ಸಂತೋಷವನ್ನು ನಾ ಇಂದುವರೆಗೆ ಕಂಡಿದ್ದೇ ಇಲ್ಲ. ಮಗನೇ, ನಾರಾಯಣನ ಮೈಸಿರಿಯನ್ನು ನನ್ನ ಈ ಚಂಪಕಾವತಿಯ ಮಣ್ಣಿನಲ್ಲಿ ಕಾಣಬೇಕು ಅಂತ ಆಸೆ ನನಗೂ ಇದೆ ಮಗನೇ. ಅಂತಹ ಅವಕಾಶವೊಂದನ್ನು ನೀನು ನನಗೆ ಕಲ್ಪಿಸಿಕೊಡಬೇಕು ಅಂತ ಆಡಿದ್ಲು. ಒಬ್ಬ ಮಗನಾದವನಿಗೆ ತಾಯಿಯ ಆಸೆಯನ್ನು ತೀರಿಸುವ ಅವಕಾಶ ಬಂದೊದಗುತ್ತದೆ ಅಂತಾದ್ರೆ ಅದಕ್ಕಿಂತ ದೊಡ್ಡ ಸುಯೋಗ ಬೇರೆ ಇದೆಯೇ? ಖಂಡಿತವಾಗಿಯೂ ನಿನ್ನ ಆಸೆಯನ್ನು ನೆರವೇರಿಸುತ್ತೇನಮ್ಮ ಅಂತ ಮಾತು ಕೊಟ್ಟು ಕಾಲಿಗೆರಗಿದಾಗ ಆಕೆ ಒಂದು ಮಾತನ್ನಾಡಿದಳು. ನರನ ನೋಯಿಸಲ್ ಮುರಹರನು ಬರುವನು, ದುರದಿನಿ ಹಿಮ್ಮೆಟ್ಟಿ ಹರಿಗೆ ವಿಮುಖನಾದರೆ ಜರೆವರೆನ್ನ ಬಂಧುಗಳು ಅಂತ. ಬಂಧುಗಳ ಎದುರಲ್ಲಿ ನಾ ತಲೆ ತಗ್ಗಿಸುವಾಗೆ ಮಾಡಬೇಡ ಅಂತ ಕೇಳಿಕೊಂಡ್ಳು. ಆಗ ನಾನವಳಿಗೆ ಸಮಾಧಾನದ ಮಾತುಗಳನ್ನಾಡಿ, ಒಂದು ವೇಳೆ ಹಾಗೆ ಆದರೆ ನಾನಿನ್ನ ಮಗ ಸುಧನ್ವನೇ ಅಲ್ಲ, ಹೆಚ್ಚೇಕೆ ಶ್ರೀಕೃಷ್ಣನ ಪರಮಭಕ್ತನೇ ನಾನಲ್ಲ ಅಂತ ಆಡಿದೆ. ಆ ಹೊತ್ತಿಗೆ ತಂಗಿಯಾದ ಕುವಲೆಯು ಎದುರಾದಳು. ತವರು ಮನೆಗೆ ಬಂದಂತಹ ಅವಳನ್ನು ಮದುವೆ ಮಾಡಿಕೊಟ್ಟದ್ದು ವೈಷ್ಣವ ಸಂಪ್ರದಾಯದ ಮನೆಗೆ. ಅಚ್ಯುತಾರ್ಜುನರನ್ನು ನೀ ದುರದಿಂದ ಹಿಮ್ಮೆಟ್ಟಿಸದಿದ್ದರೆ ನಾ ಮಾವ ಮೈದುನರಿಂಗೆ ಎದುರು ಹೇಗೆ ತಲೆ ಎತ್ತಿ ಬಾಳಲಿ ಅಂತ ಕೇಳಿದ್ಲು. ಹೌದಲ್ಲ, ಮದುವೆಯಾಗಿ ಹೋದಂಥ ಹೆಣ್ಣಿಗೆ ತನ್ನ ತವರು ಮನೆಯ ಗೌರವ ಬಹಳ ಪ್ರಾಮುಖ್ಯವಾಗುತ್ತದೆ ಗಂಡನ ಮನೆಯಲ್ಲಿ. ಅವರೆಲ್ಲ ಅವಳಿಗೂ ಅಮ್ಮನಿಗೂ ಸಮಾಧಾನದ ಮಾತುಗಳನ್ನಾಗಿ ಹೊರಟು ನಿಂತಾಗ ಜನನಿ ಸೋದರಿಯರು ಇರುವರು ಜತೆಯಾಗಿ ನನ್ನ ಕಾಂತಿ ಇನ್ನಷ್ಟು ಉಲ್ಬಣಿಸಲಿ ಎನ್ನುವ ಕಾರಣಕ್ಕೆ ಮಂಗಳ ಆರತಿಯನ್ನು ಬೆಳಗಿ ಹಣೆಗೆ ಕುಂಕುಮವನ್ನಿತ್ತು ಹರಸಿ ಹಾರೈಸಿ ಕಳುಹಿಸಿಕೊಟ್ಟಿದ್ದಾರೆ. ರಣೋತ್ಸಾಹ ಕುದಿಯುತ್ತಾ ಇದೆ. ಹಾಗಾದರೆ ನೇರವಾಗಿ ನಡೆಯಬೇಕಾದದ್ದು ನಾನು ರಣರಂಗಕ್ಕಲ್ವೇ? ಚೇಚೆ, ಹಾಗಾಗುವುದಕ್ಕಿಲ್ಲ. ನನ್ನನ್ನು ಕಾಯುತ್ತಾ ಇರುವಂತಹ ಇನ್ನೊಂದು ಜೀವ ಇದೆ. ಈ ಚಂಪಕಾವತಿಯ ಮಣ್ಣಿಗೆ ಬಲಗಾಲಿಟ್ಟು ಬಂದು ನನ್ನ ಮನ ಬೆಳಗಿದವಳು ಮಡದಿ ಪ್ರಭಾವತಿ. ಅವಳಿಗೆ ಈ ವಿಚಾರ ಅರಿದಿದೆಯೋ ಇಲ್ಲವೋ ಎನ್ನುವ ಸ್ಪಷ್ಟತೆ ನನಗಿಲ್ಲ. ಒಂದು ವೇಳೆ ತಿಳಿದಿದ್ದರೆ ಅವಳ ಮನದಲ್ಲಿ ಒಂದಷ್ಟು ಆತಂಕಗಳಿರಬಹುದಲ್ಲ. ತಿಳಿಯದೇ ಇದ್ದಲ್ಲಿ ನನಗೆ ತಿಳಿಸುವಂತಹ ಹೊಣೆಗಾರಿಕೆ ಇದೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನನ್ನ ರಥ ಅಂತಃಪುರದೆಡೆಗೆ ಸಾಗಲಿ. ಅನಿತರೋಳಾತನ ರಾಣಿ ಪ್ರಭಾವತಿ ಅನಿತರೋಳಾತನ ರಾಣಿ ಪ್ರಭಾವತಿ ಕನಕದ ಪಾತ್ರೆಯೋಳು ಅನುಲೇಪನ ಕಸ್ತೂರಿ ವೀಳ್ಯಗಳ ಮಿನುಗುವ ಸೋಪಿಗೆ ಹೂಗಳ ಇರಿಸಿಕೊಂಡು ಇನಿಯನಿಗೆ ಇದಿರಾಗುತ್ತ ಬಂದಳು ಕಾಮನ ಮದದಾನಿಯೋನು ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ ಪ್ರಭಾವತಿ
ಸೊಬಗಿನಲಿ 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 ಪ್ರಭಾವತಿ ಸೊಬಗಿನಲಿ ರತಿಯ ರೂಪಿನತಿ ಸೊಬಗಿನಲಿ ರೂಪಿನತಿ ಸೊಬಗಿನಲಿ ಪ್ರಭಾವತಿ ಸೊಬಗಿನಲಿ ರತುನಾಭರಣಗಳ ದ್ಯುತಿ ಬೆಳಗುತ್ತಲಿ ರತುನಾಭರಣಗಳ ದ್ಯುತಿ ಬೆಳಗುತ್ತಲಿ ಸೊಬಗಿನಲಿ ಬೆಳಗುತ್ತಲಿ ಪ್ರತಿಮಾದ ಗಜದಂತೆ ಪ್ರತಿಮಾದ ಗಜದಂತೆ ಗತಿಯ ಇಡುತ್ತಲಿ ಗತಿಯ ಇಡುತ್ತಲಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ ರತಿಗೆ ಜೋಲಿ ಪರೂಪಿನತಿ ಸೊಬಗಿನಲಿ ರತುನಾಭರಣಗಳ ದ್ಯುತಿ ಬೆಳಗುತ್ತಲಿ ಪ್ರತಿಮದ ಗಜದಂತೆ ಗತಿಯ ನೀಡುತ್ತಲಿ ಪ್ರತಿಮದ ಗಜದಂತೆ ಗತಿಯ ನೀಡುತ್ತಲಿ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚೆಲ್ವಿನ ಅರ್ಧ ಚಂದ್ರಾಕೃತಿಯ ಪಣೆ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚೆಲ್ವಿನ ಅರ್ಧ ಚಂದ್ರಾಕೃತಿಯ ಪಣೆ ಅರ್ಧ ಚಂದ್ರಾಕೃತಿಯ ಪಣೆ ಕಸ್ತೂರಿ ತಿಲಕ ಭ್ರೂಲತೆಯ ಅತಿ ಹರುಷದಲ್ಲಿ ಅತಿ ಹರುಷದಲ್ಲಿ ಅತಿ ಹರುಷದಲ್ಲಿ ಮಾನಿನಿಗೆ
ಬಂದಳು ರತಿಯ ಸೋಲಿಪ ರೂಪಿನತಿ ಸೊಬಗಿನಲಿ ರತೋನಾಭರಣಗಳ ದ್ಯುತಿ ಬೆಳಗುತ್ತಲಿ ಪ್ರತಿ ಮದ ಗಜದ ಗತಿಗ ಇಡುತ್ತಲಿ ಬಂದಳು ಪ್ರಭಾವತಿ ಬಂದಳು ಪ್ರಭಾವತಿ ಬಂದಳು ಅಬ್ಬಾ, ಹೀಗೂ ಹೊಗಳುವುದೇ? ಇದು ಸಾಮಾನ್ಯ ರೀತಿಯಲ್ಲಿ ಇಲ್ಲ. ಸಾವಿರ ಸಾವಿರ ವಿಶೇಷಣಗಳನ್ನು ಹೊಂದಿಸುತ್ತಾ ಹಾಡಿಕೊಂಡಾಡುವುದೆಂದರೆ ಹೇಗೆ? ನನಗಂತೂ ಬಹಳ ಸಂತೋಷವಾಯಿತು. ಹೊಗಳಿಕೆ ಎಂದರೆ ಯಾರಿಗಾದರೂ ಇಷ್ಟವೇ ಅಲ್ವೇ? ಅದರಲ್ಲೂ ನೀವು ಆತನ ಸತಿ ಎಂದರಲ್ಲ. ಸತಿ ಶಿರೋಮಣಿ ಎನಿಸಿಕೊಳ್ಳುವುದರಲ್ಲಿ ನನಗೆಲ್ಲಿಲ್ಲದ ಪ್ರೀತಿ. ಹೆಣ್ಣೊಬ್ಬಳ ಜೀವಿತಾವಧಿಯಲ್ಲೂ ಇದಕ್ಕಿಂತ ಹೆಚ್ಚಿನ ಸಂತೋಷ, ಹೊಗಳಿಕೆ, ಗೌರವ ಸಿಗ್ಲಿಕ್ಕಿಲ್ಲ ಅಂತ ಭಾವಿಸಿದವಳು ನಾನು. ಈ ಬಯಕೆ ಸದಾ ನನ್ನ ಮನಸ್ಸಿನಲ್ಲಿರುವುದು. ಚಂಪಕಾವತಿಯ ಅರಸರಾದ ಹಂಸಧ್ವಜ ಭೂಪರ 4 ಗಂಡು ಮಕ್ಕಳಲ್ಲಿ ಸುಧನ್ಮ ಎಂಬವನಿಗೆ ನಾನು ರಾಣಿಯಾಗಿದ್ದೇನೆ. ನನ್ನ ವಿವಾಹದ ಸಂದರ್ಭದಲ್ಲಿ ನನ್ನ ಹಿರಿಯರು, ಅಂದರೆ ನನ್ನ ತಂದೆ ತಾಯಂದಿರು, ನನಗೊಂದು ಕಿವಿಮಾತನ್ನು ಹೇಳಿದ್ದಾರೆ. ಹೆಣ್ಣು ಉಭಯ ಕುಲ ದೀಪಗಳು. ನೀನು ಹೇಗೂ ಹುಟ್ಟಿದ ಮನೆಯನ್ನು ಬೆಳಗಿದ್ದಿ ಮಗಳೇ, ಸೇರಿದ ಮನೆಯ ಕೀರ್ತಿಯನ್ನು ಬೆಳಗಿಸು ಎಂದು ಆಶೀರ್ವಾದಿಸಿದ್ದಾರೆ. ಹಾಗಾಗಿ ಚಂಪಕಾವತಿಯ ಅರಮನೆಯನ್ನು ಬೆಳಗುವಂಥ ಯೋಗ ಭಾಗ್ಯ ಎಂದು ನನಗೆ ಲಭಿಸುವುದು ಎಂದು ನಾನು ಅವಕಾಶದ ನಿರೀಕ್ಷೆಯಲ್ಲಿದ್ದೆ. ಇಂದು ನೋಡಿದರೆ ಆ ಅವಕಾಶ ಹಿಂದೇ ಒದಗಿತೋ ಅನ್ನಿಸ್ತಾ ಇದೆ ಅಲ್ಲ. ಪ್ರಾತಃ ಕಾಲದಲ್ಲಿ ಮಿಂದು ಶುಚಿರ್ಭೂತಳಾಗಿ ಬರುವಾಗಲೇ ನನ್ನ ಅತ್ತೆ ಸುಗರ್ಭಾದೇವಿಯವರು ಹಣೆಗೆ ಮಂಗಳ ತಿಲಕವನ್ನಿರಿಸಿ, ಕೆನ್ನೆಗೆ ಅರಸಿನವನ್ನು ಹಚ್ಚಿ, ಮಂಗಳ ಆರತಿಯನ್ನು ಬೆಳಗಿ ಈ ಮಧುಚಂದ್ರ ವಂಶವನ್ನು ಬೆಳಗು ಮಗಳೇ ಎಂದು ಹರಸಿದ್ದರು. ಹಾಗಾಗಿ ನನ್ನವರು ಅರಮನೆಗೆ ಆಗಮಿಸುತ್ತಿರುವಂಥ ಸಮಯದಲ್ಲಿ ಸರ್ವಾಲಂಕಾರ ಭೂಷಿತಳಾಗಿಯೇ ಕುಳಿತುಕೊಳ್ಳಬೇಕೆಂದು ಇಷ್ಟೆಲ್ಲ ಅಲಂಕಾರವನ್ನು ಮಾಡಿಕೊಂಡಿದ್ದೇನೆ. ಪೆಟ್ಟಿಗೆಯಲ್ಲಿ ಸಾವಿರ ಸಾವಿರ ರೇಷ್ಮೆ ಸೀರೆಗಳಿದ್ದರೂ ಕೂಡ ಇಂದು ನಾನು ಕೈ ಹಾಕಿದ ಕೂಡಲೇ ಸಿಕ್ಕಿದ್ದು ಈ ಸೀರೆ. ನೋಡಿದರೆ ನಮ್ಮ ಮದುವೆಯ ಧಾರೆ ಸೀರೆ. ಹುಟ್ಟಿದ ಮನೆಯ ಬೆಳಕಾಗಿ ಸೇರಿದ ಮನೆಗೆ ಸಮೃದ್ಧಿಯು ಸುಖವೂ ನೆಲೆಸಲಿ ಎಂದು ತವರು ಮನೆಯವರು ಧಾರೆ ಎರೆದು ಕೊಟ್ಟಾಗ ನೀಡಿದಂಥ ರೇಷ್ಮೆ ಸೀರೆ. ಇದನ್ನು ತೆಗೆದು ಒಪ್ಪ ಓರಣವಾಗಿ ಉಟ್ಟುಕೊಂಡಿದ್ದೇನೆ. ಹೌದು, ಈ ಸೀರೆಯಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೇನೆ? ಚಂದ ಕಾಣ್ತಾ ಇದ್ದೇನಾ? ಹೌದು. ಹೌದಾ? ಸರಿ, ಹೇಗೆ ಕಾಣ್ತಾ ಇದ್ದೇನೆ ಅಂತ ಒಮ್ಮೆ ನಿಮ್ಮಲ್ಲಿ ಕೇಳಿದ್ದು. ಹಾಗೆ ಕೊರಳಲ್ಲಿ ಧರಿಸಿದ ಮುತ್ತು ಹವಳದ ವಜ್ರದ ಹಾರಗಳಿದ್ದರೂ ಕೂಡ ಅದಕ್ಕೆಲ್ಲ ಶೋಭೆ ನೀಡಬಲ್ಲಂತ ಆಭರಣ ಯಾವುದೆಂದು ಬಲ್ಲಿರ? ಯಾವುದು? ನನ್ನ ಜೀವನಕ್ಕೆ ಹೇತುಭೂತಳಾಗಿ 100 ಕಾಲ ಸುಖವಾದ ಜೀವನವನ್ನು ನಡೆಸಲು ನನ್ನೊಂದಿಗೆ ಬಾ. ಆದ್ದರಿಂದ ಇದನ್ನು ನಿನ್ನ ಕೊರಳಿನಲ್ಲಿ ಬಂಧಿಸುತ್ತೇನೆ ಎಂದು ನನ್ನವರು ನನ್ನ ಕೊರಳಿಗೆ ಪ್ರತಿಜ್ಞಾಬದ್ಧರಾಗಿ ಕಟ್ಟಿದಂಥ ಈ ಕರಿವಣೆ ಸರ, ಇದರ ಬೆಳಕಿನಲ್ಲಿ ಉಳಿದ ಆಭರಣಗಳೆಲ್ಲ ಹೊಳೆದಂತೆ ಕಾಣುವುದು, ನಿಜವಾದ ಜ್ಯೋತಿ ಬೆಳಗಿದಂತೆ ಕಾಣುವುದು ಈ ಮಾಂಗಲ್ಯ ಸರದಿಂದ. ನನ್ನವರಿಗೆ ಕಸ್ತೂರಿ ತಿಲಕ ಅಂತೇಳಿದ್ರೆ ಬಹಳ ಪ್ರೀತಿ.
ಶ್ರೀಮನ್ನಾರಾಯಣನ ಲಲಟ ಫಲಕದಲ್ಲಿ ವಿರಾಜಿತವಾಗಿರುವಂಥ ಕಸ್ತೂರಿ ತಿಲಕದ ಕಲ್ಪನೆಯಲ್ಲಿ ತೇಲಾಡುತ್ತಿರುವಂಥ ನನ್ನವರಿಗೆ ನನ್ನ ಹಣೆಯಲ್ಲಿ ಕೂಡ ಕಸ್ತೂರಿ ತಿಲಕವನ್ನು ನೋಡುವಾಗ ಬಹಳ ಸಂತೋಷ. ಅವರಿಗೆ ಸ್ಪಷ್ಟವಾಗಿ ಕಾಣಿಸಲೇ ಎಂದು ಕಸ್ತೂರಿ ತಿಲಕವನ್ನೇ ಇಟ್ಟಿದ್ದೇನೆ. ಇಷ್ಟು ಮಾಡಿದ್ರೆ ಆಯ್ತಾ? ಇಲ್ಲ, ಇನ್ನೂ ಕೆಲವು ಸಿದ್ಧತೆಗಳನ್ನು ಮಾಡಬೇಕು. ನನ್ನವರು ಅಂತಃಪುರದೊಳಗೆ ಆಗಮಿಸುತ್ತಿರುವಂಥ ಸಮಯದಲ್ಲಿ ಅಲ್ಲಿ ಕೂಡ ಕೆಲವು ಸಿದ್ಧತೆಗಳನ್ನು ಮಾಡಿದ್ದೇನೆ. ಕನಕದ ಪಾತ್ರೆಯಲ್ಲಿ ಕೇಸರಿಯ ಬೆರೆಸಿಟ್ಟ ಹಾಲು, ಸುಮಧುರವಾದ ಹಣ್ಣುಗಳು, ಸುಗಂಧವನ್ನು ಬೀರುವಂಥ ಪುಷ್ಪಗಳು, ಅದರ ಮೇಲೆ ಮಿನುಗುತ್ತಿರುವಂಥ ಕೆಂಡಸಂಪಿಗೆ ಹೂವು. ಏನು? ಕೆಂಡಸಂಪಿಗೆ ಹೂವು. ಅದರ ಪರಿಮಳವನ್ನು ಆಘ್ರಾಣಿಸಿದಂಥ ದುಂಬಿ ಅಲ್ಲಿಂದ ಕದಲುವುದಿಲ್ಲವಂತೆ. ಹಾಗಾಗಿ ಅಂತಃಪುರದೊಳಗೆ ಬಂದಂಥ ನನ್ನ ಪತಿದೇವರು ಇಲ್ಲಿಂದ ತೆರಳಬಾರದು ಎಂಬ ಸಂದೇಶವು ಅದರಲ್ಲಿ ಅಡಕವಾಗಿದೆ. ಇಷ್ಟೆಲ್ಲ ಮಾಡಿ ಆಯಿತು. ಇಷ್ಟೊತ್ತು ಅಲಂಕಾರವನ್ನು ಮಾಡುವಾಗ ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಈಗ ನೋಡಿದ್ರೆ ಹೊತ್ತು ಬಹಳಷ್ಟಾಯಿತು. ಇಷ್ಟೊತ್ತಿಗೆ ಬರಬೇಕಿತ್ತು. ಅವರಿಗೆ ಬರುವ ಹಾಗೆ ಕಾಣಿಸುವ ಹಾಗೆ ಹರಿವಾಣದಲ್ಲಿ ಕೆಂಡಸಂಪಿಗೆ ಹೂವನ್ನು ಜೋಡಿಸಿಟ್ಟಿದ್ದೇನೆ. ಅನುಲೇಪ ವೀಳ್ಯವನ್ನು ಸಹ ಕಸ್ತೂರಿ ವೀಳ್ಯವನ್ನು ಸಿದ್ಧಪಡಿಸಿದ್ದೇನೆ. ನನ್ನವರಿಗೆ ನನ್ನ ಮನದ ಭಾವನೆಯನ್ನು ಏನು ಹೇಳಬೇಕು ಅಂತಿಲ್ಲ. ಅವರು ಕೆಂಡಸಂಪಿಗೆ ಹೂವನ್ನು ನೋಡಿದ ಕೂಡಲೇ ಪ್ರಭಾವತಿಯ ಮನಸ್ಸಿನ ಭಾವನೆಯನ್ನು ಅವರ ಅರ್ಥ ಮಾಡಿಕೊಳ್ತಾರೆ. ಹಾ, ಏನದು ಸದ್ದು ಕೇಳಿಸ್ತಾ ಉಂಟಲ್ಲ, ಕುದುರೆಯ ಕರಪುಟದ ಸದ್ದು ಅಂತ ಹೇಳಿದ್ರೆ ನನ್ನವರು ಬರ್ತಾ ಇದ್ದಾರೆ ಅಂತಾಯ್ತು. ಮದಗಜ ತೆರನಾಗಿ ಮಂದ ಗಮನೆಯಾಗಿ ನಾನು ಅವರನ್ನು ಸ್ವಾಗತಿಸ್ಲಿಕ್ಕೆ ಹೋಗ್ಬೇಕಲ್ಲ. ಓಹೋ ಹೋ, ಧೂಳು ಧೂಳು ಭಾನೆತ್ತರಕ್ಕೆ ಹಾರ್ತಾ ಉಂಟು. ರಥ ಬಂದು ನಿಂತಿದೆ. ಇಳಿತಾರಲ್ಲ ನನ್ನವರು, ಇತ್ತ ಬರ್ತಾ ಇದ್ದಾರೆ. ಸ್ವಾಮಿ ಸ್ವಾಮಿ, ಹೀಗೆ ಬನ್ನಿ ಸ್ವಾಮಿ, ಹೀಗೆ. ಏನೇ ಇದು? ನನ್ನನ್ನು ಕಾಣುವಾಗ ಓಡೋಡಿ ಬರುತ್ತಾ ಇದ್ದೀಯಲ್ಲ, ಏನೀ ಸಂಭ್ರಮ? ಯಾಕೆ ಈ ತೆರನಾದಂತಹ ಉತ್ಸಾಹ ನಿನ್ನಲ್ಲಿ ತುಂಬಿ ತುಳುಕುತ್ತಾ ಇದೆ? ಏನಾಯ್ತೆ ಸ್ವಾಮಿ? ಹೀಗೆ ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ. ಅಲ್ಲ, ಕುಳಿತ ಹಾಗೆ ಪ್ರಭಾವತಿ ಪ್ರಶ್ನೆಯ ಸುರಿಮಳೆಯನ್ನು ಕೇಳಿದ್ಲು ಅಂತ ಭಾವಿಸಬೇಡಿ. ಇಲ್ವಲ್ಲ, ಯಾವತ್ತೂ ನಿಮ್ಮ ಕಾಲಿಗೆರಗಿದ ನನ್ನನ್ನು ನಿಮ್ಮ ಹೃದಯಕ್ಕೆ ಆನಿಸಿದಾಗ ನಿಮ್ಮ ಹೃದಯ ಬಡಿತದೊಂದಿಗೆ ನನ್ನ ಹೃದಯ ಬಡಿತ ಸೇರಿಸ್ತಾ ಇತ್ತು. ನಿಜ. ಇವತ್ತು ನೀವು ನನ್ನ ಆಸರೆ ಎಂದು ಭಾವಿಸಿದ ನಿಮ್ಮ ಹೃದಯಕ್ಕೆ ನನ್ನ ಶಿರವನ್ನು ಆನಿಸಿದಾಗ ಚುಚ್ಚುತ್ತ ಉಂಟಲ್ಲ ಸ್ವಾಮಿ. ಚುಚ್ಚಿತೆ? ಹೌದು, ನೀವು ಸೀಸದ ಕವಚವನ್ನು ಧರಿಸಿದ್ದೀರಿ. ಅರ್ಥವಾಯಿತಲ್ಲ. ಹೌದು, ಅಂದ್ರೆ ನೀವು ಇಲ್ಲಿಗೆ ಬಂದವರ ಹಾಗೆ ಅನಿಸುದಿಲ್ಲ. ಎಲ್ಲಿಗೂ ಹೊರಟವರು ಇಲ್ಲಿ ನನ್ನಲ್ಲಿ ಮಾತಾಡ್ಲಿಕ್ಕೆ ಬಂದ ಹಾಗೆ ಅನಿಸ್ತಿದೆ. ರಮಣ, ಆವಲ್ಲಿಗೆ ರಮಣ. ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ಕಾಂತ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ರಾಜ ಟಿವಿಯದ ಪೊರಟೆಯಲ್ಲಿ ರಾಜ ಟಿವಿಯದ ಪೊರಟೆಯಲ್ಲಿ ಪ್ರಾಣಕಾಂತ ಚಂದನವಾಡರಿಕೊಂಡು ಪ್ರಾಣಕಾಂತ ಚಂದನವಾಡರಿಕೊಂಡು ಪ್ರಾಣಕಾಂತ ಬಲು ಚಂದದ ಪೋಪುದಲ್ಲಿ ಪ್ರಾಣಕಾಂತ ಬಲು ಚಂದದ ಪೋಪುದಲ್ಲಿ ಪ್ರಾಣಕಾಂತ
ಕಾಂತ ಯಾವತ್ತು ನೀವು ಇಲ್ಲಿಗೆ ಬರುವಾಗ ಒಂದು ಹಯವನ್ನು ಕಟ್ಟಿದ ಸಣ್ಣ ರಥದಲ್ಲಿ ಬರುವವರು, ಆದ್ರೆ ಇವತ್ತು ನೀವು 4 ಹಯವನ್ನು ಕಟ್ಟಿದ ದೊಡ್ಡ ರಥದಲ್ಲಿ ಬಂದಿದ್ದೀರಿ. ಇದನ್ನು ನೀವು ಯಾವಾಗಲೂ ಯುದ್ಧಕ್ಕೆ ಬಳಸುವಂತ ರಥ ಗಮನಿಸಿದೆ. ಹೌದು. ಅಲ್ಲದೆ ಇಲ್ಲಿಗೆ ಬಂದ ಹಾಗೆ ಸಾರಥಿಯನ್ನು ಇಂದು ಹೋಗಿ ನಾಳೆ ಬರ್ಲಿಕ್ಕೆ ಹೇಳ್ತಾ ಇದ್ರಿ. ಆದ್ರೆ ಇವತ್ತು ಹಾಗೆ ಅಲ್ಲ, ಅವನು ಹೊರಗೇನೆ ಕಾಯ್ತಾ ಇದ್ದಾನೆ. ನಿಜ. ನೀವಿಲ್ಲಿ ಕೂತದ್ದು ಮಾತ್ರ, ನಿಮ್ಮ ಮನಸ್ಸೆಲ್ಲ ಹೊರಗೆ ಉಂಟು. ಅಲ್ಲದೆ ನೀವು ಇವತ್ತು ಬಂದದ್ದು ಹೇಗೆ? ಹೇಗೆ? ರಾಜ ಟಿವಿಯಲ್ಲಿ ಬಂದಿದ್ದೀರಿ, ಚಂದನನನ್ನು ಏರಿ ಬಂದಿದ್ದೀರಿ. ಸರಿ. ಕೈಯಲ್ಲಿ ಬಿಲ್ಲು ಬಾಣ, ಅಲ್ಲ ಒರೆಯಲ್ಲಿ ಕತ್ತಿಯನ್ನು ಇರಿಸಿಕೊಂಡು ಬಂದದ್ದು ಯಾಕೆ? ನನ್ನೊಂದಿಗೆ ಎಂತ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದೀರಾ? ಇಲ್ಲಪ್ಪ. ಅಲ್ಲ, ಅಂತಃಪುರಕ್ಕೆ ಬರುವಾಗ ಯಾರಾದ್ರೂ ಕತ್ತಿಯನ್ನು ಇರಿಸಿಕೊಂಡು ಬರ್ತಾರ? ಅಲ್ಲಿ ನೋಡಿದವರೆಲ್ಲ ಏನ್ ತಿಳಿತಾರೆ? ಸುಧನ್ಮರು ಅಂತಃಪುರಕ್ಕೆ ಹೋಗುವಾಗ ಕತ್ತಿಯನ್ನು ಹಿಡಿದುಕೊಂಡು ಹೋಗ್ತಾರೆ ಅಂತ ಅವರೆಲ್ಲ ನೆಗೊಡುದಿಲ್ವ ಸ್ವಾಮಿ? ಅವರು ನೆಗಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟೆ ಹಾಗೆ ಅಲ್ವಾ ಸ್ವಾಮಿ? ಏನು ನಿಮ್ಮನ್ನು ಈ ರೀತಿ ಎಲ್ಲ ನೋಡುವಾಗ ನಾನು ಗೊಂದಲದಲ್ಲಿ ಒಳಗಾಗಿದ್ದೇನೆ. ನನ್ನ ಸಂಶಯವನ್ನು ಬಗೆಹರಿಸುವಿರಾ? ಪ್ರಭಾ, ನಾನು ಹೊರಟದ್ದೆಲ್ಲಿಗೆ? ಇಲ್ಲಿಗೆ ಬಂದದ್ದ ಅಥವಾ ಎಲ್ಲಿಯಾದು ಹೋಗುವವರು ಒಂದು ಕ್ಷಣ ಇಲ್ಲಿಗೆ ಬಂದದ್ದ ಎನ್ನುವ ಅನುಮಾನ ನಿನ್ನ ಮನದಲ್ಲಿದೆಯಲ್ಲ ಓ ನಳಿನಾಕ್ಷಿ. ನಳಿನಾಕ್ಷಿ ಕೇಳಿಗೆ ಈಗ ನಳಿನಾಕ್ಷಿ ಕೇಳೆ ಈಗ ಕೇಳೆ ಈಗ ಬೇಡ ಮನದಿ ಗಳವಡಿಸಬೇಡ ಮನದಿ ಕೂತಿದುದ ಗಳುಕುವವನಲ್ಲ ರಣದಿ ಕೂತಿದುದ ಗಳುಕುವವನಲ್ಲ ಅಳುಕುವವನಲ್ಲ ರಣದಿ ಅಳುಕುವವನಲ್ಲ ರಣದಿ ನಡಿನಾಕ್ಷಿ ಕೇಳೆ ಈಗ ನರನೊಡನೆ ಕಲಹ ಕೈದುವೆನು ಬೇಗ ಕೇಳೋ ಕೇಳೆ ಓ ನಳಿನಾಕ್ಷಿ. ರಮಣ,
ನಿನ್ನ ಮುಖವನ್ನು ಕಾಣುವಾಗ ಆ ಮುಖದಲ್ಲಿ 2 ಕಣ್ಣುಗಳು, ಕಮಲದಂತಹ ನಯನಗಳು. ಮುಖವು ಕಮಲವೇ, ಕಣ್ಣುಗಳು ಕಮಲವೇ. ಕಮಲೋ ಕಮಲೋತ್ಪತ್ತಿ ಅಂತ. ಈ ಕಮಲವನ್ನು ಬಯಸದವರು ಯಾರಿದ್ದಾರೆ? ತ್ರಿಶಕ್ತಿ ಮಾತೆಯರು ಆಸೀನರಾಗಿರುವುದು ಕಮಲದಲ್ಲಿಯೇ ಅಲ್ವೇ? ಪದ್ಮನಾಭನ ನಾಭಿಯಿಂದ ಅರಳಿರುವುದು ಕಮಲವೇ ತಾನೆ. ಒಟ್ಟಿನಲ್ಲಿ ಕಮಲ ಎಂದರೆ ಲಕ್ಷ್ಮಿ ಎಂದಲ್ವೇ? ನೀನು ನಮ್ಮ ಮನೆಯ ಗೃಹಲಕ್ಷ್ಮಿ. ಹಾಗಾಗಿ ನಿನ್ನನ್ನು ಕಮಲ ಎನ್ನುವ ಹಾಗೆ ನಾ ಹೇಳಿದ್ದು. ಏನೇ ಇದು, ಇಂದಿನ ಈ ನಿನ್ನ ವರ್ತನೆಯನ್ನು ನೋಡುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ನಾ ಬಂದು ಹೊಕ್ಕಲ್ಲಿಂದ 1 ಗಳಿಗೆಯೂ ನೀ ನಿಂತದ್ದಿಲ್ಲ. ಇತ್ತಿಂದ ಅತ್ತ, ಅತ್ತಿಂದ ಇತ್ತ ಓಡಾಡುತ್ತಾ ಇದ್ದಿ. ಎಂದೂ ಕಾಣದ ಸಂತೋಷವನ್ನು ಇಂದು ನಿನ್ನ ಮುಖದಲ್ಲಿ ನಾ ಕಾಣುತ್ತಾ ಇದ್ದೇನೆ. ಮತ್ತೆ ಈ ಕೋಣೆಯನ್ನು ನೋಡುವಾಗ ಎಲ್ಲವೂ ವಿಶೇಷವಾಗಿಯೇ ಅಲಂಕರಿಸಲ್ಪಟ್ಟಿದೆ. ಹೌದು, ಗಮನಿಸಿದ್ದೀರಿ. ಚಿನ್ನದ ಹರಿವಾಣದಲ್ಲಿ ವಿಧ ವಿಧ ರೀತಿಯ ಸುಗಂಧ ದ್ರವ್ಯಗಳು, ಫಲ ಪುಷ್ಪಗಳನ್ನು ಜೋಡಿಸಿದ್ದಿ. ಪುಷ್ಪಗಳ ಮಧ್ಯದಲ್ಲಿ ಅರಳಿದ ಕೆಂಡ ಸಂಪಿಗೆಯನ್ನಿರಿಸಿದ್ದಿ. ಕೆಂಡ ಸಂಪಿಗೆ. ಆ ಕೆಂಡ ಸಂಪಿಗೆಯನ್ನು ನೋಡುವಾಗ ನಿನ್ನ ಮನದ ಭಾವನೆ ನನಗೆ ಅರ್ಥವಾಗುತ್ತಾ ಇದೆ. ಅಷ್ಟೇ ಅಲ್ಲ, ಮತ್ತೆ ಯಾವಾಗಲೂ ನೀನು ಅಲಂಕರಿಸಿಕೊಳ್ಳುತ್ತಾ ಇದ್ದಿ. ಇಲ್ಲದಿದ್ರೂ ನೀನು ಸುಂದರಿಯೇ. ಇವತ್ತು ವಿಶೇಷವಾದಂತಹ ಅಲಂಕಾರ. ನೀವು ಹೀಗೆ ಹೊಗಳುವಾಗ ನನಗೆ ನಾಚಿಕೆ ಆಗ್ತದೆ ಸ್ವಾಮಿ. ಅಲ್ಲ, ನನಗೂ ಒಂದು ತರ ಹಾಗೆ ಅನಿಸಿತು. ನಿನ್ನನ್ನು ಕಾಣುವಾಗ ಇದು ಯಾರೋ ಬಂದದ್ದು, ಯಾರೇ ನೀ ಪರಮ ಸುಂದರಿ ಅಂತ ಕೇಳುವ ಅಂತಿದ್ದೆ. ಮತ್ತೆ ನಿನ್ನ ನಡೆ ನೋಡುವಾಗ ಗೊತ್ತಾಯಿತು ನೀನು ಅಂತ. ನನ್ನ ಮಡದಿ ಪ್ರಭಾವತಿ ಅಂತ. ಅಷ್ಟೇ ಅಲ್ಲ, ಸುಮ್ಮನೆ ಇರುವುದೂ ಇಲ್ಲ. ಕೇಳಬಾರದ ಎಲ್ಲ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದಿ. ನೀವು ಬಂದದ್ದು ಇಲ್ಲಿಗೆಯಾ, ಅಲ್ಲಿ ಹೋಗುವವರ, ಇಲ್ಲಿ ಹೋಗುವವರ, ಯಾಕೆ ಈ ರೀತಿ ಅಂತ ನಿಮ್ಮನ್ನು ನೋಡಿ ಕೇಳಿದ್ದು. ಕೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ಗಂಡನನ್ನು ಪ್ರಶ್ನಿಸುವಂತಹ ಎಲ್ಲ ಹಕ್ಕು ಹೆಂಡತಿಗಿದೆ. ಹೌದಲ್ಲ? ಹೌದೇ? ನಾ ಹೊರಟು ಬಂದದ್ದು ಇಲ್ಲಿಗಲ್ಲ, ಯುದ್ಧರಂಗಕ್ಕೆ. ಯುದ್ಧರಂಗಕ್ಕ? ನಿನಗೆ ತಿಳಿದಿಲ್ಲವೇ? ನಮ್ಮ ಈ ಚಂಪಕಾವತಿಗೆ ಪಾಂಡವಾಶ್ವಮೇಧ ಯಾಗದ ಹಯವೊಂದು ಬಂದಿದೆ. ಅದನ್ನು ಕಟ್ಟಿ ಹಾಕುವುದಕ್ಕೆ ನಮ್ಮಯ್ಯ ಆಜ್ಞಾಪಿಸಿದ್ದಾರೆ. ಹಯವನ್ನು ಕಟ್ಟಿದ್ದೇವೆ ಎಂದಾದ ಬಳಿಕ ಯುದ್ಧ ಸಂಭವಿಸಲೇಬೇಕಲ್ಲ. ಅದಕ್ಕಿಂತಲೂ ಸಂತೋಷದ ವಿಷಯ ಒಂದಿದೆ. ಏನು ಗೊತ್ತೇ? ಈ ಯುದ್ಧದ ಸೇನಾಧಿಪತ್ಯವನ್ನು ಅಯ್ಯ ನನಗೆ ವಹಿಸಿದ್ದಾರೆ. ಯಾಕೆ ನನಗೆ ವಹಿಸಿದ್ದಾರೆ? ಎದುರಿಗೆ ಬರುವವರು ಯಾರು ಗೊತ್ತೇ? ಮಧ್ಯಮ ಪಾಂಡವ ಪಾರ್ಥ. ಅರ್ಜುನನೇ? ಯಾಕೆ? ಏನಾಯಿತೆ? ನಿನ್ನ ಮುಖದ ಬಣ್ಣವೇ ಬದಲಾಯಿತಲ್ಲ. ತುಟಿ ಕಂಪಿಸ್ತಾ ಇದೆ, ಮೈ ಬೆವರುತ್ತಾ ಇದೆ, ನಡುಗುತ್ತಾ ಇದ್ದಿ. ಯಾಕೆ? ಏನಾಯಿತೆ? ರಮಣ, ಏನು? ನೀವು ಆ ಅರ್ಜುನನೊಂದಿಗೆ ಹೋರಾಡಲು ಹೊರಟಿರುವಿರಾ? ಆ ಅರ್ಜುನ ಅಂದ್ರೆ ಅವನೇನಷ್ಟು ವಿಶೇಷ? ಹಾಗಾದರೆ ನನ್ನದೊಂದು ಮಾತಿದೆ. ಏನೇ? ಕಾಂತ ಕೇಳನ ಸೊಲ್ಲ ಕಾಂತ ರಮಣ ಪಾರ್ಥನರೋ ಕಳೆದು ಬಿದ ಬಿಡುವನಲ್ಲ ಕಾಂತ ಕೇಳನ್ನ ಸೊಲ್ಲ ಪಾರ್ಥನನು ಕಳೆದು ಬಿದ ಬಿಡುವನಲ್ಲ
ನಿನಗೆ ಎಂತು ಗೆಲ್ಲಬಹುದು ನಿನಗೆ ಶ್ರೀ ಕೃಷ್ಣ ಸಂತಸದಿ ಸಾಧ್ಯ ನವಗೆ ಶ್ರೀ ಕೃಷ್ಣ ಸಂತಸದಿ ಸಾಧ್ಯ ನವಗೆ ಸಂತಸದಿ ಸಾಧ್ಯ ನವಗೆ ಕಾಂತ ಕೇಳೆನ್ನ ಸುಳ್ಳ ಪಾರ್ಥನನು ಕಲ್ತು ಪಿತ ಬಿಡುವನಲ್ಲ ರಮಣ ಕಾಂತ, ನಿಮ್ಮ ಮಾತು ಕೇಳುವಾಗ ಭಯವಾಗದೆ ಉಳಿದಿದೆ. ಭಯ? ಅದರಲ್ಲಿ ಯಾಕೆ ಅಂತ ಬದಲಿ ಪ್ರಶ್ನೆ ಬೇರೆ ಮಾಡ್ತೀರಿ. ನರನೆಂಬುದು ಆತನ ಹೆಸರಲ್ಲ, ಬಿರುದು. ಶ್ರೀಕೃಷ್ಣ ಪರಮಾತ್ಮನ ಆತ್ಮ ಸಖನಾಗಿರುವಂತ ಆತನೊಂದಿಗೆ ನೀವು ಹೋರಾಟ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿದ್ರೆ, ನೀವು ಗೊತ್ತಿದ್ದು ಹೊರಟ ನಿಮ್ಮ ದಿಟ್ಟ ನಿಲುವನ್ನು ನೋಡುವಾಗ ಆಶ್ಚರ್ಯವಾಗ್ತದೆ. ಓಹೋ, ಅವನು ಯಾರೆಂತ ಬಲ್ಲಿರಾ? ಯಾರು? ತ್ರಿಲೋಕ ವಿಜಯಿ, ಶ್ರೀಕೃಷ್ಣನ ಪರಮಾತ್ಮನ ಆತ್ಮಸಖ, ಗಾಂಡೀವಿ ಎಂಬ ನೆಗಳ್ಪೆಯನ್ನು ಹೊಂದಿದವನು, ಕಿರೀಟಿ, ಶ್ರೀಕೃಷ್ಣನ ಶ್ರೀಕೃಷ್ಣನ ಆತ್ಮಸಖ ಅಂತ ಗೊತ್ತಿದ್ದು ನೀವು ಹೊರಟಿದ್ದೀರಿ. ಈ ಲೋಕ ಅಲ್ಲ, ತ್ರಿಲೋಕದಲ್ಲಿ ಸಹ ಅವನು ವಿಜಯಿಯಾಗಿದ್ದಾನೆ. ಲೋಕಾಂತರದಲ್ಲೂ ತನ್ನದೇ ಆದ ವಿಜಯವನ್ನು ಸ್ಥಾಪಿಸಿದವನು ಅವನು. ಯಾವ ಪಾರ್ಥನ ಹೆಸರನ್ನು ಕೇಳಿದರೆ ಕ್ಷತ್ರಿಯ ವೀರರ ಧಮನಿಗಳಲ್ಲಿ ರಕ್ತ ಸಂಚಾರ ಉಂಟಾಗುತ್ತದೋ ಅಂಥ ಪಾರ್ಥ ಧನುಜೇಂಕಾರವನ್ನು ಮಾಡ್ತಾ ಚಂಪಕಾವತಿಯ ರಣರಂಗದಲ್ಲಿ ವಿಜೃಂಭಿಸ್ತಾನೆ ಅಂತಾದ್ರೆ ಅವನ ಎದುರು ನೀವು ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿದ್ರೆ ಏನು ಹೇಳ್ಬೇಕು ಸ್ವಾಮಿ? ಪ್ರಭಾ, ಪಾರ್ಥ ಕೃಷ್ಣನ ಕರುಣೆ, ಕೃಷ್ಣನ ದಯೆ, ಕೃಷ್ಣನ ವಾತ್ಸಲ್ಯವನ್ನು ಪಡೆದವನು. ಅಂಥ ಕೃಷ್ಣನು ಇಡೀ ಜಗತ್ತಿಗೆ ಭಗವಂತನಾದ ಕೃಷ್ಣನೂ ಕೂಡ ಪಾರ್ಥನೊಂದಿನ ಸೌಖ್ಯ ಎಲ್ಲಿಯವರೆಗೆ ಇರಬೇಕು ಅಂತ ಅಗ್ನಿಯಲ್ಲಿ ವರವನ್ನು ಕೇಳಿದ್ದನಂತೆ. ಹಾಗಿರುವಾಗ ನೀವು ಅವನೊಂದಿಗೆ ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ನಾನಾದ್ರೂ ಏನು ತಿಳಿಯದವಳು, ನನಗೆ ಪ್ರಪಂಚ ಜ್ಞಾನ ಇಲ್ಲ, ಮನೆಯಲ್ಲಿ ಇರುವವಳು. ಆದ್ರೆ ನೀವು ಪ್ರಪಂಚವನ್ನು ಅರಿತವರು, ಎಲ್ಲ ಗೊತ್ತಿದ್ದವರು, ನೀವು ಹೀಗೆ ಮಾಡುದು ಸರಿಯೇ ಸ್ವಾಮಿ? ಬೇಡ ರಮಣ. ಪ್ರಭಾ, ಹಸುವನ್ನು ಎಳೆಯುವಾಗ ಕರುವೇ ಬರುವಂತೆ, ಮೂಗನ್ನು ಎಳೆಯುವಾಗ ಮುಖವೇ ಬರುವಂತೆ ಪಾರ್ಥನ ಜೊತೆಗೆ ಕೃಷ್ಣ ಬರ್ತಾನೆ. ನಿನ್ನ ಗಂಡನಿಂದ ಏನು ಸಾಧ್ಯ ಎನ್ನುವ ಭಯವಲ್ವೇ ನಿನ್ನಲ್ಲಿ? ಯುದ್ಧ ನಡೆಯುವುದಂತೂ ಸಿದ್ಧವೇ ಸಿದ್ಧ. ಏನಾದರೂ ಆಗಲಿ, ಎಲ್ಲವೂ ಆಗುವುದು ವಿಧಿ ನಿಯಮದ ಪ್ರಕಾರ ಅಲ್ವೇ? ವಿಧಿಗೆ ಬಿಟ್ಟಿದ್ದೇನೆ ಎಲ್ಲವನ್ನು. ಕಾಂತ, ಏನು? ನಾನು ಹಾಗೆಲ್ಲ ಹೇಳಿದ್ದು ನಿಮ್ಮ ಪರಾಕ್ರಮದ ಬಗ್ಗೆ ನನಗೆ ಎಳ್ಳೇನೆಂತೂ ಸಂಶಯವಿಲ್ಲ. ಮತ್ತೆ ಪಾಂಡವರೈವರು ಬಂದರೂ ಕೂಡ ನೀವು ಹೋರಾಡಿ ಗೆಲ್ಲುವಿರಿ, ಅಲ್ಲದೆ ಪಾರ್ಥ ಬಂದ್ರೂ ನೀವು ಅವನೊಂದಿಗೆ ಹೋರಾಡುವಿರಿ. ಆದ್ರೆ ಆತನ ಕೃಷ್ಣ ಸಖ ಬಂದರೆ ಅದಕ್ಕೆ ಎದುರು ಸಾಧ್ಯವೇ ಸ್ವಾಮಿ? ಸಾಧ್ಯ ಇಲ್ವಲ್ಲ. ನನಗೆ ಮುತ್ತೈದೆಯಾಗಿ ಬಾಳಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಿ ಸ್ವಾಮಿ. ಕೃಷ್ಣನ ಎದುರಂತೂ ನಮಗೆ ಸಾಧ್ಯ ಇಲ್ಲ. ಬೇಡ ಸ್ವಾಮಿ, ಬೇಡ. ಪ್ರಭಾ, ಪಾಂಡವರ ಜೊತೆ ಲಕ್ಷ್ಮೀಪತಿಯು ಬರುತ್ತಾನೆ. ಅವನು ಅವರ ಜೊತೆಗಿರುವಾಗ ಅವರಿಗೆ ಅಪಜಯವೆನ್ನುವುದು ಇಲ್ಲವೇ ಇಲ್ಲ. ಈ ಮಾತನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಈ ಮಣ್ಣಿನಲ್ಲಿ, ಚಂಪಕಾವತಿಯ ಮಣ್ಣಿನಲ್ಲಿ ಕೇಶವನನ್ನ ಕಾಣಲೇಬೇಕು ಎನ್ನುವುದು ನಮ್ಮಪ್ಪ ಮಾಡಿದಂತಹ ಆಜ್ಞೆ. ಹಾಗಾಗಿ ಯುದ್ಧ ನಡೆಯುವುದಂತೂ ನಿಶ್ಚಯವೇ ಸರಿ. ಪಾರ್ಥನ ಜೊತೆಗೆ ಕೃಷ್ಣ ಬಂದರೇನಾಯ್ತಂತೆ? ಕೃಷ್ಣಾರ್ಜುನನನ್ನು ರಣದಿಂದ ಓಡಿಸಿ ವಿಜಯಿಶಾಲಿಯಾಗುತ್ತೇನೆ. ಒಂದು ವೇಳೆ ಈ ಪ್ರಯತ್ನದಲ್ಲಿ ಈ ಕಾಯವೇ ಅಳಿದರೇನಾಯಿತಂತೆ? ಬೇಕಾಗುವುದು ನನಗೆ ಕೈವಲ್ಯ ಪದವಿ ಅಲ್ವೇ? ಅದು ಸಿಗುವುದಕ್ಕಿಲ್ವೇ? ಅಷ್ಟಾದರೆ ನಿನಗೆ ಸಾಕಲ್ಲ ಸ್ವಾಮಿ. ಏನು? ನಾನು ಅರಿತೆ ಸ್ವಾಮಿ, ನಾನು ಅರಿತೆ.
ಇದರಲ್ಲ ಅರಿತೆ ನಿಜವೋ ಸ್ವಾಮಿ ಸ್ವಾಮಿ ಇದರಲ್ಲ ನರಿತೆ ನಿಜವೋ ಸುತಹೀನ ಕುದಿಸುವುದೇ ಕೈವಲ್ಯವೋ ಇದನ್ನೆಲ್ಲ ನರಿತೆ ನಿಜವೋ ಸುತಹೀನ ಗುದಿಸುವುದೇ ಕೈವಲ್ಯವೋ ಇದುವೆ ಋತು ಸಮಯವೆನಗೆ ಇದುವೆ ಋತು ಸಮಯವೆನಗೆ ಲಾಲಿಪುದು ಹದಗಾಲ ಬೆಳೆವಾಳ್ಕೆಗೆ ಇದನ್ನೆಲ್ಲ ನರಿತೆ ನಿಜವೋ ಸುತಹೀನ ಗುದಿಸುವುದೇ ಕೈವಲ್ಯವೋ ರಮಣ ರಮಣ, ನಿಮ್ಮ ವಿಚಾರ ನನಗೆ ಸ್ಪಷ್ಟವಾಯಿತು. ಅಳಿವ ಕಾಯಕ್ಷಣಿಕ, ದೊರೆವ ಕೀರ್ತಿ ಆ ಚಂದ್ರಾರ್ಕವಾದುದಲ್ಲದೆ ನಿಮ್ಮರಸಿಯಾಗಿ ಚಂಪಕಾವತಿಯ ಸೊಸೆಯಾಗಿ ಇದಕ್ಕಿಂತಲೂ ನಾನು ಹೆಚ್ಚಿನದನ್ನು ಊಹಿಸಬಲ್ಲವಳಾಗಿದ್ದೇನೆ. ನೀವು ಪಾರಮಾರ್ಥಿಕ ಸ್ಥಾನವನ್ನು ಹೊಂದುವಂತ ಬಯಕೆಯನ್ನು ವ್ಯಕ್ತಪಡಿಸಿದ್ದೀರಿ. ಸುತಹೀನನಿಗೆ ಕೈವಲ್ಯ ಒದಗುವುದೇ ಸ್ವಾಮಿ. ಈ ವಿಷಯದ ಬಗ್ಗೆ ನೀವು ವಿಚಾರವನ್ನು ಮಾಡಿ. ನನಗಂತೂ ಇಂದು ಬಹಳ ಸುಂದರವಾದ ಸಮಯ, ಋತು ಸಮಯ ಸ್ವಾಮಿ. ಯಾವ ಕಾಲದಲ್ಲಿ ಅಲ್ಲದಿದ್ದರೂ ಸ್ವಾತಿ ನಕ್ಷತ್ರದಂದು ಬಾಯಿ ತೆರೆದು ನಿಂತಂತ ಚಿಪ್ಪಿನೊಳಗೆ ಒಂದು ಹನಿ ಬಿದ್ದಾಗ ಅದು ಹೇಗೆ ಮುತ್ತಾಗಿ ಪರಿವರ್ತನೆ ಆಗುತ್ತದೋ ಹಾಗೆ ಆರಿದ್ರ ನಕ್ಷತ್ರದಂದು ಕೃಷಿಕನೋರ್ವನು ಗದ್ದೆಯನ್ನು ಉತ್ತು ಬೆತ್ತು ಹೇಗೆ ಫಲವತ್ತಾದ ಬೆಳೆಯನ್ನು ತೆಗೆಯುತ್ತಾನೋ ಹಾಗೆ ನನಗಿಂದು ಹದ ಕಾಲ ಬೆಳೆ ಮಾಳ್ಪೆಗೆ ಸ್ವಾಮಿ. ಮಿಂದು 16ನೇ ದಿನ ಸಿದ್ಧಳಾಗಿ ನಿಂತಿದ್ದೇನೆ. ನನ್ನ ಆಸೆಯನ್ನು ಕಡೆಗಣಿಸದೆ ಮನೋರಥವನ್ನು ಈಡೇರಿಸಬೇಕು ಸ್ವಾಮಿ. ಸಂತಾನ ಪಡೆಯಬೇಕೆಂಬ ನನ್ನ ಆಸೆಯನ್ನು ನಿರಾಸೆ ಮಾಡಬೇಡಿ ಸ್ವಾಮಿ. ಪ್ರಭಾ, ನಿನ್ನ ಆಸೆಯನ್ನು ನೀನು ಹೇಳಿಕೊಂಡಿದ್ದಿ. ಆದ್ರೆ ನನಗೊಂದು ಸಂಕಷ್ಟ ಬಂದೋದಗಿದೆಯಲ್ಲ. ಏನದು? ನಿನ್ನೊಡನೆ ದಿನ ಕಳೆಯಲು ಪಿತನಾದಿಯೇನು ತನಗಿಹುದು ಕೇಳು. ಮುನ್ನ ಪೊರಟಿಹನು ಜನಕ ನಾ ಪೋಗದನೆ ಗೊದಗದು ಸೈನಿಕ. ನಿನ್ನೊಡನೆ ದಿನ ಕಳೆಯಲು ದೇವಿ ಪ್ರಭಾ, ನೀನಾಡಿದೆ ಸುತನಿಲ್ಲದವನಿಗೆ ಕೈವಲ್ಯ ಪದವಿ ದೊರಕುವುದಕ್ಕಿಲ್ಲ ಅಂತ. ಆದ್ರೆ ಋಣತ್ರಯಗಳಲ್ಲಿ ಶ್ರೇಷ್ಠವಾದದ್ದು ಪಿತೃ ಋಣ, ಧಾರ್ಮಿಕ ಋಣ ಎಂದೆನಿಸಿಕೊಂಡಿದೆ. ಒಬ್ಬ ಸುತನಾದವನು ಪಿತೃ ಋಣವನ್ನು ನೆರವೇರಿಸದೆ ಹೋದ್ರೆ ಆತನಿಗೆ ಕೈವಲ್ಯ ದೊರಕುವುದಕ್ಕುಂಟೆ. ನನ್ನಪ್ಪ ಈ ಚಂಪಕಾವತಿಯ ಮಣ್ಣಿನಲ್ಲಿ ಅಚ್ಯುತನನ್ನು ಕಾಣಬೇಕು ಅಂತ ಹೇಳಿ ಕೃಷ್ಣನನ್ನು ಇಲ್ಲಿಗೆ ಬರಿಸಬೇಕು ಎನ್ನುವ ಒಂದು ಕಾಯಕವನ್ನು ನನಗೆ ವಹಿಸಿದವರಿದ್ದಾರೆ. ಪಿತೃ ಋಣವನ್ನು ನೆರವೇರಿಸುವುದಕ್ಕೆ ನನಗಿದು ಸುಕೃತ ಕಾಲ. ಈ ಹೊತ್ತಿನಲ್ಲಿ ನಿನ್ನ ಮನದ ಅಭೀಷ್ಟೆಯನ್ನು ನನ್ನ ಮುಂದೆ ಇಡುತ್ತಾ ಇದ್ದೀಯಲ್ಲ, ಹೇಗಾಗುತ್ತದೆ? ಯಾಕೆ? ನನ್ನಪ್ಪ ಈಗಾಗಲೇ ರಣಕ್ಷೇತ್ರವನ್ನು ಸೇರಿಯಾಗಿದೆ. ಸೈನಿಕರೆಲ್ಲರೂ ರಣರಂಗದಲ್ಲಿ ಸಿದ್ಧರಾಗಿ ನಿಂತಿದ್ದಾರೆ. ಈ ಹೊತ್ತಿಗೆ
ನಾನಲ್ಲಿ ಹೋಗದೇ ಇದ್ದರೆ ಅವರ ಕೋಪಕ್ಕೆ ಗುರಿಯಾಗುವುದಿಲ್ವೇ? ಕೊಟ್ಟ ಮಾತಿಗೆ ತಪ್ಪಿದ ಮಗ ಅಂತ ಎಂದೆಣಿಸಿಕೊಳ್ಳುವುದಿಲ್ವೇ? ಸೈನಿಕರ ಎದುರಲ್ಲೂ ನಾನು ಕೀಳಾಗುತ್ತೇನೆ. ರಣೋತ್ಸಾಹದಿಂದ ಕುದಿಯುತ್ತಾ ಇರುವಂತಹ ನನ್ನ ತನುವನ್ನು ಈಗ ಶೃಂಗಾರ ರಸ ಕೊಡ್ಬೇಕೆ? ಈ ದಿನ ಬೇಡ, ಇಂದು ನನ್ನನ್ನು ಬಿಡು, ಹೋಗುವುದಕ್ಕೆ ಬಿಡು. ಸ್ವಾಮಿ, ಇಷ್ಟು ಹೇಳಿದರೂ ನೀವು ನನ್ನ ಮಾತು ಕೇಳುವುದಿಲ್ಲವೇ? ನಿಮ್ಮನ್ನು ಹೊಸಲಿ ದಾಟಿ ಹೋಗ್ಲಿಕ್ಕೆ ನಾನು ಬಿಡುವಳಲ್ಲ. ಬಿಡೆನು ಬಿಡೆನು ಈಗ ಎನ್ನ ಕೂಟದ ಗೂಡು ಬೇಗ ನಡೆಯುವುದು ಬಿಗಿ ತಪ್ಪುತ್ತ ಕಾಂತನನು ಒಡಪಡಿಸಿದಳು ಒಪ್ಪುತ್ತ. ಸ್ವಾಮಿ, ಪಿತನಾಜ್ಞೆಯನ್ನು ನೆರವೇರಿಸಬೇಕಾದ್ದು ಧರ್ಮವೇ? ಹಾಗೆ ಸತಿಯ ಬಯಕೆಯನ್ನು ನಿರಾಕರಿಸುವುದು ಪತಿಯ ಧರ್ಮ ಅಲ್ಲ ತಾನೆ? ಚಂಪಕಾವತಿಯ ಪ್ರಜೆಗಳಿಗೆ ಶ್ರೀಕೃಷ್ಣನನ್ನು ತೋರಿಸಲಿಕ್ಕೆ ಹೊರಟಿದ್ದೀರಲ್ಲ, ಅದರ ಬದಲು ನಮ್ಮ ಮನೆಯ ತೊಟ್ಟಿಲಲ್ಲಿ ಪುಟ್ಟ ಕೃಷ್ಣ ಬರುವ ಹಾಗೆ ಮನಸ್ಸು ಮಾಡಿ ಸ್ವಾಮಿ. ಇಂದು ನನ್ನ ಆಸೆಯನ್ನು ನೆರವೇರಿಸಿ ನಾಳೆ ಪಿತನಾಜ್ಞೆಯನ್ನೇ ನಡೆದುಕೊಳ್ಳಿ ಸ್ವಾಮಿ. ನಾನಂತೂ ಇವತ್ತು ನಿಮ್ಮನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಬಾಹು ಎಂಬ ಭದ್ರ ಕೋಟೆಯಲ್ಲಿ ಬಂದಿಯಾಗಿಸಿದ್ದೇನೆ. ಹೇಗೆ ಹೋಗ್ತೀರಿ ನೋಡ್ತೇನೆ. ಬಾಹುಬಂಧನದಲ್ಲಿ ನನ್ನನ್ನು ಬಿಗಿಯಾಗಿಸಿದ್ದಾಳಲ್ಲ ಪ್ರಭಾವತಿ. ಪ್ರಭಾ, ಒಂದರೆಗಳಿಗೆ ಯೋಚಿಸುವುದಕ್ಕೆ ನನಗೆ ಅವಕಾಶ ಕೊಡುತ್ತೀಯ? ಆಗ್ಲಿ ಸ್ವಾಮಿ. ಸತಿಗೆ ಷೋಢಶದ ಋತು ಸಮಯ ಹೌದಲ್ಲ? ಸತಿಗೆ ಷೋಡಶದ ಋತು ಸಮಯ ಏಕಾದಶಿ ವ್ರತ ಅಲಂಘ್ಯ ಏಕಾದಶಿ ವ್ರತ ಅಲಂಘ್ಯ श्राद्ध मिनित दो दिन में श्राद्ध मिनित दो दिन में संगत मादुने ये तो कर्तव्य मैंने पैतृकदा शेषानम आघ्राणिसे पैतृकदा शेषानम आघ्राणिसे कृतभोज मादपुदो कृतभोज ಆದಪುದು ನಡುವಿರುಳ್ಗಳೆದ ವನಿತೆಯ ನೊಡಗೂಡಬಹುದು ನಡುವಿರುಳ್ಗಳೆದ ವನಿತೆಯ ನೊಡಗೂಡಬಹುದು ವನಿತೆಯ ನೊಡಗೂಡಬಹುದು ಅದರದ ಧರ್ಮ ಪದ್ಧತಿಯ ನೀಕ್ಷಿಸಲ್ ಇವಳನಿದು ಮೀರುವುದು ಮತವಲ್ಲವೆಂದ ಇವಳನಿಂದು ಮೀರುವುದು ಮತವಲ್ಲದವ ತಿಳಿದನು ತಿಳಿದನು ಸತಿಗೆ ಷೋಡಶದ ಋತು ಸಮಯಂ ಏಕಾದಶಿ ವ್ರತ ಮಲಂಗ್ಯ ಶ್ರಾದ್ಧ ಮಿನಿತೊಂದು ದಿನಮೇ ಸಂಗತ ಮಾದೊಡೆತು ಸತಿಗೆ ಷೋಡಶದ ಋತು ಸಮಯ ಆ
ಸತಿಗೆ ಷೋಡಶದ ಋತು ಸಮಯ. ಪತಿಯಾದವನ ಕರ್ತವ್ಯವೇನು, ಹೆಂಡತಿಯ ಬಗೆಗೆ ಆತ ತಳೆಯಬೇಕಾದಂತಹ ನಿಲುವು ಏನು ಎನ್ನುವುದನ್ನು ಎಳೆಯಾಗಿ ಬಿಡಿಸಿ ಹೇಳಿಯೇ ಬಿಟ್ಟಳಲ್ಲ ಪ್ರಭಾವತಿ. ಕೇವಲ ಈಕೆ ಸತಿ ಶಿರೋಮಣಿ ಮಾತ್ರವಲ್ಲ, ತರ್ಕ ಶಿರೋಮಣಿ ಎನ್ನುವುದನ್ನು ಸಾಬೀತುಪಡಿಸಿಯೇ ಬಿಟ್ಟಳಲ್ಲ. ಅವಳು ಹೇಳಿದರಲ್ಲಿ ತಪ್ಪೇನಾದರೂ ಇದೆ ಇಲ್ವಲ್ಲ? ಆದರೆ ನಾನಿದ್ದೇನಲ್ಲ ಧರ್ಮ ಸಂಕಟದಲ್ಲಿ. ಒಂದೆಡೆ ಪಿತನ ಆಜ್ಞೆಯನ್ನು ಪಾಲಿಸಬೇಕಾದಂತಹ ಅನಿವಾರ್ಯತೆ, ಮತ್ತೊಂದೆಡೆಯಲ್ಲಿ ಯಾವುದಕ್ಕೆ ನಮ್ಮ ಜೀವನೋಪಾದಿಯಲ್ಲಿ ನಾವು ಸವೆಸಿದ್ದೇಯೋ, ಯಜ್ಞೋಪಾದಿಯಲ್ಲಿ ನಮ್ಮ ಜೀವನವನ್ನು ಸವೆಸಿದ್ದೇವೆಯೋ ಅಂತಹ ಚಿನ್ಮಯ ಸ್ವರೂಪನನ್ನೇ ಕಾಣುವ ಕಾರ್ಯದಲ್ಲಿ ವಿಳಂಬಿಸುವ ಹಾಗಿಲ್ಲ. ಮತ್ತೊಂದೆಡೆಯಲ್ಲಿ ಸತಿಯ ಬಯಕೆ. ಇಂತಹ ಧರ್ಮ ಸಂಕಟದ ಪರಿಸ್ಥಿತಿಗಳು ಬಂದಾಗ ನಮ್ಮ ಹಿಂದಿನವರು ಏನು ಹೇಳಿದ್ದಾರೆ, ಶಾಸ್ತ್ರ ಏನು ಹೇಳುತ್ತದೆ ಎನ್ನುವುದನ್ನು ಅವಲೋಕಿಸಬೇಕಾಗುತ್ತದೆ. ಅದರ ಮೊರೆಯೇ ಹೋಗಬೇಕಲ್ಲ ಈಗ. ಹಾಗಿದ್ರೆ ಶಾಸ್ತ್ರದಲ್ಲಿ ಏನು ಹೇಳಿದೆ, ಇಂತಹ ಧರ್ಮ ಸೂಕ್ಷ್ಮಗಳು ಬಂದಾಗ ಏನು ಮಾಡಬೇಕು? ಏಕಾದಶಿ ವೃತದ ದಿವಸ ಪಿತೃಶಾರ್ಧವೂ ಬಂದರೆ, ಜೊತೆಗೆ ಸತಿಗೆ ಷೋಡಶದ ಋತು ಸಮಯವೂ ಬಂದರೆ ಏನು ಮಾಡುವುದು? ಮೂರು ಒಂದಕ್ಕೊಂದು ವಿರೋಧವೇ ತಾನೆ. ಯಾವ ಆತನು ಹರಿಧ್ಯಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೋ ಆತನು ಸತಿಯನ್ನು ಸೇರುವ ಹಾಗಿಲ್ಲ. ಅಲ್ಲದೆ ಏಕಾದಶಿ ವೃತದಲ್ಲಿರುವವರು ಪಿತೃಶಾರ್ಧವನ್ನು ಮಾಡಿದರೆ ಪೈತೃಕದ ಶೇಷಾನ್ನವನ್ನು ಉಣ್ಣುವಂತಿಲ್ಲ. ಹಾಗಿದ್ರೆ ಇದಕ್ಕೆ ಏನು ಪರಿಹಾರ? ಏಕಾದಶಿ ವ್ರತವನ್ನು ಮಾಡುತ್ತಾ ಪೈತೃಕದ ಶೇಷಾನ್ನವನ್ನು ಉಣ್ಣುವುದಕ್ಕಿಂತ ಆಗ್ರಾಣಿಸಿದಾಗ ಉಂಡ ಫಲವೂ ಲಭಿಸುತ್ತದೆ. ಏಕಾದಶಿ ವ್ರತಕ್ಕೂ ಭಂಗವೂ ಬರುವುದಿಲ್ಲ, ಅದನ್ನು ಮಾಡಿದಂತಹ ಪುಣ್ಯವೂ ಲಭಿಸುತ್ತದೆ. ಆ ನಡು ಇರುಳು ಕಳೆದು ದ್ವಾದಶಿ ಬಂದಾಗ ಸತಿಯನ್ನು ಸೇರಿದ್ರೆ ಯಾವುದಕ್ಕೂ ತೊಂದರೆಯಾಗುವುದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇವಳನ್ನು ಮೀರುವುದು ಸಾಧ್ಯವಿಲ್ಲ. ಯಾಕೆ? ಧರ್ಮ ಅಂತಹ ಅವಕಾಶವೊಂದನ್ನು ನನಗೆ ಮಾಡಿಕೊಟ್ಟಿದೆಯಲ್ಲ. ನಮ್ಮ ಧರ್ಮದಲ್ಲಿ ಅದಕ್ಕೆ ಒಂದು ಅವಕಾಶ ಇದೆ ಅಂತಾದರೆ ಇಂದು ಇವಳನ್ನು ಮೀರುವುದು ಮತವಲ್ಲ ಅಂತ ಭಾವಿಸಿ ಇಲ್ಲಿಯೇ ಉಳಿದುಕೊಳ್ಳುತ್ತೇನೆ. ಪ್ರಭಾ ಸ್ವಾಮಿ, ನೀ ಹೇಳಿದ ಮಾತನ್ನು ಚೆನ್ನಾಗಿ ಯೋಚಿಸಿ ಒಂದು ತೀರ್ಮಾನಕ್ಕೆ ಬಂದವನಿದ್ದೇನೆ. ಇಂದು ಇಲ್ಲಿಯೇ ಉಳಿದು ನಂತರ ನಾನು ಯುದ್ಧರಂಗವನ್ನು ಸೇರುತ್ತೇನೆ. ಹೀಗೆ ಬಾ. ಹಬ್ಬ ಅಂತೂ ಕೊನೆಗೆ ಒಪ್ಪಿದಿರಲ್ಲ. ಹೀಗೆ ಬನ್ನಿ ಸ್ವಾಮಿ, ಹೀಗೆ ಬನ್ನಿ. ಸರಿ. ವರಸುಧನ್ವನುಪಿತನಿಗೆರಗಿ ಪರಕೆಯಗೊಂಡು ವರಸುಧನ್ವನುಪಿತನಿಗೆರಗಿ ಪರಕೆಯಗೊಂಡು ಗುರು ಶಾಖ ಲಿಖಿತರಿಗೆ ಮಣಿದು ವಂದನೆಗೈದು ಗುರು ಶಾಖ ಲಿಖಿತರಿಗೆ ಮಣಿದು ವಂದನೆಗೈದು ಹರುಷದೇವ ಶಸ್ತ್ರಾಸ್ತ್ರ ಕೈಗೊಂಡಿದ್ದೇನೆ. ತ್ವರಿತ ದೇವರಥ ವೇರಿ ಪೊರಮಟ್ಟನು ಶಸ್ತ್ರಾಸ್ತ್ರವನ್ನು ಕೈಗೊಂಡು ರಥವನ್ನು ಏರಿದಾಗ ಹಿಂದೆ ಏನಾಯಿತು ಅಂತ ನಾನು
ಯೋಚಿಸಬೇಕು. ಮಡದಿ ಪ್ರಭಾವತಿಯ ಇಚ್ಛೆಯನ್ನು ಪೂರೈಸಿ ನಾನು ಹೊರಟಾಗ ತಂದೆಯವರು ನನಗೆ ಹೇಳಿದ್ದೇನು, ಬಂದಂಥ ರಾಜಭಟರು ಕಳ್ಳರನ್ನು ಕಟ್ಟಿಕೊಂಡು ಸೆಳೆದೊಯ್ಯುವ ಹಾಗೆ ತಂದೆಯ ಬಳಿ ಸೆಳೆದೊಯ್ದರಲ್ಲ ನನ್ನನ್ನು. ಯಾಕಂದ್ರೆ ಇದ್ದಂಥ ಒಂದು ಆಜ್ಞೆಯೇ ಹಾಗೆ, ತಪ್ತ ತೈಲದ ಕೊಪ್ಪರಿಗೆಯೊಳೆತ್ತಿ ಬಿಸಾಕುವುದು ರಣಕ್ಕೆ ಹಿನ್ನಿತ್ತ ಜನರ ಅಂತ. ಆದರೆ ಅಂತಹ ಒಂದು ಆಜ್ಞೆಯನ್ನು ತಂದೆಯವರು ಹೊರಡಿಸುವಾಗ ಅದಕ್ಕೆ ನಾನೇ ತುತ್ತಾಗುತ್ತೇನೆ ಅಂತ ಕನಸು ಮನಸ್ಸಿನಲ್ಲೂ ನಾನು ಯೋಚಿಸಿರಲಿಲ್ಲ. ಆದರೆ ತಂದೆಯವರು ಗುರುಗಳಾದ ಶಂಕಲಿಖಿತರ ಅಭಿಪ್ರಾಯವನ್ನು ಕೇಳಿ ಈ ನಾಡಿನಲ್ಲಿ ನಮಗೊಂದು ನ್ಯಾಯ, ನಿನ್ನ ಮಗನಿಗೊಂದು ನ್ಯಾಯ, ಪ್ರಜೆಗಳಿಗೊಂದು ನ್ಯಾಯ, ಹೀಗೆ ಒಂದು ನೀನು ಭೇದವನ್ನು ಮಾಡುತ್ತಿ ಅಂತ ಇದ್ರೆ ಒಂದು ಕ್ಷಣ ನಾವಿಲ್ಲಿ ನಿಲ್ಲುವುದಿಲ್ಲ ಅಂತ ಗುರುಗಳು ಹೇಳಿದ್ರು. ಆ ನಂತರ ತಂದೆಯವರು ನನಗೆ ಆ ಶಿಕ್ಷೆಯನ್ನು ನೀಡಿದ್ರಲ್ಲ, ಕೊತನೆ ಕುದಿಯುವ ಕೊಪ್ಪರಿಗೆಯಲ್ಲಿ ನನ್ನನ್ನು ಹಾಕಿದ್ರಲ್ಲ. ಆದರೆ ಆಧ್ಯಾತ್ಮದ ಕಲ್ಪನೆ ಯಾರಿಗೊಬ್ಬನಿಗೆ ಇರ್ತದೋ ಅವನನ್ನು ಆ ಭಗವಂತ ಪರೀಕ್ಷಿಸುವಂತಹ ವಿಧಿವಿಧಾನ ಅದು ಹೇಗೆ ಇರ್ತದೆ ಅಂತ ನಾನು ಪ್ರತ್ಯಕ್ಷವಾಗಿ ಅದನ್ನು ಅನುಭವಿಸಿದೆ. ತಪ್ತ ತೈಲಕ್ಕೆ ನನ್ನನ್ನು ಹಾಕಿದಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ ಇದ್ದದ್ದು ಅವನೇ ಅಲ್ವ. ಸತ್ವಂ ಸಾಕ್ಷಾತ್ ವಿಷ್ಣುರಾಧ್ಯಾತ್ಮ ದೀಪ. ಯಾವುದೇ ಮೂಲೆಯಲ್ಲಿ ಒಬ್ಬ ಭಕ್ತ ಭಗವಂತನನ್ನು ಧ್ಯಾನಿಸುತ್ತಾ ಒಂದು ದೀಪವನ್ನು ಹಚ್ಚಿಟ್ರೆ ಅದರ ಪ್ರಭೆ ಇಡೀ ಲೋಕವನ್ನೇ ಬೆಳಗುತ್ತದೆ ಅಂತ. ಹಾಗಾಗಿ ಆ ಭಗವಂತನನ್ನೇ ಮನೋನ್ಮಂಡಲದಲ್ಲಿ ಪ್ರತಿಷ್ಠಾಪಿಸಿ ಅವನ ನಾಮವನ್ನೇ ನಾನು ಮಾಡ್ತಾ ಇದ್ದದ್ದರಿಂದ ನನ್ನನ್ನು ಆ ತಪ್ತ ತೈಲದಲ್ಲಿ ಕೂಡ ಇದ್ದರೂ ನನಗೆ ಶೀತಲವಾಗಿಯೇ ಅದು ಪರಿಣಮಿಸಿತ್ತಲ್ಲ. ತಂದೆಯವರೇ ನನ್ನನ್ನು ಮಜ್ಜನಗೈದು ನನಗೆ ರಣವೀಳ್ಯವನ್ನು ಕೊಟ್ಟು ನನ್ನನ್ನು ಹರಸಿ ಕಳುಹಿಸಿಕೊಟ್ಟಿದ್ದಾರೆ. ಹಾಗಾಗಿ ನೇರವಾಗಿ ನಾನು ರಣರಂಗಕ್ಕೆ ಆಗಮಿಸಿದ್ದೇನಲ್ಲ. ಇನ್ನು ಸೇನಾ ವ್ಯವಸ್ಥೆ ಆಗಬೇಕಲ್ಲ, ಹೇಗೆ ಮಾಡುವುದು? ರಚಿಸಿದ್ದೇನೆ. ನಡುವೆ ನರನುತ್ತಮ ದುರಂಗ ಕಟ್ಟಿ ಹಾಕಿ ಕಾಳಗಕ್ಕೆ ಭಟರು ತಾಗಿ ನಿಂದರು. ಅರಿವೀರರು ಬರ ಬೇಳೆನುತ್ತಾರೆ ಸನಾಜ್ಞೆಯದ. ಅರ್ಜುನನಿಗಾಗಿ ಯಾವ ರೀತಿಯ ಸೇನಾ ವ್ಯವಸ್ಥೆ ಆಗಬೇಕು ಅಂತ ನಾನು ಯೋಚಿಸುವಾಗ ಪದ್ಮವ್ಯೂಹವೇ ಸರಿಯಾದದ್ದು ಅಂತ ನನಗನ್ನಿಸಿದೆ. ಯಾಕೆ ಪದ್ಮವ್ಯೂಹ? ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ ಈ ಪಂಚಭೂತ ತತ್ವಗಳನ್ನೊಳಗೊಂಡಂತಹ ಪದ್ಮ ಆಧ್ಯಾತ್ಮದ ಸಂಕೇತ. ಕೆಸರಿನಲ್ಲಿ ಹುಟ್ಟಿದರೂ ಯಾವುದೇ ಕಳಂಕಗಳನ್ನು ಸೋಂಕಿಸದೆ ಬೆಳಕಿನತ್ತ ಮುಖ ಮಾಡಿ ನಿಲ್ಲುವುದು. ಹಾಗಾಗಿ ಅಲ್ವೇ ಸೂರ್ಯದೇವನನ್ನು ಎಲ್ಲರೂ ಆರಾಧಿಸುವುದು. ಪ್ರಪಂಚಕ್ಕೆ ಗುರು ಅವನು ಅಂತ. ನಮಗೂ ಹಾಗೆ ನಮ್ಮ ವ್ಯಕ್ತಿತ್ವ ಶೋಭಿಸಬೇಕು ಅಂತ ಇದ್ರೆ ಯಾವತ್ತೂ ನಮ್ಮನ್ನು ಅನುಗ್ರಹಿಸುವ ಒಬ್ಬರು ಗುರು ಬೇಕಾಗ್ತದೆ. ಹಾಗಾಗಿಯೇ ಗುರುವಿನ ಅನುಗ್ರಹವನ್ನು ನಾವು ಹೊಂದಿಯೇ ಸಮರಾಂಗಣಕ್ಕೆ ಬಂದದ್ದು. ಮತ್ತೆ ನಾವು ಯೋಚಿಸಬೇಕಾದ್ದು ಈಗ ಎದುರಿಸುವುದು ಯಾರನ್ನು ಅಂತ. ಅರ್ಜುನನನ್ನು ಎದುರಿಸುವಾಗ ಅವರ ಗುರುಗಳಾದ ದ್ರೋಣಾಚಾರ್ಯರು ಏನು ಮಾಡಿದ್ದಾರೆ ಅಂತ. ಹಿಂದೆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ರಲ್ಲ, ಆ ಸಂದರ್ಭದಲ್ಲಿ ಅರ್ಜುನನಿಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಅವರ ಮಗನಾದ ಅಭಿಮನ್ಯು ಅದಕ್ಕೆ ಪ್ರವೇಶಿಸಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಯಿತು. ಆದರೆ ಅರ್ಜುನನಿಗೆ ಇದೀಗ ಒಂದು ಅವಕಾಶವನ್ನು ನೀಡಿದ ಹಾಗೂ ಆಯಿತು. ದಾಕ್ಷಿಣಾತ್ಯರಾದ ನಮ್ಮ ಪ್ರೌಢಿಮೆ ಎಷ್ಟಿದೆ ಎಂದು ತೋರಿಸಿದ ಹಾಗೂ ಆಯಿತು. ಹಾಗಾಗಿ ಪದ್ಮವ್ಯೂಹವನ್ನು ರಚಿಸುವ ಮೊದಲು ನನ್ನ ಸುತ್ತಲೂ ಯಾವ ರೀತಿಯ ವ್ಯೂಹ ಬಲಿತಿದೆ ಅಂತ ನಾನು ಯೋಚಿಸಬೇಕಲ್ಲ. ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ. ತಪ್ತ ತೈಲವೆನ್ನುವ ಅನುಗ್ರಹದ ಈ ವ್ಯೂಹದಲ್ಲಿ ನಾನು ಬಿದ್ದು ಕೂಡ ಬದುಕಿ ಉಳಿದಿದ್ದೇನೆ ಅಂತ ಆದರೆ ಆ ಆದಿಮೂಲನನ್ನು ಮತ್ತೆ ಸೇರುವ ಅವಕಾಶ ನನಗೆ ಬಂದೇ ಬರ್ತದೆ ಅಲ್ವಾ. ಯಾಕಂದ್ರೆ ಯಾವುದೇ ಒಬ್ಬ ಜೀವಾತ್ಮ ಸ್ವಪ್ನ, ಸುಷುಪ್ತಿ, ಜಾಗೃತ ಈ ಮೂರು ಅವಸ್ಥೆಗಳನ್ನು ದಾಟಬಲ್ಲ.
ಆದರೆ ಜೀವಾತ್ಮ ಅಂತಿಮ ಉದ್ದೇಶ ಯಾವುದು ಅಂತ ಹೇಳಿದ್ರೆ ಆದಿಮೂಲನನ್ನು ಮತ್ತೆ ಸೇರುವುದು, ಅಂದರೆ ತುರ್ಯಾವಸ್ಥೆ ಅಂತ ಹೇಳಿ. ಹಾಗಾಗಿ ಪರ್ಯಾಯವಾಗಿ ಇದು ಮೋಕ್ಷ ಸಂಗ್ರಾಮ ಆದರೂ ಅಡ್ಡಿ ಇಲ್ಲ. ಮಡದಿ ಪ್ರಭಾವತಿಯಲ್ಲಿ ಈ ಬಗ್ಗೆ ಚಿಂತನ ಮಂಥನ ನಡೆಸಿಯೇ ಬಂದದ್ದು. ಮೋಕ್ಷದಾಯಕನಾದ ಪದ್ಮನಾಭನಿಗಾಗಿ ಪದ್ಮವ್ಯೂಹವನ್ನು ಈ ಮೂಲಕ ನಾನು ರಚಿಸಿದ್ದು. ಪದ್ಮವ್ಯೂಹವನ್ನು ರಚಿಸುವಾಗ ಹೇಗೆ ರಚಿಸುವುದು ಅಂತ ಹೇಳಿದರೆ, ಒಂದೊಂದು ಪದ್ಮದ ದಳದಲ್ಲೂ ಸೇನಾ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ನೋಡುವಾಗ ಅರ್ಧ ಚಂದ್ರಾಕೃತಿಯಲ್ಲಿ ಇದೆ, ಅಂದರೆ ನಮ್ಮ ಸೇನೆ ಇನ್ನಷ್ಟು ವೃದ್ಧಿಸಲಿಕ್ಕೆ ಇದೆ, ಉಳಿದವರಿಗೆ ಅರ್ಧ ಚಂದ್ರನೇ ಗತಿ ಅಂತ, ಅಂದ್ರೆ ಕ್ಷಯಿಸುವುದು ಅಂತ ಅರ್ಥ. ಮತ್ತೆ ಇದಕ್ಕೆಲ್ಲ ಕಾರಣವಾದದ್ದು ಹಯವೇ ಅಲ್ವಾ? ಹಯ ಅಂದರೆ ಇಂದ್ರಿಯದ ಸಂಕೇತ. ಬಂದಂಥ ಶತ್ರುಗಳಿಗೆ ಅರ್ಥವಾಗಬೇಕು, ಚಂಪಕಾವತಿಯವರು ಇಂದ್ರಿಯ ನಿಗ್ರಹ ಮಾಡುವುದಲ್ಲಿ ನಿಷ್ಣಾತರು ಅಂತ. ಹಾಗಾಗಿ ಇಂದ್ರಿಯವೆನ್ನುವ ಆ ಹಯವನ್ನು ಬಂಧಿಸಿ ಬುದ್ಧಿಯನ್ನೇ ಸಾರಥಿಯನ್ನಾಗಿಸಿ ಹೋಗಬೇಕು. ಹಾಗಾಗಿಯೇ ಮಧ್ಯದಲ್ಲಿ ಕುದುರೆಯನ್ನು ಬಂಧಿಸಿದ್ದೇನೆ. ಯುದ್ಧಕ್ಕೆ ಯಾರು ಬರ್ತಾರೋ ಕಾದು ನೋಡೋಣ, ಕಾದು ನೋಡೋಣ. ಎನ್ನುತ್ತರ್ಜುನನೊಳಪ್ಪಣೆಯ ಗೋಡು ವೃಷಕೇತು ಘನವರುಥವ ನಡರಿ ಮುನಿದು ಬೆರಡವಿಯ ಗೈದು ವದವಾಗ್ನಿ ಕನಲ್ದರಿ ಬಲವ ಪೊಕ್ಕ. ಚಿಕ್ಕಪ್ಪನವರಾದ ಪಾರ್ಥ ಮಹಾಶಯರ ಆಶೀರ್ವಾದವನ್ನು ಪಡೆದೇ ರಥವನ್ನೇರಿ ಹೊರಟಿದ್ದೇನೆ. ತಂದೆಯನ್ನು ಕಳೆದುಕೊಂಡು ಅನಾಥನಾಗಿದ್ದ ನನಗೆ ಸ್ವಂತ ಮಗನ ರೀತಿ ಚಿಕ್ಕಪ್ಪ ಸಾಕಿ ಸಲಹುತ್ತಿದ್ದಾರೆ. ಯುದ್ಧ ರಂಗದಲ್ಲಿ ಅಂಜಲಿಕಾಸ್ತ್ರದ ಮೂಲಕ ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಆ ಚಕ್ರವನ್ನು ಅವರು ತನ್ನ ಇದಿರಿನಲ್ಲಿ ಅವರು ತನ್ನ ಜ್ಯೇಷ್ಠ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಅದು ತಿಳಿದ ಬಳಿಕ ಅವರಿಗೆ ಬಹಳಷ್ಟು ದುಃಖಿಸುತ್ತಿದ್ದಾರೆ. ಆದರೂ ಈಗ ಅರ್ಜುನ ಚಿಕ್ಕಪ್ಪನಂತೂ ಬಹುವಾಗಿ ಚಿಂತಿಸುತ್ತಿದ್ದಾರೆ. ಹಾಗಾಗಿ ನನ್ನ ಸರ್ವತೋಮುಖ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಎಲ್ಲ ವಿದ್ಯೆಯನ್ನು ನನಗೆ ಕಲಿಸುತ್ತಿದ್ದಾರೆ. ನನ್ನನ್ನು ಅವರ ಅಸ್ತ್ರ ಶಸ್ತ್ರಗಳ ಸಕಲ ವಿದ್ಯೆಯನ್ನು ಧಾರೆ ಎರೆದಿದ್ದಾರೆ. ಹೀಗಾಗಿ ನನ್ನನ್ನು ಅವರು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಈಗ ಬಂದಂತಹ ಇದೀಗ ತುರಗದ ಬೆಂಗಾವಲಾಗಿ ಬಂದಂತಹ ಚಿಕ್ಕಪ್ಪ ಅವರನ್ನು ಹಿಂದಿನಿಂದ ಹಿಂಬಾಲಿಸಿಕೊಂಡು ನಾವು ಕೆಲವರು ಬಂದಿದ್ದೇವೆ. ಅವರನ್ನು ಅವರ ಮುಖಾಂತರ ನಾವು ಅನೇಕ ಯುದ್ಧಗಳನ್ನು ಗೆದ್ದಿದ್ದೇವೆ. ಆದರೆ ಇದೀಗ ಏನಂತೆ ಈಗಿನ ವರ್ತಮಾನ? ತುರಗವನ್ನು ಬಂಧಿಸಿ ಯುದ್ಧಕ್ಕೆ ಸಿದ್ಧನಾದವನು ಈ ಚಂಪಕಾವತಿಯ ಅರಸು ಹಂಸಧ್ವಜ ಭೂಪಾಲನಂತೆ. ಅವನ ಮಗ ಸುಧನ್ವನ ನೇತೃತ್ವದಲ್ಲಿ ಈ ಯುದ್ಧವನ್ನು ನಡೆಸುತ್ತಿದ್ದಾನಂತೆ. ಈ ಯುದ್ಧವನ್ನು ಗೆಲ್ಲುವ ಉತ್ಸಾಹದಲ್ಲಿದ್ದಾನಂತೆ. ಹೌದೇ? ಹಾಗಾದರೆ ಈ ನಗರದವರು ಇಷ್ಟು ಸಾಹಸಿಗಳೇ? ನಮ್ಮನ್ನೇ ಯುದ್ಧಕ್ಕೆ ಬರುವಂತೆ ಆಹ್ವಾನಿಸಿದರಲ್ಲ. ಶತ್ರುವಿನ ಯೋಧರನ್ನು ನಮ್ಮನ್ನು ಬೆಂಬಲಿಸಿಕೊಂಡು ಬರುವವರು ಅನೇಕರಿದ್ದಾರೆ. ಆದರೆ ನಮ್ಮ ಈ ಯುದ್ಧರಂಗದಲ್ಲಿ ನಮ್ಮನ್ನು ಬೆಂಬಲಿಸುತ್ತಾ ಬಂದವರನ್ನು ನಾವು ಜೊತೆಗೂಡಿ ಅವರೊಂದಿಗೆ ನಾವು ಹೋಗುತ್ತಾ ಇದ್ದೇವೆ. ಆದರೆ ಇಂತಹ ಈ ಯುದ್ಧಕ್ಕೆ ಅವರಿಗೆ ಎಷ್ಟು ಧೈರ್ಯ ನಮ್ಮೊಂದಿಗೆ ಬರಲಿಕ್ಕೆ? ಅಂದು ನನ್ನೊಡನೆ ಬಂದಿದ್ದ ಆ ಈ ಅಂಜಲಿಕಾಸ್ತ್ರದ ಮೂಲಕ ನನ್ನ ತಂದೆಯನ್ನು ಕೊಂದ ಪಾಪ ಪರಿಹಾರವಾಗಿ ನಾನೀಗ ಅವರೊಂದಿಗೆ ಯುದ್ಧವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ರಥವನ್ನೇರಿ ಈಗ ಸುಧನ್ವನನ್ನು ಎದುರಿಸಲು ಹೋಗುತ್ತಿದ್ದೇನೆ. ಅಗ್ನಿಯಂತೆ ಬಿರುಗಾಳಿಯಂತೆ ನಾನು
ಏರಿದ್ದೇನೆ, ರಣರಂಗಕ್ಕೆ ಇಳಿದಿದ್ದೇನೆ. ಸೂರ್ಯ ಸುತನ ಸುತನು ರಥ ದೂರದಿಂದ ಕಂಡು ಎಲೇಸುದನ್ವಾ ನಿಲ್ಲು. ವಿರೋಧಿ ಪಾಳಯದ ಮಂದಿಗಳನ್ನೆಲ್ಲ ಸೇರಿಸಿಕೊಂಡು ಇಲ್ಲಿಗೆ ಬಂದು ಯುದ್ಧವನ್ನು ನಡೆಸುವ ಹುಚ್ಚು ಹಂಬಲ ಬೇಡ. ಈ ಚಂಪಕಾವತಿಯನ್ನು ಬಿಟ್ಟು ಯೋಚನೆ ಮಾಡಿದರೆ ನಾವು ಅನೇಕಾನೇಕ ರಾಜ್ಯಗಳಲ್ಲಿ ನಮ್ಮ ವಿಕ್ರಮವನ್ನು ಮೆರೆದು ವೀರೋಚಿತವಾಗಿ ಗೆದ್ದು ಬಂದು ಪೌರುಷವನ್ನು ಮೆರೆದಿದ್ದೇವೆ. ಅಂತಹ ವೀರಾಧಿವೀರರ ಮುಂದೆ ನಿನ್ನ ಪಂಥ ಪೌರುಷಗಳಿಗೆ ಕವಡೆಯ ಬೆಲೆಯೂ ಸಿಕ್ಕದು ತಿಳಿದು. ಈಗೋ ಭಾರತಾಹವದಲ್ಲಿ ವಿಕ್ರಮವನ್ನು ಮೆರೆದು ಚರಿತ್ರೆಯನ್ನು ಸೇರಿದ ವೀರ ಕರ್ಣಜಾತ ವೃಷಕೇತುವೆಂದರೆ ನಾನೇ. ಓಹೋ, ವೃಷಕೇತು ನೀನ? ಹೌದು. ಹಾಗಾಗಿ ನಿನ್ನಂತಹ ಹುಲು ಭೂಪಾಲರಾದ ನಿಮಗೆ ಗೆಲುವು ದೊರೆಯಲು ಸಾಧ್ಯವಿಲ್ಲ. ಹಾಗಾಗಿ ಕಟ್ಟಿದ ಕುದುರೆಯನ್ನು ಬಿಟ್ಟು ಶರಣಾಗು. ಹರಿ ಕರವನ್ನು ಸೇರಿ ಕೊನೆಯವರೆಗೆ ಹೆಸರುಳಿಸಿಕೊಂಡು ಬಾಳ. ಇಲ್ಲವಾದರೆ ನನ್ನ ಮೂಡಿಗೆಯ ಊರಂಬುಗಳಿಗೆ ಬಲಿಯಾಗುವೆ ಜತನ ಜತನ. ಕರ್ಣಜಾತನೆಂದು ಹೇಳಿಕೊಳ್ಳುತ್ತಾ ಬರ್ತಾ ಇದೆಯಲ್ಲ ವೃಷಕೇತು, ಭಯ ಹುಟ್ಟಿಸುವ ಯೋಚನೆಯಿಂದ ಬಂದರೆ ಅದನ್ನು ನೀನು ಬಿಟ್ಟು ಬಿಡು. ಏನು ನನ್ನನ್ನು ಎದುರಿಸಲಿಕ್ಕೆ ನಿನಗೆ ಸಾಧ್ಯ ಉಂಟು? ನೋಡೋಣ 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 ನೋಡೋಣ. ಸಡಗರದ ಮಿತ ಸಂಭ್ರಮಧಿವರುಥವ ನಡೆದು ದುತ್ಸಾಹದಿಂದ ನಡೆದು ಸುಧನ್ವನಿದಿರು ನಿಲ್ಲಿಸೆ ಕಡು ನುಡಿಸಿದ ಅರ್ಜುನನ. ಸಡಗರದ ಅಮಿತ ಸಂಭ್ರಮ ಸಾಧಾರಣ ಸಂಭ್ರಮ ಸಾಗಾಗುತ್ತದೆಯೇ? ಹಸ್ತಿನಾವತಿಯ ಸೇನಾನಾಯಕನಾದ ಅರ್ಜುನ ಬರುವುದೆಂದರೆ ಸಾಮಾನ್ಯದ ವಿಷಯವೇ? ಸಡಗರದ ಅಮಿತ ಸಂಭ್ರಮವೇ ಬೇಕು, ಸಡಗರದ ಸಿದ್ಧತೆಯೂ ಬೇಕು. ಹಸ್ತಿನಾವತಿಯ ನಮ್ಮಣ್ಣನಾದ ಧರ್ಮರಾಯನಿಗೆ ಬಂದು ಹತ್ಯಾ ದೋಷದ ಶಂಕೆಯಿಂದ ಈ ಅಶ್ವಮೇಧ ಯಾಗವನ್ನು ವ್ಯಾಸ ನಿರ್ದೇಶನದಿಂದ ತೊಡಗಿದ್ದು ಅದಕ್ಕೆ ಶ್ರೀಕೃಷ್ಣ ಸ್ವಾಮಿಯು ಅನುಮೋದಿಸಿದ. ಅಂತಹ ಸಂದರ್ಭದಲ್ಲಿ ಈಗ ವಯಸ್ಸಾಯಿತು, ನನ್ನಲ್ಲಿ ಯಾರೂ ಹೇಳುವುದಿಲ್ಲ ಅಂತ ನಾನು ಭಾವಿಸಿದ್ದು. ಆದರೆ ಎಲ್ಲರ ಒಮ್ಮತದ ಅಭಿಪ್ರಾಯದ ಮೇರೆಗೆ ಅರ್ಜುನನೇ ಸೇನಾ ನಾಯಕನಾಗಿ ಬರಬೇಕಾಯಿತು. ಯುದ್ಧ ನಮಗೆ ಯಾವಾಗಲೂ ಬೇಡವಾದದ್ದಲ್ಲ. ಪ್ರಾಯವಾದರು ಹುಳಿ ಮರಕ್ಕೆ ಅದಕ್ಕೆ ಮುಪ್ಪಡರಲಿಕ್ಕೆ ಉಂಟು. ಹಾಗೆಯೇ ನಾವು ಕ್ಷತ್ರಿಯರಾದವರು ಯಾವಾಗಲೂ ಯುದ್ಧೋತ್ಸಾಹವನ್ನು ಕಳೆದುಕೊಳ್ಳುವವರಲ್ಲ. ಹಾಗೇ ಹಸ್ತಿನಾವತಿಯ ಯುದ್ಧಾಶ್ವದ ಯಜ್ಞಾಶ್ವದ ಹಿಂದೆಯೇ ನಾವು ಹೊರಟು ಬಂದವರು. ಪ್ರದ್ಯುಮ್ನನೇ ನಾಯಕನಾಗಿ ಬಂದಿದ್ದಾನೆ. ಆದರೆ ಇಂದು ನಾವು ಬಂದ ಈ ನಗರಿ ಚಂಪಕಾ ನಗರಿ, ಇಲ್ಲಿಯ ಒಡೆಯನಾದವನು ಹಂಸಧ್ವಜ ಮಹಾರಾಜ ಪರಮ ಸಾತ್ವಿಕ ವೀರ ವೈಷ್ಣವನಿದ್ದಾನೆ ಎನ್ನುವುದು ನಮಗೆ ದಾರಿಯಲ್ಲಿಯೇ ನೀಲಧ್ವಜ ತಿಳಿಸಿದ. ಇಲ್ಲಿಗೆ ಬರುವಾಗಲೇ ಅವರು ಹೆದರಬೇಕಾಗಿತ್ತು.
ಕಾಲ ಪಾಲಯದಂತೆ ಕಮಟನ ಎದೆ ಬಿರಿವಂತೆ ನಮ್ಮ ಈ ಸೈನ್ಯ ಮುಂದುವರಿದು ಬಂದದ್ದು. ಆದರೆ ಇಲ್ಲಿಯ ರಾಜನು ಅದನ್ನು ಕಟ್ಟಿ ಹಾಕಿದ್ದಾನೆ. ಅಶ್ವವನ್ನು ಕಟ್ಟಿ ಹಾಕಿದ ಮೇಲೆ ಒಂದು ಯುದ್ಧಕ್ಕಾಗಿ ಅವರು ಸಿದ್ಧರಾಗಿದ್ದಾರೆ. ನಾವು ಕೇಳಿದಂತೆ ಇವರು ವೈಷ್ಣವರು, ಇವರೊಡನೆ ನಮಗೆ ಯುದ್ಧ ಯಾತಕ್ಕೆ ಎಂದು ನಾನು ಭಾವಿಸಿದ್ದು. ಆದರೆ ಅವರ ಉದ್ದೇಶ ಏನು ಅಂತ ತಿಳಿಯುವುದಿಲ್ಲ. ಯುದ್ಧವೇ ಆಗಬೇಕು ಅಂತ ತನ್ನ ಮಗನಾದ ಸುಧನ್ವನನ್ನು ಮುಂದುವರಿಸಿ ಕಳುಹಿಸಿದ್ದಾನೆ. ನಮ್ಮ ಪಟುಭಟರೆಲ್ಲ ಅಲ್ಲಿ ಹೋದರೂ ಅವನ ಜೊತೆಯಲ್ಲಿ ಹೋರಾಡಿ ಧರಾಶಾಯಿಗಳಾಗಿದ್ದಾರೆ. ಇದೀಗ ಸೇನಾನಾಯಕನಾದ ಸುಧನ್ವ ಮಹಾಸೇನಾನಿಯಾದಂತಹ ಅರ್ಜುನನೇ ನನ್ನೆದುರು ಬರಬೇಕು, ಅವನನ್ನು ನಾನು ಕಾಣಬೇಕು ಅಂತ ಉತ್ಸಾಹದಲ್ಲಿ ಚರರನ್ನು ಕಳುಹಿಸಿದ್ದಾನೆ. ಹಾಗಾದರೆ ನಾನು ಹೋಗಬೇಕು. ಆ ಹೋದ ಆ ಇದರಲ್ಲಿ ಅವನಿಗೆ ಏನಾಗಬೇಕು, ಹೆದರಿಕೆ ಹುಟ್ಟಬೇಕು. ಇವರನ್ನೇ ಹೋರಾಡುವುದಕ್ಕೆ ನಾನು ಸಿದ್ಧನಾದದ್ದು ಸುಮ್ಮನಾಯಿತು ಅಂತ ಅನ್ನಿಸಬೇಕು. ಅಂತಹ ಸಡಗರದಲ್ಲಿ ಅಲ್ಲಿಗೆ ಸಾಗಬೇಕು. ಯಾಕಂದ್ರೆ ನನಗೆ ಯುದ್ಧ ಮಾಡುವ ಮನಸ್ಸಿಲ್ಲದೆ ಅಲ್ಲ, ಆದರೆ ಇಲ್ಲಿ ಯುದ್ಧ ಮಾಡುವುದು ಬೇಡ ಅಂತ. ಕೃಷ್ಣನ ಭಕ್ತರಾಗಿದ್ದಾರೆ, ಅವರೊಡನೆ ಅನುನಯಿಸಿ ಆ ಹುಡುಗನನ್ನು ಹಿಂದಿರುಗಿಸಬೇಕು. ಆದ್ದರಿಂದ ವರೂಥವನ್ನ ಏರಿ ಆ ಸೇನೆ ಎಡೆಗೆ ನಿಸ್ಸಾಳ ಕೋಟಿಯ ಮೊಳಗುವಿಕೆಯೊಂದಿಗೆ, ನಮ್ಮ ಒಂದಿ ಮಾಗದರ ಶ್ರುತಿಯೊಂದಿಗೆ, ಹೊಗಳಿಕೆಯೊಂದಿಗೆ ಆ ಕಡೆಗೆ ಸಾಗುವುದಕ್ಕೆ ನಮ್ಮ ಸೂತನಿಗೆ ಸೂಚಿಸಿದ್ದೇನೆ. ಎಲ್ಲಿ ಹೋಗಿ ರಥವನ್ನು ಅವನ ಎದುರು ನಿಲ್ಲಿಸಿ. ಸೃಷ್ಟಿ ಗರ್ಜುನನು ಬವನೆದೇನೋ, ಸೃಷ್ಟಿ ಗರ್ಜುನ ಬವನೆ ನೀನು.
ಮೈಯಲ್ಲೇ ಒಂದು ವಿಶೇಷವಾದ ಸಂಚಾರ ಆಗ್ತಾ ಉಂಟು. ನೋಡುವಾಗ ನಿನ್ನ ವ್ಯಕ್ತಿತ್ವ ನೋಡುವಾಗ. ಆದರೆ ನಿನ್ನನ್ನೇ ಉದ್ದೇಶಿಸಿ ನಾನು ಮಾತನಾಡುವಾಗ ಒಂದು ಪ್ರತಿಕ್ರಿಯೆಯೂ ನೀಡುವುದಿಲ್ವಲ್ಲ. ಹಾ, ಹಾಗೆ ಬರಬೇಕು ಅಂತ ನಾನು ಹೇಳಿದ್ದು. ಸುಮ್ಮನೆ ಕುಳಿತರೆ ಆಗುವುದಿಲ್ಲ ಅಂತ. ನಾವೆಷ್ಟೋ ಎಳೆಯರಾಗಿರಬಹುದು, ಆದರೆ ಹಿರಿಯರಾದ ನಿಮ್ಮ ಒಂದು ಹೂಂಕಾರಕ್ಕೆ ಕಾಯ್ತಾ ಇರ್ತೇವೆ ನಾವು. ಬಂದಂತ ನಿನ್ನ ವ್ಯಕ್ತಿತ್ವ ನೋಡುವಾಗ ಉದ್ಗಾರ ಬಂದದ್ದು, ಅಬ್ಬ ಅಬ್ಬ ಎಂತ ಅದ್ಭುತವಯ್ಯ ಇದು ಅಂತ. ಈ ಪ್ರಪಂಚದಲ್ಲಿ ಅದ್ಭುತಗಳಿಗೇನೂ ಕೊರತೆ ಇಲ್ಲ. ಎಷ್ಟೋ ಕಾಣುತ್ತದೆ ನಮಗೆ ಈ ಸೃಷ್ಟಿಯಲ್ಲಿ. ಆಕಾಶವೋ, ಭೂಮಿಯೋ, ಚಂದ್ರನೋ, ಸೂರ್ಯನೋ, ಬೀಸುವ ಗಾಳಿಯೋ, ಬೀಜದ ಮೊಳಕೆಯೋ, ಜನನ ಮರಣದ ವೈಶಿಷ್ಟ್ಯವೋ, ಇದೆಲ್ಲ ಅದ್ಭುತಗಳೇ. ಅದರಲ್ಲಿ ಅರ್ಜುನನೆಂಬುವನೊಬ್ಬ ಇದ್ದಾನೆ ಅಂತ ನಮಗೆ ಗೊತ್ತಾಯಿತು. ಹಾಗಾಗಿಯೇ ನಾನು ಕೇಳಿದ್ದು, ಸೃಷ್ಟಿಗರ್ಜುನನೆಂಬವನು ನೀನೇ ಅಂತ. ನಿನಗೆ ಹೇಗೆ ಅನ್ನಿಸ್ತದೆ? ಪ್ರಶ್ನ ರೂಪದಲ್ಲಿ ನಾನು ಕೇಳಿದ್ರು ಕೂಡ ಉತ್ತರವನ್ನು ನಾನೇ ಕಂಡುಕೊಂಡಿದ್ದೇನೆ. ನೀನೇ ಅರ್ಜುನ ಇರಬಹುದು ಅಂತ. ಯಾಕೆಂದ್ರೆ ನಿನ್ನ ಗತ್ತು, ಗಾಂಭೀರ್ಯ, ಬಂದು ನಿಂತಹ ನಡೆ, ರಥವನ್ನು ತಂದು ನಿಲ್ಲಿಸಿದ ಒಂದು ಬಗೆ, ಆ ಬರುವಾಗಲೇ ಧೂಳೆಬ್ಬಿಸಿಕೊಂಡು ಬಂದಿದ್ದಿ. ಅದನ್ನು ನೋಡುವಾಗ ಅರ್ಜುನ ನೀನೇ ಅಂತಲೇ ಆಯಿತು. ಯಾಕೆ ಸೃಷ್ಟಿಗರ್ಜುನ ಅಂತ ಕೇಳಿದ್ದು? ಯಾಕೆ? ಈ ಬ್ರಹ್ಮ ಸೃಷ್ಟಿಯಲ್ಲಿ ಅನೇಕ ಹೊಸ ಹೊಸ ಸೃಷ್ಟಿಗಳನ್ನು ನೀನು ಕೂಡ ಮಾಡಿದ್ದೀಯಂತೆ. ರಣರಂಗದಲ್ಲಿ, ಯುದ್ಧ ಸಂದರ್ಭದಲ್ಲಿ, ಜಯದ್ರಥ ವಧ ಪ್ರಕರಣದಲ್ಲಿ ಕುದುರೆಗಳಿಗೆ ಬಾಯಾರಿಕೆ ಆದಾಗ ಜಲಾಶಯವನ್ನು ಅಲ್ಲೇ ನಿರ್ಮಿಸಿದ್ದೀಯಂತೆ. ಹಾಗಾಗಿ ಅಷ್ಟು ಮಾತ್ರವಲ್ಲ, ಅದಕ್ಕೆ ಬೇಕಾದ ತಂಗುದಾಣ, ಬಾಣದಿಂದಲೇ ಕಂಬ, ಬಾಣದಿಂದಲೇ ಗೋಡೆ, ಬಾಣದಿಂದಲೇ ಸೂರನ್ನು ಹಾಕಿ ವಿಶೇಷವಾದ ಸೃಷ್ಟಿಯನ್ನು ನೀನು ಅಲ್ಲಿಯೂ ಮಾಡಿದ್ದೀಯಂತೆ. ತಾಯಿಯ ಗಜಾನೋಹಿ ವ್ರತಕ್ಕೆ ಐರಾವತವನ್ನು ತರಲಿಕ್ಕೂ ಹಾಗೆ ಬಾಣದಿಂದಲೇ ಏಣಿಯನ್ನು ನಿರ್ಮಿಸಿದ್ದೀಯಂತೆ. ಹೌದು. ಅಜ್ಜನಾದ ಭೀಷ್ಮಾಚಾರ್ಯರಿಗೆ ಶರಮಂಚವನ್ನು ನಿರ್ಮಿಸಿಕೊಟ್ಟಿದ್ದಿ. ಅಲ್ಲಿ ಅವರಿಗೆ ಬಾಯಾರಿಕೆ ಆಗಿದೆ ಅಂತಾಗುವಾಗ ಅವರ ಬಾಯಿಗೆ ನೀರು ಬಂದು ಬೀಳುವ ಆಗಿರುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಿ. ಇಂತೆಲ್ಲ ಹೊಸ ಸೃಷ್ಟಿಯನ್ನು ನೀನು ಮಾಡಿದವ. ಅದಲ್ಲದೆ ನಮ್ಮಂತ ಎಳೆಯರಿಗೆ ಧನುರ್ವಿದ್ಯೆ ಅಭ್ಯಾಸ ಮಾಡುವಾಗ ಪ್ರಾತಸ್ಮರಣೀಯನಾದ ಅರ್ಜುನ ನೀನು. ಯಾವತ್ತಾದರೂ ಒಮ್ಮೆ ಅರ್ಜುನನನ್ನು ಭೇಟಿಯಾಗಬೇಕು ಅಂತ ನಾವೆಲ್ಲರೂ ಕನಸು ಕಂಡವರು. ಅಷ್ಟು ಮಾತ್ರ ಅಲ್ಲ, ಅರ್ಜುನನನ್ನು ಎದುರಿಸಬೇಕು, ಅದು ಅವನನ್ನು ರಣರಂಗದಲ್ಲಿ ಭೇಟಿಯಾಗಬೇಕು. ಈ ಒಂದು ಕನಸು ಯಾರೊಬ್ಬನಿಗೂ ಇರುವಂಥದ್ದೇ. ಹಾಗಾಗಿ ನಿನ್ನನ್ನೀಗ ಕಂಡು ನನಗೆ ಬಹಳ ಸಂತೋಷವಾಯಿತು. ಬಂದೆಯಾ ಪಾರ್ಥ ಅಂತ. ಯಾಕಂದ್ರೆ ಹಿಂದೆ ಒಮ್ಮೆ ಸಂಶಪ್ತಕರೆಲ್ಲ ನಿನ್ನನ್ನು ಸುತ್ತುವರಿದು ನೀನು ಅವರನ್ನು ಹಿಂಬಾಲಿಸಿ ಅವರನ್ನು ತರಿದು ಬರುವಾಗ ಗಾಯಾಳುವಾಗಿ ಬಿಡದಿಯಲ್ಲಿದ್ದ ನಿನ್ನ ಅಣ್ಣ ಧರ್ಮರಾಯ ಕೇಳಿದ್ರಂತೆ, ಬಂದೆಯಾ ಪಾರ್ಥ ಅಂತ. ಅದು ಸಂದರ್ಭ ಇತ್ತು, ಅವನು ದುಃಖದಲ್ಲಿ ಕೇಳಿದ್ರಂತೆ. ನಾನು ನೋಡು ಸಂತೋಷದಲ್ಲಿ ಕೇಳ್ತಾ ಇದ್ದೇನೆ, ಬಂದೆಯಾ ಪಾರ್ಥ ಅಂತ. ನಿನ್ನನ್ನು ಹೇಗೆ ಭರಿಸಿದ್ದೇನೆ ನೋಡು ನಾನು, ಅಲ್ವಾ? ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೊತೆಯಲ್ಲಿ ಬಂದಂತಹ ವೃಷಸೇನ, ಪ್ರದ್ಯುಮ್ನ, ಅನುಸಾಲ್ವ, ಅನಿರುದ್ಧ ಇವರನ್ನೆಲ್ಲ ಬಗ್ಗು ಬಡಿದವನು ನಾನೇ. ನಿನಗಿಲ್ಲಿ ಬರಲಿಕ್ಕೆ ಒಂದು ವೇದಿಕೆಯನ್ನು ರಚಿಸಿದ್ದೇನೆ ಆ ಮೂಲಕವಾಗಿ. ಹಾಗಾಗಿ ನೀನು ಯೋಚಿಸಿರಬಹುದು, ಈ ದಾಕ್ಷಿಣಾತ್ಯರಾದ ನೀವು, ಈ ಔತರೇಯರಾದ ನೀವು ಯೋಚಿಸಿರ್ಬೋದು, ದಾಕ್ಷಿಣಾತ್ಯರಾದ ನಾವು ಏನೂ ಅಲ್ಲ, ಕೇವಲ ತುಂಡರಸರೋ ಮಾಂಡಲಿಕರೋ ಅಂತ. ನಿಮ್ಮ ಹೆಸರು ಕೇಳುವಾಗಲೇ ಹೆದರಿ ನಡಗುತ್ತೇವೆ ಅಂತ ಯೋಚಿಸಿರ್ಬೋದು. ಹಾಗಾಗಿ ಅಂತಹದ್ದೇನಾದ್ರೂ ಯೋಚನೆ ಇದ್ರೆ ಬಿಡು. ಕಟ್ಟಿ ಹಾಕಿದ ಕುದುರೆ ಈಗ ನಾವು ಸಾಧ್ಯ ಇದೆ ಅಂತಲೇ ಕಟ್ಟಿ ಹಾಕಿದ್ದೇವೆ ಅಂತ ಅದನ್ನು ನೋಡಿ ಈ ಕುದುರೆ ಬೇಡ ನಿಮಗೇ ಇರಲಿ ಅಂತ ಹೇಳಿ ಕಟ್ಟಿ ಹಾಕಿದ ಕುದುರೆಯನ್ನು ಬಿಟ್ಟು ಪೋಪೆಯ ಅಲ್ಲ ಬಿಡಿಸಿಕೊಂಡು ಹೋಗ್ತೇನೆ ಅಂತ ಹೇಳುವ ಬಿಂಕ ಅದು ನಿನ್ನಲ್ಲಿ ಸ್ಥಾಯಿಯಾಗಿ ಆ ಮೂಲಕವೇ ಯುದ್ಧಕ್ಕೆ ನಿಲ್ಲುತ್ತೀಯ. ಆದ್ರೆ ಒಂದು ಇದಕ್ಕೆಲ್ಲ ಉತ್ತರ ಕೊಡುವಾಗ ನಿಧಾನವಾಗಿ ಕೊಡಬಾರ್ದು. ಯಾಕಂದ್ರೆ ಪ್ರಾಯ ಸ್ವಲ್ಪ ಆಗಿದೆ ನಿನಗೆ. ಕೊಡುದು ಉತ್ತರ ಅವಸರವಾಗಿ ನಮಗೆ ಉತ್ತರ ಬೇಕು. ಹಾಗಾಗಿ ತಟ್ಟನೆ ಹೇಳು. ಹುಡುಗ ಹುಡುಗ ನೀನು ನಿನ್ನ
ಬಡಗಿನ ನುಡಿಯ ಕಟ್ಟಿಡು 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 ಹುಡುಗ ನಮ್ಮ ಹಯವ ಬಿಡು ನಮ್ಮ ಹಯವ ಬಿಡು ಬಿಡು ಹಯವ ಬಿಡು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಡು ನಮ್ಮೊಡನೆ ಪಡೆಯನ್ನು ಕೊಂಡು ನಮ್ಮೊಡನೆ ತೆರಡು 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 ನಿನ್ನ ಒಡಗೊಂಬೆ ಧನವ ಕೊಡು ನಿನ್ನ ಒಡಗೊಂಬೆ ಧನವ ಕೊಡು ಹಯವ ಬಿಡು ಧನವ ಕೊಡು ಹುಡುಗ ಸುಧನ್ವ ಬಹಳ ಚೆನ್ನಾಗಿ ಅರ್ಜುನನ ವಿಷಯವನ್ನು ನಮ್ಮವರಿಂದಲೂ ಚೆನ್ನಾಗಿ ತಿಳಿದುಕೊಂಡಿದ್ದಿ. ಹೌದು, ನಮ್ಮ ವಂದಿಮಾಗದರು ಇಷ್ಟು ಚೆನ್ನಾಗಿ ವರ್ಣಿಸಲಿಲ್ಲ. ಕೆಲವೆಲ್ಲ ಅಂಶ ಅವರಿಗೂ ಬಿಟ್ಟು ಹೋಗಿತ್ತು. ಆದರೆ ನೀನು ಯಾವುದನ್ನು ಮರೆಯದೆ ಪ್ರತಿಯೊಂದು ಅಂಶವನ್ನು ನೆನಪು ಮಾಡಿ ಮಾಡಿ ನನ್ನೆದುರು ಹೇಳಿದೆ. ಹೌದು, ಅಷ್ಟು ಅಧ್ಯಯನ ಮಾಡಿದ್ದೇನೆ. ಅಧ್ಯಯನ ಮಾಡಿದ್ದಿ, ಸಂತೋಷವಾಯಿತು. ಆದರೆ ಕೊನೆಯಲ್ಲಿ ಒಂದು ಮಾತು ಸೇರಿಸಿದೆಯಲ್ಲ, ಏನು? ತಟ್ಟನೆ ಹೇಳು. ಹೌದು, ನಮಗೆಲ್ಲ ಬೇಗ ಆಗಬೇಕು. ಹೌದು, ಮಕ್ಕಳು ಚೆನ್ನಾಗಿ ಓದುತ್ತಾರೆ, ಪುಸ್ತಕವನ್ನು ಓದಿ ಪ್ರತಿಯೊಂದು ಅಂಶವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ನಮಗೆ ಪ್ರಾಯವಾದವರಿಗೆ ಕೆಲವೊಂದು ಅಂಶಗಳು ಮರೆತು ಹೋಗುತ್ತದೆ. ನೀನು ಹಾಗೆ ಹುಡುಗ, ಯಾಕಂದ್ರೆ ಯಾರಾದರೂ ಪ್ರಶ್ನೆ ಕೇಳಿದರೆ ಕೂಡಲೇ ಉತ್ತರ ಕೊಡುವಷ್ಟು ಹೌದು ಚೆನ್ನಾಗಿ ಅದನ್ನು ಅರಿತಿದ್ದಿ. ಸಂತೋಷವಾಯಿತು. ಆದರೆ ನಿನ್ನ ಬುದ್ಧಿಯಲ್ಲಿ ಹುಡುಗುತನ ಅಂತ ಹೇಳುವುದು ಇನ್ನೂ ಉಂಟು. ಯಾಕೆ ಕುದುರೆಯನ್ನು ಕಟ್ಟಿದೆನೆಂಬ ಬಿಂಕವೋ ಬಿಟ್ಟು ಹೋಗುತ್ತೀಯೋ ಕೇಳುತ್ತೀಯಲ್ಲ. ಯಾರತ್ರ ಕೇಳುವುದು? ನೀನೇ ಹೇಳಿದ ಹಾಗೆ ಧನುರ್ವಿದ್ಯೆಯಲ್ಲಿ ಪ್ರಾತಸ್ಮರಣೀಯನಾದ ನಾವೆಲ್ಲರೂ ನಮಸ್ಕಾರ ಮಾಡಿ ಮತ್ತೆ ತೊಡಗುವುದು ಅಂತ ಹೇಳಿದಂತಹ ಅರ್ಜುನನ ಎದುರು ಕುದುರೆಯನ್ನು ಬಿಟ್ಟು ಹೋಗುತ್ತೀಯೋ ಅಂತ ಕೇಳುತ್ತೀಯಲ್ಲ. ಹೌದು, ನಗು ಬಂತು ನನಗೆ. ಇರಲಿ, ಸಣ್ಣವ ನನ್ನ ಎದುರು ಬಂದು ಇಷ್ಟು ಮಾತನಾಡಿದ್ದಿ. ಇದ್ದವರೆಲ್ಲ ಮಾತನಾಡುವುದಕ್ಕೆ ಹೆದರುತ್ತಾರೆ. ಅಂಥದ್ರಲ್ಲಿ ಹುಡುಗನಾದ ನೀನು ನನ್ನ ಎದುರು ನಿಲ್ಲುವುದಕ್ಕೆ ಧೈರ್ಯ ಮಾಡಿದ್ದಿ ಅಂತ ಹೇಳಿದ್ರೆ ಅದೇ ಒಂದು ಮೆಚ್ಚಬೇಕಾದ ವಿಷಯ. ಮೆಚ್ಚಿದ್ದೇನಯ್ಯ ನಿನ್ನನ್ನು ನಾನು. ಆದ ಕಾರಣ ನಾನು ಹೇಳುತ್ತಾ ಇದ್ದೇನೆ, ಈ ಯುದ್ಧ ಎಲ್ಲ ಬೇಡ, ಈ ಹಯವನ್ನು ಬಿಟ್ಟು ಬಿಡು, ಸುಮ್ಮನೆ ಬಿಡಬೇಡ. ಆ ಅಶ್ವಮೇಧದ ಹಯ ಅದು, ಅದಕ್ಕೊಂದಿಷ್ಟು ಗೌರವಧನವನ್ನು ಕೊಡು. ನಿನ್ನನ್ನು ನಾವು ಬಿಡುವುದಿಲ್ಲ, ನಮ್ಮ ಒಡಗೂಡು, ನಮ್ಮ ಜೊತೆಯಲ್ಲಿ ಬಾ. ಇಂತಹ ಹಲವಾರು ಅವಕಾಶಗಳು ನಿನ್ನ ಮುಂದೆ ಇವೆ. ಮುಂದಿನ ಯುದ್ಧದಲ್ಲಿ ನಿನಗೆ ಅವಕಾಶವನ್ನು ಕೊಡುತ್ತೇನೆ. ನಿನ್ನ ಪಡೆಯೊಂದಿಗೆ ನಮ್ಮನ್ನು ಸೇರು. ಇವು ಯುದ್ಧ ಬೇಡ ಆಗದೆ. ಏನು ಹೇಳ್ತಿ? ನಾವು ಪ್ರಾತಸ್ಮರಣೀಯ ಅಂತ ಹೇಳುವ ಧನಂಜಯ ಈ ರೀತಿ ಮಾತನಾಡುವುದು ನೋಡುವಾಗ ಹೇಗೆ ಹೇಳಬೇಕು ಗೊತ್ತಾಗ್ತದ? ಹೇಗೆ ಹೇಳ್ತಿ? ಮೂಢನೋ ಬೇನೆ ನಿನ್ನ, ಮೂಢನೋ ಬೇನೆ ನಿನ್ನ,
ಕೆಲರು ಆಡುತ್ತಿಹರು ಕೆಲರು ರೂಢಿಯ ಭಟರದು ಆಡುತ್ತಿಹರು ಕೆಲರು ಮೂಢನು ಬೆನ್ನೆದಿನ ರೂಢಿಯ ಭಟರದು ಆಡುತ್ತಿಹರು ಕೆಲರು ಮಾಡದೆ ಯುದ್ಧವ ಹಯವನು ದ್ರವ್ಯವ ಮಾಡದೆ ಯುದ್ಧವ ಮಾಡದೆ ಯುದ್ಧವ ಹಯವನು ದ್ರವ್ಯವ ಬೇಡುವ ದ್ವಿಜನೇ ನೀನು ದ್ರವ್ಯವ ಬೇಡುವ ದ್ವಿಜನೇ ನೀನು ನೀನು ದ್ವಿಜನೇ ಮಾಡದೆ ಯುದ್ಧವ ಹಯವನು ದ್ರವ್ಯವ ಬೇಡುವ ದ್ವಿಜನೇ ನೀನು ಮೂಢನು ಬೆನ್ನೆದಿನ್ನ ಮೂಢನು ಬೆನ್ನೆದಿನ್ನ ರೂಢಿಯ ಭಟರದು ಆಡುತ್ತಿಹರು ಕೆಲರು ರೂಢಿಯ ಭಟರದು ಆಡುತ್ತಿಹರು ಕೆಲರು ಮೂಢನು ಬೆನೆ ನಿನ್ನ ಮೂಢ ಮೂಢನು ಬೆನೆ ನಿನ್ನ ಪಾರ್ಥ, ನೀನು ಶ್ರೀಕೃಷ್ಣ ಪರಮಾತ್ಮನ ಅತ್ಯಂತ ಆಪ್ತ ಅಂತ ಹೇಳುವುದು ನಮಗೆಲ್ಲರಿಗೂ ತಿಳಿದದ್ದೇ. ಚಂದ್ರವಂಶದವನು. ಚಂದ್ರವಂಶದ ಔನ್ನತ್ಯ ಏನು ಅಂತ ಇಡೀ ಪ್ರಪಂಚಕ್ಕೆ ತಿಳಿದಿದೆ. ಹಾಗಿದ್ರೆ ಆ ಪಾರ್ಥನನ್ನು ನೋಡಿ ಆ ಚಂದ್ರವಂಶದ ಘನತೆಗೆ ತಕ್ಕ ಹಾಗೆ ಅನುಸರಿಸಬೇಕಾದ್ದು ಏನು ಸಂಸ್ಕೃತಿ ಸಂಸ್ಕಾರ, ಅದನ್ನೆಲ್ಲ ನಿನ್ನನ್ನು ನೋಡಿಯೇ ಜನರು ಕಲಿಯುವುದು. ಅಂತಹ ಪಾರ್ಥ ನಮ್ಮ ಚಂಪಕಾವತಿಗೆ ಬಂದಿದ್ದಾನೆ. ಬಹಳ ಸಂತೋಷ ಆಗ್ತದೆ ನಮಗೆ. ಆದರೆ ಅಂತಹ ಪಾರ್ಥನನ್ನು ಮೂಢ ಅಂತ ಹೇಳಲಿಕ್ಕೆ ನನಗೇನು ಮನಸ್ಸಿಲ್ಲ. ಆದರೆ ಹೇಳಲೇಬೇಕಾದ ಒಂದು ಅನಿವಾರ್ಯತೆ ಇಲ್ಲಿ ಸೃಷ್ಟಿಯಾಗಿದೆ. ಯಾಕೆಂದ್ರೆ ನಿನ್ನ ಮಾತನ್ನು ಕೇಳಿ ನನಗೆ ಹಾಗನ್ನಿಸುವುದು. ಏನು ಹೇಳಿದ್ದು ನೀನು? ನಮ್ಮೊಡನೆ ತೆರಳು, ಧನವ ಕೊಡು, ನಿಮ್ಮ ಒಡಗೊಂಬೆ ಅಂತ. ಹೌದು. ಏನಯ್ಯ ಇದು? ಅಕ್ಕಿ ಕಾಳನ್ನು ಎಸೆದು ಹಕ್ಕಿಗಳು ಬಂದು ಕುಳಿತುಕೊಳ್ಳುವಾಗ ಬಲೆಯಲ್ಲಿ ಅವುಗಳನ್ನು ಬಂಧಿಸುವ ಒಂದು ನಿರ್ಣಯವೋ ಇದು ಅಂತ ನನಗೆ ಅನ್ನಿಸಿತ್ತು. ಪಾರ್ಥ ಅಂತ ಹೇಳಿ ನಾವು ತಿಳಿಯುವಾಗ ವಿಚಾರವಂತ ಅಂತಲೇ ಯೋಚಿಸಿದ್ದು. ಏನೆಲ್ಲ ಕಲ್ಪನೆಗಳನ್ನು ಇರಿಸಿಕೊಂಡಿದ್ದೆ. ಹಾಗೆ ನೋಡಿದ್ರೆ ಈಗ ನಾವೆಲ್ಲ ಇರಿಸಿದಂತಹ ಕಲ್ಪನೆ ಅದು ಹುಸಿಯಾಯಿತು ಅಂತ ಅನಿಸ್ತಾ ಇದೆ. ಹೌದಪ್ಪ, ರೂಢಿಯ ಭಟ ಕೆಲವರೆಲ್ಲ ನಿನ್ನನ್ನು ಹೀಗೆ ಆಡ್ತಾರೆ. ನಾವು ಕೂಡ ಹಾಗೆ ನಿನಗೆ ಗೌರವವನ್ನು ಕೊಡ್ತೇವೆ. ಆದರೆ ಈ ರೀತಿ ನೀನು ಮಾತನಾಡುವಾಗ ಯೋಚಿಸಬೇಕಾಗ್ತದೆ. ಈಗ ಯಾವುದೇ ಒಂದು ವಸ್ತು ಬೆಳಕಿನ ಮುಂದೆ ನೆರಳನ್ನು ಸೃಷ್ಟಿಸ್ತದೆ. ಹಾಗಾದರೆ ಯಾವುದಾದ್ರೂ ಒಂದು ವಸ್ತುವನ್ನು ಬೆಳಗಿಸಬೇಕು ಅಂತಿದ್ರೆ ಆ ಬೆಳಕು ಬೇಕಲ್ಲ. ನಿನ್ನನ್ನು ಬೆಳಗಿಸಿದಂತ ಒಬ್ಬನನ್ನು ನಮಗೂ ನೋಡಬೇಕು, ನಮಗೂ ಆ ಬೆಳಕಿನ ದರ್ಶನ ಆಗಬೇಕು ಅಂತಲೇ ನಾವು ಬಂದದ್ದು. ಹಾಗಾಗಿ ನಿನ್ನೊಂದಿಗೆ ಹೋರಾಟ ಮಾಡುವುದಾಗಲಿ, ನೀನು ಇಲ್ಲಿಗೆ ಬರುವುದಾಗಲಿ, ಆ ಬೆಳಕನ್ನು ನಾವು ನೋಡಲಿಕ್ಕೆ ಒಂದು ಮಾಧ್ಯಮವೇ ಹೊರತು ನೀನೇ ಆ ಬೆಳಕು ಅಂತ ನಾವೇನು ನಿರ್ಣಯಿಸಲಿಲ್ಲ. ಹಾಗಾದ್ರೆ ಈಗ ಒಂದು ನೆವನವನ್ನು ಹಿಡಿದುಕೊಂಡು ಇಲ್ಲಿಗೆ ಬಂದಿದ್ದಿ.
ಅಶ್ವಮೇಧ ಯಾಗ, ಅಶ್ವಮೇಧದ ಈ ವಿಧಿವಿಧಾನ ಇದೆಲ್ಲ ನಮಗೂ ತಿಳಿದಿದೆ. ಹೌದಲ್ಲ? ಪ್ರಪಂಚದಲ್ಲಿ ಕೆಲವು ಯಾಗಗಳಿದೆ ಅಂತೆ. ಹೌದು. ಅಶ್ವಮೇಧ, ವಾಜಪೇಯ ಇದೆಲ್ಲ ಇರುವಾಗ ಅದರಲ್ಲಿ ಅಶ್ವಮೇಧದ ನಿಯಮ ಏನು? ಕುದುರೆಯನ್ನು ಕಟ್ಟಿ ಹಾಕಿದ ಬಳಿಕ ಯುದ್ಧ ಮಾಡಬೇಕು ಅಂತಲೇ. ಹೌದು. ಅದು ನಾವು ಕಳುಹಿಸಿ ಬರುವುದಲ್ಲ, ಇಚ್ಛಾಗಾಮಿಯಾಗಿ ಬರುವಂತಹ ಕುದುರೆ. ಇಚ್ಛಾಗಾಮಿಯಾಗಿ ಬರುವಾಗ ಯಾರು ಕಟ್ಟಿ ಹಾಕಿದ್ದಾರೆ ಅವರೊಂದಿಗೆ ಯುದ್ಧವೇ ಅಂತ ಹೇಳುವುದು ಹಣೆಯಲ್ಲೇ ಬರೆದುಂಟಲ್ಲ, ಲಿಖಿತದಲ್ಲೇ ಬರೆದಿದೆ. ಹೌದು. ಹಾಗಿರುವಾಗ ಈಗ ಕಟ್ಟಿ ಹಾಕಿದ ಬಳಿಕ ಕಪ್ಪವನ್ನು ಕೊಡು ಅಂತ ಕೇಳುವುದು ಯಾವ ನ್ಯಾಯ ಅಂತ ನಾನು ಹೇಳುವುದು. ಹಾಗೆ ಬೇಡಿದ್ದಿ ಅಂತ ಆದ್ರೆ ನಿನ್ನ ಈ ಬತ್ತಳಿಕೆಯಲ್ಲಿರುವುದು ಏನು ಅಸ್ತ್ರಾವಳಿಯೋ ಅಲ್ಲ, ಏನು ಉಪಯೋಗಕ್ಕೆ ಇಲ್ಲದ ಕಾಷ್ಟದ ಚೂರುಗಳು. ಏನು ಹೇಳ್ತಾ ಇದ್ದಿ? ಒಂದು ದ್ವಿಜನ ಹಾಗೆ ಕೇಳ್ತಾ ಇದ್ದೀಯಲ್ಲ ನೀನು. ಓಹೋ ಸುಧನ್ವ, ಬೇಡಲು ದ್ವಿಜನೇ ನೀನು. ಸುಧನ್ವ, ನೀನು ಮಾತನಾಡುವುದನ್ನು ಕೇಳುವಾಗ ಇವರು ಬೇಡುವ ದ್ವಿಜರೋ ಅಂತ. ನಾವು ದ್ವಿಜರಾಗಿ ಇದ್ದೇ ಒಂದು ಕಾಲದಲ್ಲಿ ಏಕಚಕ್ರ ನಗರದಲ್ಲಿ ಬೇಡಿ ತಿಂದದ್ದು ಉಂಟು. ನಮ್ಮ ಪರಿಸ್ಥಿತಿ ಹಾಗಿತ್ತು. ಆದರೆ ನಾವು ನಿಜ ಕ್ಷತ್ರಿಯರೇ ಇದ್ದೇವೆ. ಈ ಭೂತಳದಲ್ಲಿ ಸಾರಿ ಕೊಲ್ಲುವುದಿದು ಭೂತಲದಲ್ಲಿ ದಾರಿ ಕೊಲ್ಲುವುದಿದು ರಾಜನೀತಿಯ ಧರ್ಮವಿದು. ನೀತರಡನು ನಿನ್ನೋಳೊಲ್ಲೆರಡವ, ನೀತರಡನು ನಿನ್ನೋಳೊಲ್ಲೆರಡವ, ನಿನ್ನ ತಾತನ ಕರೆಸಿಕೊಂಡು ಭೂತಳದಲ್ಲಿ ಸಾರಿ ಕೊಲ್ಲುವುದಿದು ರಾಜನೀತಿಯ ಧರ್ಮವಿದು. ಸುಧನ್ವ, ಅರ್ಜುನ ಬೇಡುತ್ತಾ ಇದ್ದಾನೆ ಅಂತ ಹೇಳುವಷ್ಟರ ಮಟ್ಟಿಗೆ ನೀನು ತಲುಪಿದೆ. ಅದಕ್ಕೆ ಹೇಳಬೇಕು ನೀನು ಹುಡುಗ ಅಂತಲೇ. ಅದಕ್ಕಿಂತ ಎತ್ತರವಾಗಿ ಯೋಚನೆ ಮಾಡುವುದಕ್ಕೆ ನಿನಗೆ ಸಾಧ್ಯವಿಲ್ಲ. ನೀವು ಚಂಪಕಾವತಿಯವರು. ಈ ಚಂಪಕಾವತಿಯ ಈ ಗೋಡೆಯ ಮಧ್ಯೆಯಲ್ಲೇ ಇದ್ದವರು. ಒಂದು ಕಪ್ಪೆಗೆ ತಾನು ಇದ್ದಂತಹ ಬಾವಿಯೇ ವಿಶಾಲವಾದ ಜಾಗ ಅಂತ ಅನ್ನಿಸುತ್ತದಂತೆ. ಆದರೆ ನಾವು ಹಸ್ತಿನಾವತಿಯವರು. ಹುಟ್ಟಿದಿಂದಲೂ ನಾವು ಜಗತ್ತನ್ನೆಲ್ಲ ಪರ್ಯಟನೆ ಮಾಡಿದವರು. ದ್ಯೂತವೇ ಇರಲಿ, ವನವಾಸವೇ ಇರಲಿ, ಯಾವುದೋ ಒಂದು ನೆಪವಾಗಿ ನಾವು ಭೂಮಂಡಲವನ್ನೆಲ್ಲ ಸುತ್ತಿ ತಿಳಿಗಿದವರು, ಅನುಭವವನ್ನು ಪಡೆದವರು. ಆದ ಕಾರಣ ನಮ್ಮಲ್ಲಿ ನೀನು ಆ ರೀತಿಯಾಗಿ ಮಾತನಾಡುವುದು ಸಲ್ಲ. ಯೋಗ್ಯತೆಯನ್ನು ತಿಳಿದು ಮಾತನಾಡಬೇಕು ಅಂತ. ರಾಜನೀತಿಯನ್ನು ನಾವು ಬಲ್ಲವರೇ. ಕುರುಕ್ಷೇತ್ರದ ಯುದ್ಧದ ನಂತರ ಅದರ ಮೊದಲು ನಮ್ಮಣ್ಣ ಧರ್ಮರಾಯ ಚಕ್ರವರ್ತಿಯಾಗಿ ಇರುವವನು. ರಾಜನೀತಿಯನ್ನು ನಾವು ಚೆನ್ನಾಗಿ ತಿಳಿದಿದ್ದೇವೆ ಅಲ್ವಾ? ಸಾಮ, ದಾನ, ಭೇದ, ದಂಡ ಇವುಗಳನ್ನ ಉಪಯೋಗಿಸಿ, ಚತುರೋಪಾಯಗಳನ್ನ ಉಪಯೋಗಿಸಿ ಒಬ್ಬನಿಗೆ ತಿಳಿ ಹೇಳುವುದು ನಮ್ಮ ಧರ್ಮ, ರಾಜನೀತಿಯ ಧರ್ಮ. ಆದ ಕಾರಣ ನಾನು ಹೇಳುವುದು, ನಾನು ಕೇವಲ ಈಗ ನಿನಗೆ ಒಂದು ಸಲಹೆಯನ್ನು ನೀಡಿದ್ದು, ಒಂದು ಎಚ್ಚರಿಕೆಯನ್ನು ಕೊಡುವುದಕ್ಕೆ ಮಾತನಾಡಿದ್ದು. ಎಂತ ಎಚ್ಚರಿಕೆ? ತ್ರೇತಾಯುಗದ ರಾಮನು ಕೂಡ ಕೊಲ್ಲುವ ಮುಂದೆ ಆ ರಾವಣನಿಗೆ ತಿಳಿ ಹೇಳಿದ್ದ, ಕೊನೆಯ ಘಟ್ಟದಲ್ಲೂ ಈಗಲಾದರೂ ಸೀತೆಯನ್ನು ಬಿಟ್ಟುಕೊಡು, ನಿನಗೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಡುತ್ತೇನೆ ಅಂತ. ಸಾಯುವ ಮುನ್ನ ಆ ವಾಲಿಗೂ ಹೇಳಿದ್ದ ರಾಮ, ನೀನು ಬದುಕುವುದಾದರೆ ಹೇಳು, ಈ ಎಸೆದ ಬಾಣವನ್ನು ನಾನು ಮತ್ತೆ ಪಡೆಯುತ್ತೇನೆ ಅಂತ. ಅದೇ ರೀತಿಯಲ್ಲಿ ನಮ್ಮದು ಒಂದು ಮಾತು, ನೀನು ಸಣ್ಣವನಿದ್ದಿ,
ತರಣನಾಗಿದ್ದಿ, ನಿನಗೆ ಯುದ್ಧ ಸಲ್ಲ. ನಿನ್ನ ಒಡನೆ ಯುದ್ಧ ಮಾಡುವುದಕ್ಕೆ ನನಗೆ ಮನಸ್ಸಿಲ್ಲ. ಯಾಕಂತ ಹೇಳಿದ್ರೆ ಭಾರತಾಹವದಲ್ಲಿ ನನ್ನ ಮಗನಾದ ಅಭಿಮನ್ಯುವನ್ನು ನಾನು ಕಳೆದುಕೊಂಡಿದ್ದೇನೆ. ಆ ದುಃಖ ಇನ್ನೂ ನನ್ನ ಮನಸ್ಸಿನಲ್ಲಿ ಇದೆ. ಆದ ಕಾರಣ ನಿನ್ನ ತಂದೆಯಾದ ಹಂಸಧ್ವಜನಿಗೂ ಈ ಸಂದರ್ಭ ಒದಗುವುದು ಬೇಡ. ಆದ್ದರಿಂದ ಅವನು ತಿಳಿದವನಿದ್ದಾನೆ, ಸದ್ಗುಣನಿದ್ದಾನೆ, ನಮ್ಮಂತೆಯೇ ಪರಮ ವೈಷ್ಣವನೂ ಇದ್ದಾನೆ, ಕೃಷ್ಣನ ಭಕ್ತನಿದ್ದಾನೆ. ಆದ ಕಾರಣ ನಮಗೂ ಅವನಿಗೂ ಸರಿ ಹೋಗುತ್ತದೆ. ಅವನನ್ನು ಕರೆಸು. ಹಿರಿಯ ಅಂತ ಹೇಳಿ ನಿನಗೆ ಗೌರವ ಕೊಟ್ಟು ನಾನು ಮಾತನಾಡಿದ್ರೆ ಹುಡುಗ ಹುಡುಗ ಅಂತ ಹೇಳಿ ನನ್ನ ಉತ್ಸಾಹ ಭಂಗ ನೀನು ಮಾಡ್ತಾ ಇದ್ದೀಯಲ್ಲ. ಈಗ ನಿನ್ನ ಮಗನ ಬಗ್ಗೆ ನೀನೇ ಹೇಳಿದ್ದಿ. ತಿಳಿ ಹೇಳಿದರೆ ಹುಡುಗರಿಗೆ ಆಗುವುದಿಲ್ಲ, ಅದು ಹುಡುಗರಿಗೆ ಆಗುವುದಿಲ್ಲ ಅಂತ ಆದ್ರೂ ಕೂಡ ಆ ಹುಡುಗ ಅಜ್ಜನೊಂದಿಗೆ ಯುದ್ಧಕ್ಕೆ ಹೋಗ್ಲಿಲ್ವಾ? ಭೀಷ್ಮಾಚಾರ್ಯರನ್ನೇ ಎದುರಿಸ್ಲಿಕ್ಕೆ ಹೋಗ್ಲಿಲ್ವಾ? ತಾತ ನೀ ಸಂಗರಕ್ಕೆ ಶೂರನೇ ಅಂತ ಹೇಳಿ ಮಾತನ್ನು ಆಡಲಿಲ್ವಾ ಅವರ ಎದುರೇ ಹೋಗಿ? ಹಾಗಾದ್ರೆ ಯುದ್ಧ ಮಾಡ್ಲಿಕ್ಕೆ ವಯಸ್ಸು ಅಂತ ಹೇಳುವುದು ಉಂಟ? ಅಂತರಂಗದ ಬೆಳವಣಿಗೆ ನೋಡಿ ವಯಸ್ಸನ್ನು ನಿರ್ಧರಿಸಬೇಕೇ ಹೊರತು ದೈಹಿಕವಾದ ಬೆಳವಣಿಗೆ ನೋಡಿ ಏನೂ ಅಲ್ಲ. ಸಂದರ್ಭವನ್ನು ನೋಡಿಯೂ ಕೆಲವೊಮ್ಮೆ ಯುದ್ಧ ಮಾಡಬೇಕಾಗ್ತದೆ, ಮಾಡದೇ ಇರಬೇಕಾಗ್ತದೆ. ನೀನು ಹೇಳ್ತಾ ಇದ್ದಿ ಒಂದು ಬಾವಿಯೊಳಗಿನ ಕಪ್ಪೆಯ ಹಾಗೆ ನಾವಿರುವುದು ಅಂತ. ಹೌದು, ಒಂದು ಕ್ಷೇತ್ರ ವ್ಯಾಪ್ತಿಯನ್ನು ನೋಡಿ ಅಲ್ಲಿ ಅರಸನ ಯೋಗ್ಯತೆಯನ್ನು ಅಳಿಲಿಕ್ಕೆ ಆಗುವುದಿಲ್ಲ. ಯುದ್ಧ ನೀತಿಯ ಬಗ್ಗೆ ನೀನು ಮಾತನಾಡ್ತಾ ಇದ್ದಿ, ಯಾಕೆ ಅರ್ಥೈಸಿಕೊಳ್ಳುವುದಿಲ್ಲ? ಈಗ ದೇವದಾನವರ ಯುದ್ಧವೇ ಉಂಟು. ಏನು ದೇವೇಂದ್ರ ಮೊದಲೇ ಯುದ್ಧಕ್ಕೆ ಹೋಗ್ತಾನ? ಅವನ ಜೊತೆಯಲ್ಲಿರುವ ಅಗ್ನಿಯೋ ವಾಯುವೋ ವರುಣನೋ ಕುಬೇರನೋ ಇವರೆಲ್ಲ ಹೋದ ಬಳಿಕ ಅಲ್ವೋ ದೇವೇಂದ್ರ ಹೋಗುವುದು. ಹಾಗೆ ನೀನು ಇದನ್ನೆಲ್ಲ ನೀನೇ ಹೇಳಿಕೊಡ್ಬೇಕಾದವ ನಮಗೆ. ನಾವು ಯಾಕೆ ನಿನಗೆ ಹೇಳಬೇಕು? ರನ್ನದುಪ್ಪರಿಗೆ ಮೂಲಕ ಮೊದಲು ಪ್ರಾರಂಭ ಆಗಬೇಕು. ರನ್ನದುಪ್ಪರಿಗೆ ಏರಲರಿಯದವ ಮೇರುಗಿರಿಯನ್ನು ಏರಲಿಕ್ಕೆ ಪ್ರಯತ್ನ ಮಾಡಿದಂತೆ ಹಾಗಾಯಿತು ಇದು. ಆದ್ದರಿಂದ ಈ ಸುಧನ್ವ ಸಾಮಾನ್ಯ ರಾಜಕುಮಾರ ಅಂತ ಯೋಚಿಸಬೇಡ. ಮೊದಲು ನನ್ನೊಡನೆ ಕಾದಾಡು, ಆಮೇಲೆ ಅಲ್ವಾ ಹಂಸಧ್ವಜ ಭೂಪರೊಂದಿಗೆ. ಅಷ್ಟು ಬುದ್ಧಿ ಇಲ್ವಾ ನಿನಗೆ? ಪಾರ್ಥನಂತೆ ನೀನು ನೋಡುವ. ಹಾಗಾದ್ರೆ ನೀನು ಯುದ್ಧಕ್ಕೆ ಸಿದ್ಧವನಾದಾನ. ಆದರೆ ಹೌದು, ಭೂಪಾಲ ತನುಜನಾಗಿ ನಿನ್ನ ಹತ್ರ ಮಾತನಾಡಬೇಕಾಗ್ತದೆ. ಭೂಪಾಲ ತನುಜ ಸುಧನ್ವನೇ ಒಂದು ಒಮ್ಮೆಗೆ ನಿರಲಾಪನೆ ಎನ್ನುತ್ತಾ ಮುಳಿಸಿದೆ. ಸುಧನ್ವ, ಇದು ತನಕ ಸುಮ್ಮನೆ ಅನುನಯದಿಂದ ಮಾತನಾಡಿದೆ ಎಂದರೆ ನೀನು ಉದ್ಧಟನಾಗಿಯೇ ಮಾತನಾಡುತ್ತಾ ಇದ್ದಿ. ಯುದ್ಧವೇ ಬೇಕೆನ್ನುವಂತಹ ಸಿದ್ಧತೆಯಲ್ಲಿ ಇದ್ದಿ. ನಾನು ಯುದ್ಧ ಮಾಡುವುದಕ್ಕೆ ಹೆದರಿದವನಲ್ಲ. ನನ್ನ ಉತ್ಕೃಷ್ಟತೆಯನ್ನು ನೀನು ತಿಳಿಯದವನೂ ಅಲ್ಲ. ಬೇರೆ ಬೇರೆ ಸಂದರ್ಭಗಳಲ್ಲಿ ಯುದ್ಧವನ್ನು ಮಾಡಿದವನೇ ನಾನು. ಆದರೆ ನೀನು ಮಾತ್ರ ಯುದ್ಧ ಮಾಡಬೇಕು, ಯುದ್ಧ ಮಾಡಬೇಕು, ಇವನಿಗೆ ಯುದ್ಧ ಮಾಡುವುದಕ್ಕೆ ಬರುವುದಿಲ್ಲ, ಬೇಡುವ ದ್ವಿಜ ಅಂತ ನನ್ನನ್ನು ಹೇಳುತ್ತಾ ಇದ್ದಿ. ನಾನು ಯುದ್ಧ ಮಾಡಿದಕ್ಕೆ ಹೆದರಿದವನಲ್ಲ. ಆದರೆ ನಿನಗೊಂದು ತಿಳಿ ಹೇಳಿದವನು. ಯಾಕಂತ ಹೇಳಿದ್ರೆ ನಾವು ಸಹ ಕೃಷ್ಣನ ಭಕ್ತರು, ನೀವು ಕೃಷ್ಣ ಭಕ್ತರೇ ಇದ್ದೀರಿ. ಆದ ಕಾರಣ ಇಲ್ಲಿ ಒಂದು ಯುದ್ಧ ಇಲ್ಲದೆ ಮುಂದೆ ಹೋಗಬಹುದು ಅಂತ ಯಜ್ಞಾಶ್ವವನ್ನು ಕಟ್ಟಿದರೆ ಯುದ್ಧ ಅಂತ. ಆದರೆ ಯೋಚನೆ ಮಾಡಿ, ಇವರು ಕೃಷ್ಣ ಭಕ್ತರಿದ್ದಾರೆ, ಇವರು ಲೋಕ ಕಲ್ಯಾಣಕ್ಕಾಗಿ ಯಜ್ಞವನ್ನು ಮಾಡುತ್ತಾ ಇದ್ದಾರೆ ಅಂತ ಒಪ್ಪಿ ಕಪ್ಪವನ್ನು ಕೊಟ್ಟಿ ಜೊತೆ ಸೇರಿದರೆ ಅದು ಲೋಕ ಕಲ್ಯಾಣಕ್ಕೆ ಅನುಕೂಲವಾಗುತ್ತದೆ. ಆದ ಕಾರಣ ಆ ರೀತಿಯಲ್ಲಿ ಯೋಚನೆ ಮಾಡಬಾರದು ಅಂತ ಇಲ್ಲ. ಇನ್ನು ನೀನು ಹೇಳಿದ ಹಾಗೆ ಹಲವಾರು ಬಾರಿ ನಾನು ಯುದ್ಧ ಮಾಡಿದವನಿದ್ದೇನೆ. ಮತ್ಸ್ಯ ಯಂತ್ರವನ್ನು ಭೇದಿಸಿದ್ದೇನೆ, ದ್ರುಪದನ ಭಂಗವನ್ನು ಗರ್ವಭಂಗವನ್ನು ಮಾಡಿದ್ದೇನೆ,
ಪಿನಾಕಿಯನ್ನು ಎದುರಿಸಿ ಪಾಶುಪತವನ್ನು ಪಡೆದಿದ್ದೇನೆ, ನಿವಾತ ಕವಚರನ್ನು ನಿವಾರಿಸಿದ್ದೇನೆ. ಅಂಥದ್ದೆಲ್ಲ ವಿಶೇಷವಾದ ವೀರಕೃತ್ಯಗಳನ್ನು ಎಸೆದಿರುವ ಈ ವೀರಪಾರ್ಥ, ಅದನ್ನು ತಿಳಿದೂ ಕೂಡ ನೀನು ಈ ರೀತಿಯಾಗಿ ಮಾತನಾಡುವುದು ಸರಿಯಲ್ಲ, ಸರಿಯಲ್ಲ. ಪತಾಸ್ತ್ರವನ್ನು ಪಡೆದವನು ನೀನು ಅಲ್ವಾ? ಹೌದು. ಭೀಷ್ಮಾಚಾರ್ಯರನ್ನೋ ಕರ್ಣನನ್ನೋ ಎಲ್ಲರನ್ನೂ ಮಣಿಸಿದ್ದಿ ಅಂತ ಹೇಳುವ ಹೆಮ್ಮೆ ನಿನಗಿರಬಹುದು. ಹೌದು. ಆದರೆ ಇದೆಲ್ಲ ಯಾರಿಂದ ಅಂತ ನಮಗೂ ಗೊತ್ತುಂಟು. ಅಂದ್ರೆ ನೀನು ಪ್ರಾರಂಭದಲ್ಲಿ ಮಹಾಭಾರತ ಯುದ್ಧ ನಡೆಯುವಾಗ ರಥದ ಹಿಂದೆ ಹೋಗಿ ತಿರುಗಿ ಕುಳಿತಿದ್ದೀಯಂತೆ. ಸಾಧ್ಯವಾಗುವುದಿಲ್ಲ. ಹೌದು ಹೌದು. ಸಮಸ್ತ ಬಂಧು ಬಾಂಧವರನ್ನು ನೋಡಿದಾಗ ನನಗೆ ಅವರನ್ನು ನೋಡಿ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ಕೃಷ್ಣ ಅಂತ ಹೇಳಿ ಅಲ್ವಾ? ಹೌದು. ಜಾಯಸಿ ಚೇತ್ ಕರ್ಮಣಸ್ತೆ ಮಥಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಹೌದು. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವಮೆ ತದೇಕಂ ವದನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಂ. ಓಹೋ, ನೀನೇ ಕೇಳಿದ್ದಲ್ವ ಈ ಘೋರವಾದ ಕರ್ಮದಲ್ಲಿ ನನ್ನನ್ನು ಯಾಕೆ ತೊಡಗಿಸುತ್ತಿ ಕೇಶವ ಅಂತ ಅವನಲ್ಲೇ ಪ್ರಶ್ನಿಸಿದ್ದೀಯ. ಹೌದು ಅಲ್ವಾ? ಹೌದು. ಅದಕ್ಕೆ ಅವನು ಆ ಗೀತಾಮೃತವನ್ನು ನಿನಗೆ ಬೋಧಿಸಿದ್ದು, ಕರ್ಮಯೋಗ ಏನು ಅಂತ ಹೇಳುವುದನ್ನು ಹೇಳಿದ್ದು. ಹೌದು. ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋಹ್ಯ ಕರ್ಮಣಃ. ನಿನ್ನ ಕರ್ಮವನ್ನು ನೀನು ಮಾಡು. ಕಿಂ ಕರ್ಮ ಕಿಂ ಅಕರ್ಮ ಇದೆಲ್ಲವನ್ನು ಅವನಲ್ಲೇ ಕೇಳಿದಂತಹವ ನೀನು. ಎಂತಹ ಪುಣ್ಯಾತ್ಮ ಅಂತ ನಾನು ಹೇಳುವುದು. ಒಬ್ಬನು ಋಷಿಕೇಶ, ಇನ್ನೊಬ್ಬ ಗುಡಾಕೇಶ ಅಂತ. ಆದ್ರೆ ಅವನ ಮಹಿಮೆ ಇಲ್ಲದೆ ನಿನಗೇನಾದ್ರೂ ಸಾಧ್ಯ ಉಂಟಾ ಅಂತ ನಾನು ಹೇಳುದು. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ನಮಗೆ ಅಂತ. ಏನು ಹೇಳುತ್ತಾ ಇದ್ದಿ? ಕೃಷ್ಣನಿಲ್ಲದೆ ನಾನು ಮಾಡಿದ ವಿಚಾರಗಳನ್ನು ನಾನು ಹೇಳಿದ್ದೇನೆ, ಕೃಷ್ಣನಿದ್ದೇ ನಾನು ಮಾಡಿದ್ದನ್ನು ಹೇಳಿದ್ದೇನೆ. ಸರ್ವಥಾ ನಮಗೆ ಕೃಷ್ಣನೇ ಯಾವಾಗಲೂ ಆದರಣೀಯ, ಅವನು ನಮಗೆ ಅನುಗ್ರಹಣೀಯ. ಯಾಕಂತ ಹೇಳಿದ್ರೆ ಅವನು ನಮ್ಮನ್ನು ಯಾವಾಗಲೂ ರಕ್ಷಿಸುತ್ತೇನೆ ಅಂತ ಹೇಳಿ ಅವನೇ ನಮ್ಮನ್ನು ಸ್ವೀಕರಿಸಿದವ. ಈಗ ಕೃಷ್ಣ ಯಾಕೆ ಬೇಡ ಹಾಗಾದ್ರೆ? ಇಲ್ಲಿ ಅದರ ಸಂದರ್ಭ ಇರಲಿಲ್ಲ. ಈಗ ನೀನು ಹೇಳುವುದು ನನ್ನನ್ನು ಎದುರಿಸಲಿಕ್ಕೆ ಕೃಷ್ಣನ ಅಗತ್ಯ ಇಲ್ಲ ಅಂತಲ್ವಾ? ಹೌದು. ಯೋಗಕ್ಷೇಮ ವಹಾಮ್ಯಹಂ ಅಂತ ನಾವು ಹೇಳೋದು. ಹೌದು. ನೀನು ಯಾಕೆಂದ್ರೆ ಕೃಷ್ಣ ಬೇಕಾದ್ರೆ ಬರುತ್ತಾನೆ, ಪ್ರತ್ಯಕ್ಷನಾಗಿ ನಿಮ್ಮನ್ನು ಕಾಪಾಡಬೇಕು ಅಂತಿಲ್ಲ. ಅಪ್ರತ್ಯಕ್ಷನಾಗಿ ಅವನು ಪಾಂಡವರನ್ನು ರಕ್ಷಿಸ್ತಾನೆ, ಹೊತ್ತಿದ್ದಾನಲ್ವಾ? ಹೌದು. ಹಾಗಿರುವಾಗ ಕೃಷ್ಣನಿಲ್ಲದೆ ನನ್ನನ್ನು ಎದುರಿಸುತ್ತೇನೆ ಅಂತ ನೀನು ಯೋಚಿಸಿದ್ರೆ ನೋಡುವ ಆರಂಭಿಸು ಎಲೆ ಧನಂಜಯ. ವ್ಯಥಿಸಿ ಎಲೆ ಧನಂಜಯ ಗೇಣು ನಿನ್ನಲ್ಲಿ ಹಲವರಿದ್ದಡೇರೋ ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದಳು. ಎಲ್ಲ ಪಾರ್ಥ, ಏನೆಲ್ಲವು ನನ್ನ ಬಾಹು ಪರಾಕ್ರಮವನ್ನು ನೀನೀಗಾಗಲೇ ವೀಕ್ಷಿಸಿದ್ದಿ. ಹೇಗೆ ನಿನ್ನ ರಥ ಭುಗುರಿಯಂತೆ ತಿರುಗಿದೆ ನೋಡಿದ್ದೀಯ ನೀನೀಗ. ನಿನ್ನಲ್ಲಿ ಎಷ್ಟು ಪರಾಕ್ರಮ ಇದ್ದರೇನು, ಎಷ್ಟು ಸೈನಿಕರು ನಿನ್ನ ಜೊತೆ ಇದ್ದರೇನು. ಶ್ರೀಕೃಷ್ಣನ ಲಲಿತ ಸಾರಥ್ಯವಿಲ್ಲದೆ ನೀನೇನೂ ಮಾಡಲಾರೆ. ಮರಳಿ ಹಸ್ತಿನಾವತಿಗೆ ನೀನು ಹೋಗಬೇಕಾದೀತು. ನನಗಾಗಿ ಒಬ್ಬ ನಿರ್ಬಲ ಸಾರಥಿಯನ್ನು ಜೊತೆಯಲ್ಲಿ ಇರಿಸಿಕೊಂಡಿದ್ದೀಯ. ಆ ಸ್ಥಾನಕ್ಕೆ ಶ್ರೀಕೃಷ್ಣನನ್ನೇ ಭರಿಸಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಹಾಗಾಗಿ ನೀನು ಹೇಳಿ ಶ್ರೀಕೃಷ್ಣನನ್ನು ನಾನು ಭರಿಸುವುದಿಲ್ಲ. ಆದ್ರೆ ನೋಡುವ ಹೇಗೆ ಕೃಷ್ಣ ಬರ್ತಾನೆ ಅಂತ ಹೇಳಿ. ಹಾಗಾಗಿ ಅದೇ ಸ್ಥಾನವನ್ನು ಗುರಿಯಾಗಿರಿಸಿಕೊಂಡು ಬತ್ತಳಿಕೆಯಿಂದ ಬಾಣವನ್ನು ತೆಗೆದಿದ್ದೇನೆ, ಪ್ರಯೋಗಿಸಿದ್ದೇನೆ. ವ್ಯಥಿಸಿ ಸೂತನಳಿಯೇ ವ್ಯಥಿಸಿ ಸೂತನಳಿಯ ಸಾರಥಿಕೆಯನ್ನು ತಾನೆ ಗೈದು ಪ್ರತುಳ ಬಲ ಕಿರೀಟಿ ಮಹಾರಥದಿ ಗಜರುತ ಪ್ರತುಳ ಬಲ ಕಿರೀಟಿ ಮಹಾರಥದಿ ಗಜರುತನಿವನ ಮಥಿಸದಿರಲು ವ್ಯರ್ಥವನ್ನ ಪ್ರತೆಯು ಪಡೆದುದು ಮಥಿಸದಿರಲು ವ್ಯರ್ಥವನ್ನ
ಪೃಥೆಯು ಪಡೆದುದು ವ್ಯಥಿಸಿ ಸೂತ ನಳಿಯ ಸಾರಥಿಕೆಯನ್ನು ತಾನೇ ಗೈದು ಇದೇನಾಗಿ ಹೋಯಿತು? ಬಾಲಕ ಬಾಲಕ ಅಂತ ಹುಡುಗ ಹುಡುಗ ಅಂತ ನಾನು ಮಾತನಾಡಿಸಿದಂತಹ ಸುಧನ್ವ ನನ್ನ ಸಾರಥಿಯನ್ನೇ ಕೊಂದು ಬಿಟ್ಟನಲ್ಲ. ಆಗಿನಿಂದ ಹೇಳುತ್ತಾ ಇದ್ದಾನೆ, ಕೃಷ್ಣ ಬರಲಿ ಕೃಷ್ಣ ಬರಲಿ, ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ನೀನು ಏನನ್ನು ಮಾಡಬಲ್ಲೆ? ನಾನು ಅವನನ್ನು ಸಣ್ಣದಾಗಿಯೇ ಭಾವಿಸಿದೆ. ಹಾಗೆ ಭಾವಿಸಿಯೇ ಸರಿಯಾಗಿ ಯುದ್ಧ ಮಾಡಲಿಲ್ಲ, ಸರಿಯಾಗಿ ಎದುರಿಸಲಿಲ್ಲ. ಅವನಿಂದ ಈಗ ಸೋಲದ ಅಂಚಿಗೆ ಜಾರುವಂತಾಯಿತು. ಆದರೆ ಆ ಕೃಷ್ಣನ ಸಂಕಲ್ಪ ಏನಿದೆಯೋ ನನಗೆ ತಿಳಿಯದು. ಯಾಕಂತ ಹೇಳಿದರೆ ಇದು ತನಕ ಅನೇಕ ಯುದ್ಧಗಳನ್ನು ಮಾಡಿ ವೀರ ವಿಕ್ರಮ ಲೋಕೋತ್ತರ ವೀರ ಅಂತ ಎನಿಸಿಕೊಂಡಂತಹ ಅರ್ಜುನ, ಆದರೆ ಇಂದು ಕೇವಲ ಸುಧನ್ವನ ಎದುರು ಈ ಸೋಲ ಉಂಟಾಗುವುದು ಅಂತ ಆದರೆ ಏನು ಹೇಳುವುದು? ಬಲ ಬೇಕು, ಬುದ್ಧಿ ಬೇಕು. ಅದಕ್ಕಾಗಿ ನನಗೆ ಒಬ್ಬ ಮಗನನ್ನು ಕೊಡುವಂತ ಪೃಥಾದೇವಿ ಹರಕೆ ಹೊತ್ತು ನನ್ನನ್ನು ಪಡೆದದ್ದು. ಆ ಪೃಥಾದೇವಿಗೆ ನಾನು ಏನನ್ನು ಉತ್ತರಿಸುವುದು? ನನ್ನ ಮಗ ಹೀಗೆ ಒಬ್ಬ ಹುಡುಗನ ಎದುರು ಸೋತು ಹೋಗಿದ್ದಾನೆ ಅಂತ ಹೇಳುವುದನ್ನು ಅವಳಿಗೆ ಕೇಳುವುದಕ್ಕೆ ಸಾಧ್ಯವಾದೀತೆ? ನಾನೇ ಸಾರಥ್ಯವನ್ನು ಮಾಡಿ ಯುದ್ಧವನ್ನು ಮುಂದುವರಿಸಬಹುದು, ಆದರೆ ಈ ಹುಡುಗನೊಂದಿಗೆ ಹೇಗೆ ಯುದ್ಧ ಮಾಡಬೇಕು ಅಂತ ಹೇಳುವಂತ ಹೊಳಹೇ ನನಗೆ ಗೊತ್ತಾಗುವುದಿಲ್ಲ. ನಾನು ಈ ರೀತಿಯಾಗಿ ಸೋಲನ್ನು ಅನುಭವಿಸಿದರೆ ಇದು ನನ್ನ ಸ್ವಾಮಿ ಕೃಷ್ಣನಿಗೂ ಸೋಲಲ್ವೇ? ಅವನ ರಕ್ಷಣೆಯ ವಜ್ರ ಕವಚದಲ್ಲಿ ನನ್ನನ್ನು ನಮ್ಮ ಪಾಂಡವರನ್ನು ಇರಿಸಿಕೊಂಡು ಯಾವಾಗಲೂ ರಕ್ಷಿಸುತ್ತೇನೆ ಅಂತ ಹೇಳಿದವನು ಶ್ರೀಕೃಷ್ಣ. ಅವನು ಏನು ಎಣಿಸಿಯಾನು? ಅವನಿಗೆ ಸೋಲಾಗುವುದಕ್ಕೆ ಉಂಟೆ? ಹಾಗಾದರೆ ಇದರಲ್ಲಿ ಏನೋ ಒಂದು ಮರ್ಮ ಇದೆ. ಮುಂದಿನ ನಡೆಯನ್ನು ಹೇಗೆ ಎನ್ನುವುದು ಆ ದೇವನೇ ಹೇಳಬೇಕು. ದೇವಾ ಕೃಷ್ಣ ದೇವಾ ಕೃಷ್ಣ ನೀನು ನಮ್ಮ ಭಾವನದು ನಂಬಿ ಜಗದೀ ದೇವ ಕೃಷ್ಣ ನೀನು ನಮ್ಮ ಭಾವನದು ನಂಬಿ ಜಗದೀ ಕೋವಿದಶ್ವವನ್ನು ಪಿಡಿದು ಜೀವಿಸಿದೆವಲೈ ಕೋವಿದಶ್ವವನ್ನು ಪಿಡಿದು ಜೀವಿಸಿದೆವಲಯ್ಯ ಮುಂದಿನಿ ವಿರೋಧಿಯೊಡನೆ ಕಾದಲಾವ ಪರಿಯೋಳು ಆವ ಪರಿಯೋಳು ದೇವ ಕೃಷ್ಣ ನೀನು ನಮ್ಮ ಭಾವನದು ನಂಬಿ ಜಗದಿ ಕೋವಿದಶ್ವವನ್ನು ಪಿಡಿದು ಜೀವಿಸಿದೆ ಬಲೈ ದೇವಾ
ದೇವಾ ಕೃಷ್ಣ, ಚಂಪಕಾವತಿಯ ಈ ಮಣ್ಣಿನಲ್ಲಿ ಬಂದು ಈ ಹುಡುಗ ಸುಧನ್ವನ ಎದುರು ಅರ್ಜುನನಿಗೆ ಸೋಲಾಯಿತಲ್ಲ. ಸ್ವಾಮಿ, ನೀನು ನನ್ನ ಆಪದ್ ಬಾಂಧವ, ನನ್ನ ಭಾವ, ನನ್ನ ಭಾವದ ಭಾವ. ನಾನು ಏನು ಅಂತ ನಿನಗೆ ತಿಳಿದಿದೆ, ನನಗೆ ಏನು ಬೇಕು ಅಂತ ನಿನಗೆ ತಿಳಿದಿದೆ. ಈ ಸಂದರ್ಭದಲ್ಲಿ ಎಲ್ಲಿದ್ದರೂ ನಿನಗೆ ಇದು ಕೇಳುತ್ತದೆ ಅಂತ ನನಗೆ ಅರಿವಿದೆ. ದೇವಾ, ಮುಕುಂದ, ಮುರಾರಿ, ನೀನೇ ಬಾ, ನೀನೇ ಬಾ. ಮುಂದಿನ ನಡೆ ಏನೆಂದು ನೀನೇ ನಿರ್ಧರಿಸಬೇಕು, ನೀನೇ ನಿರ್ಧರಿಸಬೇಕು. ಸ್ವಾಮಿ, ಎಲ್ಲಿದ್ದಿ? ಒಮ್ಮೆ ಬಾ. ಅರಸ ಕೇಳರ್ಜುನನು ಧ್ಯಾನಿಸನು, ಅರಸ ಕೇಳರ್ಜುನನು ಧ್ಯಾನಿಸನು, ಅರಿತನು ಅಚ್ಯುತ ಇಭಪುರದೊಣು. ಯೋಚಿಸಬೇಕಾಗಿದೆ. ಅರಿತನು ಅಚ್ಯುತ ನಿಭಪುರದೊಣು, ಎಚ್ಚರಿಸಿದನು ಹಂಸಧ್ವಜನಾಧುರಧುರವಾನ್ ಧರ್ಮಜಗೆ. ಒರೆದು ಧೈರ್ಯವ ವಹಿಲದನಿ ತಾ ಗರುಡ ವಾಹನನಾಗಿ ಭಕ್ತೋಧರಣನೈತದೊದಗಿದನು. ಗರುಡ ವಾಹನನಾಗಿ ಭಕ್ತೋಧರಣನೈತದೊದಗಿದನು. ಪಾರ್ಥಂಗೆ ಯತಿ ಜವದಿ ಚಂಪಕಾವತಿಯ ಯುದ್ಧ ಭೂಮಿಯಲ್ಲಿ ವಿಷಮ ಪರಿಸ್ಥಿತಿ ಬಂದೊದಗಿದೆ. ಸುಧನ್ವ ಅರ್ಜುನರ ಕಾಳಗದಲ್ಲಿ ಪಾರ್ಥ ಸಾರಥಿಯನ್ನು ಕಳೆದುಕೊಂಡು ಅನನ್ಯ ಶರಣನಾಗಿ ನನ್ನನ್ನು ಸಂಪ್ರಾರ್ಥಿಸುತ್ತಾ ಇದ್ದಾನೆ. ಹಾಗಾಗಿ ನೇರವಾಗಿ ನಾನು ಹೊರಡೋಣವೇ? ನನ್ನೊಂದಿಗಿರುವವರೆಲ್ಲರೂ ಕಳವಳದಿಂದ ಕೇಳುವ ಪ್ರಶ್ನೆಯಾಗಿ ಬಿಡುತ್ತದೆ. ಹಾಗಾಗಿ ಹಂಸಧ್ವಜನ ತರಧುರದ ವಿಚಾರವನ್ನು ನಾನು ಸಂಕ್ಷಿಪ್ತವಾಗಿ ಧರ್ಮಜನಿಗೆ ಹೇಳಬೇಕಾಗಿದೆ, ಹೇಳಿಯಾಗಿದೆ. ಹಾಗೆ ಮನದಲ್ಲಿ ಗರುಡನನ್ನು ನೆನೆದ ತಕ್ಷಣ ಗರುಡ ಬಂದು ನಿಂತಿದ್ದಾನೆ. ಮುನಿಗಳೆಲ್ಲರೂ ನೋಡುತ್ತಾ ಇದ್ದಾರೆ. ಪಾರ್ಥನ ಪ್ರಾರ್ಥನೆಗೆ ಕೃಷ್ಣ ಹೊರಟಿದ್ದಾನೆ ಎನ್ನುವ ಹಾಗೆ ನಗುತ್ತಾ ಇದ್ದಾರೆ. ಇನ್ನು ಆನಂದಿಸುತ್ತಲೇ ಇದ್ದಾರೆ. ಹೌದು, ಪ್ರಾರ್ಥನೆಗೆ ನಾನು ಹೊರಡಲೇಬೇಕು. ಧರ್ಮಜನ ಯಾಗವು ಪೂರ್ಣ ಆಗುವುದು ಇಲ್ಲಿ ನಿಶ್ಚಯವೂ ಹೌದು. ಹಾಗಾಗಿ ಹೊರಡುವುದಂತೂ ನಿಶ್ಚಯವೇ. ಹಾಗಾಗಿ ಗರುಡ ಬಂದು ನಿಂತಾಗಿದೆ. ಗರುಡನ ರಥ ಬಂದಾಗ ಇಡೀ ಭೂಮಿಯೇ ಕಂಪಿಸುತ್ತಾ ಇದೆ. ನಿಸ್ಸಾಳ ಕೋಟಿ ನೀನಾದಗಳು ಮೊಳಗುತ್ತಾ ಇದೆ. ಹಾಗೆ ಯೋಚಿಸಿ ಇಲ್ಲಿಂದ ನೇರವಾಗಿ ನಾನು ಚಂಪಕಾಪುರಕ್ಕೆ ತೆರಳಬೇಕಾಗಿದೆ. ತಡ ಮಾಡುವುದು ಸರಿಯಲ್ಲ. ಗರುಡನ ರಥವನ್ನು ಏರಿ ನೇರವಾಗಿ ಚಂಪಕಾಪುರದ ರಣಾಂಗಣಕ್ಕೆ ತೆರಳುತ್ತೇನಂತೆ. ಬಳಿಕ ಚರಣಕ್ಕೆ ಮಣಿದ ಪಾರ್ಥನ, ಬಳಿಕ ಚರಣಕ್ಕೆ ಮಣಿದ ಪಾರ್ಥನ, ಸೆಳೆದು ಬಿಗಿದಪ್ಪುತ್ತಲೇ, ಸೆಳೆದು ಬಿಗಿದಪ್ಪುತ್ತಲೇ ತಾರಥದೊಳಗೆ ಕುಳಿತ ಶ್ವಗಳ ವಾಘೆಯ ಕೊಂಡನ.
ಹರಿಯೂ ಹರಿಯೂ ಕೃಷ್ಣ, ಬಂದೆಯ ಸ್ವಾಮಿ, ನಿನ್ನ ಚರಣಕ್ಕೆ ಎರಗಿದ್ದೇನೆ. ಪಾರ್ಥ, ನಾನು ನಿನ್ನ ಸನಿಹಕ್ಕೆ ಬರುವ ಮುಂಚೆಯೇ ಉದ್ದಾಂಡವಾಗಿ ನನಗೆ ನಮಸ್ಕರಿಸುತ್ತಾ ಇದ್ದೀಯಲ್ಲ. ನಮಸ್ಕರಿಸಿದ ನಿನ್ನನ್ನು ಮೇಲಕ್ಕೆ ಎತ್ತಿ ಒಮ್ಮೆ ಬಿಗಿದಪ್ಪಿಕೊಂಡಿದ್ದೇನೆ. ಅಷ್ಟು ಮಾತ್ರವಲ್ಲ, ನಿನ್ನ ಶಿರವನ್ನೊಮ್ಮೆ ಆಘ್ರಾಣಿಸಿದ್ದೇನೆ. ದುಃಖಿಸಬೇಡ ಪಾರ್ಥ, ದುಃಖಿಸಬೇಡ. ಸೂತನನ್ನು ಕಳೆದುಕೊಂಡೆ ಎನ್ನುವುದಾಗಿ ದುಃಖಿಸುತ್ತಾ ಚಿಂತಿಸುತ್ತಾ ನನ್ನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದೆಯಲ್ಲ, ಆ ಕಾರಣಕ್ಕಾಗಿಯೇ ನಾನು ಬಂದಿದ್ದೇನೆ. ಇನ್ನು ಚಿಂತಿಸಬೇಡ. ನನ್ನ ಸ್ಥಾನದಲ್ಲಿ ಸೂತ ಕುಳಿತುಕೊಳ್ಳುವಲ್ಲಿ ನಾನು ಕುಳಿತುಕೊಳ್ಳುತ್ತೇನೆ. ಪ್ರತಿಪಕ್ಷದವರು ಏನು ಮಾಡ್ತಾರೋ ನೋಡುವ. ಆಗದ ನೀನು ಬಂದ ಕ್ಷಣದಲ್ಲಿ ಚೈತನ್ಯವನ್ನ ಹೊಂದಿದ್ದೇನೆ. ಯುದ್ಧವನ್ನು ಮುಂದುವರಿಸ್ತೇನೆ. ಆಗಲಿ. ಆಹಾ, ಏನನ್ನು ನೋಡ್ತಾ ಇದ್ದೇನೆ? ಕಾಡು ಪುಳಗೋತ್ಸವದ ಹರುಷದಿ ಪುಳಕೋತ್ಸವ. ಕಾಡು ಪುಳಕೋತ್ಸವದ ಹರುಷದಿ ದಿಂಡುಗೆಡ ದೂರೆ ನಮಿಸಿ ತನ್ನಯ ಕಡು ಪುಳಕೋತ್ಸವದ ಹರುಷದಿ ದಿಂಡುಗೆಡೆ ದೂರೆ ನಮಿಸಿ ತನ್ನಯ ತಂದಯ ಗಂಡು ತನಗಿದು ಸಾಗೋ ತಂದಯ ಗಂಡು ತನಗಿದು ಸಾಕು ತಾಯ್ ಕೈಕೊಂಡ ಕೆಲಸ ಕಂಡು ಪುಳಕೋತ್ಸವದ ಹರುಷದಿ ದಿಂಡುಗೆಡೆ ದೂರೆ ನಮಿಸಿ ಬಂದಿದ್ದಾನೆ. ನಮ್ಮ ಚಂಪಕಾನಗರಕ್ಕೆ ಬಂದಿದ್ದಾನೆ. ಗೋವಿಂದ ಬಂದಿದ್ದಾನೆ, ಮುಕುಂದ ಬಂದಿದ್ದಾನೆ. ಗಜೇಂದ್ರನಿಗೆ ಒಲಿದವನು, ಅಜಮಿಳನಿಗೆ ಅನುಗ್ರಹ ಇತ್ತವನು, ಅಂಬರೀಷನನ್ನು ಕಾಯ್ದವನು ಬಂದಿದ್ದಾನೆ. ಪ್ರಹ್ಲಾದನನ್ನು ರಕ್ಷಿಸಿದವನು, ಧ್ರುವನನ್ನು ಉದ್ಧರಿಸಿದವನು ಬಂದಿದ್ದಾನೆ. ದ್ರೌಪದಿಯ ಸಂಕಟದ ಮೊರೆಯನ್ನು ಕೇಳಿ ಓಡೋಡಿ ಬಂದ ಮುಕುಂದ ಬಂದಿದ್ದಾನೆ. ತಪ್ತ ತೈಲದಿಂದ ಈ ಸುಧನ್ವನನ್ನು ಕಾಪಾಡಿದಂಥ ಮುರಹರಿಯೇ ಬಂದೆಯ ಸ್ವಾಮಿ, ಬಂದೆಯ ಬಂದೆಯ. ಈ ಜಗತ್ತನ್ನೇ ಪೀಠವನ್ನಾಗಿರಿಸಿಕೊಂಡಂಥ ನಾರಾಯಣನ ಆಗಮನ ನಮ್ಮ ಚಂಪಕಾವತಿಗೆ ಆಗಿದೆ. ಊರಿಡೀ ಉತ್ಸವ ಮೂರ್ತಿಯಾಗಿ ಸಂಚರಿಸುತ್ತಾ ಇರುವ ಭಗವಂತ ಕೊನೆಗೆ ಸೇರುವುದು ಅವನ ಮೂಲ ಸ್ಥಾನದಲ್ಲೇ ಅಲ್ವ? ಆ ಮೂಲ ಸ್ಥಾನ ಅಂತ ಹೇಳಿದರೆ ಅದು ಭಕ್ತರ ಹೃದಯ ಅಂತಲೇ ನಾವು ನಂಬಿದ್ದೇವೆ. ಹಾಗಾಗಿ ನಾರಾಯಣನ ಆಗಮನ ಆಗದೆ ನರ ಒಂದು ಹೆಜ್ಜೆಯನ್ನು ಮುಂದಿಡಲಾರ. ನಾರಾಯಣ ನರನ ಹಿಂದಿರುವ ನಾರಾಯಣನಿಗೆ ಉತ್ಸವವಾದರೆ ಚಂಪಕಾವತಿಯ ಎಲ್ಲರಿಗೂ ಆ ನಾರಾಯಣನನ್ನು ನೋಡಿ ಪುಳಕೋತ್ಸವ ಪುಳಕೋತ್ಸವ. ಹಾಗಾಗಿ ಕಂಡು ಪುಳಕೋತ್ಸವವಾಗಿದೆ ಈ ಸುಧನ್ವನಿಗೆ. ಯಾಕಂದ್ರೆ ದಿನನಿತ್ಯ ಈ ಹೃದಯ ಮಂದಿರದಲ್ಲಿ ಇಟ್ಟು ಆರಾಧಿಸುತ್ತಿದ್ದ
ಆ ಚಿನ್ಮಯ ಸ್ವರೂಪನನ್ನು ಈಗ ಈ ಚರ್ಮ ಚಕ್ಷುಗಳಿಗೆ ಅವನು ಗೋಚರವಾಗ್ತಾ ಇದ್ದಾನಲ್ಲ. ಕಾಣುವ ಕಣ್ಣುಗಳ ಪರಮ ಭಾಗ್ಯವಲ್ಲವೇ ಇದು? ಒಂದು ಕಣ್ಣಲ್ಲಿ ಕಾರುಣ್ಯ ರೂಪ, ಒಂದು ಕಣ್ಣಲ್ಲಿ ವರ್ಚಸ್ವಿ ನೋಟ, ಸಕಲ ಕಲ್ಯಾಣ ಗುಣ ಪರಿಪೂರ್ಣ ನೆನೆಸಿದಂಥ ಪೂರ್ಣ ಬ್ರಹ್ಮ ನೆನೆಸಿದ ವಾಸುದೇವ. ಈ ಜಗದೊಡೆಯನನ್ನು ಕಂಡ ಬಳಿಕ ನಾನು ಈ ರಥದಲ್ಲೇ ಕುಳಿತುಕೊಂಡಿದ್ದೇನೆ. ಮೈ ಮನಗಳು ನಡಗುತ್ತಾ ಇದೆ, ಸಂತೋಷದಲ್ಲಿ ನಡಗುತ್ತಾ ಇದೆ. ಹಾಗಾಗಿ ಇಲ್ಲಿ ಹೀಗೆ ಕುಳಿತುಕೊಳ್ಳುವುದಲ್ಲ, ದಿಂಡುಗೆರೆ ನಮೆಸಿ ಬಾಳೆಯ ದಂಡನ್ನು ಕಡಿದಾಗ ಹೇಗೆ ತುಂಡಾಗುತ್ತದೋ ಹಾಗೆ ನಿಂತವನೇ ಉದ್ದಂಡವಾಗಿ ಅವನ ಕಾಲಿಗೆರಗಿದ್ದೇನೆ. ಪತ್ರಂ ಪುಷ್ಪಂ ಫಲಂ ತೋಯಂ, ಈ ಸಮರಾಂಗಣದಲ್ಲಿ ನನ್ನಲ್ಲಿ ಯಾವುದೂ ಇಲ್ಲ. ಆದರೂ ಈ ಜಗತ್ತನ್ನೇ ನನಗೆ ನೀಡಿದ್ದೀಯಲ್ಲ ತಂದೆ, ಈ ಶರೀರವನ್ನೇ ನನಗೆ ಅನುಗ್ರಹಿಸಿದ್ದೀಯಲ್ಲ, ಇದನ್ನೆಲ್ಲ ನಿನಗೆ ಸಮರ್ಪಿಸಿ ಸರ್ವ ಸಮರ್ಪಣಾ ಭಾವದೊಂದಿಗೆ ಮಾನಸ ಪೂಜೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಭಕ್ತಿ ಎಂಬ ಜ್ಯೋತಿಯನ್ನು ಶ್ರದ್ಧೆ ಎಂಬ ತೈಲದಲ್ಲಿ ಬೆಳಗಿ ಪುನರ್ಜನ್ಮ ಇಲ್ಲದ ಮೋಕ್ಷವನ್ನು ನೀನು ನನಗೆ ಕರುಣಿಸಬೇಕು ಅಂತ ಬೇಡ್ತಾ ಇದ್ದೇನೆ. ಇಲ್ಲಿಯವರೆಗೆ ಯುದ್ಧವನ್ನು ಮಾಡುವಾಗ ಜಯಲಲನೆ ನನಗೆ ಒಲಿಯುತ್ತಾಳೋ ಅಂತ ಹೇಳಿ ಮಾತ್ರ ನನಗೆ ಗಮನ ಇತ್ತು. ಆದರೆ ಇನ್ನೂ ಹಾಗಲ್ಲ, ಇನ್ನೂ ಹಾಗಲ್ಲ. ನನ್ನ ಮನದಲ್ಲಿರುವ ಭಕ್ತಿಯ ಪರಾಕಾಷ್ಠೆ ಏನು ಅಂತ ನಿನಗೆ ತೋರಿಸಿಕೊಡಬೇಕಾಗಿದೆ. ಸರ್ವ ಸಮರ್ಪಣಾ ಭಾವದಿಂದ ನಿನ್ನಲ್ಲೇ ನಿವೇದಿಸಿಕೊಳ್ಳಬೇಕಾಗಿದೆ. ಗೋವಿಂದ, ಹೇ ಗೋವಿಂದ ಎಂದನೋಗ ಸುಧನ್ವಾ ಶ್ರೀ ಗೋವಿಂದ ಲಾಲಿಸು ಸತತ ಕುಂತಿ ನಂದನರ ಪಾಲಿಸುವೆ ಅಪಜಯವ ಪುಂದಗುಡರಿ ಎಂದನಾಗ ಸುಧನ್ವಾ ಗಾವಹ ವಿಂದತೀತಿ ಗೋವಿಂದ. ಕೃಷ್ಣ, ಗೋವಿಂದ, ಮುಕುಂದ, ನಾರಾಯಣ ವಿಧ ವಿಧವಾಗಿ ನಿನ್ನನ್ನು ಭಕ್ತರು ಸ್ಮರಿಸುತ್ತಾರೆ. ಅದರಲ್ಲಿ ಪಾಂಡವ ಪಾಲಕನೆಂದೂ ನಿನ್ನನ್ನು ಕರೆಯುತ್ತಾರಲ್ಲ ತಂದೆ. ಆ ಮಾತು ಇದೀಗ ನಿಜವಾಯಿತು. ಪಾಂಡವರ ಸೋಲು ಅಂತ ಹೇಳುವುದು ನಿನ್ನ ಅಪಜಯವೆಂದು ತಿಳಿದು ನೀನೀಗ ಇಲ್ಲಿಗೆ ಬರುವ ಹಾಗಾಯಿತು. ಹಾಗಾದರೆ ಅಪರಾಜಿತನಾದ ನಿನಗೂ ಸೋಲೇ ದೇವ. ನಾವು ತಿಳಿದದ್ದು ಇಡೀ ಭಕ್ತವೃಂದವೇ ನಿನ್ನ ಕುಟುಂಬ ಅಂತ. ಹಾಗಿರುವಾಗ ನೀನು ಕೇವಲ ಪಾಂಡವರ ಜಯವನ್ನು ಮಾತ್ರ ಬಯಸುತ್ತೀಯ ದೇವ. ಎಲ್ಲಿಗೆ ಹೋಗುವಾಗಲೂ ಪಾರ್ಥನನ್ನು ನೀನು ಹೇಗೆ ರಕ್ಷಿಸುತ್ತಾ ಇದ್ದಿ ಅಂತ ಹೇಳಿದರೆ, ತಾಯಿ ಬೆಕ್ಕು ಮರಿಬೆಕ್ಕನ್ನು ಕಚ್ಚಿಕೊಂಡು ಹೋಗ್ತದಂತೆ ಎಲ್ಲ ಕಡೆಗೆ. ಆ ರೀತಿಯಾಗಿ ಅವನನ್ನು ಮಾರ್ಜಾಲಾರ್ಭಕ ಭಕ್ತಿ ಅಂತ ಅವನು ಬೇಡಬೇಕು ಅಂತಲೇ ಇಲ್ಲ, ಅವನ ಬಳಿಗೆ ಧಾವಿಸಿ ನೀನು ಬರ್ತಿ. ಆದರೆ ನಾವು ನಂಬಿದ್ದು ಹಾಗಲ್ಲ. ನಮ್ಮದು ಏನಿದ್ರು ಮರ್ಕಟಾರ್ಭಕ ಭಕ್ತಿ. ನೀನು ನಮ್ಮನ್ನು ತೊರೆದರೂ ಕೂಡ ನಾವಾಗಿಯೇ ನಿನ್ನನ್ನು ಹಿಡಿದುಕೊಳ್ಳುತ್ತೇವೆ. ಹೇಗೆ ಮಂಗಗಳು ಮರಿಮಂಗ ತಾಯಿ ಮಂಗನನ್ನು ಗಟ್ಟಿಯಾಗಿ ಅವಚಿಕೊಳ್ಳುತ್ತದೋ ಆ ರೀತಿಯಲ್ಲಿ. ಆದರೂ ನಮಗೊಂದು ಪ್ರಶ್ನೆ, ಪಂಕಜಾಕ್ಷ ಭೇದವೇಕೋ ಅಂತ ಪ್ರಾಜ್ಞರಾದ ಭೀಷ್ಮಾಚಾರ್ಯರೇ ಕೇಳಿದ್ದಾರಂತೆ. ನಿನ್ನೆದುರು ಇಬ್ಬರು ಭಕ್ತರು ಹೋರಾಟಕ್ಕೆ ನಿಂತಿದ್ದಾರೆ. ನಮ್ಮಲ್ಲಿ ಯಾವುದೇ ಭೇದವಿಲ್ಲ, ಆದರೆ ನಮ್ಮ ಭಕ್ತಿಯಲ್ಲಿ ಭೇದವಿಲ್ಲ ಅಂತ ಆಗುವಾಗ ಭಕ್ತರಲ್ಲಿ ಯಾಕೆ ಸ್ವಾಮಿ ಭೇದ ಅಂತ. ಆದರೆ ನೀನೊಂದು ಹೇಳಿದ್ದಿ, ಮದ್ಭಕ್ತಂ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ. ನನ್ನ ಭಕ್ತರು ಎಲ್ಲಿ ನನ್ನನ್ನು ಭಜಿಸುತ್ತಾರೋ ಅಲ್ಲಿ ನಾನಿದ್ದೇನೆ ಅಂತ. ಆದರೆ ನೀನೀಗ ಅವನಿಗಾಗಿ ಬಂದರೂ ನನಗಾಗಿಯೇ ಬಂದದ್ದು ಅಂತ ನಾನು ತಿಳಿದುಕೊಳ್ತೇನೆ. ಆದರೆ ಅರ್ಜುನ ಮಾತ್ರ ಬೀಗುವುದು ಬೇಡ, ಹೇಗೂ ದೇವರು ಬಂದಿದ್ದಾರೆ, ಇನ್ನು ಗೆಲುವು ನನ್ನದೇ ಅಂತ ಅವನೇನು ಯೋಚಿಸುವುದು ಬೇಡ. ಹಾಗಾಗಿ ಹಾಗಿರುವ ಮದ ಏನಾದರೂ ಅವನಲ್ಲಿದ್ದರೆ ಅದನ್ನು ತೊರೆದು ಪ್ರತಿಜ್ಞೆಯನ್ನು ಕೈಗೊಳ್ಳಲಿ. ಜಲವಾಸ
ಸುಧನ್ವ ಎಳವೋ ನಿನ್ನನು ಓರು ಬಾಳದೆ ಎಳವೋ ಎಲ್ಲವೋ ಸುಧನ್ವ ನನ್ನನ್ನು ಕೆಣಕಿ ನೀನು ಮಾತನಾಡುತ್ತಾ ಇದೆ. ಇದೋ ಕೇಳು, ನಾನು ಎಸೆಯುವಂತಹ 3 ಬಾಣಗಳಲ್ಲಿ ನಿನ್ನ ಕೊರಳನ್ನು ಕತ್ತರಿಸದೆ ಹೋದರೆ ಈ ಪ್ರಪಂಚದಲ್ಲಿ ಅತಿ ಕಿರ್ಪಿಡಿಸಲಿಗೆ ಇರುವಂತಹ ಗತಿ ನನಗೆ ಪ್ರಾಪ್ತವಾದ. ಇತ್ತ ಕೇಳಲು ಅರ್ಥ ಕೃಷ್ಣರಾಯನ ಭಕ್ತನಲ್ಲ. ಎಲ್ಲೋ ಪಾರ್ಥ, ನನಗಾಗಿ 3 ಬಾಣಗಳ ಪ್ರತಿಜ್ಞೆಯನ್ನು ನೀನು ಕೈಗೊಂಡಿದೆಯಲ್ಲ, ಅಷ್ಟರಲ್ಲಿ ನನ್ನ ಸತ್ವ ಅಳಿದೇ ಹೋಯಿತೆಂದು ನೀನೇನು ಎಣಿಸಬೇಡ. ನೀನೆಸೆವ 3 ಬಾಣಗಳನ್ನು ಮಾರ್ಗ ಮಧ್ಯದಲ್ಲಿ ನಾನು ಕತ್ತರಿಸದೆ ಹೋದರೆ ಶ್ರೀಕೃಷ್ಣರಾಯನ ಭಕ್ತ ನಾನಲ್ಲ. ಏನು ಮಾಡಿಬಿಟ್ಟಿ ನೀನು? ಮತವರಿಯದ ಉಭ್ರಮಿಸಿ ಜಯದ್ರಥನ ಕಥೆಗೆ ಬಂದೋದಗೀತಲ ಮತವರಿಯದು ಭ್ರಮಿಸಿ ನುಡಿದ ಭಾಷೆಯು ಜಯದ್ರಥನ ಕಥೆ ಬಂದೊದಗಿತಲ್ಲ. ಅತಿ ಸತ್ಯ ಸಂಧ ಸೋಂದತ ಸಾಹಸಿಗನೀತ ಅತಿ ಸತ್ಯ ಸಂಧ ಸೋಂದತ ಸಾಹಸಿಗನೀತ ಮತಿಸುವಡರಾದಿಗಡವಲ್ಲ ಮತವರಿಯದು ಭ್ರಮಿಸಿ ನುಡಿದ ಭಾಷೆಯು ಪಾರ್ಥ, ಕೃಷ್ಣ, ಯಾಕೆ ಈ ರೀತಿಯಾದಂತ ಅವಸರ ಮಾಡಿಬಿಟ್ಟಿ ಪಾರ್ಥ? ಏನಾಯ್ತು ಸ್ವಾಮಿ? ನಾನು ಬಂದ ಮೇಲೂ ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ನಿನಗೆ ಯೋಚನೆ ಆಗ್ಲೇ ಇಲ್ಲ ಅಲ್ಲ ಪಾರ್ಥ? ನೀನು ಇದ್ದೀಯಲ್ಲ ಸ್ವಾಮಿ. ಹೌದು, ನಾನು ಬಂದ ಮೇಲೆ ನಿನ್ನಲ್ಲಿ ಏನಾದ್ರೂ ಅವನು ಮಾತಾಡಿದ್ನ ಹೇಳು. ಮಾತಾಡ್ಲಿಲ್ಲ ಅಲ್ವಾ? ಇಲ್ಲ. ಅವಸರವಾದಂತಹ ಪ್ರತಿಜ್ಞೆಯನ್ನು ಮಾಡಿಬಿಟ್ಟಿಯಲ್ಲ ಪಾರ್ಥ? ಅವನು ಹೇಳಿದ್ದಲ್ವಾ? ಏನು ಪ್ರತಿಜ್ಞೆ ಮಾಡಿ ಮಾತನಾಡಲಿ ಅಂತ? ಅಲ್ಲ, ಯಾರಲ್ಲಿ ಹೇಳಿದ್ದು? ನಿನ್ನಲ್ಲಿ ಹೇಳಿದ್ದಲ್ಲ ಅಲ್ಲ ಪಾರ್ಥ, ನನ್ನಲ್ಲಿಯೇ ಹೇಳಿದ್ದು. ಅಂದು ಮಾಡಿದಿ ಒಂದು ಪ್ರತಿಜ್ಞೆಯನ್ನು. ಆ ದುಷ್ಟನಾದಂತ ಜಯದ್ರಥ ಅವನು ವಧ ಅರ್ಹನೆ. ಆದರೂ ಆ ದುಷ್ಟನನ್ನು ಕೊಲ್ಲುವುದಕ್ಕಾಗಿ ಕೃತಕವಾದಂತ ಸೂರ್ಯಾಸ್ತಮಾನವನ್ನು ನಾನು ಮಾಡಬೇಕಾದಿತು. ಅವನು ದುಷ್ಟನಾಗಿದ್ದಾನೆ. ಆದರೆ ಇವನ ಮತವನ್ನು, ನನ್ನ ಮತವನ್ನು ನೀನು ಅರಿಯದೆ, ಅವನು ಏನು ಎಷ್ಟು ಎನ್ನುವುದನ್ನು ತಿಳಿದುಕೊಳ್ಳದೆ ನಾನು ಬಂದ ಮೇಲೂ ಕೂಡ ಈ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಿದ್ದೀಯಲ್ಲ, ಅವನು ಸಾಮಾನ್ಯದವನಂದು ನೀನು ಭಾವಿಸಿದೀಯಾ? ವೀರ ವೈಷ್ಣವದಿವನು ನಿಂದಲೆನಗೀತ ಸಾರಸದ್ಭಕ್ತನಾಗಿಹನು ಮೇರೆ ತಪ್ಪಿದ ನೀನು ಕೆಡಿಸಿದೆಯ ಕಟವಿನ್ನು ಯಾಕೆ ಸೈರಿಸಲದೆ ಕೇಳಾನು ವೀರ ವೈಷ್ಣವನಿವನು
ಸ್ವಾಮಿ? ಇವನು ಸಾಮಾನ್ಯದವನಲ್ಲ, ವೀರ ವೈಷ್ಣವನಾಗಿದ್ದಾನೆ. ವೈಷ್ಣವರು ವೀರ ವೈಷ್ಣವರು ಅಂತ ಹೇಳುವುದು ಯಾರನ್ನು ಹೇಳು? ಶಾಕ್ತರೂ ಇದ್ದಾರೆ. ಅದರಲ್ಲಿ ಅವರಲ್ಲಿ 2 ವಿಧಗಳಿದೆ. ವೈಷ್ಣವರು ಬೇರೆ, ಶಾಕ್ತರೂ ಬೇರೆ. ಶಾಕ್ತ ವೀರರು ಅಂತ ಯಾರೂ ಹೇಳುವುದಿಲ್ಲ. ವೀರ ವೈಷ್ಣವರು ಹೇಗೆ ವಿಷ್ಣುವನ್ನು ಪ್ರೇರಣೆ ಇಲ್ಲದೆ ಅವರು ಅವನನ್ನು ಸಾಕ್ತರಿಸಿಕೊಳ್ಳುತ್ತಾರೆ, ಅವನನ್ನು ಪೂಜಿಸುತ್ತಾರೆ. ಇನ್ನು ವೈಷ್ಣವರಿಗೆ ಅವರಿಗೆ ವಿಷ್ಣುವಿನ ಯಾವುದಾದ್ರು ಒಂದು ಪ್ರೇರಣೆ ಬೇಕಾಗ್ತದೆ. ಅವನನ್ನು ಪೂಜಿಸುವುದಕ್ಕೋ ಅವನನ್ನು ಆರಾಧಿಸುವುದಕ್ಕೋ ಪ್ರೇರಣೆ ಇದ್ದುಕೊಂಡು ಅವರನ್ನು ಪೂಜಿಸುವವರನ್ನು ವೈಷ್ಣವರು ಅಂತ ಹೇಳ್ತಾರೆ. ಇವರು ಹಾಗಲ್ಲ. ವೀರರು ಎನ್ನುವ ಅರ್ಥಕ್ಕೆ ಬೇರೆಯೇ ಒಂದು ಕಾರಣವಿದೆ. ಏನಿದೆ? ವೀರ ಅಂತ ಹೇಳಿದ್ರೆ ಯಾವ ಪ್ರೇರಣೆಯೂ ಇಲ್ಲದೆ ತನ್ನಿಂದಲೇ ಅವನು ಹೋಗಿ ಹೋರಾಡುವವನನ್ನು ವೀರ ಅಂತ ಕರೀತಾರೆ. ಹಾಗಾಗಿ ಇವರನ್ನು ವೀರ ವೈಷ್ಣವರು ಅಂತ ಕೊಂಡಾಡಬೇಕಾಗಿದೆ. ಅಷ್ಟು ಮಾತ್ರವೇ ಅಲ್ಲ, ನನ್ನ ಪರಮ ಭಕ್ತರೂ ಆಗಿದ್ದಾರೆ. ಇವರೋರ್ವರೇ ಅಂತ ಹೇಳುವುದಲ್ಲ, ಈ ಚಂಪಕಾವತಿಯ ಸರ್ವ ಜನರು ಕೂಡ ವಿಷ್ಣು ಆರಾಧಕರೇ ಆಗಿದ್ದಾರೆ. ಹಾಗಾಗಿ ಅವರಿಗೆ ನಾನು ತುಂಬಾ ಹತ್ತಿರದಲ್ಲಿದ್ದೇನೆ. ಅಷ್ಟೂ ಮಾತ್ರವಲ್ಲ, ನನ್ನಿಂದಲೂ ನಿನ್ನಿಂದಲೂ ಒಂದು ಇಂಚು ಮೇಲೇ ಇದ್ದಾರೆ. ಯಾಕೆ ಬಲ್ಲೆಯ? ಇವನು ಏಕಪತ್ನಿ ವ್ರತಸ್ಥನಾಗಿದ್ದಾನೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನೀನು ಕರೆದಾಗ ಎಂದೂ ನಾನು ಬರ್ತಾ ಇದ್ದೆ. ಇಂದು ಅವನು ನಿನ್ನಲ್ಲಿ ಹೇಳಿದ್ದೇನು ಹೇಳು? ಕೃಷ್ಣನನ್ನು ಕರೆ ಎನ್ನುವ ಹಾಗೆ ಹೇಳಲಿಲ್ವಾ ಅಲ್ವಾ? ಹಾಗಾಗಿ ನೀನು ಅರ್ಥೈಸಿಕೊಳ್ಳಬೇಕು. ನಮ್ಮಿಂದ ನಿಮ್ಮಿಂದ ಎಲ್ಲರಿಂದಲೂ ಮೇರಿದ್ದಾರೆ ಭಕ್ತರು. ಅವನ ಹತ್ತಿರಕ್ಕೆ ಸೆಳೆಯುವ ಹತ್ತಿರದಲ್ಲಿ ನಾನು ಅವನ ಹತ್ತಿರದಲ್ಲಿ ಸನಿಹದಲ್ಲಿಯೇ ಇರುವವನಿದ್ದೇನೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನಿನ್ನಿಂದಲೂ ಅವನು ನನಗೆ ಹತ್ತಿರದಲ್ಲಿದ್ದಾನೆ ಅಂತ. ತಿಳಿದೇನು ದೇವ? ತಿಳಿದೆನು ನಿನ್ನಯ ಚಿತ್ತದು ಮಳಿಕೆಯ ನಿಜದೊಲವಾ, ಅಳಿವುದು ಕಾಯವು ಜಗದೊಳಗುಳಿವು ಕೀರ್ತಿಗಳು. ಶ್ರೀಲೋಲನ ಕೇಳ್ಪಾಂಡವ ಪಾಲಕನೆ ಒಬಿ ಬಿರುದನು. ಶ್ರೀಲೋಲನ ಪಾಂಡವ ಬಾಲಕನೆ ಒಬಿ ಬಿರುದನು. ಮೂರ್ಲೋಕದಿ ಪಡೆದಿಹೆ ಇನ್ನಾಲೋಚಿಸನೇಗೆ. ತಿಳಿದೆನು ನಿನ್ನಯ ಚಿತ್ತದು ಮಳಿಕೆಯ ನಿಜದೊಲವಾ, ತಿಳಿದೆನು. ಹೋ ದೇವಾದಿದೇವ ಸುಧನ್ಮ, ಧರ್ಮ ಸಂರಕ್ಷಣೆಯ ಅರ್ಥವಾಗಿ ನೀನು ಈ ಭೂಮಿಗೆ ಇಳಿದು ಬಂದವ. ಹಾಗಾಗಿ ಧರ್ಮ ಸಂಸ್ಥಾಪಕನಾದ ನಿನಗೆ ಈಗ ಇಂತಹ ಒಂದು ಗೊಂದಲ ಮೂಡಿತು ಅಂತ ಹೇಳುವಾಗ ನಮಗೆ ಆಶ್ಚರ್ಯವಾಗ್ತದೆ. ಹೌದು ಸುಧನ್ಮ, ನಾವು ಯೋಚಿಸಿದ್ದು ನೀನು ದ್ವಂದ್ವಾತೀತ ಅಂತ. ಹಾಗಾದ್ರೆ ಇದೀಗ ಅರ್ಜುನನ ಮೇಲೆ ಪೂರ್ಣಾನುಗ್ರಹವನ್ನು ಬೀರಿ ಅವನ ಸಾರಥ್ಯವನ್ನು ನೀನು ಕೈಗೊಂಡ ಬಳಿಕ ಇದೀಗ ದ್ವಂದ್ವಕ್ಕೆ ಒಳಗಾದೆಯಾತ. ಯಾರನ್ನು ರಕ್ಷಿಸುವುದು ಎನ್ನುವಂತ ಸಂಕಷ್ಟದಲ್ಲಿ ನಾನು ಇಲ್ಲಿ ತೊಡಗಿದ್ದೇನೆ. ಋಷಿಮುನಿಗಳು ನಿನ್ನನ್ನು ವಿರಾಟ್ ಸ್ವರೂಪನೆಂದು ಹೇಳ್ತಾರೆ. ನಿನ್ನ ಮುಖದಿಂದ ಬ್ರಾಹ್ಮಣರು ಹುಟ್ಟಿದರೆ ನಿನ್ನ ಬಾಹುಗಳಿಂದ ಕ್ಷತ್ರಿಯರು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂತಹ ಕ್ಷತ್ರಿಯ ಕುಲೋತ್ಪನ್ನನಾದ ನನಗೆ ನನ್ನ ವಂಶದ ಪ್ರಜ್ಞೆ ಚೆನ್ನಾಗಿಯೇ ಇದೆ. ಅದಲ್ಲದೆ ಕರ್ಮಣೋ ಗಹನಾಗತಿ ಶ್ರೀಮುಖದಿಂದಲೇ ಪ್ರಕಟವಾದದ್ದು. ಆ ಕರ್ಮವನ್ನು ಯಾವ ರೀತಿ ಕೈಗೊಳ್ಳಬೇಕು ಅಂತಲೂ ನೀನು ಹೇಳಿದ್ದಿ. ನೀನು ಒಂದು ಎತ್ತಿದ ಅವತಾರಗಳ ಬಗ್ಗೆಯೂ ನಮಗೆ ಗೊತ್ತಿದೆ. ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹನಾಗಿ, ಇನ್ನು ಏನೇನೋ ಆಗಿ ಮಾಡಿದಂತಹ ವಿಕಾರಗಳು, ಲೀಲೆಗಳು, ಚೇಷ್ಟೆಗಳು ಇದನ್ನೆಲ್ಲ ನಾವು ಕಂಡು ಮನ ತುಂಬಿದ್ದೇವೆ, ಮನ ಸೋತಿದ್ದೇವೆ. ಹಾಗಿರುವಾಗ ನಮಗರಿತಿದೆ ದೇವ, ಇದೆಲ್ಲ ನಿನ್ನ ಮಾಯೆ, ಈ ಜಗವೇ ನಿನ್ನ ಮಾಯೆ ಅಂತ ಹೇಳುವುದು ನಾವು ತಿಳಿದಿದ್ದೆ. ನಿನ್ನ ಘೋರವಾದ ನರಸಿಂಹ ಅವತಾರವನ್ನು ನೋಡಿ ಪುಟ್ಟ ಬಾಲಕನಾದ ಪ್ರಹ್ಲಾದನೇ ಭಯಗೊಳ್ಳಲಿಲ್ಲ ಅಂತೆ, ಅಮ್ಮ ಲಕ್ಷ್ಮೀದೇವಿ ಭಯಗೊಂಡಿದ್ದಾಳಂತ.
ಹಾಗಾದರೆ ಭಕ್ತರ ಪೊರೆಯುವ ದೇವಾದಿದೇವ ನೀನು. ಇದೀಗ ನಿನ್ನ ಈ ಎಳೆಯ ಭಕ್ತನಾದ ಸುಧನ್ವನ ಮನದಲ್ಲಿ ಏನಿದೆ ಅಂತ ನಿನಗೆ ತಿಳಿಯದೆ ಹೇಳು. ಯಾಕಂದ್ರೆ ಈ ಪ್ರಪಂಚ ಕ್ಷಣಿಕವಾದದ್ದು ಅಂತ ಹೇಳುವುದು ನನಗೂ ತಿಳಿದಿದೆ. ಇಲ್ಲಿ ಬಾಳಿ ಬದುಕಬೇಕು ಅಂತ ಹೇಳಿ ಕೆಲವರಿಗೆ ಹಂಬಲವಿರ್ತದೆ, ಆದರೆ ನಿನ್ನನ್ನೇ ಸೇರಬೇಕು ಹೇಳುವ ಇಚ್ಛೆಯೂ ಕೆಲವರಿಗಿರ್ತದೆ. ಘೋರ ತಾಪತ್ರಯಗಳಿಂದ ಕೂಡಿದಂತಹ ಈ ಪ್ರಪಂಚ ಶಾಶ್ವತವಲ್ಲ ಎನ್ನುವುದನ್ನು ತಿಳಿದ ನಾನು ಬಯಸುವುದೇನು, ನಿನ್ನ ಜೊತೆಯಲ್ಲಿದ್ದ ಪಾರ್ಥ ಬಯಸುವುದೇನು ಅಂತ. ಲೌಕಿಕವಾದ ಜಯ ಅವನಿಗೆ ಬೇಕಾಗಿದೆ, ಅದನ್ನು ನೀನು ಅವನಿಗೆ ಅನುಗ್ರಹಿಸು. ಆದರೆ ಪಾರಮಾರ್ಥಿಕವಾದ ಜಯ ಏನಿದೆಯೋ ಅದನ್ನು ನನಗೆ ನೀಡು ತಂದೆ, ನನಗೆ ನೀಡು. ಪಾರ್ಥ ಸ್ವಾಮಿ, ಸುಧನ್ವ ನಾಡಿದ ಮಾತನ್ನು ಕೇಳಿದೀಯ. ಲೌಕಿಕವಾದಂಥ ಜಯ ನನಗೆ ಬೇಡ, ಪಾರಮಾರ್ಥಿಕವಾದಂಥ ಜಯ ಏನಿದ್ದರೂ ನನಗೆ ಅನುಗ್ರಹಿಸು ದೇವ. ಅದಕ್ಕಾಗಿಯೇ ನಾವು ಈ ರೀತಿಯಾದಂತಹ ತ್ಯಾಗ ಮನೋಭಾವಕ್ಕೆ ಸಿದ್ಧರಾಗಿದ್ದೇವೆ. ನಿನ್ನನ್ನು ಕಾಣುವುದೇ, ನಿನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ನಮ್ಮ ಉದ್ದೇಶವಾಗಿದೆ ಎನ್ನುವಂತ ಮಾತನ್ನು ಆಡಿದ್ದಾನೆ. ನೋಡಿದ್ದೀಯಲ್ಲ, ಅವನ ಮಾತನ್ನು ಕೇಳಿದ್ದೀಯಲ್ಲ ಪಾರ್ಥ. ಇನ್ನು ತಡ ಮಾಡುವುದಲ್ಲ, ನೀನು ನಿನ್ನ ಯುದ್ಧದ ಪರಿಯನ್ನು ಮುಂದುವರಿಸು. ಆಗಲಿ ಸ್ವಾಮಿ. ಅರ್ಧ ಕೇಳರ್ಜುನರು ರೋಷ ಭರಿತನಾಗಿ ಶರವ ಕೂಡುತ್ತಿರಲು ಕೃಷ್ಣ ಮುನ್ನ ಗೋವರ್ಧನಾದ್ರಿಯ ಕೂಡುತ್ತಿರಲು ಕೃಷ್ಣ ಮುನ್ನ ಗೋವರ್ಧನಾದ್ರಿಯ. ಸ್ವಾಮಿ, ಯುದ್ಧ ಪರಿಕ್ರಮವನ್ನು ಮುಂದುವರಿಸುವ ಬಗ್ಗೆ ನಿನ್ನ ಆಜ್ಞೆ ಬಂದೊಡನೆ ಸಿಂಜಿನಿಗೆ ಶರವೊಂದನ್ನು ಜೋಡಿಸಿ ಸಿದ್ಧನಾಗಿದ್ದೇನೆ. ನಿಲ್ಲಿಸು. ಈ ಮೊದಲು ನೀನು ಯುದ್ಧವನ್ನು ಮಾಡಿದ್ದಿ, ಆದರೆ ಒಂದು ಪ್ರತಿಜ್ಞೆಯನ್ನು ಕೈಗೊಂಡಿದ್ದೀಯಲ್ಲ, 3 ಬಾಣದಲ್ಲಿ ನಾನು ತುಂಡರಿಸುತ್ತೇನೆ ಎನ್ನುವ ಹಾಗೆ. ಅದಕ್ಕಾಗಿ ನಾನು ಬಾಲ್ಯದಲ್ಲಿ ಗೋವರ್ಧನಗಿರಿ ಗೋಪಾಲಕರನ್ನು ಕಾಯ್ದು ಅಲ್ಲಿ ಗಳಿಸಿದಂತ ಪುಣ್ಯವನ್ನು ಈ ಬಾಣಕ್ಕೆ ದಾರೆ ಎರೆದಿದ್ದೇನೆ. ಆ ಬಾಣವನ್ನು ಕತ್ತರಿಸದೇ ಇದ್ದರೆ ನಾನು ಶ್ರೀಕೃಷ್ಣರಾಯನ ಭಕ್ತನಲ್ಲ. ಪ್ರಯೋಗಿಸು. ಎಂದು ಪಾರ್ಥಾಟನೆಯ ಕೂಡಲೆಂದು ಕೃಷ್ಣನು. ಸ್ವಾಮಿ, ನಿನ್ನ ದಯದಿಂದ ಸಂಪನ್ನವಾದ ಒಂದು ಶರ ನಿಷ್ಫಲವಾದರೇನು, ಎರಡನೆಯ ಶರವನ್ನು ಎತ್ತಿ ಹಿಡಿದಿದ್ದೇನೆ. ನಿಲ್ಲಿಸು. ರಾಮಾವತಾರದಿಂದ ಧರೆಯ ಪೊರೆದ ಪುಣ್ಯ ಬೃಂದದ ತುಳ ಸಪ್ತ ಶರಕ್ಕೆ ಹೊಂದಿಸಿದಾನು. ಹಿಂದೆ ರಾಮವತಾರದಿಂದ ಧರೆಯ ಪೊರೆದ ಪುಣ್ಯ ಪಾರ್ಥ 2 ಬಾಣಗಳನ್ನು ತುಂಡರಿಸಿದ್ದಾನೆ. ಹಾಗಾಗಿ ಈ ಯುಗದ್ದು ಆಗೋದಿಲ್ಲ. ಹಾಗಾಗಿ ನಾವು ಹಿಂದೆ ಹೋಗಿ ನೋಡ್ಬೇಕಾಗ್ತದೆ 3ನೆಯ ಶರಕ್ಕೆ. ಅದಕ್ಕಾಗಿ ಸಾಮಾನ್ಯವಾದಂತ ಪುಣ್ಯವನ್ನು ಇದಕ್ಕೆ ಹಾಕಿದ್ರೆ ಸಾಕಾಗುವುದಿಲ್ಲ. ಅದಕ್ಕಾಗಿ ಸೃಷ್ಟಿಕರ್ತರಾದಂತ ಬ್ರಹ್ಮನನ್ನು ಮುಂದೆ ಇರಿಸಿದ್ದೇನೆ, ಲಯಕರ್ತನಾದಂತ ಶಿವನನ್ನು ಹಿಂದೆ ಇರಿಸಿದ್ದೇನೆ. ರಾಮಾವತಾರದ ಪುಣ್ಯವನ್ನೆಲ್ಲ ಇದಕ್ಕೆ ದಾರಿ ಎರೆದಿದ್ದೀಯ. ಹೌದು, ಮಧ್ಯದಲ್ಲೇ ನಾನೇ ಕುಳ್ಳಿರಿಸಿಕೊಂಡು ಇದನ್ನು ಸಿದ್ಧ ಮಾಡಿದ್ದೇನೆ. ಎಲ್ಲ ಪುಣ್ಯಗಳನ್ನು ಇದಕ್ಕೆ ದಾರಿ ಎರೆದಿದ್ದೇನೆ. ಬಹಳ ಭಾರವಾಗಿದೆ. ಹೌದು, ಅರಿತಿದ್ದೇನೆ. ಹಾಗಾಗಿ ಈ ಬಾಣವನ್ನು ಎತ್ತುವುದಕ್ಕೆ ನಿನಗೆ ಕಷ್ಟವಾಗುತ್ತದೆ ಎನ್ನುವುದನ್ನು ಅರಿತವನಿದ್ದೇನೆ. ಅದಕ್ಕಾಗಿ
ನಿನ್ನನ್ನೊಮ್ಮೆ ಬಿಗಿದಪ್ಪಿದ್ದೇನೆ, ನಿನ್ನ ಬಾಹುಗಳನ್ನೊಮ್ಮೆ ತಟ್ಟಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಆ ಬಾಣವನ್ನು ಇನ್ನು ನಿನ್ನ ಸಿದ್ಧತೆ ನೋಡಿ ನಗು ಬರ್ತಾ ಇದೆ ದೇವ. ಖಂಡವಿಲ್ಲದ ಪುಣ್ಯವರು ಖಂಡವಿಲ್ಲದ ಪುಣ್ಯವರು ಸೂರೆಗೊಂಡವನಾನೋ ನರನೋ ಹೊಡಾಟದಿರೈ ಬರಿದೆ ಉದ್ದಡ ಶರವ ಬಿಡಿದಿರದೆ ಖಂಡವಿಲ್ಲದ ಪುಣ್ಯವರು. ಸ್ವಾಮಿ, ನಿನ್ನನ್ನು ಪುಣ್ಯ ಪುರುಷನೆಂದು ಈ ಲೋಕವೇ ಕೊಂಡಾಡುತ್ತಾ ಇದೆ. ಅಖಂಡವಾದ ಪುಣ್ಯರಾಶಿ ನಿನ್ನಲ್ಲಿ ತುಂಬಿ ತುಳುಕುತ್ತಾ ಇದೆ. ಆದರೆ ನನ್ನ ಕಣ್ಣೆದುರಿಗೆ ನೀನು ಅರ್ಜುನನ ಒಂದೊಂದು ಶರಕ್ಕೂ ಇಂತಿಷ್ಟು 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 ಅಂತ ಪುಣ್ಯವನ್ನು ಧಾರೆ ಎರೆದು ಕೊಡ್ತಾ ಇದ್ದೀಯಲ್ಲ ಸ್ವಾಮಿ. ಹಾಗಾದ್ರೆ ಅದೆಲ್ಲ ಸೂರೆಯಾಯಿತು ಅಂತ ನಾನು ತಿಳಿಯಬೇಕು. ಹಾಗಾದ್ರೆ ಆ ಬಾಣಗಳನ್ನೆಲ್ಲ ನಾನು ಕತ್ತರಿಸಿದ್ದೇನೆ. ಆ ಬಾಣಗಳೆಲ್ಲ ಸೂರೆಗೊಂಡವನು ನಾನೋ ನರನೋ ಅಂತ. ನರನೇ ಅಂತ ಹೇಳಿ ಏಕಾಂಗವೀರನಾದ ನರನನ್ನು ನೀನು ಕೊಂಡಾಡಬೇಡ. ಆದ್ರೆ ನಾನೇ ಅಂತ ಹೇಳುವ ದಾರ್ಷ್ಟ್ಯವೂ ನನಗಿಲ್ಲ. ಆದರೆ ಈಗ ಆ ತುಂಬಿ ತುಳುಕುತ್ತಿರುವಂತಹ ಪುಣ್ಯವು ತುಂಬಿ ತುಳುಕುತ್ತಿರುವ ಆ ಬಾಣವನ್ನು ತುಂಡರಿಸದೇ ಇದ್ದರೆ ನನ್ನ ಸಹೋದರ ಸಹೋದರಿಯರೆಲ್ಲರೂ ನನ್ನನ್ನು ಅವರ ಒಂದು ಸಹೋದರ ಅಂತ ಹೇಳುವುದನ್ನು ಒಪ್ಪಿಯಾರ ಹೇಳು. ನನ್ನ ತಾಯಿ ಸುಗರ್ಭಾದೇವಿ ನವಮಾಸ ಅವಳ ಗರ್ಭದಲ್ಲಿ ನನ್ನ ನಿರಿಸಿದ್ದಾಳೆ. ಮಗನೆಂದು ಹೆಮ್ಮೆಯಿಂದ ಅವಳು ಬೀಗಿ ತುಳುಕಾಡುವಳು. ನನ್ನನ್ನು ಕಂಡು ಯಾವ ಹಂಸಧ್ವಜ ಭೂಪನಿಂದ ಮಗನೆಂದು ಕರೆಯಲ್ಪಡುವ ಈ ಸುಧನ್ವ ಪಂಚಭೂತಾತ್ಮಕವಾದ ಎಲ್ಲಾ ವಾಸನಾ ಬಲಗಳನ್ನು ತೊರೆದು ನಿರ್ಧಾರಾತ್ಮಕವಾದ ಪ್ರತಿಜ್ಞೆಯನ್ನು ಕೈಗೊಳ್ಳಲಿದ್ದೇನೆ ದೇವಾ. ಕೇಳಬೇಕು ಕೇಳಬೇಕು. ಶಿವರಾತ್ರಿಯ ದಿನದೊಳು ದಿನೋ ಶತವಿಧಾನವಡೆದು ಗಂಗಾ ಗೀತಾ ಗಾಯತ್ರಿ ಗೋವಿಂದ. ಮರಣ ಕಾಲದಲ್ಲಿ ಯಾರು ಸ್ಮರಣೆಯನ್ನು ಮಾಡುತ್ತಾರೋ ಅವರಿಗೆ ಪುನರ್ಜನ್ಮವಿಲ್ಲದ ಮೋಕ್ಷ ಪ್ರಾಪ್ತಿಯಾಗ್ತದಂತೆ. ಹಾಗೆ ಭಾವಿಕನೊಬ್ಬ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಕಾಶಿಯಲ್ಲಿ ಶಿವರಾತ್ರಿಯ ಪರ್ವ ದಿನದಂದು ಉಪವಾಸವನ್ನು ಮಾಡ್ತಾ ಇರುವಾಗ ಚಾಂಡಾಲನೊಬ್ಬ ಬಂದು ಅವನ ಎದೆಗೆ ಒದ್ದು ಅವನ ವ್ರತಭಂಗವನ್ನು ಮಾಡಿದ್ರೆ ಅಂತ ಪಾಪಿಗೆ ಬರುವ ಪಾಪ ಈ ಶರವನ್ನು ಕತ್ತರಿಸದೇ ಇದ್ದ ಈ ಸುಧನ್ವನಿಗೆ ಬರಲಿ ದೇವ, ಸುಧನ್ವನಿಗೆ ಬರಲಿ. ಪ್ರಯೋಗಿಸುತ್ತೇನೆ ಸ್ವಾಮಿ. ಕೃಷ್ಣ ಗೋವಿಂದ ಹರಿ ಶ್ರೀ ಜಲ ಜಲೋಚನ ವಿಷ್ಣು ಜಲ ಜಲೋಚನ ವಿಷ್ಣು ಲಕ್ಷ್ಮೀ ನಿಲಯ ನಾರಾಯಣ ರೇಣುತ ಲಕ್ಷ್ಮೀ ನಿಲಯ ನಾರಾಯಣ ಎನ್ನುತ್ತ ನಭದೊಳಗೆ ಹರಿನಾಮ ಬಳಿಯ ಉಚ್ಚರಿಸುತ್ತ ತಲೆಯೂ ನಭದೊಳಗೆ ಪೊಳೆವರ ಕೇಂದುವಿನ ಕಾಂತಿಯ ಪ್ರಜ್ವಲಿಸುತ್ತಾ ಇದೆ. ಪೊಳೆವರ ಕೇಂದುವಿನ ಕಾಂತಿಯ ನಿಳಿದು ದಿಳೆಗಚ್ಚುತನ ಶ್ರೀಪದ ನಳಿನದೆಡೆಯಲಿ ಬಿದ್ದುದೆಲೆ ಜನಮೇ ಜಯ ಕ್ಷಿತಿಪಾಲ್ ಶ್ರೀಪದ ನಳಿನದೆಡೆಯಲಿ ಬಿದ್ದುದೆನೆ ಜನಮೇ ಜಯ ಕ್ಷಿತಿಪಾಲ್
जलजलोचन विष्णु लक्ष्मी निलय नारायण ನೋಡಿದ್ದೀಯಲ್ಲ, ನೀನು ಎಸೆದಂತ ಬಾಣದಿಂದ ಅವನ ಶಿರ ಕತ್ತರಿಸಲ್ಪಟ್ಟಿದೆ. ಹೌದು. ಆ ತಕ್ಷಣವೇ ನಾರಾಯಣ 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 ಎನ್ನುವ ನಾಮದಿಂದ ನನ್ನ ಪದದೆಡೆಗೆ ಬಂದು ಬಿದ್ದಿದೆ. ಅದನ್ನೊಮ್ಮೆ ನಾನು ಎತ್ತಿ ಮುದ್ದಾಡಿದ್ದೇನೆ. ನೋಡು, ಹಂಸಧ್ವಜ ಭೂಪಾಲರು ಅಲ್ಲಿ ಕುಳಿತುಕೊಂಡಿದ್ದಾರೆ. ಅವರೆಡೆಗೆ ಒಮ್ಮೆ ಎಸೆದಿದ್ದೇನೆ. ಅವರು ಕೂಡ ಒಮ್ಮೆಗೆ ದುಃಖ ತಪ್ತರಾಗಿ ಮುದ್ದು ಮುಖವನ್ನೊಮ್ಮೆ ನೋಡಿದ್ದಾರೆ. ತದನಂತರ ನನ್ನೆಡೆಗೆ ಅದನ್ನು ಎಸೆಸಿದ್ದಾರೆ. ತದನಂತರ ಅದನ್ನೊಮ್ಮೆ ನೋಡಿ ನಾನು ಭೂಮಂಡಲಕ್ಕೆ ಎಸೆದಿದ್ದೇನೆ. ಅಲ್ಲಿಯೂ ಕೂಡ ನಾರಾಯಣನ ಸ್ಮರಣೆಯನ್ನು ಮಾಡುತ್ತಾ ಆ ಹಿಮಾಲಯದಲ್ಲಿರುವಂತಹ ಶಿವನ ರುಂಡಮಾಲಿಕೆಯಲ್ಲಿ ಜೋಡಿಸಲ್ಪಟ್ಟಿದೆ. ನೋಡಿದ್ದೀಯಲ್ಲ, ಈ ಚಂಪಕಾ ನಗರೆಯಲ್ಲಿ ಒಂದು ಕ್ಷಣಕ್ಕೆ ಎಲ್ಲರೂ ಸೂತಕದ ಛಾಯೆಯಲ್ಲಿ ಮೊಳಗಿದ್ದಾರೆ. ಮರು ಕ್ಷಣದಿಂದಲೇ ಇಲ್ಲಿ ನಾವು ಕೃಷ್ಣನನ್ನು ಕಂಡೆವು, ವಿಷ್ಣುವನ್ನು ಕಂಡೆವು. ಎದೆಷ್ಟೋ ಕಾಲದಿಂದ ಪರಮಾತ್ಮನನ್ನು ಕಾಣಬೇಕು ಕಾಣಬೇಕು ಎಂದು ಹಂಬಲಿಸುತ್ತಾ ಇರುವವರಿಗೆ ಬಾಲಕನಾದಂತ ಸುಧನ್ವ ತ್ಯಾಗದ ಮೂಲಕ ಪರಮಾತ್ಮನನ್ನು ಕಾಣಿಸುವಂತ ಒಂದು ಯೋಗವನ್ನು ಕರುಣಿಸಿದ್ದಾನೆ. ಹಾಗಾಗಿ ಕೃಷ್ಣನನ್ನು ವಿಷ್ಣುವನ್ನು ಕಂಡು ಅವನ ದರ್ಶನವನ್ನು ಕಂಡವರಿಗೆ ಯಾವ ಕಷ್ಟ ಕಾರ್ಪಣ್ಯಗಳು ಬರುವುದಿಲ್ಲ. ಮತ್ತು ಏಕಾದಶಿ ವ್ರತವನ್ನು ಮಾಡಿದಾಗ ಪರಮಾತ್ಮನನ್ನು ಕಾಣುವುದಕ್ಕೆ ಸಾಧ್ಯವಿದೆ. ಅದುವೇ ಗುರಿಯಾಗಿರಿಸಿಕೊಂಡಂತ ಇಲ್ಲಿಯ ಜನರು ಕೃಷ್ಣನನ್ನು ಕಂಡು ಸಂಪನ್ನರಾಗಿದ್ದಾರೆ. ಹಾಗಾಗಿ ಈ ಕಥೆಯನ್ನು ಕೇಳಿದವರಿಗೆ ಎಲ್ಲರಿಗೂ ಶ್ರೀಕೃಷ್ಣ ಅನುಗ್ರಹಿಸಲಿ, ಮಹಾವಿಷ್ಣುವು ಅನುಗ್ರಹಿಸಲಿ ಎನ್ನುವುದಾಗಿ ಮಂಗಳವನ್ನು ಹೇಳುವುದಕ್ಕೆ ಭಾಗವತರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಇಲ್ಲಿಯವರೆಗೆ ದಿಶಕ್ತಿ ಮಹಿಳಾ ಯಕ್ಷ ಬಳಗ ಪುತ್ತೂರು ನಮ್ಮ ತಂಡದ ತಾಳಮದ್ದಲೆ ಸುಧನ್ವ ಮೋಕ್ಷ ಎನ್ನುವಂತಹ ತಾಳಮದ್ದಲೆ ನಡೆಯಿತು. ಇದರಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಕುಮಾರಿ ರಚನಾ ಚಿದ್ಗಲ್ ಇವರು ಸಹಕರಿಸಿದ್ದಾರೆ. ಹಾಗೆ ಮದ್ದಳೆಯಲ್ಲಿ ತೆಂಕಬೈಲು ಗೋಪಾಲಕೃಷ್ಣ ಭಟ್ ಅವರು ಸಹಕರಿಸಿದ್ದಾರೆ. ಚೆಂಡೆಯಲ್ಲಿ ಲಕ್ಷ್ಮೀಶ ಶಗ್ರಿತಾಯ ಪಂಜ ಇವರು ಸಹಕರಿಸಿದ್ದಾರೆ. ಪ್ರಸಂಗದಲ್ಲಿ ಅರ್ಥಧಾರಿಗಳಾಗಿ ಮೊದಲನೆಯ ಸುಧನ್ವನಾಗಿ ಶಾಲಿನಿ ಅರುಣ್ ಶೆಟ್ಟಿ ಕೊಲ್ಲಾಡಿ ಇವರು ಭಾಗವಹಿಸಿದ್ದಾರೆ. ಎರಡನೇ ಸುಧನ್ವನಾಗಿ ನಾನು ಪದ್ಮಾ ಕೆ ಆರ್ ಆಚಾರ್ಯ, ಅರ್ಜುನನಾಗಿ ಜಯಲಕ್ಷ್ಮಿ ವಿ ಭಟ್ ಅವರು ಸಹಕರಿಸಿದ್ದಾರೆ. ಪ್ರಭಾವತಿಯಾಗಿ ಶುಭಾ ಪಿ ಆಚಾರ್ಯ ಅವರು ಸಹಕರಿಸಿದ್ದಾರೆ. ಶ್ರೀಕೃಷ್ಣನಾಗಿ ಪ್ರೇಮಾ ಕಿಶೋರ್ ಅವರು ಸಹಕರಿಸಿದ್ದಾರೆ. ವೃಷಕೇತುವಾಗಿ ಮಲ್ಲಿಕಾ ಜಯರೈ ಅವರು ಸಹಕರಿಸಿದ್ದಾರೆ. ಇಲ್ಲಿ ನಮಗೆ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿಯವರೆಗೆ ತಾಳ್ಮೆಯಿಂದ ಕೇಳಿದಂತಹ ಭಕ್ತಾಭಿಮಾನಿಗಳಿಗೂ ಕಲಾಭಿಮಾನಿಗಳಿಗೂ ವಂದನೆಗಳನ್ನು ಸಮರ್ಪಿಸುತ್ತಾ ಭಾಗವತರಲ್ಲಿ ಮಂಗಳವನ್ನು ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಷಢಾನನೋ ಕುಂಕುಮ ರಕ್ತವರ್ಣೋ ಷಢಾನನಂ ಕುಂಕುಮ ರಕ್ತವರ್ಣೋ ಮಹಾಮತ್ಯೋ ದಿವ್ಯ ಮಯೂರ ವಾಹನೋ ರುದ್ರಸ್ಯ ಸೋನೋ ಸುರಸೈನ್ಯನಾಥಂ ಗುಹಂ ಸದಾ ಶರಣಂ ಪ್ರಪದ್ಯೆ
गुहं सदा शरणं प्रपद्ये गुहं सदा शरणं प्रपद्ये जय 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 तु नमो जय 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 तु नमो ಹರಿಗೊರಳವನಿಗೆ ಕರಿಗೊಳದವನಿಗೆ ರೋದ್ಯೋ ದತ್ತ ಕರಿಗೊರಳವನಿಗೆ ಕರಿಗೊಳಿದವಗೆ ಕರಿಮುಖ ನಯ್ಯಗೆ ಕರಿಯ ಮಯ್ಯನವಗೆ ಮಂಗಲ ಜಯ ಜಯ ಯದು ಕುಲನದಗೆ ಮಂಗಲ ಜಯ ಶ್ರೀಕಾಂತನಿಗೆ मंगलम जय मंगलम शुभ मंगलम नित्य मंगलम 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 श्री महागणपति गे मंगलम श्री सुब्रह्मण्यनिगे मंगलम ಸತತ ಮೂಜರೆ ಗಂಟದ ಪೊರ್ತು ಬಾರಿ ಪೊರ್ಲುಡು ಯಕ್ಷಗಾನ ತಾಳ ಮಧ್ಯನೆ ಭಕ್ತ ಸುಧನ್ವ ಪಂಪಿನ ಯಕ್ಷಗಾನ ತಾಳ ಮಧ್ಯನೆ ಬಾರಿ ಪೊರ್ಲುಡು ಈ ಸುಂದರ ವೇದಿಕೆಡು ನಡಪಾಯ್ದು ಕೊರ್ನಕ್ಲು ಧೀಶಕ್ತಿ ಮಹಿಳಾ ಯಕ್ಷ ಬಲಗ ತೆಂಕಿಲ ಪುತ್ತೂರು ಮೇಗ್ಲೆಗ್ ನಮ್ಮ ಈ ಬ್ರಹ್ಮಕುಲ ಸಮಿತಿಯ ಪರವಾದ ಹಾರ್ದಿಕ ಅಭಿನಂದನೆಗಳು ಅಂಚನೆ ಈ ಕಲಾ ವೇದಿಕೆಡು ಎಡ್ಡ ರೀತಿದ ಒಂಜಿ ಯಕ್ಷಗಾನ ತಾಳಮದ್ಯ ಪೌರಾಣಿಕమైన ಅಂಚಿನ ಯಕ್ಷಗಾನ ತಾಳಮದ್ಯನ ಗೊಬ್ಬುದು ನಂಗೆ ಮಾತೆರೆಗ್ಲ ಒಂಜಿ ಪೊರ್ಲುದ ಒಂಜಿ ಸನ್ನಿವೇಶನ ಒದಗಾದೇರು ಅಕ್ಲೆಗ್ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊರಡು ಉತ್ತರೋತ್ತರ ಅಭಿವೃದ್ಧಿ ಮಲ್ತು ಕೊರಡು ಮಾಡೋದು ನಾನಾ ದುಂಬುಲ ಅಕ್ಲ ಕಲಾ ವೇದಿಕೆಗೆ ಮಾತಾಡಿಸ ಪ್ರೋತ್ಸಾಹ ಕೊರಡು ಎಡ್ಡ ರೀತಿದ ಒಂಜಿ ಕಾರ್ಯಕ್ರಮ ಅಗ್ಲಡ ಮೂಡ್ದು ಬರಡು ಬಣ್ಣದಕ್ಕೇನು ಇತ್ತೆ ಅಕ್ಲೆಗ್ ಸೇವಾ ಪ್ರಸಾದಲ ಅಂಚನೆ ಸ್ಮರಣಿಕೆಲ ಕೊರೊಂದುಲ್ಲೇರು ಶ್ರೀಮತಿ ಚಂದ್ರಾವತಿ ರೈ ಅಭಿವೃದ್ಧಿ ಅಧಿಕಾರಿ ಬಿಲಿನೆಲೆ ಬೊಕ್ಕ ಸುಧಾಕರ್ ರೈ PS ಪಾಲ್ತಾಡಿ ನೆತ್ತ ಇನಿತ ಈ ಒಂಜಿ ಯಕ್ಷಗಾನ ತಾಳಮದ್ದಲದ ಪ್ರಾಯೋಜಕರಾಯಿ ನಂಚಿನ ಶ್ರೀಮತಿ ಚಂದ್ರಾವತಿ ರೈ ಅಭಿವೃದ್ಧಿ ಅಧಿಕಾರಿ ಬಿಲಿನೆಲೆ ಬೊಕ್ಕ ಸುಧಾಕರ್ ರೈ ಪಾಲ್ತಾಡಿ ಬರು ಅಕ್ಲೆಗ್ ಸೇವಾ ಪ್ರಸಾದಲ ಅಂಚನೆ ಒಂಜಿ ಸ್ಮರಣಿಕೆಲ್ಲ ಕೊರದು ಗೌರವಿಸೋಡು ಮಾಡೋದಕ್ಕೇನು ಪಾರಿ ಪರ್ಲುದು ಈ ವೇದಿಕೆಡು ಪೊರ್ಲು ಇತ್ತದ ಒಂಜಿ ಪೌರಾಣಿಕವಾಯಿನ ಯಕ್ಷಗಾನ ತಾಳಮದ್ದಲೆನು ನಡಪಾಯಿನ ಕೊರೋನಾ ನಿಗ್ಲೆಗ್ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನ ಅನುಗ್ರಹ ಸದಾ ಇಪ್ಪಡು ನನ್ನ ದುಂಬುಗಳ ನಿಗ್ಲೆಗ್ ಮೂಲ ಮತ್ತು ಒಂಜಿ ಈ ಒಂಜಿ ಕಾರ್ಯಕ್ರಮನು ಮಲ್ಪುನಂಚಿನ ಅವಕಾಶ ತಿಕ್ಕಡ ಬಂಡದು ಎಂಗ್ಲು ಬ್ರಹ್ಮಕುಲ ಸಮಿತಿ ಪರವಾದ ಕೇನೊಂದುಳ್ಳು ಅಂಚನೆ ಇನಿತ ಈ ಯಕ್ಷಗಾನ ತಾಳಮದ್ದಲದ ಪ್ರಾಜೆಕ್ಟ್ನ ಪಡೆಯನಂಚಿನ ಶ್ರೀಮತಿ ಚಂದ್ರಾವತಿ ರೈ ಅಭಿವೃದ್ಧಿ ಅಧಿಕಾರಿ ಪಾಲ್ತಾಡಿ ಬೊಕ್ಕ ಸುಧಾಕರ್ ರೈ ಪಾಲ್ತಾಡಿ ಮೆಕ್ಲೆಗ್ ಸ್ಮರಣಿ ಸಂತೋಷ್ ನಮ್ಮ ಬ್ರಹ್ಮಕಲಾ ಸಮಿತಿ ಅಧ್ಯಕ್ಷರಾಯಿನಂಚಿನ ಸಂತೋಷ್ ರೈ ನಲಿಲ್ಲ ಅಂಚನೆ ಡಾಕ್ಟರ್ ನಿರೀಕ್ಷಕ್ ಟಿಂಬರ್ಬತ್ತು ಈ ಯಕ್ಷಗಾನ ತಾಳಮದ್ದಲದ ಪ್ರಾಯೋಜಕರಾದ ನಮಗೆ ಸಹಕರಿಸನ ಇಂಚಿನ ಶ್ರೀಮತಿ ಚಂದ್ರಾವತಿ ರೈ ಅಭಿವೃದ್ಧಿ ಅಧಿಕಾರಿ ಬಿಲಿನೆಲೆ ಅಂಚನೆ ಸುಧಾಕರ್ ಪಾಲ್ತಾಡಿ ಮೆಗ್ಲೆಗ್ ನಮ್ಮ ಬ್ರಹ್ಮಕುಲ ಸಮಿತಿ ಅಧ್ಯಕ್ಷರಾಯಿನಂಚಿನ ಸಂತೋಷ್ ರೈ ನಲಿಲ ಸ್ಮರಣಿಕೆಲ ಸೇವಾ ಪ್ರಸಾದಲ ಕೊರದು ಗೌರವಿಸೋಡು ಬಂಡದು ಬ್ರಹ್ಮಕುಲ ಸಮಿತಿ ಬರವಾದ ಕೇನೊಂದಲ್ಲೋ
ಅಕ್ಲೆಗ್ಲ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸದಾ ಅನುಗ್ರಹ ಕೊರಡು ನಣದಂಬುಲ ಇಂಚಿನಂಚಿನ ಒಂಜಿ ಪ್ರಾಯೋಜಕತನ ಪಡಪನಂಚಿನ ಯೋಗ ಭಾಗ್ಯನು ಈ ಮನ್ನಡು ಒದಗಾದು ಕೊಡುವಂದು ನಮ್ಮ ಮಾತೆಲ್ಲ ಬೇಡೊಂದು ಆ ಸುಬ್ರಹ್ಮಣ್ಯ ಸ್ವಾಮಿನ ಅನುಗ್ರಹ ನಮಗೆ ಏಪಲ ಇಪ್ಪಡು ಅಂಜನೆ ತೆನಾನ ಕೆಲವೇ ನಿಮಿಷಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರಂಡು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಣಿಕರ ಜೋಕ್ಲೆಡ್ದು ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡಪೆರಂಡು ಈ ಕಾರ್ಯಕ್ರಮಕ್ಕೂ ಮಾತ ದೂರ ದೂರ ಇತ್ತನ ಭಕ್ತಾದಿಲು ಮುಟ್ಟ
ನಲಿಲು ಶ್ರೀ ಸುಬ್ರಹ್ಮಣ್ಯ ದೇವರ ಬ್ರಹ್ಮಕಲಶೋತ್ಸವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಪುನೀತರಾಗುತ್ತಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ಶ್ರೀದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಭಕ್ತಿಯಿಂದ ನಮ್ಮ ಈ ಕಾರ್ಯಕ್ರಮವನ್ನು ಅರ್ಪಿಸುತ್ತಾ ಶ್ರೀದೇವರ ಅನುಗ್ರಹವನ್ನು ಬೇಡುತ್ತಿದ್ದೇವೆ. ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಆಡಳಿತ ಮುಕ್ತೇಸರರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ನೆರೆದಿರುವ ಎಲ್ಲ ಗೌರವಾನ್ವಿತ ಭಗವದ್ಭಕ್ತರಿಗೆ ಶುಭ ಸಂಜೆಯನ್ನು ತಿಳಿಸುತ್ತಾ ಮಣಿಕರ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಾದ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿದ್ದೇವೆ. ಮತ್ತೊಮ್ಮೆ ದೇವರನ್ನು ಸ್ಮರಿಸುತ್ತಾ ನೆರೆದಿರುವ ಗಣ್ಯರಾದ ತಾವೆಲ್ಲರೂ ನಮ್ಮನ್ನು ಹರಸಿ ಆಶೀರ್ವದಿಸಬೇಕೆಂದು ಬೇಡುತ್ತಾ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಆದರಣೀಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಪೋಷಕ ಬಂಧುಗಳೇ, ಅದೇ ರೀತಿ ಈ ಕಾರ್ಯಕ್ರಮವನ್ನು ವೈಭವೀಕರಿಸುವ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ, ಫೋಟೋಗ್ರಾಫರ್ ಮತ್ತು ಸೌಂಡ್ಸ್ ಮತ್ತು ಲೈಟಿಂಗ್ ಸಿಸ್ಟಮ್ನ ಎಲ್ಲ ಆದರಣೀಯರೇ ಮತ್ತು ನಮ್ಮ ಶಾಲಾ ಗೌರವಾನ್ವಿತ ಮುಖ್ಯ ಗುರುಗಳನ್ನು ಹಾಗೂ ಪೂಜ್ಯ ಶಿಕ್ಷಕ ವೃಂದದವರನ್ನು ಸ್ವಾಗತಿಸುತ್ತಾ ನಮ್ಮ ಈ ಸಾಂಸ್ಕೃತಿಕ ರಸ ಸಂಜೆ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಲಿಖಿತ್, ಕಾರ್ಯಕ್ರಮವನ್ನು ಆರಂಭಿಸೋಣವಾ? ಅನುಷ್, ಆಯ್ತು, ಕಾರ್ಯಕ್ರಮ ಆರಂಭಿಸೋಣ. ಆದರೆ ಒಂದು ವಿಷಯ ಹೇಳೋಕ್ಕೆ ಮರೆತೇವೆ ನಾವು. ಏನದು? ಏನೆಂದರೆ ಇಲ್ಲಿ ನಾವು ಈ ಕಾರ್ಯಕ್ರಮ ನೀಡಲು ಅವಕಾಶ ಮಾಡಿಕೊಟ್ಟ ಈ ದೇವಸ್ಥಾನದ ಆಡಳಿತ ಮಂಡಳಿಯವರ ಆಶೀರ್ವಾದ ಬೇಡಬೇಕಲ್ಲ? ಹೌದು, ಇಲ್ಲಿ ನೆರೆದಿರುವ ಎಲ್ಲರ ಆಶೀರ್ವಾದವನ್ನು ಬೇಡಿಕೊಂಡಿದ್ದೇವೆ. ಅನುಷ್, ಮುಖ್ಯವಾಗಿ ನಮ್ಮ ಮಣಿಕರ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಭೌತಿಕವಾಗಿ ಪೋಷಿಸಿ ಬೆಳೆಸಿ ಅಭಿವೃದ್ಧಿ ಪಥದತ್ತ ಕೊಂಡೋಗುತ್ತಿರುವ ಈ ಪುಣ್ಯಕ್ಷೇತ್ರದ ಆಡಳಿತ ಮುಕ್ತೇಸರರು ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಸಂತೋಷ್ ಕುಮಾರ್ ರೈ ಇವರನ್ನು ಮತ್ತೊಮ್ಮೆ ಗೌರವಯುತವಾಗಿ ಸ್ವಾಗತಿಸುತ್ತಾ ನಮ್ಮ ಈ ಸಾಂಸ್ಕೃತಿಕ ರಸ ಸಂಜೆ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಮೊದಲಿಗೆ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಗಣಾಧಿಪತಿಯಾದ ವಿಘ್ನ ನಿವಾರಕ ಗಣೇಶನನ್ನು ನೃತ್ಯದ ಮೂಲಕ ಆರಾಧಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರಾದ ಅಕ್ಷತಾ ಎನ್, ಮನುಶ್ರೀ ಪಿ, ಅನನ್ಯ ಬಿಸಿ, ನಿಖಿತಾ ಮತ್ತು ಶ್ರದ್ಧಾ ಪಿ. ಇದೀಗ ನಿಮ್ಮ ಮುಂದೆ निर्विघ्नं कुरु मे देव सर्वकार्येषु सर्वदा। वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। आकाशस्याधिपो विष्णुः अग्निश्चैव महेश्वरी वायो सूर्यक्षितेरिषः जीवनस्य गणाधिपः। आकाशस्याधिपो विष्णुः अग्निश्चैव महेश्वरी वायो सूर्यक्षितेरिषः जीवनस्य गणाधिपः।
ಪೂಜಾ ನೃತ್ಯವನ್ನು ಮಾಡಿ ದೇವರನ್ನು ಸ್ಮರಿಸಿದ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಹಾಯ್, ಹಲೋ, ನಮಸ್ತೆ ಭಕ್ತ ಬಂಧುಗಳೇ. ಇಳೆಯಿಂದ ಬೀಜ ಮೊಳಕೆ ಒಡೆಯೊಂದು ತಮಟೆಗಳಿಲ್ಲ, ಫಲ ಮಾಗುವೊಂದು ತುತ್ತೂರಿದನಿ ಇಲ್ಲ, ಬೆಳಕೀವ ಸೂರ್ಯಚಂದ್ರರದ್ದೊಂದೂ ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಇದು DVG ಅವರ ಕವಿವಾಣಿ. ಭೂಮಿಯಿಂದ ಬೀಜ ಗಿಡವಾಗಿ ಹುಟ್ಟುವಾಗ, ಕಾಯಿ ಮಾಗಿ ಹಣ್ಣಾಗುವಾಗ, ಸೂರ್ಯಚಂದ್ರರು ಬೆಳಗುವಾಗ ಯಾವುದೇ ಸದ್ದುಗದ್ದಲವಿಲ್ಲ, ಮೌನವಾಗಿ ತನ್ನ ಕೆಲಸಗಳನ್ನು ಮಾಡುತ್ತಿರುತ್ತವೆ. ಹೌದು ಅಕ್ಷತಾ, ಆದರೆ ಗೋಮುಖ ವ್ಯಾಘ್ರನಾದ ಮಾನವನದ್ದೇ ಸದ್ದುಗದ್ದಲ. ದೇವರ ಸೃಷ್ಟಿಯೇ ಅದ್ಭುತ. ಭಕ್ತಿ ಮೆಚ್ಚಿ ಬಲು ಬೇಗನೆ ಒಲಿಯುವ ದೇವರೆಂದರೆ ಶಿವದೇವರು. ಈಗ ಶಿವನನ್ನು ಆರಾಧಿಸುವ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳಾದ ದೀಕ್ಷಿತ್, ದಿಶಾಂತ್, ಮನ್ವಿತ್ ಮತ್ತು ಗೋಪಾಲಕೃಷ್ಣ. ಇದೀಗ ನಿಮ್ಮ ಮುಂದೆ ಅಕ್ಕಯ್ಯ ನೋಡು ಬಾರೆ ಈ ಚೆಲ್ವನ, ಚಿಕ್ಕವಳೆ ನೋಡು ಬಾರೆ, ಚಿಕ್ಕವಳೆ ನೋಡು ಬಾರೆ, ಕೆಳಮೈದ ನೋಡು ಬಾರೆ ಈ ಕಂದನ, ನಲಿದು ನೋಡು ಬಾರೆ, ಕುಣಿದು ನೋಡು ಬಾರೆ. ಏಳು ಮನೆ ಮ್ಯಾಲೇರಿ ಕುಂತ ನಮ್ಮ ದೇವ, ನಗು ಮನೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು, ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು, ಎದ್ದು ಕುಣೀರು, ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು, ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು, ಎದ್ದು ಕುಣೀರು, ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು. ತುಂಬೈತೆ ಹೂಗಂಧ, ಕಾವೇರಿ ಹರಿದೈತೆ ಏನ್ ಚಂದ, ಕುನಿಗ್ಯಾವ ಗುಬ್ಬಿ ತಂದ್ಯಾವ ಗುಟ್ಟು, ನಲಿಜಾವೋ ನವಿಲು ನುಲಿಜಾವೋ ನಾಗ. ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ, ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ. ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು, ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು, ಎದ್ದು ಕುಣೀರು, ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು. ಸೊಂಪಾದು ಬಾನೆಲ್ಲ
ತಂಪಾದು ಮಾಳೆಲ್ಲ ಈ ಹಕ್ಕಿ ಹಾಡ ಆ ತುಂಬಿನಾದ ಚನ್ನ ಚಕೋರ ಚಲ್ಲ ಟಗಾರ ಚನ್ನ ಮೈಕಾರ ಮಾದೇವ ಕೇಳಯ್ಯ ದುಂಡು ಎದ್ದೇಳೋ ಮಂಡೆ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ. ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳಪ್ಪ ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದೈತೆ ಮುಂದೆ ಬತ್ತಿ ಕುಣೀರು ಅರೆ ಅರೆ ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದೈತೆ ಮುಂದೆ ಬತ್ತಿ ಕುಣೀರು. ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದೈತೆ ಮುಂದೆ ಬತ್ತಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದೈತೆ ಮುಂದೆ ಬತ್ತಿ ಕುಣೀರು. ಮಹಾದೇವನ ಹಾಡಿಗೆ ಹೆಜ್ಜೆ ಹಾಕಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಶ್ರದ್ಧಕ್ಕ, ನೀವು ಕೃಷ್ಣನ ಭಕ್ತಿಗೀತೆ ಹಾಡುತ್ತಿದ್ದೀರಿ? ಭಜನೆ ಕಾರ್ಯಕ್ರಮ ಇದೆಯಾ ಹೇಗೆ? ಇಲ್ಲ ದೀಕ್ಷಿತ್, ನನಗೆ ಕೃಷ್ಣನ ಹಾಡುಗಳೆಂದರೆ ತುಂಬಾ ಇಷ್ಟ. ಹೌದು ಶ್ರದ್ಧಕ್ಕ, ಕೃಷ್ಣನ ಹಾಡುಗಳೆಂದರೆ ಎಲ್ಲರಿಗೂ ಇಷ್ಟ. ಶ್ರೀಕೃಷ್ಣ ಪರಮಾತ್ಮ ಅನೇಕ ಅವತಾರಗಳಲ್ಲಿ ಲೋಕ ಕಲ್ಯಾಣ ಮಾಡಿದ್ದಾರೆ. ಬಾಲಕೃಷ್ಣನಾಗಿ, ನಂದಗೋಕುಲನಾಗಿ, ಗೋಪಾಲಕನಾಗಿ, ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತವನ್ನೇ ಸೃಷ್ಟಿಸಿದ್ದಾರೆ. ಹೌದಲ್ಲ ದೀಕ್ಷಿತ್? ಹೌದು ಶ್ರದ್ಧಕ್ಕ. ಇದೀಗ ನಂದಗೋಕುಲನ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ತ್ರಿಷಾ, ಪ್ರತೀಕ್ಷಾ, ಅಂಕಿತಾ, ಅರ್ಪಿತಾ, ವನ್ಯಶ್ರೀ ಮತ್ತು ಸಪ್ತಮಿ. കാലികൾ മേച്ചു നടന്നു കണ്ണൻ നല്ല കാഞ്ഞിറം കൊണ്ടു കളിച്ചു കണ്ണൻ. കാലികൾ മേച്ചു നടന്നു കണ്ണൻ നല്ല കാഞ്ഞിറം കൊണ്ടു കളിച്ചു കണ്ണൻ. കണ്ണപ്പമുണ്ടാക്കി വെച്ചു കണ്ണൻ മൗലിക്ക് കള്ളം പറഞ്ഞു കണ്ണൻ. ದಿನದಿಂ 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 ಗೋಕುಲ ಪಾಲ ಬಾಲಗ ಗೋಬಿಗ ಮರುಡ ಕಾಮುಗ ಉಣ್ಣಿ ಕಣ್ಣಾವಾಯಂ ಉಣ್ಣಿ ಕಣ್ಣಾವಾ ಪಟಮುಡುತ್ತ ವಲ್ಲಭ ಕಪಟ ನಾಟ್ಯ ಸೂತ್ರಗ ಉಣ್ಣಿ ಕಣ್ಣಾವಾಯಂ ಉಣ್ಣಿ ಕಣ್ಣಾವಾ പെണ്ണകട്ട കുറുമ്പനായി തലമുടച്ച കറുമ്പനായി താലിക്കോലും കയ്യിൽ കൊണ്ടേ വാ ഓടത്തണ്ട ചുണ്ടിൽ ചേർത്തേ വാ കള്ളക്കണ്ണ ഗോകുല പാല പാലക ഗോപികമാരുടെ കാമുക ഉണ്ണിക്കണ്ണാവാ ഉണ്ണിക്കണ്ണാവാ പടമുടുത്ത വല്ലഭ കപട നാട്യ സൂത്രക ഉണ്ണിക്കണ്ണാവാ എന്നുണ്ണിക്കണ്ണാവാ. തൊഴുതു നിർത്തിയെന്നു നീ പിന്നെ തുയിലുണർത്തി രാസകേളിയാടി നീ കണ്ടു കണ്ടു നിൽക്കെ മായയാടി നീ നിന്റെ ലീല കൊണ്ടു ലോകമാകെ മാറ്റി നീ താളത്തിൽ താളത്തിൽ കളിയും അത്താനം തത്തിമി രത്തിമി തിമിതോ തകമേളത്തിൽ മേളത്തിൽ 30 മുക്കോടി ദേവരുമാടുത്തു തിമിതോ. ജയ കൃഷ്ണ ഹരേ ജയ കൃഷ്ണ
ದ ದಿನ ಧಿಮ್ ದಿನ ಧಿಮ್ ದಿನದಿಂದ ಗೋಕುಲ ಪಾಲ ಬಾಲಗ ಗೋಪಿಕ ಮರುಡ ಕಾಮುಗ ಉಣ್ಣಿ ಕಣ್ಣಾವಾ ಉಣ್ಣಿ ಕಣ್ಣಾವಾ ಭಜರೆ ನಂದ ಗೋಪಾಲ ಹರೇ 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 ಮುರಳಿ ಗಾನಲೋಲ ದೂರ ಮೇಲೆ ದಿಗಿರಾ ಕೃಷ್ಣ ಕಡಲೈ పొంగుతున్న ప్రేమ నీల కనరా కృష్ణ అందుకో సంబరాల స్వాగతాల మాలిక ఇదిగో నిన్ను చూసి వెలుగుతున్న ద్వారకా భజరే నంద గోపాల హరే భజరే నంద గోపాల హరే భజరే నంద గోపాల హరే భజరే నంద గోపాల హరే ಕೃಷ್ಣನ ಹಾಡಿಗೆ ಹೆಜ್ಜೆ ಹಾಕಿದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಖಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ. ಏನ್ ತಂಗ್ಯವ್ವ ಭಾರಿ ಕುಶಲಿ ಭಜನೆ ಆಡುತ್ತಿರುವಿ, ನಳ್ಳಿಂದ ನೀರ್ ತರಕ್ಕಿಲ್ವಾ? ಇಲ್ಲಣ್ಣ, ಇವತ್ತು ಅಮ್ಮನೇ ತಂದು ಹಾಕಿದ್ದಾರೆ. ಹಾಗಂತ ನೀರನ್ನು ಅನಗತ್ಯವಾಗಿ ಖರ್ಚು ಮಾಡಬೇಡ. ನೀರು ಎಷ್ಟು ಅಮೂಲ್ಯ ಎಂದು ನಿನಗೇನಾದರೂ ಗೊತ್ತೇ? ನನಗೇನೂ ಗೊತ್ತಿಲ್ಲ, ಗೊತ್ತಿದ್ದವನು ಹೇಳು ನೋಡೋಣ. ನೀರು ಜೀವಜಲ, ಮಳೆ ಇಲ್ಲ, ಬೆಲೆ ಇಲ್ಲ, ಭೂಮಿ ಕಾಂಕ್ರೀಟ್ಕರಣವಾಗುತ್ತಿದೆ. 1000 ಅಡಿ ಆಳಕ್ಕೆ ಹೋದರೂ ಭೂಮಿಯಲ್ಲಿ ನೀರೇ ಸಿಗುತ್ತಿಲ್ಲ. ಇದು ಇಂದಿನ ಪರಿಸ್ಥಿತಿ. ಹೌದಣ್ಣ, ನಮ್ಮ ಪಕ್ಕದ ಮನೆಯವರು 600 ಅಡಿ ಆಳ ಬೋರ್ ತೆಗೆದ್ರು ನೀರೇ ಸಿಗ್ಲಿಲ್ವಲ್ಲ. ಹೌದು ತಂಗ್ಯವ್ವ, ನಮ್ಮ ಮುತ್ತಾತಂದಿರು ಹೊಳೆ ನದಿಯಲ್ಲಿ ನೀರನ್ನು ಕಂಡವರು, ನಮ್ಮ ಅಜ್ಜಂದಿರು ಕೆರೆ ಬಾವಿಯಲ್ಲಿ ನೀರನ್ನು ಕಂಡವರು, ನಮ್ಮ ಅಪ್ಪಂದಿರು ಬೋರ್ ಟ್ಯಾಪ್ಗಳಲ್ಲಿ ನೀರನ್ನು ಕಂಡವರು. ಇನ್ನು ನಾವು ನೀರನ್ನು ಬಾಟಲಿಗಳಲ್ಲಿ ಕಾಣುವ ಪರಿಸ್ಥಿತಿ ಬಂದಿದೆ. ಹೌದಣ್ಣ, ನಾವು ಪೇಟೆಗೆ ಹೋಗುವಾಗ ಬಿಸ್ಲೇರಿ ಬಿಂದು ನೀರಿನ ಬಾಟಲಿಗಳನ್ನೇ ತೆಗೆದುಕೊಳ್ಳುವುದಲ್ವಾ? ಹೌದು ತಂಗ್ಯವ್ವ. ಹಾಗಾದರೆ ನಮ್ಮ ಮುಂದಿನ ಜನಾಂಗ ನೀರನ್ನು ಎಲ್ಲಿ ನೋಡಲು ಸಾಧ್ಯ? ಇದರ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆಯಾ? ಹೌದಣ್ಣ, ನಮ್ಮ ಮುಂದಿನ ಜನಾಂಗ ನೀರನ್ನು ಕ್ಯಾಪ್ಸೂಲ್ಸ್ಗಳಲ್ಲಿ, ಬಾಟಲಿಗಳಲ್ಲಿ, ಮಾತ್ರೆಗಳಲ್ಲಿ ಕಾಣಬಹುದು. ಸರಿಯಾಗಿ ಹೇಳಿದೆ ತಂಗ್ಯವ್ವ. ಇನ್ನು ನಾವು ನೀರನ್ನು ಬಾಟಲಿಗಳಲ್ಲಿ, ಕ್ಯಾಪ್ಸೂಲ್ಸ್ಗಳಲ್ಲಿ, ಮಾತ್ರೆಗಳಲ್ಲಿ ಕಾಣಬಹುದಷ್ಟೇ. ಇದು ಆಶ್ಚರ್ಯವಾದರೂ ನಿಜ ಆಗಬಹುದು. ಆದ್ದರಿಂದ ನೀರು ಜೀವಜಲ, ಅಮೃತ ಜಲ, ನಮ್ಮ ನಡೆ ನೀರುಳಿಸುವ ಕಡೆ. ಆದ್ದರಿಂದ ನಾವೆಲ್ಲರೂ ನೀರನ್ನು ಸಂರಕ್ಷಿಸೋಣ ಎಂದು ವಿನಂತಿಸುತ್ತಿದ್ದೇನೆ. ಹೌದಣ್ಣ, ನಿನ್ನ ಆಲೋಚನೆ, ನಿನ್ನ ಕಾಳಜಿಗೆ ನಾನು ಮೆಚ್ಚಿದೆ. ಥ್ಯಾಂಕ್ ಯು ತಂಗ್ಯವ್ವ. हमारा स्कूल का छठे दर्ज का विद्यार्थी बहुत अच्छा गाना गाता है, इसे मुझे भी गाना गाने की इच्छा हुई. ओ पवन कुमार काऊ क्लस्टर का प्रतिभा कारंजी में भक्ति गाने में इनाम लिया था. हाँ, अब उसने डिडिका भजन गाने में नृत्य करने वाला है. अब डिडिको गाने को नृत्य करने वाले हैं भविष्य, जीवन, यशवित, रित्विन, पूजिता, यज्ञश्री, रोशन, तन्वित, चिंतना, सात्विक, दृश्या, पवन और गौतम. अब आपके सामने
ಭಕ್ತಿಗೀತೆಯನ್ನು ಇಬ್ಬಾಗಿ ಆಡುತ್ತಾ ಪುಟಾಣಿಗಳನ್ನು ಕುಣಿಸಿದ ಪವನ್ ಕುಮಾರ್ ಇವರಿಗೆ ವಂದನೆಗಳು. ನಮ್ಮ ನಾಡು ಕನ್ನಡ, ನಮ್ಮ ಭಾಷೆ ಕನ್ನಡ, ನಮ್ಮ ಉಸಿರು ಕನ್ನಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಎಂದೆಂದಿಗೂ ಶಾಶ್ವತ. ಗಂಧದ ಗುಡಿಯಲ್ಲಿ ರಾರಾಜಿಸುವ ಕನ್ನಡ ಮಾತೆಯನ್ನು ವೈಭವೀಕರಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳಾದ ಪವನ್, ಅನೀಸ್, ಸುಮನ್, ಶ್ರೀಕಾಂತ್, ಗೋಪಾಲಕೃಷ್ಣ, ಹರಿಪ್ರೀತ್ ಮತ್ತು ಶಿಶಾಂತ್. ಇದೀಗ ನಿಮ್ಮ ಮುಂದೆ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು. ಹೇ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ. ಇನ್ನೆಲ್ಲ ಎಲ್ಲ ನಾಡು ನುಡಿಗೆ, ಇನ್ನೆಲ್ಲ ಎಲ್ಲ ನಾಡು ನುಡಿಗೆ. ನಮ್ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದಿಂದೋನೆ. ಬ್ರಹ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಹೆಗ್ಗೀರ ಎದುರಾರೋ ನಿನಗೆ ಮಣೀಪ ಮನೆ ಬೇಲಿ ನೀನಾದೆ ನಮಗೆ. ಕನ್ನಡ
ಸೈನ್ಸು ನೀನಲ್ಲ. ಒಂಜಿ ಪ್ರಕಟಣೆ KA 21Z ಕನ್ನಡ ಮಾತೆಯನ್ನು ವೈಭವೀಕರಿಸಿದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಏ ಗೋಪಾಲಕೃಷ್ಣ, ನೀನೇನು ಲೆಕ್ಕ ಹಾಕುತ್ತಿದ್ದೀಯಾ? ಅಲ್ಲ, ಗುಂಡ ಹೋಟೆಲ್ಗೆ ಹೋಗಿ ಸರಿ ತಿಂದನಂತೆ. ಬಿಲ್ 1000 ರೂಪಾಯಿ ಆಯ್ತಂತೆ. ಆದರೆ ಅವನಲ್ಲಿ 100 ರೂಪಾಯಿ ಮಾತ್ರ ಆಯ್ತಂತೆ. ಅವನು 100 ರೂಪಾಯಿ ಕೊಟ್ಟು ಆರಾಮದಲ್ಲಿ ಬಂದನಂತೆ. ಇದು ಹೇಗೆ ಸಾಧ್ಯ ಎಂದು ಲೆಕ್ಕ ಹಾಕುತ್ತಿದ್ದೇನೆ. ಅದಾ ವಿಷಯ, ಅದು ನಿನಗೆ ಗೊತ್ತಿಲ್ವಾ? ಗುಂಡ ಹೋಟೆಲ್ಗೆ ಹೋಗಿ ಸರಿ ತಿಂದಿದ್ದಾನೆ. ಬಿಲ್ 1000 ರೂಪಾಯಿ ಆದದ್ದು ಹೌದು. ಗುಂಡ 100 ರೂಪಾಯಿ ಕೊಟ್ಟಾಗ ಆಗುವುದಿಲ್ಲ, ಬಿಲ್ 1000 ರೂಪಾಯಿ ಅಷ್ಟೇ ಕೊಡಬೇಕು ಎಂದಿದ್ದಾರೆ. ನನ್ನಲ್ಲಿ ಇಲ್ಲ ಎಂದು ಗುಂಡ ಜಗಳ ಮಾಡಿದ್ದಾನೆ. ಹೋಟೆಲ್ನ ಮಾಲೀಕ ಪೊಲೀಸರಿಗೆ ಹೇಳಿ ಪೊಲೀಸರನ್ನು ಕರೆಸಿದ್ದಾರೆ. ಗುಂಡ ಮೆಲ್ಲನೆ ಪೊಲೀಸರಿಗೆ 100 ರೂಪಾಯಿಯನ್ನು ಕೊಟ್ಟು ರಾಜಿಯಲ್ಲಿ ಬಂದನಂತೆ. ಓಹೋ, ಇದು ಒಳ್ಳೆ ಐಡಿಯಾ. ಗುಂಡನನ್ನು ಮೆಚ್ಚಬಹುದು. ಹೇಗಿತ್ತು ಗುಂಡನ ಐಡಿಯಾ ಪ್ರೇಕ್ಷಕರೇ? ಚೆನ್ನಾಗಿತ್ತಲ್ವಾ? ಇದೀಗ ಜಗನ್ಮಾತೆಯನ್ನು ವೈಭವೀಕರಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳಾದ ಅಕ್ಷತಯನ್, ಮನುಶ್ರೀ, ತ್ರಿಷಾ, ಪ್ರತೀಕ್ಷಾ, ಶ್ರೀಕಾಂತ್, ನಿಖಿತಾ, ಶ್ರದ್ಧಾ ಪಿ, ಅನನ್ಯ ಬಿಸಿ, ಅಕ್ಷತಾ ಪಿ, ರಿತಿಕಾ ಪಿ ಆರ್, ಇದೀಗ ನಿಮ್ಮ ಮುಂದೆ विलासिनि जिष्णुनुते भगवति वेशिति
तोषिणि दुर्मद शोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते नो दुर्गा नो दुर्गा नो दुर्गा नो प्रथमं शैलपुत्री च द्वितीयं स्तंभचारिणी तृतीयं चंद्रघंटेति पुष्मांडेति चतुर्थकम् पंचम स्कंद मातेति षष्ठम कात्यायनी च सप्तम कालरात्रेति महागौरीति च अष्टमम् नवम सिद्धिदात्री च नो दुर्गा प्रकीर्तिता ಜಗನ್ಮಾತೆಯ ವಿವಿಧ ಅವತಾರವನ್ನು ನೃತ್ಯದ ಮೂಲಕ ಅಭಿನಯಿಸಿದ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇನ್ನು ಮುಂದೆ ಯಾವ ಡ್ಯಾನ್ಸ್ ಅಪ್ಪ? ಯಾವುದು ಯಾವುದು ಯಾರು ಕೂಡ ಕಾಣುವುದಿಲ್ಲ. ಸರ್ ನಮಸ್ತೆ. ನಮಸ್ತೆ ಹರಿಪ್ರೀತ್. ಬಾಬಾ ನಿನ್ನನ್ನೇ ಕಾಯುತ್ತಿದ್ದೆ. ಏನ್ ಸರ್? ಯಾಕೆ ಸರ್? ನಿನ್ನಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಿತ್ತು. ಯಾಕೆಂದರೆ ನೀನು ತರಗತಿಯಲ್ಲಿ ಜಾಣ ಅಲ್ವಾ? ಹಾಗೇನಿಲ್ಲ, ಕೇಳಿ ಸರ್. ಏನು ಪ್ರಶ್ನೆ? ಏನಿಲ್ವೋ, ಸುಲಭದ್ದು. ಅವರೆಲ್ಲ ನಗುವುದಾದರೆ ಕೇಳ್ತೇನೆ. ಕೇಳಿ ಸರ್. ಉತ್ತರ ಗೊತ್ತಿದ್ದರೆ ಕೂಡಲೇ ಹೇಳುತ್ತೇನೆ. ಓಕೆ. ನಿನಗೆ ನಾಯಿ ಇಷ್ಟನಾ ಬೆಕ್ಕು ಇಷ್ಟನಾ? ಸರ್ ನನಗೆ ಬೆಕ್ಕು ಇಷ್ಟ ಸರ್. ಯಾಕೋ ನಿನಗೆ ಬೆಕ್ಕು ಇಷ್ಟ? ಯಾಕೆಂದರೆ ಸರ್ ಶಾಲೆಗೆ ಬರುವಾಗ ಬೆಕ್ಕು
ದಿನ ಶಾಲೆಗೆ ಹೋಗ್ಲಿಕ್ಕಿಲ್ಲ ಸರ್, ಶಾಲೆಗೆ ಹೋಗ್ಲಿಕ್ಕಿಲ್ಲ, ಅಮ್ಮ ಹೇಳಿದ್ದಾರೆ. ಸರಿ ಬಿಡು ಅದನ್ನು. ನೀನು ಅಪ್ಪಂಗೆ ಹೆದರುವುದಾ ಅಮ್ಮಂಗೆ ಹೆದರುವುದಾ? ಸರ್, ನಾನು ಅಮ್ಮಂಗೆ ಹೆದರುವುದು ಸರ್. ಯಾಕೋ ನೀನು ಅಮ್ಮಂಗೆ ಹೆದರುವುದು? ಯಾಕೆಂದರೆ ಸರ್, ಅಪ್ಪ ಹೆದರುವುದು ಅಮ್ಮಂಗೆ, ಅದಕ್ಕೆ ನಾನು ಹೆದರುವುದು ಅಮ್ಮಂಗೆ. ಅಯ್ಯೋ, ಏ ಸೃಜನ್ ಬಾರೋ ಇಲ್ಲಿ. ಆನ್ ಮಾಡು. ಏನ್ ಸರ್, ನನ್ನ ಕೈಯ ಮುಷ್ಟಿಯೊಳಗೆ ಎಷ್ಟು ಚಾಕಲೇಟ್ ಇದೆ ಎಂದು ಹೇಳು. ನೀನು ಸರಿಯಾಗಿ ಹೇಳಿದರೆ ನನ್ನ ಕೈಯ ಮುಷ್ಟಿಯೊಳಗಿರುವ 5 ಚಾಕಲೇಟನ್ನು ನಿನಗೇ ಕೊಡುವೆ. ಸರ್ 5 ಚಾಕಲೇಟು? ಎಲ್ಲ ಇವನು ನಿಜವಾಗಿಯೂ ಜಾಣ. ಅದೇಗೆ ತಿಳಿಯಿತು? ಯಾಕೆಂದರೆ ನಾನು ಜಾಣ ಅಲ್ವಾ ಸರ್, ಅದಕ್ಕೆ ತಿಳಿಯಿತು. ಸರಿ, ಕೊನೆ ಒಂದು ಪ್ರಶ್ನೆ. ಹಣ್ಣು ಮುದುಕಿ ಚಿಕ್ಕವಳಿದ್ದಾಗಲೇ ಸತ್ತು ಹೋದ್ಲಂತೆ. ಅವಳಿಗೆ ಎಷ್ಟು ವಯಸ್ಸಾಗಿರಬಹುದು ಹೇಳು ಹರಿಪ್ರೀತ್? ಸರ್, ಇನ್ನೊಮ್ಮೆ ಕೇಳಿ. ಹಣ್ಣು ಮುದುಕಿ ಚಿಕ್ಕವಳಿದ್ದಾಗಲೇ ಸತ್ತು ಹೋದ್ಲಂತೆ. ಅವಳಿಗೆ ಎಷ್ಟು ವಯಸ್ಸಾಗಿರಬಹುದು? ಅವಳಿಗೆ 5 ರಿಂದ 10 ವರ್ಷ ವಯಸ್ಸಾಗಿರಬಹುದು. ಮುದುಕಿ ಅಂದನಲ್ಲೋ. ಮುದುಕಿ ಸಣ್ಣವಳಿರುವಾಗಲೇ ಸತ್ತು ಹೋಗೋಕೆ ಹೇಗೆ ಸಾಧ್ಯ ಸರ್? ಅಯ್ಯೋ, ಇವರಿಬ್ಬರ ಸವಾಸ ಸಾಕು ನನಗೆ. ಸರಿ, ಇನ್ನು ಮುಂದೆ ಯಾವ ಡ್ಯಾನ್ಸ್ ಹೇಳು ಹರಿಪ್ರೀತ್? ಇದೀಗ ನಮ್ಮ ಶಾಲಾ ಅವಳಿ ಮಕ್ಕಳಾದ ಅಂಕಿತಾ ಹಾಗೂ ಅರ್ಪಿತಾ ಇವರಿಂದ ನೃತ್ಯ.
ನಮ್ಮ ಶಾಲಾ ಅವಳಿ ಮಕ್ಕಳಾದ ಅಂಕಿತ, ಅರ್ಪಿತಾ ಇವರಿಗೆ ಧನ್ಯವಾದಗಳು. ತಾಯಿಯ ಗರ್ಭದಲ್ಲಿದ್ದ ಮಗು ಕೆಲವೇ ಕ್ಷಣದಲ್ಲಿ ಭೂಮಿಗೆ ಅವತರಿಸಲಿದೆ. ಮಗು ದೇವರಲ್ಲಿ ಕೇಳಿತು, ದೇವರೇ, ನೀವು ನನ್ನನ್ನು ನಾಳೆ ಭೂಮಿಗೆ ಕಳಿಸ್ತೀಯಂತೆ? ಹೌದಾ? ನಾನಿನ್ನು ಸಣ್ಣವನಿದ್ದೇನೆ, ಇನ್ನು ಉಸಿರಾಡಲು ಕಲಿತಿಲ್ಲ. ಭೂಮಿಗೆ ಹೇಗೆ ಹೋಗಲಿ ದೇವರೇ? ಹೆದರಬೇಡ, ಭಯಪಡಬೇಡ. ನಿನ್ನ ಉಸಿರಿಗೆ ಉಸಿರಾಗಿರುವ ದೇವತೆಯೊಬ್ಬರನ್ನು ನಿನ್ನ ಜೊತೆಗೆ ಕಳುಹಿಸುತ್ತೇನೆ. ದೇವರೇ, ಅವರು ಹೇಗಿರುವರು? ಮಗು, ಅವರು ನನ್ನ ಹಾಗೆಯೇ ಇರುವಳು. ದೇವರೇ, ನಾನು ಅಲ್ಲಿಗೆ ಹೋಗಿ ಹಸಿವಾದಾಗ, ಚಳಿಯಾದಾಗ, ನಿದ್ದೆ ಬರುವಾಗ ಏನು ಮಾಡಲಿ? ನನಗೆ ಮಾತನಾಡಲು ಬರುತ್ತಿಲ್ಲವಲ್ಲ, ನಿಮ್ಮ ಹಾಗೆ ನೋಡಿಕೊಳ್ಳುತ್ತಾರಾ? ಮಗು, ನಿನ್ನ ಅಳುವೊಂದನ್ನೇ ಅವಳಿಗೆ ಎಚ್ಚರಿಕೆಯ ಗಂಟೆಯನ್ನಾಗಿಸುತ್ತೇನೆ. ನಿನ್ನ ಅಳುವನ್ನು ಅರ್ಥೈಸಿಕೊಂಡ ಆ ಮಮತಾಮಯಿ ಅಮೃತವನ್ನು ಉಣಿಸಿ ಹಸಿವನ್ನು ನೀಗಿಸುವಳು. ತನ್ನ ಮೈ ಬಿಸಿಯಿಂದ ನಿನ್ನ ಚಳಿಯನ್ನು ಓಡಿಸುವಳು. ಉಸಿರಿಗೆ ಉಸಿರು ಕೊಟ್ಟು ನಿದ್ದೆ ಮಾಡಿಸುವಳು. ನಿಮ್ಮ ಹಾಗೆ ನೋಡಿಕೊಳ್ಳಿರುವ ಅವರನ್ನು ನಾನು ಏನೆಂದು ಕರೆಯಲಿ? ಅವಳನ್ನು ನೀನು ಅಮ್ಮ ಎಂದು ಕರೆ ಮಗು. ಮುಂದೆ ಅವಳೇ ನಿನ್ನ ಸರ್ವಸ್ವ. ಕಣ್ಣಿಗೆ ಕಾಣೋ ದೇವರು ಅವಳೇ. ಅವಳಲ್ಲಿ ನೀನು ನನ್ನನ್ನು ನೋಡು. ಆಗಲಿ ದೇವರೇ, ನಿಮ್ಮ ಹಾಗೆ ನೋಡಿಕೊಳ್ಳಿರುವ ಅಮ್ಮನನ್ನು ಹೋಗಿ ಸೇರಿಕೊಳ್ಳುತ್ತೇನೆ. ಸದಾ ಆಶೀರ್ವಾದ ಮಾಡುತ್ತಲೇ ಇರು ದೇವರೇ. ಹೋಗಿ ಬರುತ್ತೇನೆ. ದೇವರ ಅಪ್ಪಣೆಯಂತೆ ಭೂಮಿಗೆ ಅವತರಿಸಿದ ಮಗು ಅಮ್ಮನ ಮಡಿಲನ್ನು ಸೇರಿದೆ. ಇದೀಗ ಅಮ್ಮನ ಮಡಿಲಲ್ಲಿ ಮಗು ಆಗಲು ಬರುತ್ತಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳಾದ ಸಮನ್ವಿತ್, ತೇಜಸ್, ಗಗನ್, ಋಷಿಕಾ, ಅಮೂಲ್ಯ, ಪೂರ್ವಿ, ರಿಷಿಕಾ, ಆರಾಧ್ಯ, ದೀಪ್ತಿ ಮತ್ತು ಮನಸ್ವಿ. ಇದೀಗ ನಿಮ್ಮ ಮುಂದೆ ಅಮ್ಮ ಊರೇನೆ ಅಂದರು, ನೀ ನನ್ನ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ, ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ, ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಹೂವಿಗೂ ಹಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ, ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಜಗವೇ ತಾಯಿಗೆ ತೊಟ್ಟಿಲು, ನಾವೆಲ್ಲ ಮಕ್ಕಳು. ಆ ಸುರರು ತಾಯಿಗೆ ದಾಸರು, ಮಾತಿಗೆ ತಪ್ಪರು. ಸತ್ಯಕ್ಕೆ ಸಾಕ್ಷಿ, ಸುಳ್ಳಿಗೆ ಶೂಲ, ತಾಯಾಣೆ ತಾಯಾಣೆ. ಅಮ್ಮ ಊರೇನೆ ಅಂದರು, ನೀ ನನ್ನ ದೇವರು. ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ಅಮ್ಮಯ್ಯ ಅಮ್ಮಯ್ಯ ಬಾರೆ, ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ.
ಬಾಳಿಗೆ ಜನನಿ ಜೀವಕ್ಕೆ ಮೂಲನಿ ತ್ಯಾಗಕ್ಕೆ ಕಳಶನಿ ಓ ಜನನಿ ಎಲ್ಲಕ್ಕೂ ಮೊದಲು ನೀ ಪ್ರೇಮಕ್ಕೆ ಕಡಲು ನೀ ಮಾನಕ್ಕೆ ರೂಪ ಮನಸ್ಸಿಗೆ ದೀಪ ನಿನ್ನ ಮುಖ ನಿನ್ನ ಮುಖ ಅಮ್ಮ ಯಾರೇನೇ ಅಂದರು ನೀ ನನ್ನ ದೇವರು ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು ದಾನಕ್ಕೂ ದೊಡ್ಡದು ಅನ್ನದಾರುಣ ಧ್ಯಾನಕ್ಕೂ ದೊಡ್ಡದು ಅಮ್ಮನ ಋಣ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಹೂವಿಗೂ ಹಣ್ಣಿಗೂ ಭೂಮಿ ದೇವರು ನೋವಿಗೂ ನಲಿವಿಗೂ ತಾಯಿ ದೇವರು ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಯ್ಯೋ ನನಗೆ ಗೊತ್ತೇ ಇಲ್ಲ ಇವತ್ತು ಸ್ಕೂಲ್ಗೆ ರಜೆ ಅಂತ. ಯಾವಾಗಲೂ ರೆಡಿಯಾದ ಹಾಗೆ ಇವತ್ತು ಯೂನಿಫಾರ್ಮ್ ಹಾಕಿ ರೆಡಿಯಾಗಿದ್ದೀನಿ. ಪರವಾಗಿಲ್ಲ, ಇರಲಿ, ಹಾಗೆ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ. ಯಪ್ಪ, ಅಮ್ಮ ನೋಡಿದರೆ ಬೈಕೋತಾಳೆ. ಹಾಗೆ ಹೋಗಿ ಹೀಗೆ ಬರ್ತೀನಿ. ಅಮ್ಮನನ್ನು ಕೊಂಡಾಡಿದ ಪುಟಾಣಿಗಳಿಗೆ ಧನ್ಯವಾದಗಳು. ಹಾಯ್ ಹರಿಪ್ರೀತ್, ಬಾ ಬಾ, ಚಲೋ ಆಯಿತು. ಏನ್ಲ ಸೃಜನ್, ರಜೆಯಲ್ಲೂ ಯೂನಿಫಾರ್ಮ್ ಹಾಕಿ ಎಲ್ಲಿಗೆ ಹೊಂಟೆ? ನಾನಿವಾಗ ಒಂದು ಬಿಲ್ಡಪ್ ತಗೊಂಡ್ರೆ ಹೆಂಗೆ? ಏ ಹರಿಪ್ರೀತ್, ರಜೆ ಆದರೆ ಏನು ಸ್ಕೂಲ್ಗೆ ಹೋಗಬಾರ್ದ? ನಮ್ಮ ಸ್ಕೂಲ್ ಅಂದರೆ ಏನಂತ ತಿಳ್ಕೊಂಡೆ? ರಜೆಯಲ್ಲೂ ಬೇರೆ ಬೇರೆ ಕಲ್ಚರಲ್ ಕ್ಲಾಸ್ಗಳು ನಡೆಯುತ್ತೆ. ನಮ್ಮ ಸ್ಕೂಲ್ ಹೆಂಗಿದೆ, ಏನೆಲ್ಲ ಐತಿ ಅಂತ ನಿನ್ಗೇನಾದ್ರೂ ಗೊತ್ತಾ ಕಣೋ? ಹಾ ಹಾ ಬಂದ್ಬಿಟ್ಟ. ನಮ್ಮ ಸ್ಕೂಲ್ ಹಾಗೆ, ನಮ್ಮ ಸ್ಕೂಲ್ ಹಿಂಗೆ, ನಮ್ಮ ಸ್ಕೂಲ್ ದೊಡ್ಡ ಅರಮನೆಯಿಂದಲ ಬದ್ಕೊಳ್ಳೋಕೆ. ನಿಮ್ಮ ಸ್ಕೂಲ್ ಅರಮನೆ ಆಗದೆ ಇನ್ನೇನು ಕಣೋ? ನೀನು ಒಂದು ವರ್ಷಕ್ಕೆ ಕಟ್ತೀಯಲ್ಲಪ್ಪ 80-90 ರೂಪಾಯಿ. ಮತ್ತೇನಿಲ್ಲ ನಿಮ್ಮ ಸ್ಕೂಲ್ ಹಾಗೆ ಹಿಂಗೆ ಇರ್ದೆ. ಏನೋ ಹರಿಪ್ರೀತ್, ತುಂಬಾ ಗರಂ ಆಗಿದ್ಯಾ? ಅಲ್ಲಕ್ಕ, ಈ ಅಪ್ಪ ಹೇಳ್ತವನೆ ನಮ್ಮ ಸ್ಕೂಲ್ ಹಂಗಿದೆ ಹಿಂಗಿದೆ, ಬಾಲ ಸೂಪರ್ ಐತೆ ಅಂತಿದ್ದಾನ ಕನಕ. ಹೇಳಕ್ಕ, ನೀನೇ ಹೇಳು, ನಮ್ಮ ಸ್ಕೂಲ್ ಯಾವುದ್ರಲ್ಲಿ ಕಡಿಮೆ ಐತೆ? ನಾವು ಚೆನ್ನಾಗಿ ಓದ್ತಾ ಇಲ್ವಾ, ಬರೀತಾ ಇಲ್ವಾ? ನಮ್ಮ ಸ್ಕೂಲ್ ಸೂಪರ್ ಇಲ್ವಾ? ಏ ಸೃಜನ್, ನಮ್ಮ ಸ್ಕೂಲ್ ಬಗ್ಗೆ ನಿಂಗೇನಾದ್ರೂ ಗೊತ್ತಿಲ್ಲ? ಇವನ್ಗೆ ನಮ್ಮ ಸ್ಕೂಲ್ ಬಗ್ಗೆ ಗೊತ್ತಿಲ್ಲ ಕಣಕ್ಕ. ಏ ಸೃಜನ್, ನಮ್ಮ ಸ್ಕೂಲ್ ಬಗ್ಗೆ ಹೇಳ್ತೀರಿ ಕೇಳು. ನಮ್ಮ ಸ್ಕೂಲು ಮೊದಲಿದ್ದಂಗೆ ಈಗಿಲ್ಲ. ನಿಮ್ಮ ಸ್ಕೂಲು ಸುಣ್ಣ ಬಣ್ಣದಿಂದ ಸೂಪರ್ ಐತೆ ಅಂತಿದ್ದಲ್ಲ, ಅದಕ್ಕಿಂತಲೂ ಚಾಲೋ ಐತಿ ನಮ್ಮ ಮಣಿಕರ ಪ್ರಾಥಮಿಕ ಶಾಲೆ. ಹೌದು ಅಂತೀನಿ. ಎಲ್ಲ ತರಗತಿಗಳು ಟಾರೆಸಿ ಕೋಣೆಗಳು. ಅಷ್ಟು ಮಾತ್ರವಲ್ಲ, ಒಂದಲ್ಲ ಎರಡಲ್ಲ, ಮೂರು ಫ್ಯಾನ್ಗಳು. ಅಷ್ಟು ಮಾತ್ರವಲ್ಲ, 3-4 ಲೈಟುಗಳು ಐತಿ ಅಂತೀನಿ. ದೊಡ್ಡದಾದ ಆಟದ ಮೈದಾನ, 2-3 ಎಕರೆ ಭೂಮಿಯನ್ನು ದಾನಿಗಳು ಕೊಟ್ಟವ್ರೆ. ಇದು ನಿಂಗೆ ಗೊತ್ತಾ? ಓ ಹೌದಾ, ಇದೆಲ್ಲ ಹೇಗಾಯ್ತು? ಇದೆಲ್ಲ ಹೇಗಾಯ್ತು, ಯಾವಾಗಾಯ್ತು, ಹೆಂಗಾಯ್ತು ಹೇಳ್ತೀನಿ ಕೇಳು. ಹೇಳೇ ಮತ್ತೆ. ಹಾಕ್ ಬಾ ದಾರಿಗೆ. ಏ ನಿಖಿತಾಕ, ನೀನೇ ಹೇಳಕ್ಕ.
ನಮಗೆ ಒಂದು ತರಗತಿ ಕೊಠಡಿಯನ್ನು ಮಾಜಿ ಮುಖ್ಯಮಂತ್ರಿಯವರಾದ ಗೌರವಾನ್ವಿತ ಡಿ.ವಿ. ಸರ್ ತಮ್ಮ ಸದಾಸ್ಮಿತ ಟ್ರಸ್ಟ್ನಿಂದ ಕೊಟ್ಟವ್ರೆ. ಈ ಕೊಠಡಿಯನ್ನು ನಮ್ಮ ಈಗಿನ ಗೌರವಾನ್ವಿತ ಶಾಸಕರಾದ ಅಶೋಕ್ ಕುಮಾರ್ ಸರ್ ಕೊಡ್ಸವ್ರಂತೆ. ಮಣಿಕರ ಸರ್ಕಾರಿ ಶಾಲೆಯಲ್ಲಿ ತರಗತಿ ಕೊಠಡಿಗಳ ಸಮಸ್ಯೆ ಐತಿ. ನೀವೊಂದು ತರಗತಿ ಕೊಠಡಿ ಕಟ್ಟಿಕೊಡಿ ಎಂದು ಶಾಸಕರು ರಿಕ್ವೆಸ್ಟ್ ಮಾಡವ್ರಂತೆ. ಅದಕ್ಕೆ ನಮ್ಮ ಗೌರವಾನ್ವಿತ ಡಿ.ವಿ. ಸರ್ ಒಂದು ಕೊಠಡಿಯನ್ನು ಕೊಟ್ಟೇ ಬಿಟ್ರು ಕಣೋ. ಭಾಳ ಖುಷಿ ಐತೆ. ಅವರಿಗೆ ಕೈ ಮುಗಿದು ನಮಿಸುತ್ತೇನೆ ಕಣೋ. ಹೌದಾ? ಅಷ್ಟೆಲ್ಲ ಕಣ್ಲ ಇನ್ನೂ ಐತೆ. ಮತ್ತೆ 2 ತರಗತಿ ಕೋಣೆಗಳನ್ನು ನಮ್ಮ ಮಾಜಿ ಶಾಸಕರಾದ ಗೌರವಾನ್ವಿತ ಶ್ರೀ ಸಂಜೀವ ಮಠಂದೂರ್ ಸರ್ ಕೊಟ್ಟವ್ರೆ. ಅಷ್ಟೇ ಅಲ್ಲ, ಶಾಲೆಯಲ್ಲಿ 2 ತರಗತಿ ಕೊಠಡಿಗಳ ಕಾಮಗಾರಿ ಅದ್ಭುತವಾಗಿ ಈಗ ನಡೆಯುತ್ತಿದೆ. ಈ ಕೊಠಡಿಯನ್ನು ನಮ್ಮ ಊರಿನ ಹೆಮ್ಮೆಯ ಸಂಸದರಾದ ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಸರ್ ಕುದುರೆಮುಖ ಕಂಪನಿಯಿಂದ ಕೊಡಿಸವ್ರಂತೆ. ಅಲ್ಲದೆ ತಾಲೂಕು ಪಂಚಾಯತ್ ವತಿಯಿಂದ ನರೇಗಾ ಶೌಚಾಲಯ, ಊಟದ ಶೆಡ್ ಕೂಡ ನಿರ್ಮಾಣವಾಗುತ್ತಿದೆ. ಹೌದು ನಿಖಿತಕ್ಕ. ನಮಗೆ ಮರಾಠಿ ಸಮಾಜ ಸೇವಾ ಸಂಘ ಕೊಲ್ತಿಗೆ ಪೆರ್ಲಂಪಾಡಿ ಇವರು ನಮಗೆ ಸುಂದರವಾದ ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಕಳೆದ 1 ವರ್ಷದಲ್ಲಿ ಶಾಲೆಯಲ್ಲಿ ಇಷ್ಟೊಂದು ಅಭಿವೃದ್ಧಿಯಾ? ಆಗ್ಲಪ್ಪ, ದೇವರು ಎಲ್ಲರನ್ನು ಚೆನ್ನಾಗಿ ಕಾಪಾಡಲಿ. ಹೌದಲ್ಲ ತ್ರಿಷಕ್ಕ? ಹೌದು ಹೌದು. ನಮ್ಮ ಸರಕಾರಿ ಶಾಲೆಯನ್ನು ಉತ್ತಮ ಮಾಡಿದವರ ದೇವರು ಖಂಡಿತ ಕಾಪಾಡುತ್ತಾರೆ. ಸೃಜನ್, ಇನ್ನೂ ಐತೆ. ಇನ್ನೇನು ಐತೆ ಹೇಳು ಮತ್ತೆ. ಇನ್ನೊಂದು ತರಗತಿ ಕೋಣೆಯನ್ನು ಯಾರು ಕೊಟ್ಟವರಂತ ನಿನ್ಗೇನಾದ್ರೂ ಐಡಿಯಾ ಇದೆ ಕಣ್ಣು? ಇಲ್ಲಪ್ಪ, ಆದರೆ ಶಾಲೆಯನ್ನು ಬೆಳೆಸಿ ಪೋಷಿಸಿದ ಕೆಲವು ಮಹನೀಯರ ಹೆಸರು ಕೇಳಿದ್ದೇನೆ, ಟಿವಿಯಲ್ಲಿ ನೋಡಿದ್ದೇನೆ. ಅಂಥವರಲ್ಲಿ ಅಕ್ಷರ ಸಂತ ಹರೇಕಳ ಹಾಜಬ್ಬ ಎನ್ನುವರು ಒಬ್ಬರು. ಹೌದು ಸೃಜನ್, ಅಕ್ಷರ ಸಂತ ಹರೇಕಳ ಹಾಜಬ್ಬ ನಮ್ಮ ಮಂಗಳೂರಿನ ಪರಿಸರದ ಸಮಾಜ ಸೇವಕರು. ಕಿತ್ತಳೆ ಹಣ್ಣನ್ನು ಮಾರಿ ದಾನಿಗಳ ಸಹಾಯದಿಂದ ಮಂಗಳೂರಿನ ಹೊಸಪಟ್ಪು ಎಂಬಲ್ಲಿ ಶಾಲೆಯೊಂದನ್ನು ಕಟ್ಟಿ ವಿದ್ಯಾದಾನ ಮಾಡಿದ ಆದರ್ಶ ಮಹನೀಯರು. ಅವರ ಈ ಕೆಲಸಕ್ಕೆ ಅನೇಕ ಪುರಸ್ಕಾರಗಳು ಸಂದಿವೆ. ಅವರ ಈ ಮಹತ್ ಕಾರ್ಯಕ್ಕೆ ಸಂದ ಪ್ರಶಸ್ತಿಗೆ ಲೆಕ್ಕವಿಲ್ಲ. 2021ರಲ್ಲಿ ರಾಷ್ಟ್ರಪತಿಯವರಿಂದ ಪದ್ಮಶ್ರೀ ಪ್ರಶಸ್ತಿಯೂ ಲಭಿಸಿದೆ. ಹೌದು ಅಂತೀನಿ. ಅಂತಹ ದಾನಿಗಳು ನಮ್ಮಲ್ಲೂ ಇದ್ದವ್ರೆ. ಯಾರೋ ಹರಿಪ್ರೀತ್ ಅವರು? ಹೇಳ್ತೀನಿ ಕೇಳಪ್ಪ ಸೃಜನ್. ಅವರು ಬಹಳ ದೊಡ್ಡ ದಾನಿಗಳು. ಎಲೆಮರೆಯ ಕಾಯಿಯಂತೆ ದಾನ ಮಾಡೋರೆ, ಎಲ್ಲೂ ಹೇಳ್ಕೊಳ್ಳಲ್ಲ. ಹೌದು ಅಂತೀನಿ. ಯಾರೇ ಅವರು? ಯಾರಂದ್ರೆ ಈ ದೇವಸ್ಥಾನದ ಆಡಳಿತ ಮುಕ್ತೇಸರಿದ್ದಾರಲ್ಲ, ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿ ಅವರು. ಸರಿ ಹೇಳೆ ತ್ರಿಷಕ್ಕ. ಅವರು ಮತ್ಯಾರು ಅಲ್ಲ ಕಣ ಸೃಜನ್. ಇಲ್ಲಿ ಹಾಸನರಾಗವರೆಲ್ಲ ಅವರೇ ನಮ್ಮ ಕೊಡುಗೈ ದಾನಿಗಳಾದ ನಮ್ಮ ಊರಿನ ಗೌರವಾನ್ವಿತರಾದ ಶ್ರೀ ಸಂತೋಷ್ ಕುಮಾರ್ ಸರ್ ಅವರು. ನಮಗೆ ತರಗತಿ ಕೊಠಡಿ ನೀಡುವುದರ ಜೊತೆಗೆ ನಮ್ಮ ಶಾಲೆಗೆ ಆರ್ಥಿಕ ಸಹಾಯ ಮಾತ್ರವಲ್ಲದೆ ಕಂಪ್ಯೂಟರ್ ಅಂತನೂ ಕೂಡ ನೀಡೋರೆ ಅಂತೀನಿ. ಅಲ್ವೇ ಹರಿಪ್ರೀತ್? ಹೌದು ಕನ್ನೆ ತ್ರಿಷಕ್ಕ. ಹರಿಪ್ರೀತ್, ಶಾಲೆಗೆ ಇನ್ನೊಂದು ಕೊಡುಗೆ ಕೊಟ್ಟೋರಲ್ಲ, ಅದೇನೆಂದರೆ ನಮ್ಮ ಮೇಡಮ್ ನೀಡುವ ಸೂಚನೆ, ಮಾಹಿತಿ ಎಲ್ಲವೂ ನಮ್ಮ ತರಗತಿಯಲ್ಲಿರೋ ಸ್ಪೀಕರ್ನಲ್ಲಿ ಕೇಳಿಸ್ತದಲ್ವಾ? ಅದಕ್ಕೇನಂತಾರೆ, ಇದನ್ನು ಕೂಡ ಕೊಟ್ಟವ್ರು ಇವರೇ ಕಣು. ಆ ಕೊಡುಗೆ ಹೆಸರನ್ನು ಮೇಡಮ್ ಹೇಳಿಕೊಟ್ಟಿದ್ದಾರಲ್ಲ ತ್ರಿಷಕ್ಕ, ಅದನ್ನು ಇಂಟರ್ಕಾಮ್ ವ್ಯವಸ್ಥೆ ಎನ್ನುವುದು. ನಮ್ಮ ಮೇಡಮ್ ಇಂಟರ್ಕಾಮ್ ವ್ಯವಸ್ಥೆಗೆ ಸರ್ ಅವರಲ್ಲಿ ಕೇಳಿಕೊಂಡಾಗ ಓಕೆ, ಆ ಕೆಲಸವನ್ನು ಮಾಡಿ ನಾನು ಸಹಕರಿಸುತ್ತೇನೆ ಎಂದಿರುವರಂತೆ. ಈ ಕೊಡುಗೆಗೂ ಸರ್ ಸಹಕರಿಸಲಿದ್ದಾರೆ. ಹೌದು ಕಣೋ ಹರಿಪ್ರೀತ್, ನಮ್ಮ ಶಾಲೆಗೆ ಏನೆಲ್ಲ ಕೊಡುಗೆ ನೀಡೋರೆ ಸರ್. ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ, ಸಕಲ ಸಂಪತ್ತನ್ನು ಕರುಣಿಸಲಿ ಎಂದು ಬೇಡೋಣ.
ಮನಿಕ್ಕರ ಶಾಲಾ ವಿದ್ಯಾರ್ಥಿನಿ ಹಾಗೂ ಅಧ್ಯಾಪಕ ವೃಂದದವರಿಂದ ನಮ್ಮ ಈ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಹಾಗೂ ಬ್ರಹ್ಮಕಲಾ ಸಮಿತಿಯ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ರೈ ನಲಿಲಿಯವರಿಗೆ ಭಾವಪೂರ್ಣವಾದ ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೋರುತ್ತಾ ಇದ್ದಾರೆ. ಅವರಿಗೂ ನಮ್ಮ ಈ ಬ್ರಹ್ಮಕಲಾ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಂತೋಷ್ ಕುಮಾರ್ ರೈ ನಲಿಲು ಅವರಂಥ ದಾನಿಯನ್ನು ಪಡೆದ ನಾವು ಎಲ್ಲ ಧನ್ಯರೊಂದು ಎಂದು ಮಕ್ಕಳು ಅವರ ಒಂದು ಮಾತಿನಲ್ಲಿ ನಮಗೆ ಎಚ್ಚರಿಸಿದ್ದಾರೆ. ಪ್ರೀತಿಯ ಸಂಕೇತವಾಗಿ ಗುಲಾಬಿ ಹೂವನ್ನು ನೀಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬು ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಆ ಸುಬ್ರಹ್ಮಣ್ಯ ಸ್ವಾಮಿ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕರುಣಿಸಲಿ ಎಂದು ಬೇಡುತ್ತಾ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹವನ್ನು ಹೆಚ್ಚು ರೀತಿಯನ್ನು ಇನ್ನು ಕೊಡ್ತಾ ಇದ್ದೇವೆ. ಇನ್ನೂ ನೀವು ಈ ಕಲಾ ವೇದಿಕೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ವೈಭವದ ಪ್ರೋತ್ಸಾಹದ ಒಳ್ಳೆಯ ಒಂದು ನೃತ್ಯ ವೇದಿಕೆಯನ್ನು ನಡೆಸುವಂತಾಗಲಿ ಎಂದು ಬೇಡುತ್ತೇವೆ. ಮುಗ್ಧ ಮಕ್ಕಳ ಮನಸ್ಸಿಗೆ ಅಕ್ಷರ ಬೀಜವನ್ನು ಬಿತ್ತಿ ಜ್ಞಾನದ ತೈಲ ಹೊಯ್ದು ಸಕಲ ಸವಲತ್ತುಗಳನ್ನು ಧಾರೆ ಎರೆಯುವವರು ಎಂದಿಗೂ ಬರಿದಾಗುವುದಿಲ್ಲ. ದೇವರು ಅವರನ್ನು ಸದಾ ಆಶೀರ್ವದಿಸುವರು. ಇಂದಿನ ವಾಸ್ತವಿಕತೆಯಲ್ಲಿ ಶಿಕ್ಷಣ ಎತ್ತ ಸಾಗುತ್ತಿದೆ. ವೈಜ್ಞಾನಿಕತೆ, ತಂತ್ರಜ್ಞಾನದ ಅತಿಯಾದ ಬಳಕೆ ಶಿಕ್ಷಣದ ಹಾದಿ ತಪ್ಪಿಸುತ್ತಿವೆ. ಬನ್ನಿ ನೋಡೋಣ. ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಬೆಳಕು, ಯಾಕಾಗಿ ಶಿಕ್ಷಣ ಎನ್ನುವ ಕಿರುಪ್ರಹಾಸನ ಇದೀಗ ನಿಮ್ಮ ಮುಂದೆ. ಅನುಷ್ ಬಿಸಿ, ಮನುಶ್ರೀ ಪಿ, ರಿತಿಕಾ ಪಿಆರ್. ಮನ್ಮಿತ್, ದಿಶಾಂತ್, ಲಿಖಿತ್. ಸನ್ನಿಲ್ ಡಿಸೋಜಾ, ತ್ರಿಷಾ, ಪ್ರತೀಕ್ಷಾ, ಗೋಪಾಲಕೃಷ್ಣ ರೈಪಿ, ಪವನ್ ಕುಮಾರ್ ಇದೀಗ ನಿಮ್ಮ ಮುಂದೆ. ನಾವು ನಟಿಸುತ್ತಿರುವ ಪ್ರಹಸನದ ಹೆಸರು ಯಾಕಾಗಿ ಶಿಕ್ಷಣ. ನಾನು ಈ ಕಿರು ಪ್ರಹಸನದಲ್ಲಿ ಶಾರದಕ್ಕನ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ. ನನ್ನ ಮಕ್ಕಳಾದ ಮಂಜುನಾಥ, ಶರತ್. ನಾನು ಈ ಕಿರುಪ್ರಹಾಸನದಲ್ಲಿ ಕಮಲಕ್ಕನ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ. ನನ್ನ ಮಕ್ಕಳಾದ ಲಕ್ಷ್ಮಿ, ಗುರು. ನಾನು ಈ ಕಿರು ಪ್ರಹಾಸನದಲ್ಲಿ ದೇವಕ್ಕನ ಪಾತ್ರ ವಹಿಸಿದ್ದೇನೆ. ನನ್ನ ಮಕ್ಕಳಾದ ಶಂಕರ, ಚಿಕ್ಕಣ್ಣ. ನಾನು ಈ ಕಿರುಪ್ರಹಾಸನದಲ್ಲಿ ಅಟೆಂಡರ್ ಆಗಿದ್ದೇನೆ. ನಾನು ಈ ಕಿರುಪ್ರಹಸನದಲ್ಲಿ ಶಿಕ್ಷಕನ ಪಾತ್ರ ವಹಿಸುತ್ತಿದ್ದೇನೆ. ನಾವು ನಟಿಸುತ್ತಿರುವ ಪ್ರಹಸನದ ಹೆಸರು ಯಾಕಾಗಿ ಶಿಕ್ಷಣ. ನಾವು ನಟಿಸುತ್ತಿರುವ ಪ್ರಹಸನದ ಹೆಸರು ಯಾಕಾಗಿ ಶಿಕ್ಷಣ. ನಾವು ನಟಿಸುತ್ತಿರುವ ಪ್ರಹಸನದ ಹೆಸರು ಯಾಕಾಗಿ ಶಿಕ್ಷಣ. ಅಮ್ಮ ಅಮ್ಮ, ಸ್ಕೂಲಿಗೆ ಹೋಗಿಟ್ಟು ಬರ್ತೇವೆ. ತಮ್ಮ ಹೇಳುವಂತೆ ಟೈಮ್ ಅಲ್ಲ, ತಡ ಆಯ್ತು, ಬೇಗ ಹೋಗುವ ಬಾ. ನನ್ನ ಮಕ್ಕಳು ಬೇಗ ಸ್ಕೂಲಿಗೆ ಹೋಗುತ್ತಿದ್ದಾರೆ. ನನ್ನ ಮಗ ಮುಂದೆ ಓದಿ ದೊಡ್ಡ ಕಲೆಕ್ಟರ್ ಆಗಬಹುದೇನೋ. ನೋವೇ, ಚಾನ್ಸೇ ಇಲ್ಲ. ನಾನು ಓದಿದ್ರು ಕಲೆಕ್ಟರ್ ಅಂತ ಆಗೋದೇ ಇಲ್ಲ. ಏ ಮಗ, ನಿನ್ ಚರಿತ್ರೆ ನನಗೆ ಗೊತ್ತಿಲ್ವಾ? ಸ್ವಲ್ಪ ಚೆನ್ನಾಗಿ ಓದ್ಕೋ. ನೋಡು, ನಿನ್ ತಮ್ಮ ಎಷ್ಟು ಚೆನ್ನಾಗಿ ಓದ್ತಿದ್ದಾನೆ. ಮೊದಲೇ ಹೇಳಿದ್ನಲ್ಲಮ್ಮ, ನಂಗೆ ಓದು ತಲೆಗತ್ತುದಿಲ್ಲ ಅಂತ. ಆದ್ರೆ ಯಾಕೆ ಹೇಳ್ತೀಯಾ? ನೋಡು ಮಗ, ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ವಿದ್ಯೆಯನ್ನಲ್ಲ. ಆಯ್ತು ಬಿಡು, ಬೇಸರ ಪಡ್ಬೇಡ, ಬರ್ತೀವಿ. ಬರ್ತೀವಮ್ಮ. ಲಕ್ಷ್ಮಿ,
ಒಳ್ಳೆ ಹೆಸರು ತಗೊಳ್ಳಿ ಅನ್ನೋ ಆಸೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಯೋಗರಾಜ ಭಟ್ರೆ ಬರೆದಿದ್ರಲ್ಲ, ಸರಿ ಬಿಡು. ಸರಿ ಸರಿ, ಅವಳನ್ನು ಹುಷಾರಾಗಿ ಕರ್ಕೊಂಡು ಹೋಗು. ಆಯ್ತು ಮಮ್ಮಿ. ಎಲ್ಲೋದ್ರು? ಸ್ಕೂಲಿಗೆ ಬೇರೆ ಟೈಮ್ ಆಯ್ತು. ಸ್ಕೂಲ್ಗೆ ಹೋಗ್ಬಾರ್ದಂತೇಳಿ ತಪ್ಪಿಸಿಕೊಂಡಿದ್ದಾರೆ. ತಡಿಯವರಿಗೆ ಮಾಡ್ತೀನಿ. ಎಲ್ಲೋದ್ರು? ಏ ಶಂಕರ, ಮದರ್ ಇಂಡಿಯಾ ಫುಲ್ ಗರಂ, ಸಿಕ್ಕಿದ್ರೆ ಚಟ್ನಿನೇ. ಅಣ್ಣ ಏನ್ ಮಾಡೋದು? ಐಡಿಯಾ ಇದ್ದಲ್ಲಿ ಕೊನೆ ಮಾತೇಲಿ ಅಮ್ಮನ ಹಿಂದೆಯಿಂದ ಹೋಗಿ ಬ್ಯಾಗ್ ತಗೊಂಡು ಬಾ. ಬಾಬಾ ಬೇಗ ಬಾ, ಇಲ್ಲೇ ಇದ್ರೆ ಅಮ್ಮ ಬ್ಯಾಗ್ ತಗೊಳ್ತಾಳೆ. ಬಾಬಾ. ಮದರ್ ಇಂಡಿಯಾ ಟಾಟಾ. ನಿಂತ್ಕೊಳ್ಳೋ ನಿಂತ್ಕೊಳ್ಳೋ, ಸಂಜೆ ಬರ್ತೀರಲ್ಲ ಹಾಗೆ ನೋಡ್ಕೋತೇನೆ. ಅಹೋಯ್ ಅಹೋಯ್ ನಾವು ಬರಕಿಲ್ಲ, ಅಹೋಯ್ ಅಹೋಯ್ ನಾವು ಬರಕಿಲ್ಲ. ಕಮಲಕ್ಕ, ದೇವಕ್ಕ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ರಾ? ಅಯ್ಯೋ, ಅವರ ಕಾಟ ತಡ್ಕೊಂಡು ಸ್ಕೂಲ್ಗೆ ಕಳ್ಸೋದಕ್ಕೆ ಸಾಕಾಗೋಯ್ತು. ಅಯ್ಯೋ, ನನ್ ಮಕ್ಳ ತಿಂಡಿನೂ ಮಾಡ್ದೆ, ಕೈಗೂ ಸಿಕ್ತೆ, ಓಡೋದ್ರು. ಹೇಗೋ ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ದೊಡ್ಡವರಾದ್ರೆ ಸಾಕು. ಹೌದು ಹೌದು, ನೀವೇಳದೆ ಸರಿ. ಬನ್ನಿ ಹೋಗೋಣ. ಎಲ್ಲ ಚಿಕ್ಕ, ಇಷ್ಟು ಬೇಗ ಸ್ಕೂಲ್ಗೆ ಹೋಗ್ತಿದ್ಯಾ? ರ್ಯಾಂಕ್ ಬರ್ತೀಯ ಬಿಡು. ಅತ್ತೆಗೆ ಅಡುಗೆ ಚಿಂತೆ ಆದ್ರೆ ಸೊಸೆಗೆ ಸೀರೆ ಚಿಂತೆ ಅಂತೆ. ನೆಟ್ಟಗೆ ಪಾಸ್ ಆಗಲಿಕ್ಕೆ ಬರಲ್ಲ, ಮತ್ತೆ ಫಸ್ಟ್ ರ್ಯಾಂಕ್ ಎಲ್ಲಿಂದ ಬಂತು? ನಾನೊಂಥರ ಕ್ಲಾಸ್ ಅಲ್ಲ ಕಣೋ, ಮಾಸ್. ವಾ ವಾ ವಾ, ಎಲ್ಲ ಚಿಕ್ಕ ಫಿಲ್ಮ್ ಸ್ಟಾರ್ ಚಿಕ್ಕನ ಥರನೇ ಆಕ್ಟಿಂಗ್ ಮಾಡ್ತೀಯಾ? ಯಾಕೆ ಶರತ್ ಟೆನ್ಷನ್ ಅಲ್ಲಿದ್ದೀಯಾ? ಸ್ಕೂಲಿಗೆ ಲೇಟಾಗಿ ಹೋದ್ರೆ ಸಾರ್ ಹೊಡಿತಾರೆ. ಸ್ಕೂಲಿಗ ಲೇಟ್ ಆದ್ರೆ ಬಂಕ್ ಹೊಡಿಯೋದು ಅಷ್ಟೇ. ನಾವು ರೆಡಿ. ನಂಗಾಗಲ್ಲಪ್ಪ, ಓದ್ಕೋಬೇಕು. ಬಂಕ ನನ್ನ ಮನೆಗೆ ಗೊತ್ತಾದ್ರೆ ಬಾಸುಂಡೆನೆ. ಯಾಕೆ ಲಕ್ಷ್ಮಿ ಗುರಾಯಿಸ್ತಾ ಇದ್ದೀಯಾ? ಲೋ ಅಣ್ಣಂದ್ರ, ಕ್ಲಾಸಿಗೆ ಬಂದು ಓದಕ್ಕೇನ್ರೋ ದಾಡಿ? ನನ್ನ ಡ್ಯಾಡಿ ನಂಗೆ ಎಲ್ಲಾನು ಎಂಜಾಯ್ ಮಾಡಕ್ಕೆ ಹೇಳಿದ್ದಾರೆ ಗೊತ್ತಾ? ಹೌದಾ? ತಡೀರಿ, ನಿಮ್ಮ ಅಮ್ಮಂದಿರಿಗೆಲ್ಲ ಹೇಳ್ತೀನಿ. ಹಬ್ಬ, ನಮ್ಮ ಪ್ರಾಬ್ಲಮ್ ಎಲ್ಲ ಹೋಯ್ತು. ಬನ್ನಿ ಬಂಕ್ ಹಾಕೋಣ. ಲೋ ಮಂಜ, ಈ ಟಗರು ಬುಟ್ಟಿ ಸರಿಲ್ಲ. ಒಂದ್ಸಾರಿ ಮನೆಯಲ್ಲಿ ಫಿಟ್ಟಿಂಗ್ ಇಟ್ರೆ ಚಟ್ನಿನೇ. ಲೇ ಮಂಜ, ನಿಮ್ಮ ಅವ್ವ ಬಂದಲ್ಲೋ? ಅಯ್ಯೋ, ಎಲ್ಲ ಕೆಟ್ಟೋಯ್ತು. ಬನ್ನಿ ಹೋಗೋಣ ಸ್ಕೂಲಿಗೆ. ವಾ ವಾ ವಾ, ಏನೆಂಟ್ರಿ! ಎಲ್ಲ ಕಲ್ಲನ್ ಮಕ್ಕಳು ನನ್ನನ್ನು ಬಿಟ್ಟು ಕುತ್ಕೊಂಡಿದ್ದಾರೆ. ಲೋ ಶರತ್. ಏನಣ್ಣ? ಸಾರ್ ಬಂದ್ರೆ ಅಂತ ನೋಡು, ಹೋಗು. ನನ್ಗಾಗಲ್ಲಪ್ಪ. ಹೋಗು. ಯಾಕಣ್ಣ ಸುಳ್ಳು ಹೇಳ್ತೀಯಾ? ಸರ್ರೇ ಬಂದಿಲ್ಲ. ನಂಗೆ ಗೊತ್ತಿತ್ತು, ಸುಮ್ಮನೆ ಹೇಳಿದ್ದು. ಬಾ ಕುತ್ಕೋ. ಸರಿ ಕುತ್ಕೋ, ಬಾ. ಏ ಸರ್ ಬಂದ್ರು, ಸರ್ ಬಂದ್ರು.
गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः तस्मै श्री गुरुवे नमः तस्मै श्री गुरुवे नमः ಗುಡ್ ಮಾರ್ನಿಂಗ್ ಸರ್. ಎಲ್ಲರೂ ಬಂದಿದ್ದೀರಿಯಲ್ಲ, ಹಾಜರಿ ಕರಿತೇನೆ. ಲಕ್ಷ್ಮಿ. ಎಸ್ ಸರ್. ಶರತ್. ಎಸ್ ಸರ್. ಗುರು. ಪ್ರೆಸೆಂಟ್ ಸರ್. ಮಂಜಾ. ನಿನ್ನೆನು ಬಂದಿದ್ದೀನಿ ಸರ್, ಇವತ್ತೇನು ಬಂದಿದ್ದೀನಿ ಸರ್. ನಾಳೆ ಡೌಟ್ ಸರ್. ತರಲೇಬೇಡ, ಕೂತ್ಕೋ. ಚಿಕ್ಕಣ್ಣ. ಅಡ್ಡ ಬಿದ್ದೆ ಗುರುಗಳೇ. ಅಷ್ಟೆಲ್ಲ ಬೀಳ್ಬೇಡ, ಕೂತ್ಕೋ. ಶಂಕರ. ನಿಮ್ ಕಣ್ಮುಂದೆನೇ ಇದ್ದೀನಿ ಸರ್. ಇನ್ನೇ ನನ್ನ ಬೆನ್ನ ಹಿಂದೆ ಇದ್ಯಾ, ಕೂತ್ಕೋ. ಜಗನ್. ಆಬ್ಸೆಂಟ್ ಸರ್. ಇನ್ನು ಯಾವಾಗ ಬರ್ತಾನೆ ಸರ್? ಹೋದ ಮಸೆಗೆ ಬಂದಿದ್ದ, ಇನ್ಯಾವಾಗ ಬರ್ತಾನೋ. ಸರಿ, ಈಗ ನಾನು ನಿಮಗೆ ಕೆಲವು ಸಾಮಾನ್ಯ ಜ್ಞಾನದ ಪ್ರಶ್ನೆ ಕೇಳುತ್ತೇನೆ. ಯಾರು ಆಗ್ತಾರೆ ಕನ್ನಡದ ಕೋಟ್ಯಾಧಿಪತಿ ಈ ತರನ ಸರ್? ಅದು ಕನ್ನಡದ ಕೋಟ್ಯಾಧಿಪತಿ ಅಲ್ಲ, ಕೋಟ್ಯಾಧಿಪತಿ, ಗೊತ್ತಾಯ್ತಾ? ಕೂತ್ಕೋ. ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿಸಿದವರು ಯಾರು? ಸರ್ ಸರ್ ಸರ್. ಚಿಕ್ಕಣ್ಣ, ನೀನ್ ಹೇಳು. ಅಯ್ಯೋ, ಅಷ್ಟು ಗೊತ್ತಿಲ್ಲ ಸರ್. ಗಾರೆ ಕೆಲಸದವರು. ಆಹಾ, ಏನ್ ಹೇಳ್ತೀವ್, ಕೂತ್ಕೋ. ಶರತ್, ನೀನ್ ಹೇಳು. ಭಾರತ ರತ್ನ ವಿಶ್ವೇಶ್ವರಯ್ಯ ಸರ್. ವೆರಿ ಗುಡ್, ಕೂತ್ಕೋ. ಶ್ರೀರಾಮನು ಕಾಡಿಗೆ ಏಕೆ ಹೋದ? ಸರ್ ಸರ್. ಮಂಜಾ, ನೀನ್ ಹೇಳು. ಸರ್ ಸರ್, ನಾವು ಟ್ರಿಪ್ಪಿಗೆ ಹೋಗಿದ್ವಲ್ಲ ಸರ್, ಮೋಸ್ಟ್ಲಿ ಶ್ರೀರಾಮನು ಕಾಡಿಗೆ ಟ್ರಿಪ್ಪಿಗೆ ಹೋಗಿದ್ದ ಅನ್ಸುತ್ತೆ. ಕೂತ್ಕೋ. ಶಂಕರ, ನೀನ್ ಹೇಳು. ಸರ್, ಅವನು ತಂದೆಗೆ ಮಾತು ಕೊಟ್ಟಿದ್ದ ಸರ್, ಅದಕ್ಕೆ ಶ್ರೀರಾಮ ಅರಮನೆ ತ್ಯಜಿಸಿ ಕಾಡಿಗೆ ಹೋದ್ರು ಸರ್. ವೆರಿ ಗುಡ್, ಕೂತ್ಕೋ. ಚಿಕ್ಕಣ್ಣ, ಮಂಜಾ, ನೋಡಿ ಕಲಿರೋ ನಿಮ್ಮ ತಮ್ಮಣ್ಣ. ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ಸಚಿನ್ ತೆಂಡೂಲ್ಕರ್ ಆಗಿರ್ಬೋದಾ? ದರ್ಶನ್ ಆಗಿರ್ಬೋದಾ? ರಾಕಿ ಬಾಯ್ ಯಶು ಆಗಿರ್ಬೋದಾ? ತಡಿರೋ, ಈಗ ಸರ್ ಹೇಳ್ಬೋದು. ಲಕ್ಷ್ಮಿ, ನೀನು ಹೇಳು. ನರೇಂದ್ರ ಮೋದಿ ಸರ್. ವೆರಿ ಗುಡ್. ಅಯ್ಯೋ, ಇಷ್ಟ ಬೇಗ ಚೇಂಜ್ ಆಗ್ಬಿಟ್ರಾ? ಕೂತ್ಕೊಳ್ಳಿ. ಇಷ್ಟು ಚಿಕ್ಕವಳಾದ್ರೆ ಎಲ್ಲ ತಿಳ್ಕೊಂಡಿದ್ದಾಳೆ. ಸರ್, ಹೆಣ್ಮಕ್ಳು ಎಷ್ಟೇ ಓದಿದ್ರು ಮುಸ್ರೆ ತಿಕ್ಕೋದೊಂದು ಮಿಸ್ಸೇ ಆಗಲ್ಲ. ನಿನ್ನ ಕಲ್ಪನೆ ತಪ್ಪು ಚಿಕ್ಕಣ್ಣ. ಹೆಣ್ಣು ಮುಸ್ರೆ ತಿಕ್ಕೋಲೆ ಸರಿ, ಆದ್ರೆ ಅವಳು ಓದಿದ್ರೆ ಸಮಾಜದಲ್ಲಿರುವ ಸಂಸಾರದಲ್ಲಿರುವ ಮುಸ್ರೆ ತಿಕ್ಕೋಲೆ. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಬೇಟಿ ಪಡಾವೋ ಬೇಟಿ ಬಚಾವೋ ಎಂಬ ಯೋಜನೆಯನ್ನು ತಂದಿರೋದು. ಹೆಣ್ಮಕ್ಳು ಓದಿ ಏನ್ ಮಾಡಿದಾರೆ ಸರ್? ಎಲ್ಲ ನಮ್ ಗಂಡ್ ಮಕ್ಳೇ ಮಾಡಿರೋದು. ಅದು ಹಾಗಲ್ಲ ಮಂಜಾ. ಶಾಂತಿ ಮಂತ್ರ ಹೇಳಿದ ಮದರ್ ತೆರೇಸಾ, ಆಕಾಶದೆತ್ತರ ತಲುಪಿದ ಕಲ್ಪನಾ ಚಾವ್ಲಾ, ನಮ್ಮ ಅಕ್ಷರ ದೇವರು ಸಾವಿತ್ರಿ ಬಾಪುಲೆ, ಅಷ್ಟೇ ಏಕೆ ನಮ್ಮ ರಾಜ್ಯದ ಸುಧಾಮೂರ್ತಿ, ಇವರೆಲ್ಲ ನಮ್ಮ ಕನ್ನಡದ ಹೆಣ್ಮಕ್ಳೇ. ಅದಕ್ಕೆ ಹೇಳೋದು ಹೆಣ್ಮಕ್ಳನ್ನು ಓದಿಸ್ಬೇಕು ಅಂತ. ಗಂಡ್ಮಕ್ಳು ಓದಿ ಅವರವರ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ, ಆದರೆ ಹೆಣ್ಮಕ್ಳು ಆಗಲ್ಲ. ಅವರು ತಮ್ಮ ಮನೆ ಮಕ್ಕಳಿಗೂ ಹೇಳಿಕೊಡ್ತಾರೆ. ಸರ್ ಸರ್. ಏನ್ ರಾಮಯ್ಯ, ಇಷ್ಟು ಅವಸರದಲ್ಲಿ ಬರ್ತಾ ಇದ್ಯಾ? ಈ ಕ್ಲಾಸಿನ ಜಗನ್ನಾಥ್ಗೆ ಬ್ರೈನ್ ಟ್ಯೂಮರ್ ಆಯ್ತಂತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಹೇಗಾಯ್ತಂತೆ? ಅವನು ಯಾವಾಗಲೂ ಮೊಬೈಲ್ ನೋಡ್ತಿದ್ದಾನಂತೆ. ನೋಡಿದ್ರ ಮಕ್ಳ, ಮೊಬೈಲ್ ಯೂಸ್ ಮಾಡೋದ್ರಿಂದ ಏನೆಲ್ಲ ತೊಂದರೆ ಆಗ್ತದಂತ? ಸರ್, ನಮ್ಮ ಮನೇಲಿ ಡೈಲಿ ಯೂಸ್ ಮಾಡ್ತೀವಿ, ನಮ್ಗೇನೂ ಆಗ್ಲಿಲ್ಲಲ್ಲ ಸರ್. ಏನೂ ಆಗೋದಿಲ್ಲ ಅಂತ ಹೇಳೋದು ತಪ್ಪು. ಸಮಯದ ವ್ಯರ್ಥ, ನೆನಪಿನ ಶಕ್ತಿ ಮೇಲೆ ಪರಿಣಾಮ ಇತ್ಯಾದಿ ತೊಂದರೆಗಳಿಗೆ ಒಳಗಾಗಿದ್ದೀರಾ. ಸರ್, ನಾನ್ ಡೈಲಿ ಪಬ್ಜಿ ಆಟ ಆಡ್ತೀನಿ ಸರ್. ಅದಕ್ಕೆ ನಿಮ್ಗೆ ಮಾರ್ಕ್ 0 ಬಂದಿರೋದು. ಜಾಸ್ತಿ ಮಾರ್ಕ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಮೊಬೈಲ್ ಇತ್ಯಾದಿ ಕೆಲಸಕ್ಕೆ ಬಾರದ ವಸ್ತುವನ್ನು ಬಿಟ್ಟು ಡೈಲಿ ಪುಸ್ತಕ ತೆಗೆದು ಅಭ್ಯಾಸ ಮಾಡಿ. ಸರ್, ಡೈಲಿ ಯಾರು ಓದ್ತಾರೆ ಸರ್? ಓದೋರೆ ಕೆಲಸ ಇಲ್ದೆ ಅಲಿತವ್ರೆ. ಚಿಕ್ಕಣ್ಣ, ಓದೋ ಕಲಿಕೆ ಶಿಕ್ಷಣ ಅನ್ನೋದು ಬರೀ ಕೆಲಸಕ್ಕಾಗಿ ಮಾತ್ರ ಅಲ್ಲ, ಸಮಾಜದಲ್ಲಿ ಆತ್ಮಸ್ಥೈರ್ಯದಿಂದ ಬದುಕಲು ಸ್ವಲ್ಪನಾದ್ರೂ ಓದಿರ್ಲೇಬೇಕು. ಸರ್, ನಮ್ಮ ಅಪ್ಪ ಅಮ್ಮನೂ ಓದ್ಲಿಲ್ಲ ಬರೀಲಿಲ್ಲ ಅಂದ್ರೂ ಸಮಾಜದಲ್ಲಿ ಬದುಕ್ತಾರಲ್ಲ ಸರ್. ನಿಜ ಗುರು,
ಅವರು ಓದಿಲ್ಲ ನಿಜ, ನಾವೇನು ಓದಿಲ್ಲ, ನಮ್ಮ ಮಕ್ಕಳಾದ್ರೂ ಓದಿ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಸಾಕ್ತಾ ಇರೋದು. ನಮ್ಮಪ್ಪನೂ ಹಗಲು ರಾತ್ರಿ ದುಡಿದು ನಮ್ಮನ್ನ ಓದಿಸ್ತಾ ಇದ್ದಾರೆ. ನೋಡಿದ್ರಾ, ಅವರು ನಿಮಗೆ ಕೆಲಸನ ಸಿಗ್ಲಿ ಅಂತ ಓದಿಸ್ತಾ ಇಲ್ಲ, ಸಮಾಜದಲ್ಲಿ ಗೌರವ ಸಿಗುವ ಒಳ್ಳೆಯ ವ್ಯಕ್ತಿಯಾಗ್ಲಿ ಅಂತ ಓದಿಸ್ತಾ ಇರೋದು. ವಿದ್ಯೆ ಕಲಿತವನಿಗೆ ದೇಶದ ಯಾವ ಮೂಲೆಯಲ್ಲಿ ಹೋದ್ರೂ ಗೌರವ ಸಿಕ್ಕೇ ಸಿಗುತ್ತೆ. ಯಾಕ್ರ ಮಕ್ಳ, ಏನಾಯ್ತು? ಸರ್, ನಾವು ಡೈಲಿ ಕ್ಲಾಸ್ಗೆ ಚಕ್ಕರ್ ಹೊಡಿತಿದ್ವಿ ಸರ್. ಸರ್, ನಾವು ಡೈಲಿ ಟಿವಿ ನೋಡ್ತಿದ್ವಿ ಸರ್. ಸರ್, ನಾವು ಡೈಲಿ ಮೊಬೈಲ್ ನೋಡ್ತಿದ್ದೀವಿ ಸರ್. ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ ಮಾತನ್ನು ಕೇಳ್ತಿರ್ಲಿಲ್ಲ ಸರ್. ಇನ್ಮೇಲಾದ್ರೂ ಬುದ್ಧಿ ಕಲಿತೀರಾ? ಕಲಿತೀವಿ ಸರ್. ವೆರಿ ಗುಡ್. ಇವಾಗ ನಿಮಗೆಲ್ಲ ಗೊತ್ತಾಯ್ತಲ್ಲ, ಶಿಕ್ಷಣ ಕಲಿಸಲಿಕ್ಕೆ ಹೆತ್ತವರು, ಪೋಷಕರು, ವಿದ್ಯಾರ್ಥಿಗಳು ಈ ಮೂವರು ಮುಖ್ಯ ಅಂತ. ಹೌದು ಸರ್. ಸರ್, ನಾವಿನ್ನು ದೇಶದ ಒಳ್ಳೆ ಪ್ರಜೆಗಳಾಗಲಿ ಸರ್. ವೆರಿ ಗುಡ್. ಗೋಪಾಲಕೃಷ್ಣ ಶಿಕ್ಷಣವೇ ಸತ್ಯ, ಶಿಕ್ಷಣವೇ ನಿತ್ಯ, ಶಿಕ್ಷಣವೇ ಸತ್ಯ, ಶಿಕ್ಷಣವೇ ನಿತ್ಯ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಅಕ್ಷರವೇ ಸತ್ಯ, ಅಕ್ಷರವೇ ನಿತ್ಯ, ಅಕ್ಷರವೇ ಸತ್ಯ, ಅಕ್ಷರವೇ ನಿತ್ಯ. ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ, ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ. ನೆರೆದಿರುವ ಭಕ್ತ ಬಾಂಧವರೇ, ರಾಷ್ಟ್ರಪಿತ ಮಹಾತ್ಮ ಗಾಂಧಿಯು ಶಿಕ್ಷಣದ ಬಗ್ಗೆ ಈ ರೀತಿ ಹೇಳಿದ್ದಾರೆ. ಶಿಕ್ಷಣ ಎಂದರೆ ಕೇವಲ ಕಲಿಸುವುದಲ್ಲ, ಕಲಿಯುವ ಆಸೆಯನ್ನು ಹುಟ್ಟಿಸುವುದು ಎಂದು. ಹೌದು ದಿಶಾನನ್ನ, ಗಾಂಧೀಜಿ ಹೇಳಿರುವುದು ತುಂಬಾ ಸತ್ಯದ ಮಾತು. ಕಲಿಯುವ ಆಸೆ ನಮ್ಮಲ್ಲಿ ಇಟ್ಟಿದ್ದಾಗ ನಾವು ಆಸಕ್ತಿಯಿಂದ ಕಲಿಯುತ್ತೇವೆ, ಓದಿ ಬರೆಯುತ್ತೇವೆ, ಗುರಿ ಹಿರಿಯರ ಮಾತಿನಂತೆ ನಡೆದುಕೊಳ್ಳುತ್ತೇವೆ. ಪುಸ್ತಕ ಓದುವ ಅಭ್ಯಾಸ ನಮ್ಮನ್ನು ನೀತಿವಂತರನ್ನಾಗಿ ಮಾಡುತ್ತದೆ. ಜೀವನದಲ್ಲಿ ಸಾಧನೆ ಮೇಲೆ ಮಾಡು, ಮೇಲಾಡು, ಹೇಳು ಹೇಳು. ಹಲೋ. ಜೀವನದಲ್ಲಿ ಸಾಧನೆ ಮಾಡು ಜೀವನದಲ್ಲಿ ಸಾಧನೆ ಮಾಡುತ್ತೇವೆ. ಹೌದು ಕಣೆ ಅಂಕಿತ, ಶಿಕ್ಷಣದ ಮಹತ್ವವನ್ನು ಸಾರಿದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಹ್ಯಾಟ್ಸ್ ಅಪ್. ಏ ಅಂಕಿತ, ನಿನಗೊಂದು ವಿಷಯ ಗೊತ್ತೇ? ಯಾವ ವಿಷಯ ದಿಶಾಂದನ?
ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಅವಕಾಶ ಇರಲಿಲ್ವಂತೆ. ಹೆಣ್ಣು ಮಕ್ಕಳಿಗೆ ಅಡುಗೆ ಕೋಣೆಯಲ್ಲಿ ಅಡುಗೆ ಕೆಲಸ ಮಾತ್ರ ಮಾಡಬೇಕಿದ್ದಂತೆ. ಹೌದಾ? ಆದರೆ ಈಗ ನಾವೆಲ್ಲ ಓದಿದ್ದೆ ಅಲ್ಲೋ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಲ್ಪಿಸಿಕೊಟ್ಟ ಆ ಮಹಾತಾಯಿ ಯಾರೆಂದು ನಮ್ಮ ಕಿರುಪ್ರಾಸನದಲ್ಲಿ ಇತ್ತಲ್ವೇ? ಅಯ್ಯೋ, ಯಾರು ಮರೆತೇ ಆಯ್ತು. ಯಾರು ಹೇಳಿದಿ ಚಂದಣ್ಣ? ಹೇಳುತ್ತೇನೆ, ಕೇಳು ಅಂಕಿತ. ಶಿಕ್ಷಣ ಕ್ಷೇತ್ರದಲ್ಲಿ ಅಬಲೆಯಾಗಿದ್ದ ಹೆಣ್ಣನ್ನು ಸಬಲೆಯನ್ನಾಗಿಸಿದ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ, ಸಮಾಜ ಸೇವಕಿ, ಹೆಣ್ಣು ಮಕ್ಕಳ ಅಕ್ಷರದಾತೆ, ಭಾಗ್ಯವಿದಾತೆ ಸಾವಿತ್ರಿಬಾಯಿ ಫುಲೆಯವರು. ಓ ಹೌದಾ ದಿಶದಣ್ಣ? ನನಗೆ ಈ ವಿಷಯ ಕಲಿಸಿಕೊಟ್ಟದ್ದಕ್ಕೆ ನಿಮಗೆ ಥ್ಯಾಂಕ್ ಯು ದಿಶದಣ್ಣ. ಅದಕ್ಕೊಂದು ಜೋಕ್ ಕೇಳ? ಯಾವ ಜೋಕ್ ಕೇಳು? 2 ಹುಳಗಳು ಬೆಳಗ್ಗೆ ವಾಕಿಂಗ್ ಹೋಗ್ತವೆ. ಅದರಲ್ಲಿ ಮೊದಲ ಹುಳಕ್ಕೆ ತುಂಬಾ ಚಳಿ ಆಗುತ್ತೆ. ಅದರಲ್ಲಿ 2 ಹುಳಕ್ಕೆ ಚಳಿಯೇ ಆಗುವುದಿಲ್ಲ. ಏಕೆ? ಅದು ಕೋಟ್ ಹಾಕಿರಬಹುದು. ಹುಳಕ್ಕೆ ಕೋಟ್ ಹೊಲಿದು ಕೊಟ್ಟ ಟೈಲರ್ ಯಾರೇ? ಬೇಕಾ ಹೇಳು, ಇನ್ನೊಂದು ಹುಳಕ್ಕೆ ಏಕೆ ಚಳಿ ಆಗುವುದಿಲ್ಲ? ಗೊತ್ತಿಲ್ಲ ಅಂಕಿತ, ನೀನು ಹೇಳು. ಏಕೆಂದರೆ ಅದು ಕಂಬಳಿಲ್ಲ ಕಣೋ. ಅಯ್ಯೋ, ಹೌದಲ್ವಾ? ಹೇಗಿತ್ತು ಪ್ರೇಕ್ಷಕರೇ ನನ್ನ ಜೋಕ್? ಸೂಪರ್ ಆಗಿಲ್ವಾ? ಸೂಪರ್ ಆಗಿತ್ತು ಕಣೆ ಜೋಕ್ ಅಂಕಿತ. ಇದೀಗ ನೆರೆದಿರುವ ಭಕ್ತರನ್ನು ಇನ್ನಷ್ಟು ನಗಿಸಿ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲು ಹಾಸ್ಯ ಡ್ಯಾನ್ಸ್ನೊಂದಿಗೆ ಬರುತ್ತಿದ್ದಾರೆ ಅನುಸ್ಪಿಸಿ, SP ಲಿಖಿತ್, ಗೋಪಾಲಕೃಷ್ಣ, ಶ್ರೀಕಾಂತ್, ದೀಕ್ಷಿತ್, ಮನ್ವಿತ್, ಸೃಜನ್, ಹರಿಪ್ರೀತ್, ಸನ್ವಿಲ್ ಮತ್ತು ಸುಮಂತ್. ಇದೀಗ ನಿಮ್ಮ ಮುಂದೆ ನೂರು ವಂದನೆ ಕೋಟಿ ವಂದನೆ, ಹಾಡಿಗೊಂದು ತಾಳ ಸಿಕ್ಕಿದೆ, ಬಾಳಿಗೊಂದು ಅರ್ಥ ಸಿಕ್ಕಿದೆ. ಐ ಆಮ್ ರೆಡಿ, ಯು ಆರ್ ರೆಡಿ. ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಈ ಮಗ್ಗನಿಂದ ಆ ಮಗ್ಗಿಗೆ ಸವೆಯಿರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಇಲ್ಲಿ. ಸೂಪರ್. ಅರೆ ಒಂದು ಕಕ್ಕಿದೆ ಬಾರಿಶ್ ಕ್ವಿಕ್ಲೆ ಟೇಸ್ಟ್ ಮಲ್ತೂಕ. ಹಾ, ಒಂದು ಕಕ್ಕಿದ್ದೇನೆ. ಕೋಡೆ ಎಡೆ ಐಟಮ್ ತಿಂದದು ಪೋಡ ಅವಿ ಸ್ವೀಟ್ ಉಂಡು. ಸ್ವೀಟ್ ಕಕ್ಕೆ ನಕ್ಕಿನೇ ತಾಂಡಿ ಒಳ್ಳೆ ದೊಂಕುದನ್ನು ಬೀಸಾತು. ಕೂದಲು ತುಂಬಾ ಹೋಗಿದೆ. ಕಾಡಲನ್ನು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು. ಬಾರೆ ಬಾರೆ ಚಂದದ ಚೆಲುವು ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ತಾರೆ. I can sleep the dialogue. Give me the dialogue, I say. तेरी झलक शर्फी श्रीवल्ली नैना मदक बर्फी. तेरी झलक शर्फी श्रीवल्ली बातें करे दो हल्फी. निकले यार बंकुले नो रखे नोरा. क्या निकले हेटे बड़े फोन उंदुले. ನಮ್ಮ ಸುರು ಟ್ರ ಉನ್ಕಣ ಬಡ ಸೋರ ಮೀನು, ಸೊರಕೆ ಮೀನು, ಬಂಗಡೆ ಮೀನು, ರುಚಿ
ಮುಚ್ಚಿಕೊಂಡು ಮರೆ. ಸಣ್ಣ ಸಣ್ಣ ಕುಚಿದೀಲ ಒಂದ ಮಿಂಚಿ ಕಡೆದೀಲ ನೀನು ದುಂಬೆ ಮುರುದಿಲ ಬೊಕ್ಕಾಯ್ಕು ಅರುಪು ಕಡ ಎಣ್ಣೆ ಬೆಚ್ಚದಿಲ್ಲ ಬೆಚ್ಚಾಡತಿಲ್ಲ ಒಂಜೊಂಜನೆ ಬುಡ್ಡುಲ. Bienvenidos a la cripta. Dame tu cosita, dame tu cosita, ay, dame tu cosita, dame tu cosita, ay. Can I ask you one question? ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋ ಯೋಗ್ಯತೆ ಇಲ್ಲ ನಿನಗೆ, ನನಗೆ ಪ್ರಶ್ನೆ ಕೇಳ್ತೀನೋ? ನಿಮಗ್ ಕೊಡಕ್ಕಾಗತ್ತಾ ಹೇಳ್ರಿ ರೀ? ಕೇಳ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಹುಲಿ ಗಂಡ ಹೆಣ್ಣ? ನಾವು ಹೊಡಿಬೇಡ ಕಣ, ಅವನಿಗೆ ಹೊಡಿಬೇಡ ಅಂತ, ನೀನಾದ್ರೂ ಅವ್ನು ಹೊಡಿಬೇಡ ಅಂತ. Listen to the groovy music from your fabulous Sanjay. Thank you. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಕುಲ್ಲೆ ಬತ್ತೆ ಕುಲ್ಲೆ ಬತ್ತೆ ಕುಲ್ಲೆ ಬತ್ತೆ. ಸತತ 2 ಗಂಟೆಗಳ ಕಾಲ ನಮನ ಮನರಂಜಿಸಾಯನಂಚಿನ ನೃತ್ಯ ಕಾರ್ಯಕ್ರಮ ನೃತ್ಯ ನಿರೂಪಕ ಕೊರ್ನಂಚಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಣಿಕರ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ನೆರೆದಿರುವ ಭಕ್ತರೇ, ನಮ್ಮ ಆರೋಗ್ಯವನ್ನು ಕಾಪಾಡುವ ಮಂತ್ರಶಕ್ತಿ ಯಾವುದೆಂದು ನಿಮಗೆ ಗೊತ್ತೇ? ನಮ್ಮ ಜೀವನದ ದಿವ್ಯ ಔಷಧವೇ ನಗು. ಜೀವನದ ಕಷ್ಟ ನಷ್ಟಗಳನ್ನು ಸಮಾನ ಮನಸ್ಸಿಂದ ಸ್ವೀಕರಿಸಿ ನಗು ನಗುತ್ತಾ ಜೀವನ ಮಾಡಲು ಹಾಸ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ನಮ್ಮ ಶಾಲಾ ವಿದ್ಯಾರ್ಥಿಗಳು ಹಾಸ್ಯ ಡ್ಯಾನ್ಸ್ನ ಮೂಲಕ ನಗುವಿನ ಔಷಧಿ ನೀಡಿದ್ದಾರೆ. ಇದು ತಮಗೆಲ್ಲರಿಗೂ ಇಷ್ಟವಾಯಿತೆ? ಮಣಿಕರ ಶಾಲಾ ವಿದ್ಯಾರ್ಥಿಗಳಿಂದ ಮೂಡಿ ಬಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರೆದಿರುವ ಭಗವದ್ಭಕ್ತರು ಸುಮಾರು 1 ಗಂಟೆಗಳ ಕಾಲ ಆಸೀನರಾಗಿ ವೀಕ್ಷಿಸಿ ನಮ್ಮನ್ನು ಹರಸಿದ್ದಾರೆ. ನಮ್ಮ ಈ ಕಾರ್ಯಕ್ರಮ ನಿಮ್ಮ ಮನಸ್ಸಿಗೆ ಮುದ ನೀಡಿದೆ ಎಂದು ಭಾವಿಸುತ್ತಾ ನೆರೆದಿರುವ ಮಹನೀಯರಿಗೆ ಭಗವದ್ಭಕ್ತರಿಗೆ ಮನದಾಳದ ವಂದನೆಗಳು. ನಮ್ಮ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳಲ್ಲಿ ಸಂಬಂಧಪಟ್ಟವರು ಮಾತನಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ಮತ್ತೊಮ್ಮೆ ನೆರೆದಿರುವ ಎಲ್ಲರಿಗೂ, ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಹಾಗೂ ಕಾರ್ಯಕ್ರಮವನ್ನು ತಯಾರಿಸಿದ ನಮ್ಮ ಶಾಲಾ ಗೌರವಾನ್ವಿತ ಮುಖ್ಯ ಗುರುಗಳಿಗೆ, ಪೂಜ್ಯ ಶಿಕ್ಷಕ ವೃಂದದವರಿಗೆ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಭಗವದ್ಭಕ್ತರಿಗೆ ಗೌರವಪೂರ್ಣ ನಮನಗಳು. ಇಲ್ಲಿಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವು ಮುಕ್ತಾಯಗೊಂಡಿದೆ. ಮತ್ತೊಮ್ಮೆ ನೆರೆದಿರುವ ಎಲ್ಲರಿಗೂ ಧನ್ಯವಾದ. ಪ್ರೀತಿಯ ಮಣಿಕಾರ ಶಾಲಾ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಈ ಶಾಲಾ ಶಿಕ್ಷಕ ವೃಂದದವರೇ, ನಿಜವಾಗಿಯೂ ಇವತ್ತು ನನ್ನ ಕನಸು ನೆನಸಾಯಿತು ಅಂತ ನನಗೆ ಕಾಣ್ತಾ ಇದೆ. ಯಾಕೆಂದರೆ ನಾನು ಕಲಿತದ್ದು ಮಣಿಕಾರ ಶಾಲೆಯಲ್ಲಿ, ಆಗ ಮುಳುಹುಳ್ಳಿನ ಮಾಡಿನ ಒಂದು ಶಾಲೆಯಲ್ಲಿ ನಾನು 4 ತರಗತಿಗಳನ್ನು ಪೂರೈಸಿದ್ದೆ. ಈಗಲೂ ನನಗೆ ಟೀಚರ್ಸ್ ಅಂತ ಹೇಳಿದರೆ ಗಡಗಡ ಅಂತ ನಡ್ತದೆ, ಅಷ್ಟು ಜೋರಿದ್ದರು ಟೀಚರ್ಸ್. ನಾವು ಆ ಶಾಲೆಯಲ್ಲಿ ಕಲಿತು ಅದೇ ನೆಟ್ಟಾರು ಸರಕಾರಿ ಶಾಲೆ, ಬೆಳ್ಳಾರಿ ಸರಕಾರಿ ಶಾಲೆಯಲ್ಲಿ ಕಲಿತು ಪ್ರೀತಿಯ ಮಕ್ಕಳಲ್ಲಿ ಈಗ ನನ್ನ ಒಂದು ವಿನಂತಿ ಏನಂತ ಹೇಳಿದ್ರೆ, ನೋಡಿ ಮಕ್ಕಳೇ, ನೀವು ಸರಕಾರಿ ಶಾಲೆಯಲ್ಲಿ ಕಲ್ತಿದ್ದೀರಿ ಅಂತೇಳಿ ಏನು ನೀವು ಬೇಸರ ಮಾಡಬೇಡಿ. ಸರಕಾರಿ ಶಾಲೆಯಲ್ಲಿ ಕಲಿತು ನನ್ನ ಅಕ್ಕ ಡಾಕ್ಟ್ರೇಟ್ ಆಗಿದ್ದಾರೆ. ಅವರು ಡಾಕ್ಟ್ರೇಟ್ ಮಾತ್ರ ಅಲ್ಲ, ಸುಮಾರು 25ರಿಂದ 30 ಜನರಿಗೆ ಡಾಕ್ಟ್ರೇಟನ್ನು ಕೊಡಿಸಿದ್ದಾರೆ.
ಎಲ್ಲ ನಮ್ಮ ಮಕ್ಕಳು ಈ ಶಾಲೆಯಲ್ಲಿ ಕಲಿತವರು ಎಷ್ಟೋ ದೊಡ್ಡ ದೊಡ್ಡ ಜನ ಆಗಿ ಇವತ್ತು ತುಂಬ ಜನ ರಿಟೈರ್ ಆಗಿದ್ದಾರೆ ಕೂಡ. ಈ ಶಾಲೆ ನಿಜವಾಗಿಯೂ ಅದ್ಭುತವಾದ ಒಂದು ವಿದ್ಯೆಯನ್ನು ಕಲಿಸಿಕೊಟ್ಟಿದೆ ತಮಗೆಲ್ಲರಿಗೂ. ನಾವು ನಿಜವಾಗಿ ಇವತ್ತು ನಾನು ನಿಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಆಡಿದ ಮಾತುಗಳು, ನೀವು ನಟಿಸಿದ ಈ ಎಲ್ಲ ಕಾರ್ಯಕ್ರಮಗಳು ನಿಜವಾಗಿಯೂ ಅದ್ಭುತವಾಗಿದೆ. ಇದನ್ನು ನಾವೆಲ್ಲ ನೋಡಿ ಕಣ್ತುಂಬಿಸಿಕೊಂಡು ನಮ್ಮ ಜೀವನವೇ ಒಂದು ಪಾವನವಾಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಿಜವಾಗಿಯೂ ನಾನು ನಿಮ್ಮ ಶಿಕ್ಷಕ ವೃಂದದವರಿಗೆ ನನ್ನ ತುಂಬು ಹೃದಯದ ಧನ್ಯವಾದವನ್ನು ನಾನು ಈ ಮೂಲಕ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಶ್ರೀ ಸುಬ್ರಹ್ಮಣ್ಯ ದೇವರು ಈ ನಲಿಲ್ನಲ್ಲಿ ಇಲ್ಲಿಯೇ ಈ ಪಾಲ್ತಾಡು ಭೂಮಿಯ ಪ್ರಥಮ ಜನ ಅಂತ ಇಲ್ಲಿ ಪ್ರಾರಂಭಿಸಿದ್ದು ಅದೇ ಈ ಮಣಿಕಾರ ಶಾಲೆಯಲ್ಲಿ ಎಲ್ಲರೂ ಕಲಿತು ಹೋದವರು. ಈ ಮಣಿಕಾರ ಶಾಲೆ ಇಷ್ಟೊಂದು ಅದ್ಭುತವಾಗಿ ಇದೆ, ಈ ಶಾಲೆಯಲ್ಲಿ ಇಷ್ಟೊಂದು ಅದ್ಭುತವಾಗಿ ಈ ಮಕ್ಕಳು ಬೆಳೆದಿದ್ದಾರೆ. ಇದನ್ನು ನಾನು ಕಣ್ಣಾರೆ ಈಗ ಕಂಡದ್ದು. ನನಗೆ ನಿಜವಾಗಿ ನನ್ನ ಜೀವನದ ಎಲ್ಲವೂ ಸಾರ್ಥಕ ಆಯಿತು. ನಾವು ಎಷ್ಟೋ ಅದ್ಭುತ ಕೆಲಸಗಳನ್ನು ಮಾಡ್ತೇವೆ, ಆದರೆ ಇಂಥ ಒಂದು ಕಾರ್ಯಕ್ರಮವನ್ನು ನೋಡುವುದೇ ನಿಜವಾಗಿ ನಮಗೆ ಭಾರಿ ಸಂತೋಷ ಆಯಿತು. ನಿಜವಾಗಿ ನಾನು ತುಂಬ ಹೃದಯದ ನನ್ನ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಈಗ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಶಾಲು ಓದಿಸುವ ಕಾರ್ಯಕ್ರಮ, ಹಾಗೆ ಮೆಮೆಂಟೋಸ್ ಕೂಡ ಕೊಡೋದು. ನಾವು ಈಗಾಗಲೇ ಸಮಯದ ಅಭಾವದಲ್ಲಿದ್ದೇವೆ. ನಮ್ಮ ಶಿವದೂತ ಗುಳಿಗ ನಾಟಕ ಈಗಾಗಲೇ ಆಗಲಿಕ್ಕಿದೆ, ಹಾಗೆ ಇನ್ನೊಂದು ಪ್ರೋಗ್ರಾಮ್ ಇದೆ. ಹಾಗೆ ದಯಮಾಡಿ ಮಕ್ಕಳೇ, ನೀವು ಏನು ಬೇಸರ ಮಾಡಿ ನಿಮ್ಮ ಬಗ್ಗೆ ಇನ್ನೂ 1 ಗಂಟೆ ಮಾತಾಡ್ಬೋದು, 1 ದಿನ ಮಾತಾಡ್ಬೋದು. ಅಷ್ಟೊಂದು ಚಂದವನ್ನು ನನ್ನ ಅಕ್ಕ ಇಲ್ಲಿ ಉರುಟಿದ್ದಾರೆ ಅಂತ ಗಲಾಟೆ ಮಾಡ್ತಾರೆ. ನಾನು ಒಂದೇ ಒಂದು ನಿಮಿಷ, ನಾವು ಎಷ್ಟು ದೊಡ್ಡ ಜನ ಆದರೂ ನನಗೆ ಮಣಿಕಾರ ಶಾಲೆಯ ಈಗ ನಾನು ಎಷ್ಟು ಪ್ರೌಡ್ ಆಗಿದೆ. ನಾನು ಮಣಿಕಾರ ಶಾಲೆ ಶಾಲೆ ವಿದ್ಯಾರ್ಥಿ, ನನ್ನ ಪುಟ್ಟ ಮಕ್ಕಳೆಲ್ಲ ನನ್ನ ಸಬ್ ಜೂನಿಯರ್ ಐ ಆಮ್ ಫೀಲಿಂಗ್ ವೆರಿ ವೆರಿ ಪ್ರೌಡ್ ಆಫ್ ಮಣಿಕಾರ ಶಾಲೆ. ಆಮೇಲೆ ಒಂದೇ ಒಂದು ನಿಮಿಷ, ಆಮೇಲೆ ನನಗೆ ಇವತ್ತು ನೆನಪು ಬರೋದು ರಾಮಕೃಷ್ಣ ಮಾಸ್ಟ್ರು 1ರಿಂದ 20 ತನಕ ಮಗ್ಗಿಯನ್ನು 4ನೇ ಕ್ಲಾಸಿನಲ್ಲಿ ಬಾಯ್ಪಾಠ ಮಾಡಿದ್ದು ಈಗಲೂ ನೆನಪುಂಟು. ನಾನು ಯಾವಾಗಲೂ ಎಲ್ಲ ಮಕ್ಕಳ ಕಿವಿ ಹಿಂಡಿ ಹೋಗಿ ಎದುರು ನಿಲ್ತಿದ್ದೆ. ನನಗೆ ಈಗ ಅವಕಾಶವೇ ಇಲ್ಲ. ನನ್ನ ಮಕ್ಕಳನ್ನು ನೋಡಿದ ಹಾಗೆ ಆಯಿತು. ತುಂಬ ಸಂತೋಷ ನಾನು ಈ ಸ್ಕೂಲಿನ ಹಳೆ ವಿದ್ಯಾರ್ಥಿ ಅಂತ ಹೇಳಿಕೊಳ್ಳಿಕ್ಕೆ. ಈ ಕಾರ್ಯಕ್ರಮವನ್ನು ನಡೆಸಿದಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಣಿಕಾರ ಇಲ್ಲಿನ ವಿದ್ಯಾರ್ಥಿ ಹಾಗೂ ಅಧ್ಯಾಪಕ ವೃಂದದವರಿಗೆ ಗೌರವಾರ್ಪಣೆಯನ್ನು ಕೊಡಬೇಕೆಂದು ನಮ್ಮ ಬ್ರಹ್ಮಕುಲ ಸಮಿತಿಯ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ನಲಿಲು ಹಾಗೂ ವೀಣಾ ಸಂತೋಷ್ ಕುಮಾರ್ ನವರಿಂದ ನಾವು ಕೇಳಿಕೊಳ್ತಾ ಇದ್ದೇವೆ. ಗೌರವಾರ್ಪಣೆ ಕಾರ್ಯಕ್ರಮ. ಈ ಪುಣ್ಯ ಕ್ಷೇತ್ರದಲ್ಲಿ ನೆಲೆಯಾಗಿರುವ ಶ್ರೀ ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಬೇಡುತ್ತಾ ಈ ಪುಣ್ಯದ ಕಾರ್ಯದಲ್ಲಿ ಮಣಿಕರ ಹಿರಿಯ ಪ್ರಾಥಮಿಕ ಶಾಲೆಗೆ ಈ ಪುಣ್ಯದ ಸಭಾವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಕಾರ್ಯಕ್ರಮದ ಈ ದೇವಸ್ಥಾನದ ಆಡಳಿತ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರು, ಅದೇ ರೀತಿ ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷರು ಆಗಿರುವ ನಮ್ಮ ಶಾಲೆಯ ಕೊಡುಗೈ ದಾನಿಗಳಾಗಿರುವಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ಅವರು, ಅದೇ ರೀತಿ ಎಲ್ಲ ಸರ್ವ ಸದಸ್ಯರು, ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಅದೇ ರೀತಿ ಈ ಕಾರ್ಯಕ್ರಮದ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಪದಾಧಿಕಾರಿಗಳು, ಅದೇ ರೀತಿ ಈ ವೈದಿಕ ಕಾರ್ಯವಿಧಾನಗಳನ್ನು ನೆರವೇರಿಸ್ತಿರುವಂತಹ ಎಲ್ಲ ತಂತ್ರಿ ವರೇಣ್ಯರನ್ನು, ಅದೇ ರೀತಿ ಅರ್ಚಕ ವರೇಣ್ಯರ ಆಶೀರ್ವಾದವನ್ನು ಬೇಡುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಮಹನೀಯರಿಗೆ ಶುಭ ಸಂಜೆಯನ್ನು ತಿಳಿಸುತ್ತಾ, ನಮ್ಮ ಮಣಿಕರ ಶಾಲೆಯ ವಿದ್ಯಾರ್ಥಿಗಳು ಸುಮಾರು 1 ಗಂಟೆಯ ಕಾಲ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಶಾಲೆಯು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಇದೆ. ಈ ಅಭಿವೃದ್ಧಿ ಪಥದಲ್ಲಿ ಸಾಗಲು ಇಲ್ಲಿರುವಂತಹ ಎಲ್ಲ ಊರಿನ ಭಗವದ್ಭಕ್ತ ಊರ ಜನತೆ, ಅದೇ ರೀತಿ ಸರ್ಕಾರ, ಇಲಾಖೆ ಮತ್ತು ಶಾಸಕರು, ಜನಪ್ರತಿನಿಧಿಗಳು, ಸ್ಥಳೀಯಾಡಳಿತ, ಅದೇ ರೀತಿ ಎಲ್ಲ ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರದಿಂದ ಶಾಲೆಯು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಅಂತ ಹೇಳಲು ಹೆಮ್ಮೆ ಪಡುತ್ತಾ, ಮುಂದೆಯೂ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ನೀವೆಲ್ಲರೂ ಕಾರಣೀಕರ್ತರಾಗಬೇಕು ಎಂದು ಶ್ರೀದೇವರ ಈ ಪುಣ್ಯ ಕ್ಷೇತ್ರದಲ್ಲಿ ದೇವರ ಆಶೀರ್ವಚನವನ್ನು ಬೇಡುತ್ತಾ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ
ಧನ್ಯವಾದಗಳನ್ನು ಶಾಲಾ ಪರವಾಗಿ ಅರ್ಪಿಸ್ತಿದ್ದೇನೆ. ಶಾಲಾಭಿವೃದ್ಧಿ ಸಮಿತಿಯು ನಮ್ಮ ಶಾಲೆಯ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಕೈ ಜೋಡಿಸಿದ ಶಾಲೆಯು ಮುನ್ನಡೆಯುತ್ತಿದೆ ಅಂತ ಹೇಳಲಿಕ್ಕೆ ಹರ್ಷ ಪಡುತ್ತಾ ಅವಕಾಶಕ್ಕಾಗಿ ವಂದನೆಗಳು ಸರ್. ಒಂಜಿ ಪ್ರಕಟಣೆ KA01 ಇನೋವಾ ಕಾರ್ 8569 ಅವಳು ಅಡ್ಡಡುಂಡಿಗೆಣ್ಣ ಐನ ಆಯ್ನತ ಬೇಗ ಅಲ್ಪ ತೆರವು ಮಲ್ಪಡು. ಬೊಕ್ಕೊಂಜಿ KA19 5269 ಗಾಡಿ GRP ಈ ಗಾಡಿಲ ಅಲ್ಪ ಅಡ್ಡಡುಂಡಿಗೆ ಐನ ಆಯ್ನತ ಬೇಗ ತೆರವು ಮಲ್ಪಡುಗೆ ನೋಡಿದ್ರು. ಸರ್ ಸರ್ ಮಗಲ್ಲ ಸರ್ ನಿಮ್ಮೆಲ್ಲ ಆಶೀರ್ವಾದ ಸರ್, ನಿಮ್ಮ ಆಶೀರ್ವಾದ ಸರ್, ಆಯ್ತು ನಿಮ್ಮ ಆಶೀರ್ವಾದ ಸರ್. ಇಷ್ಟೆಲ್ಲ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಿದ್ದೀರಲ್ಲ. ನೀವು ಕಷ್ಟ ಬಂದು ಈ ಮಕ್ಕಳನ್ನೆಲ್ಲ